திருவாமரேத்தும் சுவாமிக்கு பம்பா கணபதி ஆரிண்டே
ವಿವೇಕಾನಂದ ಕನ್ನಡ ಶಾಲೆಯ ಸಾಂಸ್ಕೃತಿಕ ಸಮನ್ವಯ ವರ್ಷದ ಹರ್ಷಕ್ಕೆ ಸೇರಿರುವಂತಹ ಎಲ್ಲರಿಗೂ ಕೂಡ ಆದರದಿಂದ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ಕಾರ್ಯಕ್ರಮದ ಸ್ವರೂಪದಂತೆ ಮಕ್ಕಳ ಒಂದು ಹಾಡಿನ ಪ್ರಸ್ತುತಿ ಆಗಿದೆ. ಈಗ ಇವತ್ತು ಅಚಾನಕ್ಕಾಗಿ ಪುತ್ತೂರಿಗೆ ಭೇಟಿ ನೀಡಿದಂತಹ ಮಂಡ್ಯದ ಡೊಳ್ಳು ಕುಣಿತ ಮತ್ತು ಪೂಜಾ ಕುಣಿತ ಈ ತಂಡಗಳ ಪ್ರತಿಷ್ಠಿತ ತಂಡಗಳ ಡೊಳ್ಳು ಕುಣಿತದ ನೇತೃತ್ವವನ್ನು ವಹಿಸಿರುವವರು ಸಂತೋಷ್ ಅವರು, ಕಲಾವಿದರು. ಈ ತಂಡದ ಒಂದು ಪ್ರಸ್ತುತಿಯನ್ನು ನೋಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ಈ ಸಮಯದಲ್ಲಿ ನಮಗೆ ತುಂಬ ಸಂತೋಷ ಆಗ್ತಿದೆ. ಅವರು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ಕರೆಸಿದವರು ನಮ್ಮ ಪೋಷಕರಾದಂತಹ ವಿಘ್ನೇಶ್ ವಿಶ್ವಕರ್ಮ ಇವರು, ಭಾವನಾ ಕಲಾ ಆರ್ಟ್ಸ್ನ ಮಾಲಕರು ಮತ್ತು ನಮ್ಮ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು. ಅವರ ಒಂದು ಕೋರಿಕೆ ಮೇರೆಗೆ ಇವತ್ತು ಮಂಡ್ಯದ ಡೊಳ್ಳು ಕುಣಿತ ತಂಡ, ಸಂತೋಷ್ ನೇತೃತ್ವದ ಡೊಳ್ಳು ಕುಣಿತ ತಂಡ ಇದೀಗ ನಮ್ಮ ಮುಂದೆ ಡೊಳ್ಳು ಕುಣಿತವನ್ನು ಪ್ರಸ್ತುತಪಡಿಸಲಿದ್ದಾರೆ. ಅವರಿಗೆ ಆದರದ ಸ್ವಾಗತ. ಆನ್ ಆಯ್ತಲ್ವ?
ಕರ್ನಾಟಕದ ಪ್ರಸಿದ್ಧ ಜನಪದ ಕಲೆಗಳಾದಂತಹ ಡೊಳ್ಳು ಕುಣಿತ ಮತ್ತು ಪೂಜಾ ಕುಣಿತ ನಮ್ಮ ಮುಂದೆ ಪ್ರಸ್ತುತಗೊಂಡಿದೆ. ಇವತ್ತು ಇಲ್ಲಿ ಈ ವೇದಿಕೆಯಲ್ಲಿ ಮಂಡ್ಯ ಜಿಲ್ಲೆಯ ಈ ಎರಡೂ ಕುಣಿತಗಳು ಹಾಗೂ ಮಂಗಳೂರಿನ ಬೊಂಬೆ ಆಟ, ಈ ಮೂರು ಪ್ರಸ್ತುತಿಗಳು ಈಗಾಗಲೇ ನಮ್ಮ ಮುಂದೆ ಮನರಂಜಿಸಿದಂತೆ ನಮಗೆ ತುಂಬ ಖುಷಿ ನೀಡಿದೆ. ಈ ನಿಟ್ಟಿನಲ್ಲಿ ಡೊಳ್ಳು ಕುಣಿತದ ನೇತೃತ್ವವನ್ನು ವಹಿಸಿರುವಂತಹ ಸಂತೋಷ್ ಮತ್ತು ಪೂಜಾ ಕುಣಿತದ ನೇತೃತ್ವವನ್ನು ವಹಿಸಿದಂಥವರು ಬಸವರಾಜ್ ಹಾಗೂ ಮಂಗಳೂರಿನ ಬೊಂಬೆ ತಂಡಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ನಿಮ್ಮಲ್ಲಿ ವಿನಂತಿ. ಮೂರು ತಂಡಗಳ ಎಲ್ಲ ಕಲಾವಿದರು ವೇದಿಕೆಗೆ ಬನ್ನಿ. ನಮ್ಮ ಶಾಲಾ ಅಧ್ಯಕ್ಷರು ಶ್ರೀಯುತ ರಮೇಶ್ ಚಂದ್ರ ನಾಯಕ್ ಇವರು ಈ ಮೂರು ತಂಡದ ನಾಯಕರಿಗೆ ನಮ್ಮ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಶಾಲಾ ಅಧ್ಯಕ್ಷರು ಜೊತೆಗೆ ವಿಘ್ನೇಶ್ ವಿಶ್ವಕರ್ಮ, ಇವತ್ತು ಈ ತಂಡ ಪ್ರಸ್ತುತಿಗೆ ಕಾರಣರಾದವರು ವಿಘ್ನೇಶ್ ವಿಶ್ವಕರ್ಮ, ದಯವಿಟ್ಟು ಬನ್ನಿ ವೇದಿಕೆಗೆ. ಬಹಳ ಒಂದು ಕಷ್ಟದ ಮತ್ತು ನಿರಂತರವಾದ ಅಭ್ಯಾಸವನ್ನು ಅಪೇಕ್ಷಿಸುವಂತಹ ಜನಪದ ಕಲೆಗಳಿದು. ಅವರ ಪ್ರಸ್ತುತಿಗೆ ನಮ್ಮ ಒಂದು ದೊಡ್ಡ ಚಪ್ಪಾಳೆ ಇರಲಿ. ನಮ್ಮ ಈ ವೇದಿಕೆಯಲ್ಲಿ ಇವತ್ತಿನ ಈ ಪ್ರಸ್ತುತಿ ನೀಡಿದಂತಹ ಎಲ್ಲ ಕಲಾವಿದರಿಗೂ ಕೂಡ ನಾವು ಮನಸಾರೆ ವಂದಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಡೊಳ್ಳು ಮತ್ತು ಪೂಜಾ ಕುಣಿತದವರು ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಕೂಡ ಇದರ ಒಂದು ತರಬೇತಿಯನ್ನು ಕೊಡಬೇಕು ಅಂತ ಅಪೇಕ್ಷಿಸ್ತಾ ಇದ್ದೇವೆ. ನಮ್ಮೆಲ್ಲರ ಪರವಾಗಿ ನಿಮಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಮತ್ತೊಮ್ಮೆ ಅರ್ಪಿಸ್ತಾ ಇದ್ದೇವೆ. ವಂದನೆಗಳು ಸರ್. ಚಂದ್ರಶೇಖರ್ ಶ್ರೀಮಾನ್ ಎಲ್ಲಿದ್ದಾರೆ ಅಂತ, ಪುಷ್ಪಾಂಜಲಿ ನೃತ್ಯದವರು ಅಲ್ಲಿ ಮೇಕಪ್ಪಿಗೆ ಹೋಗಿದ್ದಾರೆ. ಚಂದ್ರಶೇಖರ್ ಶ್ರೀಮಾನ್ ಈಗ ಕೆಲವೇ ಕ್ಷಣಗಳಲ್ಲಿ ಇವತ್ತಿನ ಸಾಂಸ್ಕೃತಿಕ ಸಮನ್ವಯ ವಾರ್ಷಿಕ ಹಬ್ಬ ಆರಂಭಗೊಳ್ಳಲಿಕ್ಕಿದೆ. ಮೊದಲನೇದಾಗಿ 1 ಗಂಟೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಇದರ ಒಂದು ದೀಪ ಪ್ರಜ್ವಲನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ಅನಂತರ ಸಭಾ ಕಾರ್ಯಕ್ರಮ, ಅನಂತರ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗ್ತದೆ. ಎಲ್ಲ ಪೋಷಕರು ಕೂಡ ಉಪಸ್ಥಿತರಿದ್ದು ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇವೆ. ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ, ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ, ನಿನ್ನ ನಾಮ ನಿನಾದವಾಗಲಿ
ಶ್ರಮಿಪೆನ ಪ್ರತಿ ಕ್ಷಣದಲ್ಲಿ ನಿನ್ನ ಗೌರವಕ್ಕೆದುರು ಬರುವ ಬಲವ ಮುರಿವೆನು ಛಲದಲ್ಲಿ ಜಗದ ಜನನಿ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ ನಗುವ ನಲಿಯುವ ನಿನ್ನ ವದನವ ನೋಡಿ ನಲಿಯುವುದೆನ್ನೆದೆ ನಿನ್ನ ದುಃಖಿತ ವದನ ವೀಕ್ಷಿಸೆ ಸಿಡಿಯುವುದೆನ್ನಯ ಹೃದಯವು ನಿನ್ನ ಮುಖದಲ್ಲಿ ಗೆಲುವು ತರುಲು ನೀರುಗೈಯುವೆ ರಕ್ತವ ಎನ್ನ ಕಣ ಕಣ ತೇದು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ ನಿನ್ನ ತೇಜವ ಜಗವು ನೋಡಲಿ ಉರಿಯುವ ದೀಪದ ತೆರದಲ್ಲಿ ಎನ್ನ ಶಕ್ತಿಯ ಕೃತವು ಸತತವು ಎರೆಯುತ್ತಿರುವೆನು ಭರದಲ್ಲಿ ಮಾತೃ ಮಂದಿರ ಬೆಳಗುತ್ತಿರಲಿ ನಾನೇ ನಂದಾದೀವಿಗೆ ಬತ್ತಿ ತೆರದಿ ದೇಹ ಉರಿಯಲಿ ಸಾರ್ಥಕತೆ ಈ ಬಾಳಿಗೆ ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಮಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಒಂದೇ ಆಸೆಯು ಮನದಲ್ಲಿ. ಧನ್ಯವಾದ. ಮಾತೃಭೂಮಿ ನಿಸರಿ ಮರಿ ನಿಸ ಹಿಮಗಿರಿಯಲ್ಲಿನ ಉನ್ನತ ಶಿಖರ ಕನ್ಯಾಕುವರಿಯ ಹಿಂದೂ ಸಾಗರ ನಡುವೆ ಬಾಳುವ ಕೋಟಿ ತರುಣರ ಮಾತೃಭೂಮಿ ಈ ಭೂಮಿ ಆ ಆ ಆ ಮಾತೃಭೂಮಿ ಭೂಮಿ ಮಾತೃಭೂಮಿ ಈ ಭೂಮಿ ಶಂಕರ ಮಧ್ವರ ಪವಿತ್ರ ಭೂಮಿ ವಿದ್ಯಾರಣ್ಯರ ಕಾರ್ಯಕ್ಷೇತ್ರ ಶಂಕರ ಮಧ್ವರ ಪವಿತ್ರ ಭೂಮಿ ವಿದ್ಯಾರಣ್ಯರ ಕಾರ್ಯಕ್ಷೇತ್ರ ರಾಮದಾಸರ ಸೇವಾ ಮಂತ್ರ ರಾಮದಾಸರ ಸೇವಾ ಮಂತ್ರ ವಿವೇಕಾನಂದರ ಈ ಭೂಮಿ ವಿವೇಕಾನಂದರ ಈ ಭೂಮಿ ಹಿಮಗಿರಿಯಲ್ಲಿನ ಉನ್ನತ ಶಿಖರ
ಕನ್ಯಾಕುವರಿಯ ಹಿಂದೂ ಸಾಗರ ನಡುವೆ ಬಾಳುವ ಕೋಟಿ ತರುಣರ ಮಾತೃಭೂಮಿ ಈ ಭೂಮಿ. ಆ ಆ ಆ ಮಾತೃಭೂಮಿ ಭೂಮಿ ಮಾತೃಭೂಮಿ ಈ ಭೂಮಿ. ಪ್ರತಾಪರಾಣ ತೋರಿದ ನಾಡಿದು ಶಿವಾಜಿ ಶೂರ ಬೆಳಗಿದ ಬೀಡಿದು ಪ್ರತಾಪರಾಣ ತೋರಿದ ನಾಡಿದು ಶಿವಾಜಿ ಶೂರ ಬೆಳಗಿದ ಬೀಡಿದು. ಝಾನ್ಸಿ ರಾಣಿ ಕಾದಿದ ಜಾಡಿದು ಝಾನ್ಸಿ ರಾಣಿ ಕಾದಿದ ಜಾಡಿದು. ಕ್ಷಾತ್ರ ತೇಜದ ಈ ಭೂಮಿ ಕ್ಷಾತ್ರ ತೇಜದ ಈ ಭೂಮಿ. ಹಿಮಗಿರಿಯಲ್ಲಿನ ಉನ್ನತ ಶಿಖರ ಕನ್ಯಾಕುವರಿಯ ಹಿಂದೂ ಸಾಗರ ನಡುವೆ ಬಾಳುವ ಕೋಟಿ ತರುಣರ ಮಾತೃಭೂಮಿ ಈ ಭೂಮಿ. ಆ ಆ ಆ ಮಾತೃಭೂಮಿ ಭೂಮಿ ಮಾತೃಭೂಮಿ ಭೂಮಿ. ಹೆಡಗೆ ವಾರರ ಸಂಘದ ದೀವಿಗೆ ಚೇತನ ತುಂಬಿದ ಯುವಕರ ಬಾಳಿಗೆ ಹೆಡಗೆ ವಾರರ ಸಂಘದ ದೀವಿಗೆ ಚೇತನ ತುಂಬಿದ ಯುವಕರ ಬಾಳಿಗೆ. ರಾಷ್ಟ್ರ ಕಟ್ಟುವ ಪೂಜ್ಯ ಕಾರ್ಯಕ್ಕೆ ರಾಷ್ಟ್ರ ಕಟ್ಟುವ ಪೂಜ್ಯ ಕಾರ್ಯಕ್ಕೆ ಸಂಘ ಸ್ಥಾನವೇ ಈ ಭೂಮಿ ಸಂಘ ಸ್ಥಾನವೇ ಈ ಭೂಮಿ. ಹಿಮಗಿರಿಯಲ್ಲಿನ ಉನ್ನತ ಶಿಖರ ಕನ್ಯಾಕುವರಿಯ ಹಿಂದೂ ಸಾಗರ ನಡುವೆ ಬಾಳುವ ಕೋಟಿ ತರುಣರ ಮಾತೃಭೂಮಿ ಈ ಭೂಮಿ. ಆ ಆ ಆ ಮಾತೃಭೂಮಿ ಭೂಮಿ ಮಾತೃಭೂಮಿ ಈ ಭೂಮಿ. ಮಾತೃಭೂಮಿ ಭೂಮಿ ಮಾತೃಭೂಮಿ ಈ ಭೂಮಿ. ಚಂದ್ರಚೂಡ ಶಿವಶಂಕರ ಪಾರ್ವತಿ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಓ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿನಾಕಧರ ಹರ ಸುಂದರತರ ಪಿನಾಕಧರ ಹರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಧರೆಗೆ ದಕ್ಷಿಣ ಕಾವೇರಿ
ಕುಂಭಪುರವಾಸನು ನೀನೇ ಧರೆಗೆ ದಕ್ಷಿಣ ಕಾವೇರಿ ಕುಂಭಪುರವಾಸನು ನೀನೇ ಕರದಲ್ಲಿ ವೀಣೆಯ ಗಾನವ ಮಾಡುವ ಉರಗ ಭೂಷಣನು ನೀನೇ ಕರದಲ್ಲಿ ವೀಣೆಯ ಗಾನವ ಮಾಡುವ ಉರಗ ಭೂಷಣನು ನೀನೇ ಕೊರಳೊಳು ಭಸ್ಮ ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೇ ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೇ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಓ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಜೈ ಶ್ರೀರಾಮ್. ಸಾಂಸ್ಕೃತಿಕ ಸಮನ್ವಯ ವಾರ್ಷಿಕ ಹಬ್ಬ 2025 ಆಗಮಿಸಿರುವ ಆದರಣೀಯ ಅಭ್ಯಾಗತರಿಗೆ ಹಾಗೂ ಸರ್ವ ಸಭಿಕರಿಗೆ ಹೃತ್ಪೂರ್ವಕ ಸ್ವಾಗತ. ನಮ್ಮ ಜೊತೆಗೆ ಅಭ್ಯಾಗತರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಸಂಗೀತ, ಕಲೆ, ನೃತ್ಯ, ಸಾಹಿತ್ಯಾದಿ ಕಲೆಗಳಿಗೆ ಅಧಿದೇವತೆಯಾದ ಶ್ರೀ ಶಾರದೆಗೆ ವಂದಿಸುತ್ತಾ ವಿದ್ಯಾರ್ಥಿಗಳ ಕಲಾ ಪ್ರದರ್ಶನದ ಸಾಂಸ್ಕೃತಿಕ ಸಮನ್ವಯ ವಾರ್ಷಿಕ ಹಬ್ಬ 2025 ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಬೇಕಾಗಿ ನಾಟಿ ವೈದ್ಯರಾದ ಶ್ರೀಯುತ ಗಂಗಾಧರ ಪಂಡಿತ ಇವರೆಲ್ಲೇ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು, ಸಂಚಾಲಕರು, ಮುಖ್ಯ ಗುರುಗಳು ಇವರೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇವರಿಗೆ ಮಾತಾಜಿಯವರು ಆರತಿ ಬೆಳಗಿ ತಿಲಕವಿಟ್ಟು ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಭ್ಯಾಗತರು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ವೇದಿಕೆಯಲ್ಲೇ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶ್ರೀ ಗಂಗಾಧರ ಪಂಡಿತ ಇವರು ಪ್ರಾಚ್ಯಪಚ್ಚೆ ವನಸಿರಿ ವೈದ್ಯರತ್ನ ಪ್ರಶಸ್ತಿ ಪುರಸ್ಕೃತರು, ಪಾರಂಪರಿಕ ನಾಟಿ ವೈದ್ಯರು ಹಾಗೂ ನಮ್ಮ ಶಾಲಾ ಪೋಷಕರಾಗಿರುತ್ತಾರೆ. ಇವರಿಗೆ
ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಚಂದ್ರ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಕೋಶಾಧಿಕಾರಿಯಾದ ಶ್ರೀಯುತ ಅಶೋಕ್ ಕುಮಾರ್ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಯುತರ ಕುಟುಂಬ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಪರಿಣಿತರು. ವಿಶ್ವದಲ್ಲಿಯೇ ವಿನಾಶದಂಚಿಗೆ ಬಂದಿರುವ ತಾಳೆ ಮರದ ತಿರುಳು ಸಾಬಕ್ಕಿ ಅಮೃತದ ಮೂಲಕ ಅನೇಕ ಕಾಯಿಲೆಗಳನ್ನು ಶಮನ ಮಾಡಿರುವವರು. ಸಸ್ಯ ಸಂಪದವನ್ನು ಕಾಪಾಡುವ ನಿಮ್ಮ ಕಳಕಳಿ ಅನುಕರಣೀಯವಾಗಿದೆ. ನಿಮ್ಮ ಪರಿಸರ ಸಂರಕ್ಷಣೆ ಹಾಗೂ ಸಾಮಾಜಿಕ ಸೇವೆಯನ್ನು ಹೃತ್ಪೂರ್ವಕವಾಗಿ ಶ್ಲಾಘಿಸುತ್ತಾ ತಮ್ಮಿಂದ ಇನ್ನೂ ಬಹುಕಾಲ ಇಂತಹ ವಿಶೇಷ ಕಾರ್ಯಗಳು ನಡೆದು ಸಮಾಜಕ್ಕೆ ಪ್ರಯೋಜನವಾಗಲಿ. ತಮಗೂ ಹಾಗೂ ತಮ್ಮ ಕುಟುಂಬದವರಿಗೆ ಶ್ರೀದೇವರು ಶ್ರೇಯಸ್ಸನ್ನು ಕರುಣಿಸಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ಇದೀಗ ಶ್ರೀಯುತ ಗಂಗಾಧರ ಪಂಡಿತ ಪಾರಂಪರಿಕ ನಾಟಿ ವೈದ್ಯರು ಹಾಗೂ ಪ್ರಾಚ್ಯ ಪಚ್ಚೆ ವನಸಿರಿ ವೈದ್ಯರತ್ನ ಪ್ರಶಸ್ತಿ ಪುರಸ್ಕೃತರು ಇವರು ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿವೇಕಾನಂದ ಕನ್ನಡ ಮಾಧ್ಯಮ ಮತ್ತು ಪ್ರಾಥಮಿಕ ಪ್ರೌಢಶಾಲಾ ವಾರ್ಷಿಕ ಹಬ್ಬ ನಾವು ಕಳೆದ ವರ್ಷ ಬಂದಿದ್ದೆ. ಈ ವರ್ಷ ನನ್ನನ್ನು ದೀಪ ಬೆಳಗಿಸಿ ಒಂದು ಇದಕ್ಕೆ ಕರೆದಿದ್ದಾರೆ. ಒಂದು ಒಳ್ಳೆಯ ವಿಷಯ. ಹಾಗೆ ಮಹಾಲಿಂಗೇಶ್ವರ ದೇವರು ಹಾಗೆ ಇಲ್ಲಿಗೆ ಗ್ರಾಮಕ್ಕೆ ಸಂಬಂಧಪಟ್ಟ ಎಲ್ಲ ದೇವರುಗಳನ್ನು ಸ್ಮರಿಸುತ್ತಾ ನಮ್ಮ ಹಿರಿಯರು ನಂಬಿದ ಮೂರು ಮೂರ್ತಿಗಳನ್ನು ಸ್ಮರಣೆ ಮಾಡುತ್ತಾ ಈ ವೇದಿಕೆಯಲ್ಲಿ ಈ ಆಡಳಿತ ಮಂಡಳಿ ಮತ್ತು ಅವರ ಅಧಿಕಾರಿವರಿಂದ ಮುಖ್ಯೋಪಾಧ್ಯಾಯರು ಶಾಲಾವರಿಂದ ಎಲ್ಲ ಸಮಿತಿಯವರಿಗೂ ಪೋಷಕರ ಮಕ್ಕಳು ಪೋಷಕರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನ್ನದೇ ಮನೆಯಲ್ಲೆಲ್ಲ ಮಾತಾಡೋದು ನಾವು ತುಳುವಲ್ಲಿ ಬೇಕಾದರೆ ಎಷ್ಟು ಬೇಕಾದರೂ ಮಾಡ್ತೇವೆ. ಈ ಕನ್ನಡದಲ್ಲಿ ಮಾತಾಡೋದು ನಮ್ಮ ಥರ ಒಂಥರ ಆಚೆ ಈಚೆ ಆಗ್ತದೆ. ಅಕ್ಷರದಲ್ಲಿ ವ್ಯತ್ಯಾಸ ಅದು ಕ್ಷಮಿಸಿ. ನಾನು ತುಳುವಲ್ಲಿ ಎರಡು ಮಾತನ್ನು ಹೇಳಲಿಕ್ಕೆ ಕ್ಷಮೆ ಯಾಚಿಸ್ತೇನೆ. ಇನ್ನಿತ ಈ ಕಾರ್ಯಕ್ರಮಕ್ಕೂ ಎಂಕಲಿನ ಲೆತ್ತೇರು ಒಂದೊಂದು ಎಂಕಲ ಸೌಭಾಗ್ಯ ಎಂಕಲ ಜೋಕುಲು ಕಲ್ಪನಾ ಶಾಲೆಡೆ ಎಂಕಲಿಗೊಂಜಿ ದೀಪ ಬೆಳಗಿಸೋದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಲ್ತುಕೋರು ನಾವು ಎಂಕಲೊಂಜಿ ಸೌಭಾಗ್ಯ ದಾಂಡ ಎಂಕಲಿಗೆ ಬಹುಶೋಡು ಮೂಜಿ ಒಂಜಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಬೊಕ್ಕೊಂಜಿ ಕಾಲೇಜ್ ಈ ಬಹುಶೋಡು ಮೂಜಿ ವಿದ್ಯಾಭ್ಯಾಸ ಎಂಕಲು ಮಲ್ತೊಂದು ಎಂಕಲಿಗೆ ಎಡ್ಡೆ ಭವಿಷ್ಯ ದಿಕ್ಕದು ಅಂಚನೆ ನರಮ್ಯಾಗ ಈ ಮೂಜಿ ಶಾಲೆದ ಒಂಜಿ ವಿದ್ಯಾಭ್ಯಾಸ ಹೊಂಡ ಒಂಜಿ ಅಪ್ಪೆನ ಋಣ ಇತ್ತು ಲೆಕ್ಕ ಒಂಜಿ ತಾಯಿ ಋಣ ಅನ್ನವನ ಪೇರು ಐನ ಎಂಕುಲಿ ಅಪ್ಪನ ಮರಪೇರಲ್ಲಿ ಒಂಜಿ ಕಲ್ತನ ಶಾಲೆ ಬುಕ್ಕೊಂಜಿ ಅಪ್ಪೆನ ಋಣ. ಈ ಅಪ್ಪೆನ ಋಣನು ಇನಿ ಮುಟ್ಟಾಲ ಒಂಜಿ ಭೂಮಿದ ಮಿತ್ತು ಒಂಜಿ ಮನುಷ್ಯ ಜನ್ಮ ಪುಟ್ಟನೇ ಅಪ್ಪೆನ ಋಣವನ್ನು ತೀರ್ತನೆ ಏರ್ಲಜ್ಜಿ ಅಂಚನೆ ನಮ್ಮ ಕಲ್ತನ ಶಾಲೆದ ಋಣಲ್ಲ ನಮ್ಮಟ ಏಪಲ ಇಪ್ಪುನು ಐಕ್ ಮುಂದೊಂದು ಎಂಕ್ಲೆ ಒಂಜಿ ಸೌಭಾಗ್ಯ ಎಂಕುಲಂಜಿ ಈ ವೈದ್ಯ ವೃತ್ತಿ ಮಲಸೊಂದು ಬರೋದಂದ ಹಿರಿಯ ಹಾಕೊಂಜಿ ಪರಂಪರೆ. ಈ ಪರಂಪರಾಗತವಾದ ಬತ್ತನ ಈ ವಿದ್ಯೆ ಯಾಲ ಮೂಲ ಜೂನಿಯರ್ ಕಾಲೇಜ್ರೆ PUC ಮಲ್ತಾನೆ ಅಂಚೆ ಪುನಃ ತುಲೆ ಪುತ್ತೂರು ಶಾಲೆಡೆ ಕಲ್ತದಲ್ಲ ಇಂಕ ಈ ಪುತ್ತೂರದ ವಿವೇಕಾನಂದ ಶಾಲೆಡೆ ಇಂಕ ಒಂಜಿ ದೀಪ ಬೆಳಗಿಸೋನೊಂಜಿ ಸೌಭಾಗ್ಯ ಬರ್ತದೆ. ಅಂಚೆ ಅದು ಎಂಕ ಜಿಂಜ ಪಾತೆರದೇ ಇರ್ಪೂಜಿ ಮರದ ಕಲ್ದ ಬಂಡ ಈ ದಿನ ಪಾತಿರು ಸಬೆಟ್ಟೆ ಎಂಕುಲಂತೆ ಪಾತೆರಂತೆ ಪೀರ ನನ್ನ ಅಂಚನೆ ಈ ಶಾಲೆ ಈ ವಾರ್ಷಿಕ ಹಬ್ಬ ಪೊರ್ಲು ನಡಪುನು ನನ್ನ ವಾರ್ಷಿಕ ಹಬ್ಬ ನಂಗೆ ವರ್ಷೋಡೊಂಜಿ ಪರ್ಬ ಇತ್ತಲೇಗ ಹೆಂಗ ಊರುಡೊಂಜಿ ಜಾತ್ರೆ ಪುತ್ತೂರು ಮಹಾಲಿಂಗೇಶ್ವರನ ವರ್ಷಗೊಂಜಿ ರಥೋತ್ಸವ ಅಂಚನೆ ಶಾಲೆ ಕಾಲೇಜ್ ರಾಪನೊಂಜಿ ವಾರ್ಷಿಕೋತ್ಸವ ಮುಂದೆ ನಂಗೆ ಕೊಂಜಿ ಊರಿಗೊಂಜಿ ಪರ್ಬ ಅಂಚನೆ ದಾಸನೊಂಜಿ ಪೂಜೆ ಇಲ್ಲೊಂಜಿ ಪೂಜೆ ಪುರಸ್ಕಾರ ಆಪುಂಡು ಅಂಚನೆ ಎಂಕಲಿಗೆ ಶಾಲೆ ಎಂಕಲೊಂಜಿ
ಆತ್ಮೀಯರಾದ ಗೌರವತಾದ ಲೆತ್ತಿದ್ದೀರಿ ಅಕಲಿಗೆ ಎಂಗ್ಲ ಋತುಮರಕ್ಕೆ ಅಭಿನಂದನೆ ಸಲ್ಲಿಸೊಂದು ಎನ್ನ ರಡ್ಡು ಪಾತಿರನುಂತವೆ. ಜೈ ಹಿಂದ್, ಜೈ ಕರ್ನಾಟಕ. ದೀಪ ಪ್ರಜ್ವಲನೆ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವ ಶ್ರೀಯುತ ಗಂಗಾಧರ ಪಂಡಿತ ಹಾಗೂ ಶ್ರೀಮತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದೆ ಅಭ್ಯಾಗತರ ಅನುಮತಿಯೊಂದಿಗೆ ವೇದಿಕೆಯನ್ನು ಸಾಂಸ್ಕೃತಿಕ ಸಮನ್ವಯ 2025 ಮಕ್ಕಳ ಸಾಂಸ್ಕೃತಿಕ ಹಬ್ಬ ಮುಂದುವರಿಯಲಿದೆ. ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ತೆರವುಗೊಳಿಸಿ ವೇದಿಕೆಯ ಮುಂಭಾಗದಲ್ಲಿರುವ ಆಸನಗಳಲ್ಲಿ ಆಸೀನರಾಗಬೇಕಾಗಿ ಅಭ್ಯಾಗತರಲ್ಲಿ ವಿನಂತಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿವರ ಈ ರೀತಿಯಾಗಿದೆ. ಮೊದಲಿಗೆ ಹಕ್ಕಿಗಳಾಗೋಣ ಪೂರ್ವ ಪ್ರಾಥಮಿಕ ಮಕ್ಕಳಿಂದ ಗರುಡಗಮನ, ಶ್ರಮಜೀವಿ, ನಮ್ಮ ಪರಿಸರ ಸ್ವಚ್ಛ ಪರಿಸರ, ಚಂದಮಾಮ, ಯೋಗ. ಎಲ್ಲರಿಗೂ ಜೈ ಶ್ರೀರಾಮ್. ಕಣಕಣದಲ್ಲೂ ದೇವರನ್ನ ಕಾಣುವ ಸಂಸ್ಕೃತಿ ನಮ್ಮದು. ಜೀವ ನಿರ್ಜೀವ ಎಲ್ಲ ವಸ್ತುಗಳು ನಮಗೆ ಪೂಜನೀಯ. ಈ ನೆಲದ ಇತಿಹಾಸ, ಈ ನೆಲದ ಸಂಸ್ಕೃತಿ, ಈ ನೆಲದ ಆದರ್ಶ ಪರಂಪರೆಗಳನ್ನು ತಮ್ಮ ಮುಂದಿಡುವಂತಹ ಸಣ್ಣ ಪ್ರಯತ್ನ ನಮ್ಮದು. ನಮ್ಮ ಇಂದಿನ ಸಾಂಸ್ಕೃತಿಕ ಸಮನ್ವಯದ ಮೊದಲ ಭಾಗದಲ್ಲಿ ಮಹಾಗಣಪತಿಯನ್ನು ಸ್ತುತಿಸಲು ಪುಷ್ಪಾಂಜಲಿಯೊಂದಿಗೆ ಬರಲಿರುವ ನಮ್ಮ ಶಾಲಾ ತಂಡಕ್ಕೆ ಜೋರಾದ ಚಪ್ಪಾಳೆಯನ್ನು ನೀಡುತ್ತಾ ಸರ್ವ ವಿಘ್ನ ನಿವಾರಕನಾದ ಆದಿದೇವ ಆದಿವಂದಿತ ನಿರ್ವಿಘ್ನಕಾರಿಯಾದ ಗಣಪತಿಯನ್ನು ಪುಷ್ಪಾಂಜಲಿಯೊಂದಿಗೆ ಸ್ತುತಿಸಲು ಬರುತ್ತಿದ್ದಾರೆ. ಇದೀಗ ನಮ್ಮ ಶಾಲಾ ಪುಷ್ಪಾಂಜಲಿ ತಂಡ ತಮ್ಮ ಮುಂದೆ. ಪುಷ್ಪಾಂಜಲಿ ಅಲ್ಲ, ಈ ಜಗದ ಸೃಷ್ಟಿಕರ್ತನಾದ ಬ್ರಹ್ಮದೇವನು ಅದೆಷ್ಟೋ ಜೀವರಾಶಿಗಳನ್ನು ಸೃಷ್ಟಿಸಿದ್ದಾನೆ. ಇವೆಲ್ಲವೂ ಪ್ರಕೃತಿಯ ಭಾಗಗಳೇ. ನಾವು ಈ ಭೂಮಿಯ ಮೇಲೆ ಜೀವಿಸುವಂತೆ ಚರಾಚರ ಜೀವರಾಶಿಗಳು ಈ ಭೂಮಿಯಲ್ಲಿ ಬದುಕುವ ಹಕ್ಕಿದೆ. ಇವೆಲ್ಲವನ್ನು ಹೊಂದಿಕೊಂಡು ಮನುಷ್ಯನು ಜೀವಿಸುತ್ತಾನೆ. ಸಕಲ ಜೀವಿಗಳಿಗೂ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ. ಸಕಲ ಜೀವಿಗಳಿಗೆ ಮನುಷ್ಯನಿಂದ ರಕ್ಷಣೆಯ ಅಗತ್ಯವಿದೆ. ಇದೊಂದು ವರ್ತುಲಾಕಾರ. ಪ್ರಕೃತಿಯ ಬೆಳವಣಿಗೆಯಲ್ಲಿ ಹಕ್ಕಿಗಳ ಪಾತ್ರ ಅಪಾರ. ಬಣ್ಣ ಬಣ್ಣದ ಗರಿಗಳಿಂದ, ಇಂಪಾದ ಹಾಡುಗಳಿಂದ ಮತ್ತು ಸ್ವಚ್ಛಂದವಾಗಿ ಹಾರಾಡುವ ದೃಶ್ಯದಿಂದ ಮಾನವನ ಮನಸ್ಸನ್ನು ಅನಾದಿ ಕಾಲದಿಂದಲೂ ಹಕ್ಕಿಗಳು ಸೆಳೆಯುತ್ತಲೇ ಇದೆ. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ. ಇದೀಗ ಹಕ್ಕಿಗಳ ಕಲರವದೊಂದಿಗೆ ನಮ್ಮ ಪುಟಾಣಿ ಮಕ್ಕಳ ನೃತ್ಯವನ್ನು ನೋಡೋಣವೇ, ಬನ್ನಿ. ಪಾಪ, ಈ ಹಕ್ಕಿಗೆ ಏನೋ ನೋವಾಗಿದಲ್ಲ. ಅಮ್ಮ ಅಮ್ಮ ಇಲ್ಲಿ ಬಾ. ಏನೋ ನಿಂದು, ಸ್ವಲ್ಪ ಮೆತ್ತಗೆ ಮಾತಾಡು. ಅಮ್ಮ ಇಲ್ಲಿ ನೋಡು, ಈ ಹಕ್ಕಿಗೆ ಏನೋ ಆಗಿದಮ್ಮ. ಪಾಪ ನೋಡಮ್ಮ. ಹಾ ಹಾ ಬಂದೆ. ಎಲ್ಲಿ ನೋಡು ಇಲ್ಲಿ. ಅಮ್ಮ ಮೆಲ್ಲನೆ ಹಿಡಿ ಆಯ್ತಾ ಅಮ್ಮ.
ಅಯ್ಯೋ ಪಾಪ, ಇದರ ಕಾಲು ನೋವಾಗಿದೆಯಾ? ಹ್ಞೂ ಹೌದು ಅಮ್ಮ, ಏನು ಮಾಡೋದು? ಹಾ, ಅದಕ್ಕೆ ಔಷಧಿ ಹಾಕೋಣ ಆಯ್ತಾ? ಸ್ವಲ್ಪ ಕಾಲಿಗೆ ಪೆಟ್ಟಾಗಿದೆ ಅಷ್ಟೇ, ಈಗ ಸರಿ ಆಗ್ತದೆ ಆಯ್ತಾ? ಹೇ ಅಮ್ಮ, ಹಕ್ಕಿ ಹಾರಿ ಹೋಯ್ತಮ್ಮ. ಅಮ್ಮ ನೀನೇನು ಡಾಕ್ಟ್ರ ಅಮ್ಮ? ಅದಿರ್ಲಿ, ಈ ಹಕ್ಕಿಗಳ ಮೇಲೆ ನಿನ್ಗೆ ಯಾಕೆಷ್ಟು ಪ್ರೀತಿ? ಅದಾ, ನಮ್ಮ ಶಿಶು ಮಂದಿರದಲ್ಲಿ ನಮ್ಮ ಮಾತಾಜಿ ನಾವು ತಿನ್ನಲು ತೆಗೆದುಕೊಂಡು ಹೋಗ್ತೇವಲ್ವಾ, ಆ ತಿಂಡಿಯಲ್ಲಿ ಸ್ವಲ್ಪ ಸ್ವಲ್ಪ ಹಕ್ಕಿಗಳಿಗೆ ತಿಂಡಿಯನ್ನು ನೀರನ್ನು ಹೊರಗಿಡುತ್ತೇವೆ. ಅದನ್ನು ಹಕ್ಕಿಗಳು ಬಂದು ತಿನ್ನುತ್ತವೆ. ಆಗ ನಮಗೆ ಖುಷಿಯಾಗ್ತದೆ. ಇದೇ ರೀತಿ ನಮ್ಮ ಮನೆಯಲ್ಲೂ ಇಡಬೇಕು ಅಂತ ಮಾತಾಜಿ ಹೇಳಿದ್ದಾರೆ. ಓಹೋ, ನಿಮ್ಮ ಶಾಲೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಅಂತ ನಿಮ್ಮ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಹಕ್ಕಿ ಡ್ಯಾನ್ಸ್ ಕೊಟ್ಟದ್ದು ಅಲ್ಲ? ಹಾ, ಈಗ ನಿಂಗೆ ಡ್ಯಾನ್ಸಿಗೆ ಹೋಗ್ಬೇಕಲ್ಲ, ಹೊರಡು ಹೊರಡು, ಹೊತ್ತಾಯ್ತಲ್ಲ, ಹೋಗುವ. ಹಾ, ನಾನು ಅಪ್ಪನ ಹತ್ರ ಹೇಳಿ ಬರ್ತೇನೆ. ಅಪ್ಪ, ನಾವು ಹೋಗಿ ಬರ್ತೇವೆ. ರಾಮ್ ರಾಮ್. ನೀವು ಮತ್ತೆ ಬನ್ನಿ ಆಯ್ತಾ ಅಪ್ಪ, ಬೇಗ ಬನ್ನಿ.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ತನ್ನ ಸ್ಥಾಪನೆಯ 100 ವರ್ಷಗಳನ್ನು ಪೂರೈಸಿದೆ. ಪೂಜನೀಯ ಡಾಕ್ಟರ್ ಕೇಶವ ಬಲಿರಾಮ ಹಡಗೇವಾರ್ ಅವರು 1982ರ ವಿಕ್ರಮ ಸಂವತ್ಸರದ ವಿಜಯದಶಮಿಯಂದು ಸೆಪ್ಟೆಂಬರ್ 27, 1925ರಲ್ಲಿ ನಾಗಪುರದಲ್ಲಿ ಸಂಘವನ್ನು ಸ್ಥಾಪಿಸಿದರು. ಇಡೀ ಹಿಂದೂ ಸಮಾಜವನ್ನು ಸಂಘಟಿಸುವುದು ಮತ್ತು ಹಿಂದುತ್ವದ ಅಡಿಪಾಯದ ಮೇಲೆ ನಮ್ಮ ರಾಷ್ಟ್ರವಾದ ಭಾರತವನ್ನು ಶಕ್ತಿಶಾಲಿ ಮತ್ತು ವೈಭವಯುತವಾಗಿಸುವ ಸಂಘದ ಉದ್ದೇಶವಾಗಿದೆ. ಪ್ರಕೃತಿ ಮಾತೆಯ ಗರ್ಭಾಂಬುದಿಯಲ್ಲಿ ಅದೆಷ್ಟು ವೈವಿಧ್ಯಮಯವಾದ ಪ್ರಾಣಿ ಪಕ್ಷಿಗಳ ಸೃಷ್ಟಿಯಾಗುತ್ತದೆ. ಅತ್ಯಂತ ದೊಡ್ಡ ಪ್ರಾಣಿಯಾದ ಆನೆಯು ಆಶ್ರಯವನ್ನು ಪಡೆದರೆ ಅತ್ಯಂತ ಚಿಕ್ಕ ಇರುವೆಯು ಜೀವಿಸುತ್ತದೆ. ಇವೆಲ್ಲವೂ ಪ್ರಕೃತಿಯ ಸಮತೋಲನದಲ್ಲಿ ಪಾತ್ರವಹಿಸುತ್ತದೆ. ಅದರಲ್ಲೂ ಅತ್ಯಂತ ಪರಿಶ್ರಮ ಜೀವಿಯಾದ ಶಿಸ್ತುಬದ್ಧ ಕೆಲಸಗಾರನಾದ ಇರುವೆಯಣ್ಣ ಅಂತೂ ನಮಗೆ ಬಹುದೊಡ್ಡ ಆದರ್ಶ ಪ್ರಾಣಿ. ನಾವೆಲ್ಲರೂ ಸರತಿ ಸಾಲಿನ ಪಾಠವನ್ನು, ಸಹಕಾರ ಮನೋಭಾವವನ್ನು, ಶ್ರಮದ ಮಹತ್ವವನ್ನು ಕಲಿತಿರುವುದು ಈ ಇರುವೆಯಿಂದಲೇ. ಸಂಘಟನ್ ಮೇ ಶಕ್ತಿ ಹೇ ಎನ್ನುವ ಧ್ಯೇಯ ವಾಕ್ಯಕ್ಕೆ ಈ ಇರುವೆ ರಾಯರೇ ಯಜಮಾನರು. ಆದ್ದರಿಂದ ಭವಿಷ್ಯದ ಚಿಂತನೆಯ ಪಾಠ ಮಾಡುವ ಸರಳ ಜೀವಿಯಾದರೂ ಬಹುದೊಡ್ಡ ಸಂದೇಶವನ್ನು ಕೊಡುವ ಇರುವೆಯ ಸಹಕಾರಕ್ಕೆ ನೃತ್ಯದ ಮೂಲಕ ಹೆಜ್ಜೆ ಹಾಕಲಿದ್ದಾರೆ 1ನೇ ತರಗತಿಯ ಪುಟಾಣಿಗಳು.
गजाननं भूत गणादि सेवितम् कपित्तजम्बू फलसार भक्षितम् उमासुतं शोक विनाशकारणं नमामि विघ्नेश्वर पाद पङ्कजम् झण्णकिट्टतां तद्धितां तद्धितां तज्जणकिटतगतां झणकिट झणकिटतां झणकिट झणकिटतग 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 झण्णकिट्टतां तद्धितां तद्धितां तज्जणकिटतगतां झणकिट झणकिटतां झणकिट झणकिटतगतां तां तां तद्धितां तधीं धीं धीं धण्डतां ततों तों तों झण्डुतां तनं नं नं तिमित्तां तदां तां तां तद्धितां तधीं धीं धीं धण्डतां ततों तों तों झण्डुतां तनं नं नं तिमित्तां तदां तां तां तद्धितां तधीं धीं धीं धण्डतां ततों तों तों झण्डुतां तनं नं नं तिमित्तां तदां तां तां तद्धितां तधीं धीं धीं धण्डतां ततों तों तों झण्डुतां तनं नं नं तिमित्तां तदधितां तदनुत्तां तजनुत्तां तदिमित्तां तदितत्तनत झणुतद्दिमित तदिङ्गिणतं तदिङ्गिणतं तदिङ्गिणत तदित्तां तदनुत्तां तजनुत्तां तदिमित्तां तदितत्तनत झणुतद्दिमित तदिङ्गिणतं तदिङ्गिणतं तदिङ्गिणत तझं 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 तनद्धनद्धनद्धनत्त झणु 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 झणुत्त दिमित् 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 दिमित्त तझं 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 तनद्धनद्धनद्धनत्त झणु 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 झणुत्त दिमित् 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 दिमित्त जं तरि किट तग जग तरि किट तगतां किट तग जग तरि किट तगतां जग तरि किट तगतां किट तगतां किट्टनंगु तग जं तरि किट तग जग तरि किट तगतां किट तग जग तरि किट तगतां जग तरि किट तगतां किट तगतां किट्टनंगु तग जं तरि किट तग जग तरि किट तगतां किट तग जग तरि किट तगतां जग तरि किट तगतां किट तगतां किट्टनंगु तगतां तारित झं तझं तरिता तदिमित किट तक तक तदिगिणतु तारित झं तझं तरिता तदिमित किट तक तक तदिगिणतु तारित झं तझं तरिता तदिमित किट तक तक तदिगिणतु तारित झं तझं
ತಾರಿತಜಂ ತಜಂ ತರೇತ ತದಿಮಿತ ಕಿಡದ ಕದ ಕದ ತದಿಗಿಣದು ತಾರಿತಜಂ ತಜಂ ತರಿತ ತದಿಮಿತ ಗಿಡದ ಕದ ಕದ ತದಿಗಿಣದು ತಾರಿತಜಂ ತಜಂ ತರಿತ ತದಿಮಿತ ಗಿಡದ ಕದ ತದಿಗಿಣದು ತಾರಿತಜಂ ತಜಂ ತರಿತ ತದಿಮಿತ ಗಿಡದ ಕದ ಕದ ತದಿಗಿಣದು ತಾರಿತಜಂ ತಜಂ ತರಿತ ತದಿಮಿತ ಗಿಡದ ಕದ ಕದ ತದಿಗಿಣದು ತಾರಿತಜಂ ತಜಂ ತರಿತ ತದಿಮಿತ ಗಿಡದ ಕದ ಕದ ತದಿಗಿಣದು ತಜಂ ತಗಜಂ ತಗಿಟಜಂ ತಗ ತಗಿಟಜಂ ತಗಿಟ ತಗದಿಗು ತದಿಗಿಣದು ತಜಂ ತಗಜಂ ತಗಿಟಜಂ ತಗ ತಗಿಟಜಂ ತಗಿಟ ತಗದಿಗು ತದಿಗಿಣದು ತರೀತ ದಣ 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 ತಜೋಣು ಜೋಣು ಜೋಣು ತದಿಮಿ ದಿಮಿ ದಿಮಿ ತಗಿಡ ತಗ ತರೀತ ದಣ 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 ತಜೋಣು ಜೋಣು ಜೋಣು ತದಿಮಿ ದಿಮಿ ದಿಮಿ ತಗಿಡ ತಗ ತರೀತ ದಣ ದಣ ತಜೋಣು ದಗುಂದರಿ ಗಿಡದಗ ತರೀತ ದಣ ದಣ ತಜೋಣು ದಗುಂದರಿ ಗಿಡದ ತದರಿತಾಂ ತದಂಡ ತಾಂ ತಜೋಣು ತಾಂ ತಗದಿಗು ಕಡದ ದರಗಡೋಂ ತಗದಿಗು ಕಡದ ದರಗಡೋಂ ತಗದಿಗು ಕಡದ ದರಗಡೋಂ ತಾರಿತಜಂ ತಜಂ ತರಿತ ತದಿಮಿತ ಗಿಡದ ಕದ ಕದ ತದಿಗಿಣದು ತದಿಮಿತ ಗಿಡದ ಕದ ಕದ ತದಿಗಿಣದು ತದಿಮಿತ ಗಿಡದ ಕದ ತದಿಗಿಣದು ತಾರಿತಜಂ ತಜಂ ತರಿತ ಮೂಷಿಕ ಮೂಷಿಕವಾಹನ ಮೋದಕ ಕಸ್ತ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ ಮೂಷಿಕವಾಹನ ಮೋದಕ ಕಸ್ತ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ ವಿಘ್ನ ವಿನಾಯಕ ಪಾದ ನಮಸ್ತೆ
ಜೈ ಶ್ರೀರಾಮ್. ಯೋಗ ಚಿತ್ತವೃತ್ತಿ ನಿರೋಧ ಎಂದರೆ ಚಿತ್ತದಲ್ಲಿ ಮೂಡುವ ನಕಾರಾತ್ಮಕ ಆಲೋಚನೆಯನ್ನು ತೆಗೆದು ಸಕಾರಾತ್ಮಕ ಚಿಂತನೆಯು ಮೂಡುವಲ್ಲಿ ಸಹಕಾರಿಯಾಗಿದೆ. ಯೋಗವು ಪ್ರಾಚೀನ ಭಾರತದಲ್ಲಿ ಉದ್ಭವಿಸಿದ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸವಾಗಿದ್ದು ಇದು ದೇಹ ಮತ್ತು ಮನಸ್ಸಿನ ಸಾಮರಸ್ಯಕ್ಕೆ ಒತ್ತು ನೀಡುತ್ತದೆ. ಯೋಗ ಎಂದರೆ ವ್ಯಾಯಾಮ ಅಲ್ಲ, ಇದು ವೈಯಕ್ತಿಕ ಪ್ರಜ್ಞೆಯನ್ನು ಸಾರ್ವತ್ರಿಕ ಪ್ರಜ್ಞೆಯೊಂದಿಗೆ ಬೆಸೆಯುವ ಪ್ರಕ್ರಿಯೆ. ಸಂಸ್ಕೃತ ಪದ ಯುಜ್ನಿಂದ ಬಂದ ಈ ಶಬ್ದವು ಸೇರುವುದು ಅಥವಾ ಒಗ್ಗೂಡುವುದು ಎಂದರ್ಥ. ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಎಂದರ್ಥ. ಯೋಗದ ಮೂಲ ಉದ್ದೇಶ ಆಸನಗಳಿಂದ ದೈಹಿಕ ಸ್ಥಿರತೆ, ಪ್ರಾಣಾಯಾಮದಿಂದ ಉಸಿರಾಟದ ನಿಯಂತ್ರಣ ಮತ್ತು ಧ್ಯಾನದಿಂದ ಮಾನಸಿಕ ಶಾಂತಿ ಪಡೆದು ಆರೋಗ್ಯಕರ ಜೀವನ ನಡೆಸುವ ಕಲೆಯಾಗಿದೆ. ಯೋಗದಲ್ಲಿ 4 ವಿಧಗಳಿವೆ. ಅವುಗಳೆಂದರೆ ಕರ್ಮಯೋಗ, ಭಕ್ತಿಯೋಗ, ರಾಜಯೋಗ ಮತ್ತು ಜ್ಞಾನಯೋಗ. ಇವೆಲ್ಲವೂ ಪರಮಾತ್ಮನಿಗೆ ಒಂದಾಗುವ ಮಾರ್ಗಗಳಾದರೆ ಹಠಯೋಗ ಎನ್ನುವುದು ಕೆಲವೊಂದು ಸಾಧನಗಳ ಮೂಲಕ ಮತ್ತು ವಿನ್ಯಾಸಗಳ ಮೂಲಕ ಯೋಗ ಸಾಧನ ಮಾಡುವ ವಿಧಾನವಾಗಿದೆ. ಇದರಲ್ಲಿ ಕೆಲವೊಂದು ಯೋಗ ಗುಚ್ಛಗಳನ್ನು ಮತ್ತು ಸಾಧನಗಳ ಮೂಲಕ ಯೋಗ ಪ್ರದರ್ಶನ ನೀಡಲು ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಿದ್ಧರಾಗಿ ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ
జడదని వదిలించరా శ్రీవాయులింగమై సంచరించరా అడుగడుగున తనదనుగున నిలిచి చలనమే కలిగించరా భస్మం చేసే అసురుడే అగ్నిలింగమై ప్రవికార వరదై ముంచై జలలింగమై ఘోరా బలమై వదమై సఫలమౌ భూలింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా విశ్వేశలింగమై కనికరించరా విలిఖితమునిక పరపర జరిగి అమృతమి కురిపించరా రామేశలింగమై మహిమ చూపరా పలు శుభములగని అభయముని లిఖితము సతతము అందించరా గ్రహణం నిధనం పాపరా కాళహస్తి లింగేశ్వర ప్రాణం నీవై ఆలింగనం మీరా జలలో కొలువై హరహరాత్మలింగమై నిలబడరా తుదివై గతివై సర్వజీవలోకేశ్వర రక్షించరా శివ శంకర హర హర శంకర జయ జయ శంకర దిగిరారా ప్రియతాండవ శంకర ప్రకట శుభంకర ప్రళయ భయంకర దిగిరారా శివ శివ హర హర జయ జయ దిగిరారా ప్రియతాండవ శంకర ప్రకట శుభంకర ప్రళయ భయంకర దిగిరారా ಭಾರತ ದೇಶದಿ ಮರಳಿ ನಡೆಯಲಿ ಶೌರ್ಯ ಸಾಹಸದರ್ಚನೆ ಹೆಮ್ಮೆ ಸಾರುತ್ತಾ ಚಿಮ್ಮಿ ಹೊಮ್ಮಲಿ ಸಿಂಹ ವಿಕ್ರಮ ಘರ್ಜನೆ ಭರತ ದೇಶದಿ ಮರಳಿ ನಡೆಯಲಿ ಶೌರ್ಯ ಸಾಹಸದರ್ಚನೆ ಹೆಮ್ಮೆ ಸಾರುತ್ತಾ ಚಿಮ್ಮಿ ಹೊಮ್ಮಲಿ ಸಿಂಹ ವಿಕ್ರಮ ಘರ್ಜನೆ ಪರಮ ಪುರುಷನ ರಾಮಚಂದ್ರನ ಸೂರ್ಯಕುಲ ಸಂತಾನರೇ ಶುದ್ಧ ರಕ್ತದ ಕ್ಷಾತ್ರ ತೇಜದ ಧೀರ ಪೌರುಷವಂತರೇ ಶೂರವೀರನು ಪೌರವಾರ್ಯನು ಶಕ್ತಿ ಬಿತ್ತಿಹ ನೆಲವಿದು ಪುರುಷ ಸಿಂಹನು ಪೃಥ್ವಿರಾಜನು ನೆತ್ತರಿತ್ತಿಹ ನಾಡಿದು ಭರತ ದೇಶದಿ ಮರಳಿ ನಡೆಯಲಿ ಶೌರ್ಯ ಸಾಹಸದರ್ಚನೆ ಹೆಮ್ಮೆ ಸಾರುತ್ತಾ ಚಿಮ್ಮಿ ಹೊಮ್ಮಲಿ ಸಿಂಹ ವಿಕ್ರಮ ಘರ್ಜನೆ ಮಾನಕ್ಕಾಗಿಯೇ ಬಾಳಿ ಬದುಕಿದ ಜಾತಿವಂತರ ತೌರಿದು ಮಾತೆಗಾಗಿಯೇ ಬಲಿಯ ನೀಡಿದ ನೀತಿವಂತರ ನೆಲೆಯಿದು ತುಂಡು ಭೂಮಿಗೆ ಕೋಡಿ ನೆತ್ತರ ಹರಿಸಿದೊಡೆಯರ ಬೀಡಿದು ಮಣ್ಣಿಗಾಗಿಯೇ ಮಣ್ಣುಗೂಡಿದ ತ್ಯಾಗಿ ಮಕ್ಕಳ ಮನೆಯಿದು ಭರತ ದೇಶದಿ ಮರಳಿ ನಡೆಯಲಿ ಶೌರ್ಯ ಸಾಹಸದರ್ಚನೆ ಹೆಮ್ಮೆ ಸಾರುತ್ತಾ ಚಿಮ್ಮಿ ಹೊಮ್ಮಲಿ ಸಿಂಹ ವಿಕ್ರಮ ಘರ್ಜನೆ ದವಸ ಧಾನ್ಯದಿ ನೀರು ನೆಲದಲ್ಲಿ ಕೆಚ್ಚಿನಚ್ಚರಿ ತುಂಬಿದೆ ದೇಶವಿದರಳು ಗಾಳಿ ಬೆಳಕೊಳು ಸಚ್ಚರಿತೆ ಬೇರೂರಿದೆ ಇಲ್ಲಿ ಜನಿಸಿದ ಹುಲ್ಲೆ ಹಸುಗಳು ಹುಲಿಯ ಹೆದರಿಸಬಲ್ಲವು ಜನರನ್ನೆದುರಿಸೆ ಬೆದರದಿರುವುದೇ ತುಂಬಿದಿ ಜಗವೆಲ್ಲವೂ ಭರತ ದೇಶದಿ ಮರಳಿ ನಡೆಯಲಿ ಶೌರ್ಯ ಸಾಹಸದರ್ಚನೆ ಹೆಮ್ಮೆ ಸಾರುತ್ತಾ ಚಿಮ್ಮಿ ಹೊಮ್ಮಲಿ ಸಿಂಹ ವಿಕ್ರಮ ಘರ್ಜನೆ ಒಂದೇ ಮಾತೆಯ ಹಿಂದೂ ಮಕ್ಕಳು ಬಂಧು ಭಾವವ ಹೊಂದಿರೆ ದಾಸ್ಯದೊಡಲೊಳು ಮೇಲಕ್ಕೆದ್ದಿರಲು ಅರುಣ ಕಾಂತಿಯ ಹೊಂದಿರೆ ಹೇಳಿರೇಳಿರಿ ಸಹಜ ರೂಪದ ಶೌರ್ಯ ದುರಿಮೈ ತಾಳಿರಿ ವಿಶ್ವದೊಡೆಯರದಾರು ಎನ್ನುವ ಪ್ರಶ್ನೆಗುತ್ತರ ಹೇಳಿರಿ ಭರತ ದೇಶದಿ ಮರಳಿ ನಡೆಯಲಿ ಶೌರ್ಯ ಸಾಹಸದರ್ಚನೆ
ಹೆಮ್ಮೆ ಸಾರುತ್ತಾ ಚಿಮ್ಮಿ ಹೊಮ್ಮಲಿ ಸಿಂಹ ವಿಕ್ರಮ ಗರ್ಜನೆ ಭರತ ದೇಶದಿ ಮರಳಿ ನಡೆಯಲಿ ಶೌರ್ಯ ಸಾಹಸದರ್ಚನೆ ಹೆಮ್ಮೆ ಸಾರುತ್ತಾ ಚಿಮ್ಮಿ ಹೊಮ್ಮಲಿ ಸಿಂಹ ವಿಕ್ರಮ ಗರ್ಜನೆ ಶಿವಾಲಯ ವರ ಹಿಮಾಲಯ ಜ್ವಲಿಸು ಒಡಲಿನ ಜ್ವಾಲಯ ಹಿರಿಮೆ ಮಹಿಮೆಯ ಓ ನಗಾಧಿಪ ದಹಿಸು ನಾಡಿನ ವೈರಿಯ ವರ ಶಿವಾಲಯ ವರ ಹಿಮಾಲಯ ಜ್ವಲಿಸು ಒಡಲಿನ ಜ್ವಾಲಯ ಹಿರಿಮೆ ಮಹಿಮೆಯ ಓ ನಗಾಧಿಪ ದಹಿಸು ನಾಡಿನ ವೈರಿಯ ಸತ್ತು ಮಲಗುತ ನೆತ್ತರಿತ್ತರು ಎನಿತೋ ಸಾಸಿರ ಯೋಧರು ತಮ್ಮ ನೆಲದೊಳೆ ಹೆಮ್ಮೆ ಛಲದೊಳೆ ಮಾತೆಗರ್ಪಿತರಾದರು ಅತ್ತ ಹೆಣ್ಣಿನ ಕಣ್ಣ ನೀರಿದೆ ಹೆತ್ತ ಒಡಲದು ಚೀರಿದೆ ಸುರಿದ ನೆತ್ತರ ಸೇಡಿನುತ್ತರ ನೀಡಿರೆನ್ನುತ ನರಳಿದೆ ನೀಡಿರೆನ್ನುತ ನರಳಿದೆ ವರ ಶಿವಾಲಯ ವರ ಹಿಮಾಲಯ ಜ್ವಲಿಸು ಒಡಲಿನ ಜ್ವಾಲಯ ಹಿರಿಮೆ ಮಹಿಮೆಯ ಓ ನಗಾಧಿಪ ದಹಿಸು ನಾಡಿನ ವೈರಿಯ ವೀರದಾಹಿರನೊಡನೆ ಬಾಳಿದ ಸಿಂಧು ದೇಶದೊಳಡಗಿದ ಖಡ್ಗ ಬಂಧುವೆ ಸೀಳು ದಾಸ್ಯವ ಏಳು ಮೇಲಕ್ಕೆ ನೆಗೆಯುತ್ತ ಪೃಥ್ವಿರಾಜನ ಸಮರ ಸಿಂಹನ ಉಡಿಮ್ಲೇಚ್ಛರ ಕಡಿಯುತ್ತ ಮೆರೆದ ಲೋಹವೇ ದಾಹ ನಿನ್ನದು ತಣಿವ ಕ್ಷಣವಿದೋ ಬಂದಿದೆ ತಣಿವ ಕ್ಷಣವಿದೋ ಬಂದಿದೆ ವರ ಶಿವಾಲಯ ವರ ಹಿಮಾಲಯ ಜ್ವಲಿಸು ಒಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓ ನಗಾಧಿಪ ದಹಿಸು ನಾಡಿನ ವೈರಿಯ ದಹಿಸು ನಾಡಿನ ವೈರಿಯ ದಹಿಸು ನಾಡಿನ ವೈರಿಯ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಮಂಗಳಾಯತನೋ ಹರಿ 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 चरणकमलमिह मनसि लसतु मम नित्यम् गरुडगमन
कमलमिह मनसि लसतु मम नित्यं मनसि लसतु मम नित्यं मम तापमपा गुरुदेव मम पापमपा गुरुदेव मम तापमपा गुरुदेव मम पापमपा गुरुदेव जलजनयन विधिनमुचिहरण मुख विबुध विनुत पद पद्मा जलजनयन विधिनमुचिहरण मुख विबुध विनुत पद पद्मा विबुध विनुत पद पद्मा मम तापमपा गुरुदेव मम पापमपा गुरुदेव मम तापमपा गुरुदेव मम पापमपा गुरुदेव भुजगशयन भव मदन जनक मम जनन मरण भयहारी भुजगशयन भव मदन जनक मम जनन मरण भयहारी जनन मरण भयहारी मम तापमपा गुरुदेव मम पापमपा गुरुदेव मम तापमपा गुरुदेव मम पापमपा गुरुदेव शङ्खचक्रधर दुष्टदैत्यहर सर्वलोकशरणा शङ्खचक्रधर दुष्टदैत्यहर सर्वलोकशरणा सर्वलोकशरणा मम तापमपा गुरुदेव मम पापमपा गुरुदेव मम तापमपा गुरुदेव मम पापमपा गुरुदेव अगणित गुणगण अशरण शरणद विदलित सुररिपुजाला अगणित गुणगण अशरण शरणद विदलित सुररिपुजाला विदलित सुररिपुजाला मम तापमपा गुरुदेव मम पापमपा गुरुदेव मम तापमपा गुरुदेव मम पापमपा गुरुदेव भक्तवर्यमिह भूरि करुणया पाहि भारती तीर्थम् भक्तवर्यमिह भूरि करुणया पाहि भारती तीर्थम् पाहि भारती तीर्थम् मम तापमपा गुरुदेव मम पापमपा गुरुदेव मम तापमपा गुरुदेव मम पापमपा गुरुदेव गरुडगमन तव चरणकमलमिह मनसि लसतु मम नित्यं
गरुडगमन तव चरणकमलमिह मनसि लसतु मम नित्यं मनसि लसतु मम नित्यं मम तापमपाकुरु देव मम पापमपाकुरु देव 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 हरि हरि ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ತನ್ನ ಸ್ಥಾಪನೆಯ 100 ವರ್ಷಗಳನ್ನು ಪೂರೈಸಿದೆ. ಪೂಜನೀಯ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವಾರ್ ಅವರು 1982ರ ವಿಕ್ರಮ ಸಂವತ್ಸರದ ವಿಜಯದಶಮಿಯಂದು ಸೆಪ್ಟೆಂಬರ್ 27, 1925 ಮಹಾರಾಷ್ಟ್ರದ ನಾಗಪುರದಲ್ಲಿ ಸಂಘವನ್ನು ಸ್ಥಾಪಿಸಿದರು. ಇಡೀ ಹಿಂದೂ ಸಮಾಜವನ್ನು ಸಂಘಟಿಸುವುದು ಮತ್ತು ಹಿಂದುತ್ವದ ಅಡಿಪಾಯದ ಮೇಲೆ ನಮ್ಮ ರಾಷ್ಟ್ರವಾದ ಭಾರತವನ್ನು ಶಕ್ತಿಶಾಲಿ ಮತ್ತು ವೈಭವಯುತವಾಗಿಸುವುದು ಸಂಘದ ಉದ್ದೇಶ. ಈ ಪ್ರಮುಖ ಕಾರ್ಯಕ್ಕೆ ಪ್ರತಿಭಾನ್ವಿತ ಮತ್ತು ಸಮರ್ಪಿತ ಕೆಲಸಗಾರರ ಅಗತ್ಯವಿತ್ತು. ಅಂತಹ ಕಾರ್ಯಕರ್ತರನ್ನು ಬೆಳೆಸಲು ಡಾಕ್ಟರ್ ಹೆಡಗೇವಾರ್ ಅವರ ಸರಳ ಆದರೆ ಪರಿಣಾಮಕಾರಿಯಾದ ದೈನಂದಿನ ಶಾಖಾ ಪದ್ಧತಿಯನ್ನು ವಿಕಸಿತಗೊಳಿಸಿದರು. ಈ ಉದ್ದೇಶವನ್ನು ಸಾಧಿಸಲು ಸಂಘದ ಸ್ವಯಂ ಸೇವಕರು ಕೇವಲ 100 ವರ್ಷಗಳಿಂದ ಸಾಮಾಜಿಕ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸಕ್ರಿಯರಾಗಿದ್ದಾರೆ ಮತ್ತು ಶ್ರಮಿಸುತ್ತಿದ್ದಾರೆ. ಈ ಪ್ರಯಾಣವು ಒಂದು ಆಸಕ್ತಿದಾಯಕ ಕಥೆ. ಸಂಘವು ಅಪಹಾಸ್ಯ ಮತ್ತು ವಿರೋಧದ ಹಾದಿಯನ್ನು ಜಯಿಸಿದೆ ಮತ್ತು ಸ್ವೀಕಾರ ಮತ್ತು ಬೆಂಬಲವನ್ನು ಪಡೆಯುವ ಹಂತವನ್ನು ತಲುಪಿದೆ. ಇಂದು ಸಂಘದ ಕಾರ್ಯವು ದೂರದವರೆಗೆ ತಲುಪಿದೆ, ಎಲ್ಲ ಕ್ಷೇತ್ರಗಳನ್ನು ತಲುಪಿದೆ ಮತ್ತು ಪರಿಣಾಮಕಾರಿಯಾಗಿದೆ. 51,740 ಸ್ಥಳಗಳಲ್ಲಿ 83,129 ದೈನಂದಿನ ಶಾಖೆಗಳು ಮತ್ತು ಇನ್ನೂ 26,460 ಸ್ಥಳಗಳಲ್ಲಿ 32,147 ಸಾಪ್ತಾಹಿಕ ಮಿಲನ್ಗಳ ಮೂಲಕ ಸಂಘದ ಕಾರ್ಯವು ರಾಷ್ಟ್ರವ್ಯಾಪಿ ವಿಸ್ತರಿಸಿದೆ ಮತ್ತು ಇಂದು ಬೆಳೆಯುತ್ತಲೇ ಇವೆ. ಸ್ವಯಂ ಸೇವಕರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಾಮಾಜಿಕ ಸಮಸ್ಯೆಗಳನ್ನು ಮತ್ತು ಸವಾಲುಗಳನ್ನು ಪರಿಹರಿಸುವಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಂದು ಸಮಾಜದ ಬೆಂಬಲಗಳೊಂದಿಗೆ ಸಂಘದ ಸ್ವಯಂ ಸೇವಕರು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಆರೋಗ್ಯ, ಶಿಕ್ಷಣ, ಸಂಸ್ಕಾರ ಮತ್ತು ಸ್ವಾವಲಂಬನೆಯ ಕ್ಷೇತ್ರಗಳಲ್ಲಿ ಕುರಿತು 1,29,000ಕ್ಕೂ ಹೆಚ್ಚು ಸೇವಾ ಕಾರ್ಯಗಳನ್ನು ನಡೆಸುತ್ತಿದ್ದಾರೆ. ಸಾಮಾಜಿಕ ಪರಿವರ್ತನೆಯ ಈ ಪ್ರಯತ್ನಗಳಿಗೆ ಸಮಾಜದಿಂದ ಅಪಾರ ಸಹಕಾರ ಮತ್ತು ಬೆಂಬಲ ಸಿಗುತ್ತಿದೆ. ಸಂಘದ ಸ್ವಯಂ ಸೇವಕರು ತಮ್ಮ ಕುಟುಂಬಗಳಲ್ಲಿ ಸಂಘದ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಸಮಾಜಾನುಕೂಲ ಬದಲಾವಣೆಗಳನ್ನು ತರಲು ಪ್ರಯತ್ನಿಸಿರುತ್ತಾರೆ. ಸಾಮಾಜಿಕ ಪರಿವರ್ತನೆಗಾಗಿ ವ್ಯಾಪಕ ಪ್ರಮಾಣದಲ್ಲಿ ಚಟುವಟಿಕೆಗಳನ್ನು ನಡೆಸಿರುತ್ತಾರೆ. ಶತಮಾನದ ವರ್ಷದಲ್ಲಿ 5 ಪ್ರಮುಖ ವಿಷಯಗಳ ಕುರಿತು ಸಮಾಜದಲ್ಲಿ ಬದಲಾವಣೆಯನ್ನು ತರಲು ಪ್ರಯತ್ನಿಸಲಾಗುವುದು. ಅದು ಸಾಮಾಜಿಕ ಸಾಮರಸ್ಯ, ಪರಿಸರ ಸಂರಕ್ಷಣೆ, ಕುಟುಂಬ ಪ್ರಬೋಧನ, ಸ್ವದೇಶಿ ಜೀವನ ಶೈಲಿ ಹಾಗೂ ನಾಗರಿಕ ಶಿಷ್ಟಾಚಾರ. ಇಂದಿನ ಸನ್ನಿವೇಶಗಳಲ್ಲಿ ಇವೆಲ್ಲವೂ ಅತ್ಯಗತ್ಯ. ಶತಮಾನ ವರ್ಷದ ನಂತರವೂ ಈ ಚಟುವಟಿಕೆಗಳು ಮುಂದುವರಿಯುತ್ತಲೇ ಇರುತ್ತವೆ. ಪ್ರಸ್ತುತ ಸನ್ನಿವೇಶವನ್ನು ನೋಡಿದರೆ ಭಾರತದ ಭವಿಷ್ಯವು ಉಜ್ವಲವಾಗಿ ಕಾಣುತ್ತದೆ. ಆದರೆ ಅನೇಕ ಸವಾಲುಗಳು ಸಹ ಮುಂದಿವೆ. ಸಮಾಜವು ಈ ಸವಾಲುಗಳನ್ನು ಸಂಘಟಿತ ರೀತಿಯಲ್ಲಿ ಎದುರಿಸಬೇಕು. ಆಗ ಮಾತ್ರ ಬಲಿಷ್ಠ ಭಾರತವಾಗುತ್ತದೆ. ಸಂಘದ ಶತಮಾನದ ಈ ವರ್ಷದಲ್ಲಿ ಸ್ವಯಂ ಸೇವಕರು ವರ್ಷವಿಡೀ ವಿವಿಧ ಕಾರ್ಯಕ್ರಮಗಳ ಮೂಲಕ ಸಮಾಜದೊಂದಿಗೆ ಸಂಪರ್ಕ ಸಾಧಿಸಿರುತ್ತಾರೆ. ಈ ಉದ್ದೇಶಕ್ಕಾಗಿ ವಿಜಯದಶಮಿ ಉತ್ಸವ, ವ್ಯಾಪಕ ಮನೆ ಸಂಪರ್ಕ, ಹಿಂದೂ ಸಮ್ಮೇಳನಗಳು, ಸಾಮಾಜಿಕ ಸಭೆಗಳು, ಸಾಮಾಜಿಕ ಸಾಮರಸ್ಯ ಸಭೆಗಳು ಮತ್ತು ಯುವಜನರ ಕಾರ್ಯಗಳನ್ನು ನಡೆಸಲಾಗುತ್ತಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಆರಂಭವಾಗಿ 100 ವರ್ಷಗಳು ಸಂದಿವೆ.
ಸಮಗ್ರ ಹಿಂದೂ ಸಮಾಜವನ್ನು ಸಂಘಟಿಸುವ ಉದ್ದೇಶವನ್ನು ಇರಿಸಿಕೊಂಡು ಮೊನ್ನೆ ವಿಜಯದಶಮಿಗೆ ಸರಿಯಾಗಿ 100 ವರ್ಷಗಳ ಹಿಂದೆ ಅಂದರೆ 1925 ಸೆಪ್ಟೆಂಬರ್ ತಿಂಗಳ 27ನೇ ತಾರೀಕಿನಂದು ವಿಜಯದಶಮಿಯ ಶುಭ ದಿನದಂದು ಸಂಘವು ಆರಂಭವಾಯಿತು. ಆರಂಭದ ದಿನಗಳಿಂದಲೇ ಸಮಾಜದ ಸಹಕಾರ ಮತ್ತು ಸಹಯೋಗವು ಸಂಘಕ್ಕೆ ಲಭಿಸಿದೆ. ಪ್ರತಿದಿನ ಸಂಜೆ ಮುಂಜಾನೆಗಳಲ್ಲಿ ನಡೆಯುವ ಶಾಖೆಗಳಲ್ಲಿ ಬಾಲಕರು, ತರುಣರು ಮಾತ್ರವಲ್ಲದೆ ಪ್ರೌಢರು ಭಾಗವಹಿಸಿ ವಿವಿಧ ರೀತಿಯ ಶಾರೀರಿಕ, ಬೌದ್ಧಿಕ ಚಟುವಟಿಕೆಗಳನ್ನು ನಡೆಸುತ್ತಾರೆ. ಅಲ್ಲಿ ದೊರಕಿದ ಸಂಸ್ಕಾರದ ಪರಿಣಾಮವಾಗಿ ಸ್ವಯಂ ಸೇವಕರಲ್ಲಿ ಆಗಿರುವ ಸಕಾರಾತ್ಮಕ ಪರಿವರ್ತನೆಯನ್ನು ಗಮನಿಸಿದ ಸಮಾಜವು ಸಹಜವಾಗಿ ಸಂಘವನ್ನು ಒಪ್ಪಿಕೊಳ್ಳುತ್ತಿದೆ. ಕಳೆದ 1 ಶತಮಾನದಿಂದ ಸಾಗುತ್ತಿರುವ ಈ ಸಂಘ ಯಾತ್ರೆಯನ್ನು ಕಂಡಿರುವ ಕಾರಣ ಸಮಾಜವು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿಯೂ ಸಂಘದೊಂದಿಗೆ ಜೋಡಿಕೊಳ್ಳುವ ಉತ್ಸಾಹವನ್ನು ತೋರುತ್ತದೆ. ಸುದೀರ್ಘ ಇತಿಹಾಸವುಳ್ಳ ಈ ಸಂಘಟನೆಯ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಅದರ ಸಂಸ್ಥಾಪಕರಾದ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವಾರ್ ಬಗ್ಗೆ ಅತ್ಯಗತ್ಯವಾಗಿ ನಾವು ತಿಳಿದುಕೊಳ್ಳಲೇಬೇಕಾಗಿದೆ. ಡಾಕ್ಟರ್ ಹೆಡಗೇವಾರ್ ರವರು ಜನ್ಮಜಾತ ದೇಶಭಕ್ತರಾಗಿದ್ದಾರೆ. ಭಾರತೀಯರನ್ನು ಗುಲಾಮರನ್ನಾಗಿಸಿದ ಆಂಗ್ಲರ ಬಗ್ಗೆ ಎಳೆ ವಯಸ್ಸಿನಲ್ಲಿಯೇ ಅವರಿಗೆ ತೀವ್ರವಾದ ಆಕ್ರೋಶವಿತ್ತು. ಶಾಲಾ ವಿದ್ಯಾರ್ಥಿಯಾಗಿದ್ದ ದಿನಗಳಲ್ಲಿಯೇ ಅದು ವಿವಿಧ ರೀತಿಯಲ್ಲಿ ಪ್ರಕಟಗೊಂಡಿದ್ದೂ ಇದೆ. ಸ್ವಾಮಿ ವಿವೇಕಾನಂದರು 2 ವರ್ಷಗಳ ಕಾಲ ಭಾರತದಾದ್ಯಂತ ಸಂಚರಿಸಿ 1893ರಲ್ಲಿ ಅಮೆರಿಕಾ ದೇಶಕ್ಕೆ ತೆರಳಿದರು. 4 ವರ್ಷಗಳ ಕಾಲ ಅಮೆರಿಕ ಮತ್ತು ಯುರೋಪ್ ದೇಶಗಳಲ್ಲಿ ಪ್ರವಾಸ ಮಾಡಿದರು. 1897ರಲ್ಲಿ ಭಾರತಕ್ಕೆ ಹಿಂದಿರುಗಿದ ಅವರು ತಮ್ಮ ಸುದೀರ್ಘ ಯಾತ್ರೆಯ ಅನುಭವದ ಆಧಾರದಲ್ಲಿ ದೇಶದ ಉನ್ನತಿಯನ್ನು ಗಮನದಲ್ಲಿರಿಸಿ ಭಾರತೀಯರಿಗೆ 3 ಸೂತ್ರಗಳನ್ನು ನೀಡಿದರು. ಅವುಗಳು ಸಮಾಜವನ್ನು ಸಂಘಟಿಸಬೇಕು, ವ್ಯಕ್ತಿ ನಿರ್ಮಾಣಕ್ಕೆ ಸೂಕ್ತವಾದ ಕಾರ್ಯಪದ್ಧತಿಯೊಂದಿಗೆ ವಿಕಾಸಗೊಳಿಸಬೇಕು, ಮುಂಬರುವ ಕೆಲವು ವರ್ಷಗಳ ಕಾಲ ಭಾರತೀಯರೆಲ್ಲರೂ ಒಂದೇ ದೇವತೆಯನ್ನು ಅಂದರೆ ಕೇವಲ ಭಾರತ ಮಾತೆಯನ್ನು ಮಾತ್ರ ಆರಾಧನೆ ಮಾಡುವಂತಾಗಬೇಕು ಎಂಬುದು ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವೂ ಸಹ ಈ 3 ಸೂತ್ರಗಳನ್ನು ಸಾಕಾರಗೊಳಿಸುವ ಪ್ರಯತ್ನವೇ ನಡೀತಾ ಇದೆ. ಸಮಾಜದ ಹಿತದ ಕೆಲಸಗಳಿಗೆ ಸಮಾಜದಿಂದಲೇ ಧನ ಸಂಗ್ರಹ ಮಾಡುವ ಪರಂಪರೆ ಬಹಳ ಹಿಂದಿನಿಂದಲೂ ಭಾರತದಲ್ಲಿದೆ. ಆದರೆ ಸಂಘ ಕಾರ್ಯ ಎಂದರೆ ರಾಷ್ಟ್ರ ಕಾರ್ಯ. ಅದು ನನ್ನದೇ ಕರ್ತವ್ಯ. ಅದಕ್ಕಾಗಿ ಸಮಾಜದಿಂದ ಹಣ ಪಡೆದುಕೊಳ್ಳಬಾರದು. ಗುರುದಕ್ಷಿಣೆ ರೂಪದಲ್ಲಿ ಸ್ವಯಂ ಸೇವಕರು ಅರ್ಪಿಸಿದ ಹಣದಿಂದಲೇ ಸಂಘ ಕಾರ್ಯ ನಡೆಸಬೇಕು ಎಂಬ ಅದ್ಭುತ ಪರಿಕಲ್ಪನೆಯನ್ನು ಡಾಕ್ಟರ್ ಜಿ ಅವರು ಸ್ವಯಂ ಸೇವಕರ ಮುಂದಿರಿಸಿದರು. ಸಂಘದಲ್ಲಿ ಅಂದು ಆರಂಭವಾದ ಗುರುದಕ್ಷಿಣಾ ಪದ್ಧತಿ ಇಂದು ಮುಂದುವರೆದಿದೆ. ಒಬ್ಬ ಶ್ರೇಷ್ಠ ಆದರ್ಶ ವ್ಯಕ್ತಿಯನ್ನು ಗುರುವಾಗಿ ಸ್ವೀಕರಿಸುವ ಪದ್ಧತಿ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಇದೆ. ಆದರೆ ಸಂಘವು ಸಂಪೂರ್ಣ ಸಮಾಜದ ಸಂಘಟನೆ ಮಾಡಲು ಹೊರಟಿದೆ. ಹಾಗಾಗಿ ವ್ಯಕ್ತಿಯ ಬದಲು ವಿಚಾರವೇ ನಮ್ಮ ಗುರುವಾಗಬೇಕು. ಅತ್ಯಂತ ಪ್ರಾಚೀನವಾದ ಹಿಂದೂ ಸಮಾಜದ ಗುರು ಸ್ಥಾನದಲ್ಲಿ ಅಷ್ಟೇ ಪ್ರಾಚೀನವಾದ ಮತ್ತು ಹಿಂದುತ್ವವನ್ನು ಪ್ರತಿಪಾದಿಸುವ ಪ್ರತೀಕವಿರಬೇಕು ಎಂಬುದನ್ನು ಗಮನವಿರಿಸಿ ಸಂಘವು ಭಗವಧ್ವಜವನ್ನು ಗುರುವಾಗಿ ಸ್ವೀಕರಿಸಿದೆ. ಇದೀಗ ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳೆಲ್ಲರನ್ನು ನಮ್ಮ ವಿದ್ಯಾರ್ಥಿಗಳು ಚೆಂಡೆ ವಾದನದೊಂದಿಗೆ ವೇದಿಕೆಯತ್ತ ಬರಮಾಡಿಕೊಳ್ಳುತ್ತಿದ್ದಾರೆ. ನಾವೆಲ್ಲ ಎದ್ದು ನಿಂತು ಎಲ್ಲ ಅಭ್ಯಾಗತರಿಗೂ ಗೌರವಪೂರ್ವಕ ಸ್ವಾಗತ ಬಯಸೋಣ. ಅಭ್ಯಾಗತರೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ನಮ್ಮ ಪಯಣವು ನಿರಂತರವಾಗಿರಲಿ. ಇದಕ್ಕೆ ಸರ್ವಶಕ್ತನಾದ ಭಗವಂತನ ಅನುಗ್ರಹವು ಸದಾ ನಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತಾ ಈ ಶುಭ ಸಮಯದಲ್ಲಿ ದೀಪ ಬೆಳಗುವ ಮೂಲಕ ನಮ್ಮ ವಿದ್ಯಾಸಂಸ್ಥೆಯ ಸಂಭ್ರಮಕ್ಕೆ ಇದೀಗ ದೀಪ ಪ್ರಜ್ವಲನೆಯ ಮೂಲಕ ಚಾಲನೆಯನ್ನು ನೀಡಲಿದ್ದೇವೆ. ಅಭ್ಯಾಗತರಾದ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ಸದಸ್ಯರು
ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ. ಇವರು दीप ज्योति जनार्दनः दीपो हरतु मे पापं दीप ज्योति नमोऽस्तु ते शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मज्योति नमोऽस्तु ते आत्मज्योति प्रदीप्ताय ब्रह्मज्योति नमोऽस्तु ते ब्रह्मज्योति प्रदीप्ताय गुरुज्योति नमोऽस्तु ते. ಸಭಾ ಕಾರ್ಯಕ್ರಮದ ಎಲ್ಲ ಅಭ್ಯಾಗತರು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಮ್ರ ವಿನಂತಿ. ನಮ್ಮ ಶಾಲಾ ಅಧ್ಯಕ್ಷರು, ಸಂಚಾಲಕರು, ಪ್ರೌಢ ಮತ್ತು ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಗಳು, ಶಾಲಾ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು, ಶಾಲಾ ಮಾತೃಭಾರತಿ ಸಮಿತಿ ಅಧ್ಯಕ್ಷರು, ಶಾಲಾ ಅನ್ನಪೂರ್ಣ ಕಾರ್ಯಕಾರಿಣಿ ಸಮಿತಿ ಅಧ್ಯಕ್ಷರು ಇವರೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅತಿಥಿ ದೇವೋ ಭವ. ಅತಿಥಿಗಳನ್ನು ದೇವರಂತೆ ಗೌರವಿಸಿ ಸತ್ಕರಿಸುವುದು ನಮ್ಮ ಸಂಸ್ಕೃತಿ. ಆರತಿ ಮಾಡಿ ತಿಲಕವಿಡುವುದರ ಮೂಲಕ ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲ ಗಣ್ಯರು ವೇದಿಕೆಯಲ್ಲಿರುವ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂಸ್ಥೆಯ ಹೊಂಗಿರಣ ಕಾಂತಿಗೆ ಉತ್ತಮ ಆಡಳಿತ ಮಂಡಳಿ, ರಾಷ್ಟ್ರ ಸೇವಕರು, ಸಜ್ಜನ ಪೋಷಕ ಬಂಧುಗಳು, ನಿಸ್ವಾರ್ಥ ಪ್ರಾಮಾಣಿಕ ಶಿಕ್ಷಕ ಬಂಧುಗಳ ಜ್ಞಾನಧಾರೆಯ ಬಗೆಯೂ ಕೇವಲ ಭೌತಿಕ ಕಟ್ಟಡದ ಶಾಲೆ ಎನಿಸದೆ ಜೀವಂತಿಕೆಯನ್ನು ತುಂಬುವ ಕನ್ನಡ ಅಭಿಮಾನದ ನಾಡಿನ ನಲ್ಮೆಯ ವಿದ್ಯಾರ್ಥಿಗಳಿಂದ ಈ ವಿದ್ಯಾಸಂಸ್ಥೆಯು ಇಂದು ಜಿಲ್ಲೆ, ರಾಜ್ಯ, ರಾಷ್ಟ್ರಮಟ್ಟದಲ್ಲೂ ಗುರುತಿಸಲ್ಪಟ್ಟು ಅನುಸರಣೀಯವಾಗಿ ಆದರ್ಶದ ಸಾಧನೆಯ ಹಾದಿಯಲ್ಲಿ ಸಾಗುತ್ತಿದೆ. ರಾಷ್ಟ್ರೀಯತೆ, ಸನಾತನ ಸಂಸ್ಕೃತಿಯ ಮೌಲ್ಯವನ್ನು ಎತ್ತಿ ಹಿಡಿಯುತ್ತಾ ಮೌಲ್ಯ ಶಿಕ್ಷಣವನ್ನು ಬಿತ್ತರಿಸುತ್ತಾ ಸಂಗೀತ, ಸಾಹಿತ್ಯ, ಜನಪದ ಸಂಸ್ಕೃತಿ, ಜನಾಂಗದ ಅಭಿಮಾನದ ವಿದ್ಯಾಸಂಸ್ಥೆ ಎನಿಸಿದುದು ನಮ್ಮ ಅಭಿಮಾನ. ಇದೀಗ ಶ್ರೀದೇವರ ಸ್ತುತಿ ನಮ್ಮ ವಿದ್ಯಾರ್ಥಿಗಳಿಂದ. ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवांसस्थनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्ठनेमिः स्वस्ति नो बृहस्पतिर्दधातु. ॐ शान्तिः शान्तिः शान्तिः. देवी पुरे शारदे वरदे देवी पुरे शारदे वरदे संगीत साहित्य कला प्रमोदे संगीत साहित्य कला प्रमोदे देवी पुरे शारदे वरदे देवी पुरे शारदे वरदे विद्यादेवते बुद्धिप्रदाते विद्यादेवते बुद्धिप्रदाते विद्यामाते
कला प्रमोदे देवी पुरे शारदे वरदे देवी पुरे शारदे वरदे देवी सरस्वती विद्या सुमती देवी सरस्वती विद्या सुमती मंगलमूर्ति सत्कीर्ति मंगलमूर्ति सत्कीर्ति संगीत साहित्य कला प्रमोदे संगीत साहित्य कला प्रमोदे देवी पुरे शारदे वरदे देवी पुरे शारदे वरदे देवी पुरे शारदे 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 ನಿತ್ಯ ಪಂಚಾಂಗ ಕಲಿಯುಗಾಬ್ದ 5127 ಶಾಲಿವಾಹನ ಶಕ 1947 ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪೌಷ ಮಾಸ ಶುಕ್ಲ ಪಕ್ಷ ತಿಥಿ ಸಪ್ತಮಿ ನಿತ್ಯ ನಕ್ಷತ್ರ ಪೂರ್ವಭಾದ್ರೆ ವಾರ ಶನಿವಾರ 2025 ಇಸವಿ ಡಿಸೆಂಬರ್ ತಿಂಗಳು 27ನೇ ತಾರೀಕು. ಈ ದಿನ ನಮಗೆಲ್ಲರಿಗೂ ಶುಭ ಸಾಯಂಕಾಲ. ಸುಭಾಷಿತ ಸ್ವರ್ಗೋಧನಂ ವಾ ಧಾನ್ಯಂ ವಾ ವಿದ್ಯಾಪುತ್ರಾತ್ ಸುಖಾನಿ ಚ ಗುರುವೃತ್ಯಾನುರೋಧೇನ ನ ಕಿಂಚಿದಪಿ ದುರ್ಲಭಂ. ಅರ್ಥ ಸ್ವರ್ಗವಾಗಲಿ ಹಣವಾಗಲಿ ಧಾನ್ಯವಾಗಲಿ ವಿದ್ಯೆಯಾಗಲಿ ಮಕ್ಕಳಾಗಲಿ ಸುಖವಾಗಲಿ ಯಾವುದೇ ಆಗಲಿ ಗುರುಭಕ್ತಿಯುಳ್ಳವರಿಗೆ ಎಲ್ಲವೂ ಲಭಿಸುತ್ತದೆ. ಅಮೃತ ವಚನ. ಉತ್ತಮ ಗುರು ತನ್ನ ಶಿಷ್ಯರಿಂದಲೇ ಕಂಡುಹಿಡಿಯಲ್ಪಡುತ್ತಾನೆ. ಯಾವ ಶಿಷ್ಯ ಗುರುವಿಗಿಂತ ಮುಂದೆ ಉತ್ತಮ ದಾರಿ ಹಿಡಿಯುತ್ತಾನೋ ಅವನೇ ಉತ್ತಮ ಗುರು. ನುಡಿದವರು ಆಚಾರ್ಯ ವಿನೋಬಾ ಭಾವೆ. ವಿವೇಕವಾಣಿ. ಎಲ್ಲರೂ ಸುಖವಾಗಿರುವ ತನಕ ಯಾರೂ ಸುಖವಾಗಿರಲಾರರು. ಆದ್ದರಿಂದ ನಾವೆಲ್ಲ ಒಂದೇ ಎಂಬ ಐಕ್ಯ ಮಂತ್ರವನ್ನು ಹೇಳಿರಿ. ಸರ್ವಜ್ಞನ ವಚನ. ಸರ್ವಜ್ಞನೆಂಬವನು ಗರ್ವದಿಂದಾದವನೇ. ಸರ್ವರುಳು ಒಂದೊಂದು ನುಡಿ ಕಲಿತು. ಸರ್ವರುಳು ಒಂದೊಂದು ನುಡಿ ಕಲಿತು ವಿದ್ಯೆಯ. ಸರ್ವರುಳು ಒಂದೊಂದು ನುಡಿ ಕಲಿತು ವಿದ್ಯೆಯ. ಪರ್ವತವೇ ಆದ ಸರ್ವಜ್ಞ. ಪರ್ವತವೇ ಆದ ಸರ್ವಜ್ಞ. ಕಬೀರ ದೋಹೆ. ಎಲ್ಲ ವನಗಳಲ್ಲೂ ಚಂದನ ಸಿಗದು, ಶೂರರು ಅಪರೂಪ. ಎಲ್ಲ ಸಾಗರದಿ ಮುತ್ತು ದೊರೆಯದು, ಎಲ್ಲ ಸಾಗರದಿ ಮುತ್ತು ದೊರೆಯದು. ಅಂತೆಯೇ ಉತ್ತಮ ಸಾಧು ಕಬೀರ, ಅಂತೆಯೇ ಉತ್ತಮ ಸಾಧು. ಮಂಕುತಿಮ್ಮನ ಕಗ್ಗ. ಕಳವಳವ ನೀಗಿ ಬಿಡು, ತಳಮಳವ ದೂರವಿಡು. ಕಳೆ ತಳ್ಳು ಗಲಭೆ ಕಾಬರಿಯ ಮನದಿಂದ. ಅಲೆದಾಡುತ್ತಿರೆ ದೀಪ ಕಣ್ಣ ಗುರಿ ತಪ್ಪುವುದು. ಅಲೆದಾಡುತ್ತಿರೆ ದೀಪ ಕಣ್ಣ ಗುರಿ ತಪ್ಪುವುದು. ತಿಳಿ ತಿಳಿಯು ಶಾಂತಿಯಲೆ ಮಂಕುತಿಮ್ಮ. ತಿಳಿ ತಿಳಿಯು ಶಾಂತಿಯಲೆ ಮಂಕುತಿಮ್ಮ. ನಮ್ಮ
ನಮ್ಮ ಇಂದಿನ ಸಾಂಸ್ಕೃತಿಕ ಸಮನ್ವಯ ವಾರ್ಷಿಕ ಹಬ್ಬಕ್ಕೆ ಆಗಮಿಸಿದ ಅಭ್ಯಾಗತರೆಲ್ಲರಿಗೂ ಸ್ವಾಗತಿಸುತ್ತಾ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ನಮ್ಮ ಶಾಲಾ ಮುಖ್ಯ ಗುರುಗಳಾದ ಶ್ರೀಮತಿ ಆಶಾ ಬೆಲ್ಲಾರೆ ಮಾತಾಜಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ರಿಗೂ ಜೈ ಶ್ರೀರಾಮ್. ಮಕ್ಕಳ ವಾರ್ಷಿಕ ಹಬ್ಬ ಸಾಂಸ್ಕೃತಿಕ ಸಮನ್ವಯದಲ್ಲಿ ನಾವೆಲ್ಲರೂ ಸಂಪದ ಆಗಿದ್ದೇವೆ. ಎಲ್ಲರ ಮನಸ್ಸಲ್ಲೂ ಕೂಡ ಒಂದು ರೀತಿಯ ಖುಷಿ, ನಮಗೂ ಖುಷಿ. 2:30ಗೆ ಕಾರ್ಯಕ್ರಮ ಆರಂಭ ಮಾಡುವಾಗ ಪೋಷಕರು ಬರ್ತಾರಾ ಇಲ್ವಾ ಅಂತ ಹೇಳುವ ಒಂದು ಪ್ರಶ್ನೆ ಇತ್ತು. ಆದರೆ ಸುಮಾರು 60% ಹೆಚ್ಚಿನ ಕುರ್ಚಿಗಳು ಭರ್ತಿಯಾಗಿ ಎಲ್ಲ ಪೋಷಕರು 2:30 ಗಂಟೆಗೆ ಬಂದು ಇಲ್ಲಿ ಸೇರಿ ಮಕ್ಕಳ ಕಾರ್ಯಕ್ರಮವನ್ನು ವೀಕ್ಷಿಸಿ ಭಾಳ ಖುಷಿಯಿಂದ ಅವರನ್ನು ಹುರಿದುಂಬಿಸಿದ್ದೀರಿ. ನಿಮಗೆ ಪ್ರಥಮತಃ ನಾನು ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕನ್ನಡ ಶಾಲೆ ಗೊತ್ತಿದೆ ನಮಗೆಲ್ರಿಗೂ, 93-94ರಲ್ಲಿ ಆರಂಭ ಆಯಿತು. ಇದೀಗ 850ಕ್ಕಿಂತಲೂ ಹೆಚ್ಚಿನ ಮಕ್ಕಳ ಕಲಿಕಾ ಕೇಂದ್ರವಾಗಿದೆ. ಶಾಲೆಯ ಹಂತ ಹಂತದ ಪ್ರಗತಿ ಏನಿದೆ ಇದನ್ನು ಒಂದು ಹಿನ್ನೋಟ ನಾವು ನೋಡಿದರೆ ನಮಗೆ ಪ್ರಮುಖವಾಗಿ ಕಾಣುವಂಥದ್ದು, ನಮ್ಮ ಶಾಲೆಗೆ 16 ಸವಾಲುಗಳ ಮಧ್ಯೆಯೂ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ನಿಜಾರ್ಥದ ಪೋಷಕರು ಏನಿದ್ದೀರಿ, ನೀವು ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಕಳುಹಿಸಿದ್ರಿಂದಲೇ ಶಾಲೆ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಇದು ನಮಗೆಲ್ಲರಿಗೂ ನಿಜವಾಗಿಯೂ ಖುಷಿ ಪಡಬೇಕಾದ ವಿಷಯ. ವರ್ಷದಿಂದ ವರ್ಷಕ್ಕೆ ಒಂದಷ್ಟು ಪ್ರಗತಿಗಳು ಆಗ್ತಾ ಇದೆ, ಅದನ್ನೆಲ್ಲ ನೋಡ್ತಾ ಇದ್ದವರು ನೀವು. ನಾವು ಈ ವಾರ್ಷಿಕೋತ್ಸವದಲ್ಲಿ ವರದಿ ಅನ್ನುವ ಒಂದು ಭಾಗವನ್ನು ಇಡಲಿಲ್ಲ. ವರದಿ ಹೇಳ್ತಾ ಹೋದರೆ ಸುಮಾರು ಒಂದು ಅರ್ಧ ಗಂಟೆ ವರದಿಗೆ ಬೇಕಾಗ್ತದೆ. ವರದಿ ಅನ್ನುವ ಭಾಗವನ್ನೇ ಇಡಲಿಲ್ಲ. ಯಾಕೆಂತೇಳಿದರೆ ಇದರ ಪ್ರತಿಯೊಂದು ಆಗು ಹೋಗುಗಳು ನಿಮಗೆಲ್ಲರಿಗೂ ಚಿರಪರಿಚಿತ. ಇನ್ನೇನು ಈ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ನಮ್ಮ ವಾರ್ಷಿಕ ಸಂಚಿಕೆ ಸಾಹಿತ್ಯ ಮಿತ್ರ ಬಿಡುಗಡೆ ಆಗ್ತದೆ. ಅದರಲ್ಲಿ ವರ್ಷದ ಪೂರ್ತಿ ವರದಿ ನಿಮಗೆ ಸಿಗ್ತದೆ. ನೀವು ಅದನ್ನು ಓದಬೇಕು. ಇಲ್ಲಿ ಕೇಳಿದ ಮೇಲೆ ಮತ್ತೆ ಪುಸ್ತಕ ಸಿಕ್ಕಿ ಓದದೇ ಇದ್ದರೆ ಆಗೋದಿಲ್ಲ. ಅದನ್ನು ಓದಬೇಕು. ವರ್ಷದ ಪೂರ್ತಿ ಪರಿಚಯ ನಿಮಗೆ ಸಿಗ್ತದೆ. ಅದರ ಜೊತೆಗೆ ಈಗ 2 ವರ್ಷದ ಹಿಂದೆ ಶಾಲೆಯಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಆರಂಭ ಮಾಡಬೇಕು ಅನ್ನುವ ಯೋಚನೆ ಬಂದಾಗ ಅದರ ಯೋಜನೆಯೂ ಕೂಡ ರೂಪುಗೊಂಡಿತ್ತು. ಆದರೆ ಮನಸ್ಸಲ್ಲಿ ಒಂದು ತಳಮಳ ಇತ್ತು, ಹೇಗೆ ಶುರು ಮಾಡೋದು, ಇದನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಇದೆಯಾ ಅಂತ. ಇದಕ್ಕೆ ವಿದ್ಯಾವರ್ಧಕ ಸಂಘದ ಒಂದು ಹಸಿರು ನಿಶಾನೆ ಸಿಕ್ಕಿತ್ತು, ಮತ್ತೆ ಮುಂದುವರಿಸಿಕೊಂಡು ಹೋಗುವಂಥದ್ದು. ಇದು ನಮ್ಮ ಪೋಷಕರಾದ ಸುಹಾಸ್ ಮಜಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ದೊಡ್ಡ ತಂಡದೊಂದಿಗೆ ಈ ಅನ್ನಪೂರ್ಣ ಯೋಜನೆಯೂ ಕೂಡ ಯಶಸ್ಸನ್ನು ಪಡೆಯಿತು. ಅದಕ್ಕೆ ಇನ್ಫೋಸಿಸ್ಸಿನ ಒಂದಷ್ಟು ಸಹಕಾರ, ಇದೀಗ ಜಿಂದಾಲ್ ಕಂಪೆನಿಯವರದ್ದು ಕೂಡ ಒಂದಷ್ಟು ಸಹಕಾರ ನಮಗೆ ಸಿಗ್ತಾ ಉಂಟು. ಅದು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಪೋಷಕರು ಕೂಡ ಇದಕ್ಕೆ ಒಂದು ಸಕ್ರಿಯವಾದ ಮನೋಭಾವದಿಂದ ಸ್ಪಂದಿಸ್ತಾ ಇದ್ದಾರೆ. ಊರ ಪರ ಊರ ದಾನಿಗಳು ಕೂಡ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಮತ್ತೆ ತರಗತಿಯಲ್ಲಿ ಊಟ, ಪ್ರತಿ 26 ತರಗತಿಗಳಿಗೆ ಊಟ ಹೋಗಬೇಕು. ಮಕ್ಕಳು ಇದನ್ನು ಕ್ಲಾಸಿಗೆ ತಗೊಂಡು ಹೋಗ್ತಾರೆ. ಇದು ಯಾಕೋ ಆ ಸಮಯದ ನಿರ್ವಹಣೆ, ಮತ್ತೊಂದು ಶಿಸ್ತು, ಮತ್ತೆ ಒಟ್ಟಿಗೆ ಊಟ ಮಾಡಿ ಕೂತು ಊಟ ಮಾಡುವಂತಹ ಒಂದು ಆ ಅನುಭವ ಏನಿದೆ ಅದು ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಸುಮಾರು 1 ವರ್ಷದಿಂದ ಈ ಮೇಲ್ಛಾವಣಿಯ ಒಂದು ಆಲೋಚನೆ ನಮಗೆ ಬಂತು, ಯೋಚನೆಯನ್ನು ಬಂತು. ಯೋಜನೆಯು ಕೂಡ ರೂಪು ಆಗೋದು ಸುಲಭ, ಆದರೆ ಅದಕ್ಕೆ ಹಣದ ಒಂದು ಒಗ್ಗೂಡಿಸುವಿಕೆ ಹೇಗೆ ಅಂತ ಹೇಳುವ ಪ್ರಶ್ನೆಯೂ ಕೂಡ ಬಂತು. ಮೊದಲು ಮುಜುಗರ ಆಯಿತು. ಈಗಾಗಲೇ 2 ವರ್ಷದ ಹಿಂದೆ ಅನ್ನಪೂರ್ಣಕ್ಕೆ ತುಂಬ ಕೇಳಿದ್ದೇವೆ, ಮತ್ತೆ ಪುನಃ ಕೇಳುವುದೇ ಹೇಗೆ ಅನ್ನುವ ಒಂದು ಗೊಂದಲವೂ ಇತ್ತು. ಆದರೆ ಆಡಳಿತ ಮಂಡಳಿಯಲ್ಲಿ ಒಂದು ನಿಷ್ಕರ್ಷ ಆಯಿತು. ಏನು ಅಂತ ಹೇಳಿದರೆ, ನಾವು ನಮಗೋಸ್ಕರ ಕೇಳ್ತಾ ಇಲ್ಲ, ಶಾಲೆಗೋಸ್ಕರ ಕೇಳ್ತಾ ಇದ್ದೇವೆ, ಹಾಗಾಗಿ ಇದನ್ನು ಮುಂದುವರಿಸುವ ಅಂತ. ಆ ನಿಟ್ಟಿನಲ್ಲಿ
ಈ ವರ್ಷದ ಒಂದು ಮೇಲ್ಛಾವಣಿ ಯೋಜನೆಗೆ ಸುಮಾರು ಒಂದು 22ವರೆಯಿಂದ 23 ಲಕ್ಷದ ಒಂದು ಎಸ್ಟಿಮೇಷನ್ ತಯಾರಾಗಿ ನಾವು ಮೊದಲನೇದಾಗಿ ಒಬ್ಬರು ನಮ್ಮ ಪುತ್ತೂರಿನ ಪ್ರತಿಷ್ಠಿತ ವಕೀಲರನ್ನು ಭೇಟಿಯಾಗಲಿಕ್ಕೆ ಹೋದ್ವಿ. ಅವರ ಹೆಸರು ಹೇಳಬಾರ್ದು ಅಂತ ಹೇಳಿದ್ದಾರೆ. ಹೋದಾಗ ಅವರು ಅಪರೂಪಕ್ಕೆ ಪುತ್ತೂರಲ್ಲಿ ಸಿಗುವವರು, ಅವರು ಡೆಲ್ಲಿಯಲ್ಲೇ ಇರುವವರು. ಈಗಾಗಲೇ ನಿಮಗೆ ಕೆಲವರಿಗೆ ಅವರ ಹೆಸರು ಬಂದಿದೆ. ಹೋದಾಗ ನೀವು ನೇರ ವಿಷಯಕ್ಕೆ ಬರಬೇಕು, ನನಗೆ ಫ್ಲೈಟಿಗೆ ತಡ ಆಗ್ತದೆ ಅಂತ ಹೇಳಿದರು. ತಕ್ಷಣ ನಾವು ಹೀಗೊಂದು ವ್ಯವಸ್ಥೆ ಇದೆ, ನಿಮ್ಮ ಸಹಕಾರ ಬೇಕು ಅಂತ ಕೇಳಿದಾಗ ಅವರು ಹೇಳಿದ ಮಾತು ಏನು ಅಂತ ಹೇಳಿದರೆ, ನೀವು ಮುಂದುವರಿಸಿ, ನಾವು ನಿಮ್ಮ ಜೊತೆಗಿದ್ದೇವೆ. ನಮಗೆ ಒಂದು ಸ್ವಲ್ಪ ಗೊಂದಲ, ತಕ್ಷಣದ ಪ್ರತಿಕ್ರಿಯೆ. ಮತ್ತೆ ಅವರು ಹೇಳಿದ ಇನ್ನೊಂದು ಮಾತು ಏನಂತ ಹೇಳಿದರೆ, ನಾನು ನನ್ನ ಎಲ್ಲ ವಿದ್ಯಾಭ್ಯಾಸವನ್ನು ಮಾಡಿದ್ದು ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ. ಆ ಒಂದು ನನ್ನ ಹೆಮ್ಮೆ ಏನಿದೆ ನನಗಿದೆ. ಹಾಗಾಗಿ ವಿವೇಕಾನಂದ ವಿದ್ಯಾಸಂಸ್ಥೆಗಳಲ್ಲಿ ಆಗುತ್ತಾ ಇರುವಂತಹ ಕೆಲಸಗಳೇನಿದೆ ಇದು ನ್ಯಾಯಪರವಾಗಿ ಇರ್ತದೆ ಮತ್ತು ಮಹತ್ವಪೂರ್ಣವಾಗಿರ್ತದೆ ಮತ್ತು ಸಮಾಜಮುಖಿಯಾಗಿರ್ತದೆ ಮತ್ತು ಶಿಕ್ಷಣಕ್ಕೆ ಪೂರಕ ಆಗಿರ್ತದೆ. ಈ ನಿಟ್ಟಿನಲ್ಲಿ ನಾನು ನಿಮ್ಮ ಜೊತೆಗಿದ್ದೇನೆ. ಅದರ ಜೊತೆಗೆ ಅವರು ಇನ್ನೊಂದು ಮಾತು ಹೇಳಿದ್ದೇನಂತೇಳಿದರೆ, ನಾನು ಇವತ್ತೇನಾದರೂ ಇಷ್ಟು ಬೆಳಿಬೇಕಿದ್ರೆ, ನಾನು ಬೆಳೆದಿದ್ದೇನೆ ಅಂತೇಳಿ ಹೇಳಿಕೊಳ್ಳಿಕ್ಕೆ ನನಗೆ ಸಾಧ್ಯ ಇಲ್ಲ, ಆ ಹಾದಿಯಲ್ಲಿ ಇದ್ದೇನೆ ಅಷ್ಟೇ. ಆದರೆ ಇವತ್ತೇನಾದರೂ ಈ ಹಂತಕ್ಕೆ ಬಂದಿದ್ದೇನೆ ಅಂತ ಹೇಳಿದರೆ ಅದು ಹಿರಿಯರಾದ ರಾಮ್ ಭಟ್ ಅವರ ಮಾರ್ಗದರ್ಶನ ಮತ್ತು ಆಶೀರ್ವಾದ. ಹಾಗಾಗಿ ನೀವೇನು ಸಭಾಂಗಣ ಮಾಡ್ತಾ ಇದ್ದೀರಿ ಭೋಜನಕ್ಕೆ ಸಂಬಂಧಿಸಿದ್ದು, ಆ ಸಭಾಂಗಣಕ್ಕೆ ಶ್ರೀರಾಮಾಮೃತ ಅಂತ ಹೆಸರಿಡಬೇಕು ಅಂತ ಕೂಡ ಅವರು ಹೇಳಿದರು. ಆ ದಿಶೆಯಿಂದ ನಾವು ಈ ಸಭಾಂಗಣಕ್ಕೆ ಶ್ರೀರಾಮಾಮೃತ ಅಂತ ಹೆಸರು ಕೂಡ ಇಟ್ಟಿದ್ದೇವೆ, ನಿಮಗೆ ಕಾಣ್ತಾ ಇರ್ಬೋದು. ಅದರ ಜೊತೆಗೆ ಮತ್ತೆ ಸಂಗ್ರಹ ಆಯ್ತಾ ಮುಗೀತಾ ಅನ್ನುವ ಪ್ರಶ್ನೆ ಬರ್ಬೋದು. ಖಂಡಿತ ಇಲ್ಲ, 50% ಕೂಡ ಆಗಲಿಲ್ಲ. ಮುಂದುವರಿಸ್ತಾ ಇದ್ದೇವೆ, ಹೋಗ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಶಾಲೆಯ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಕೂಡ ಅದರ ಒಂದು ಅಭಿವೃದ್ಧಿಯತ್ತ ಸಾಗುವ ನಮ್ಮೆಲ್ಲರ ಕೆಲಸ ಮುನ್ನಡೀತಾ ಇದೆ. ಅದಕ್ಕೆ ನಮಗೆ ಬಹಳ ಒಂದು ಅರ್ಥಪೂರ್ಣವಾದಂತಹ ಮತ್ತು ಸಹಕಾರ ನೀಡಿದಂತಹ ಈ ಮೇಲ್ಛಾವಣಿಯ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಚಂದವಾಗಿ ಬಂದವರೆಲ್ಲರೂ ಚೆನ್ನಾಗಾಗಿದೆ ಅಂತ ಹೇಳಿ ಆಗಬೇಕಿದ್ರೆ ಅದನ್ನು ನಡೆಸಿಕೊಟ್ಟವರು ನಮ್ಮ ಬೆಟ್ಟಂಪಾಡಿಯವರೇ ಆದಂತಹ ಯತೀಶ್ ಬೈಕಂಪಾಡಿಯವರು. ಅವರು ಇಲ್ಲೇ ಎದುರಿದ್ದಾರೆ. ಮತ್ತು ಅದರ ಜೊತೆಗೆ ನಮ್ಮ ಪೋಷಕರ ಸಭೆಯಲ್ಲಿ ಕೂಡ ನಾವೊಂದು ಇಂಟರ್ಲಾಕಿನ ವ್ಯವಸ್ಥೆ ಕೂಡ ಆಗಬೇಕು. ಮಕ್ಕಳು ನೆಲದಲ್ಲಿ ಕೂತು ಊಟ ಮಾಡುವಂಥದ್ದು ಕೂಡ ಯೋಚನೆ ಬಂದಾಗ ಇಂಟರ್ಲಾಕಿನ ವ್ಯವಸ್ಥೆ ಕೂಡ ಆಗಬೇಕು ಅಂತ ಹೇಳಿದಾಗ ಪೋಷಕರ ಸಭೆ ಕರೆದು ಅದನ್ನು ಕೂಡ ಅವರ ಮುಂದೆ ಇಟ್ಟಾಗ ತುಂಬ ಪೋಷಕರು, ಹೆಚ್ಚಿನ ಎಲ್ಲ ಪೋಷಕರು ಖಂಡಿತ ಇದಕ್ಕೆ ನಾವು ಸಹಕಾರ ಮಾಡ್ತೇವೆ ಅಂತ ಹೇಳಿ ಈಗ ಆರ್ಥಿಕವಾಗಿ ನೆರವು ನೀಡ್ತಾ ಇದ್ದಾರೆ. ಹಾಗೆ ಶಾಲೆಯ ಎಲ್ಲ ಕೆಲಸಗಳಿಗೆ, ಎಲ್ಲ ಅಭಿವೃದ್ಧಿಗಳಿಗೆ, ಇದರ ಒಂದು ನಿರಂತರ ಮುಂದುವರಿಕೆಗೆ ಶಾಲಾ ಆಡಳಿತ ಮಂಡಳಿ, ಪೋಷಕ ವೃಂದ ಮತ್ತು ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿ ವೃಂದ, ಅದಕ್ಕೆ ಒಂದು ಹೆಮ್ಮರವಾಗಿರುವಂತಹ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘ, ಸುಮಾರು 85 ವಿದ್ಯಾಸಂಸ್ಥೆಗಳ ಒಂದು ಎಲ್ಲ ನಡಾವಳಿಗಳನ್ನು ಸುಸೂತ್ರವಾಗಿ ಮುನ್ನಡೆಸ್ತಾ ಇರುವಂತಹ, ಒಂದು ಶೈಕ್ಷಣಿಕ ಗುಣಮಟ್ಟವನ್ನು ಅಪೇಕ್ಷಿಸ್ತಾ ಇರುವಂತಹ ಮತ್ತು ಸಮಾಜದಲ್ಲಿ ವಿವೇಕಾನಂದದಿಂದ ಕಲಿತು ಹೋದಂತಹ ಮಕ್ಕಳು ಅವರು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನುವ ನಿಟ್ಟಿನಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘ ನಮಗೆ ಆಶ್ರಯ ನೀಡ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದೂ ಕೂಡ ಸಾಂಸ್ಕೃತಿಕ ಸಮನ್ವಯ ಅನ್ನುವ ವಾರ್ಷಿಕ ಹಬ್ಬಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ಇವತ್ತು ಈ ಒಂದು ಹಬ್ಬವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದವರು ನಮ್ಮವರೇ ಆದಂತಹ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ಇವರು, ಸದಸ್ಯರು ವಿಧಾನ ಪರಿಷತ್ ಕರ್ನಾಟಕ ಸರಕಾರ. ಇವರು ಬಹಳ ಸರಳ ಸಜ್ಜನಿಕೆಯ ಮತ್ತು ಆತ್ಮೀಯತೆಯ ಒಂದು ಮನೋಭಾವ ಇರುವಂತಹ ವ್ಯಕ್ತಿತ್ವ. ಬಹಳ ಎಲ್ಲರೊಟ್ಟಿಗೂ ಅವರು ಬಹಳ ಪ್ರೀತಿಯಿಂದ ಸೇರಿಕೊಳ್ತಾರೆ ಮತ್ತು ಬದುಕನ್ನು ಆನಂದಿಸ್ತಾರೆ. ಇವರ ಆ ಒಂದು ನೋಟ ಏನಿದೆ ಅದು ನಮಗೆ ಬಹಳ ಒಂದು ಇಷ್ಟವಾದಂಥ ವಿಷಯ. ಸರ್, ನಾವು ನಮ್ಮೆಲ್ಲರ ಪರವಾಗಿ ಈ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಮತ್ತು ವಿದ್ಯಾಸಂಸ್ಥೆಯ ಪರವಾಗಿ ನಿಮ್ಮನ್ನು ಅತ್ಯಂತ ಆದರದಿಂದ ಸ್ವಾಗತಿಸ್ತಾ ಇದ್ದೇವೆ. ಇನ್ನು ಸಭಾಧ್ಯಕ್ಷತೆಯನ್ನು ವಹಿಸಿದವರು ಡಾಕ್ಟರ್ KM ಕೃಷ್ಣ ಭಟ್
ಇವರು ನಮ್ಮ ಪೋಷಕರು, ಹಿರಿಯ ಪೋಷಕರು ಮತ್ತು ಈಗ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳು. ಬಹಳ ದೂರದ ಆಲೋಚನೆ ಉಳ್ಳವರು ಮತ್ತು ವೈಜ್ಞಾನಿಕವಾಗಿ ಮತ್ತು ಯಾವುದೇ ಒಂದು ಕಾರ್ಯ ಆಗಬೇಕಿದ್ರೆ ಅದಕ್ಕೆ 10 ಕಡೆಯಿಂದ ಬಹಳ ವಿಸ್ತಾರವಾದ ಆಳವಾದ ನೋಟವನ್ನು ಉಳ್ಳವರು. ಅವರ ಮಾತು ಬಹಳ ಚಂದ, ಬಹಳ ಸರಳ ವ್ಯಕ್ತಿತ್ವ. ಅವರು ಇವತ್ತು ಸಭಾಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಇವತ್ತಿನ ಸಾಹಿತ್ಯ ಮಿತ್ರ ಬಿಡುಗಡೆ ಮಾಡಲಿಕ್ಕೆ ಇರುವವರು ನಮ್ಮ SLV ಗ್ರೂಪ್ನ ದಿವಾಕರ್ ಅವರು. ನಮಗೆ ಬಹಳ ಹಿಂದಿನಿಂದಲೇ ಚಿರಪರಿಚಿತರು. ಪುಸ್ತಕಗಳನ್ನು ಶಾಲೆಗಳಿಗೆ ಬಹಳ ಒಂದು ಆತ್ಮೀಯತೆಯಿಂದಲೂ ಮತ್ತು ಕೇಳಿ ಅವರು ಬಹಳ ಅದಕ್ಕೆ ಆರ್ಥಿಕವಾದ ಸಹಕಾರವನ್ನು ನೀಡ್ತಾ ಶಾಲೆಯ ಜೊತೆಗೆ ಮತ್ತು ನಮ್ಮೆಲ್ಲ ವಿದ್ಯಾಸಂಸ್ಥೆಗಳ ಒಟ್ಟಿಗೆ ಸಹಸಂಬಂಧ ಉಳ್ಳವರು. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ಸಾಹಿತ್ಯ ಮಿತ್ರ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಿಕ್ಕಿದ್ದಾರೆ. ಅವರ ಇರುವಿಕೆಯನ್ನು ಗುರುತಿಸ್ತಾ ಅವರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಹಿರಿಯ ವಿದ್ಯಾರ್ಥಿನಿ. ನಾವು ಪ್ರತಿ ವರ್ಷ ಹಿರಿಯ ವಿದ್ಯಾರ್ಥಿನಿಯೊಬ್ಬರನ್ನು ಅಥವಾ ವಿದ್ಯಾರ್ಥಿಯನ್ನು ನಾವು ಕಾರ್ಯಕ್ರಮದಲ್ಲಿ ಇರುವಂತೆ ಅವರನ್ನು ಕೇಳಿಕೊಳ್ತೇವೆ. ಈ ವರ್ಷ ನಮ್ಮ ಪ್ರಥಮ ಬ್ಯಾಚಿನ 2001-2ರಲ್ಲಿ 10ನೇ ತರಗತಿ ಕಲಿತು ಹೋದಂತಹ ನಮ್ಮ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿನಿ ಕ್ಷಮಾ ಭಾರದ್ವಾಜ್ ಅವರು ವೇದಿಕೆಯಲ್ಲಿದ್ದಾರೆ. ಅವರು ನಮಗೆ ಆ ಸಮಯದಲ್ಲಿ ಬಹಳ ಡ್ಯಾರಿಂಗ್ ನೇಚರ್ನ ಒಬ್ಬ ಸ್ಟೂಡೆಂಟ್. ಆಗ 2001-2ರಲ್ಲಿ ಪ್ರಥಮವಾಗಿ ನಮ್ಮ ಸಂಚಿಕೆ ಕೈ ಬರಹದ ಸಂಚಿಕೆ ಸಾಹಿತ್ಯ ಮಿತ್ರ ಬಿಡುಗಡೆ ಆಯಿತು. ಅದರ ಸಂಪಾದಕತ್ವವನ್ನು ವಹಿಸಿದಂತಹ, ಬಹಳ ಚೆನ್ನಾಗಿ ಬರಿತಾ ಇದ್ದಂತಹ, ಸಾಹಿತ್ಯಾಸಕ್ತಿ ಇದ್ದಂತಹ, ಯಾವುದೇ ಪ್ರಶ್ನೆಗಳು ಬರಲಿ ನೇರವಾಗಿ ಅದನ್ನು ಕೇಳುವಂತಹ ಒಂದು ಮನೋಭಾವ ಇರುವಂತಹ ಕ್ಷಮಾ ಭಾರದ್ವಾಜ್ ನಮ್ಮ ಹಿರಿಯ ವಿದ್ಯಾರ್ಥಿನಿ. ಅನಂತರ ಪಬ್ಲಿಕ್ ಟಿವಿಯಲ್ಲಿ ಕೆಲಸ ಮಾಡಿ ಈಗ ಸ್ವ ಉದ್ಯೋಗವನ್ನು ಮಾಡ್ತಾ 2 ಪುಟ್ಟ ಮಕ್ಕಳಿಗೋಸ್ಕರ ತನ್ನ ವೃತ್ತಿಯನ್ನು ಬಿಟ್ಟು ಈಗ ಸಂಪೂರ್ಣ ಮಕ್ಕಳ ಒಂದು ಆರೈಕೆಯಲ್ಲಿ ತೊಡಗಿಕೊಂಡಿದ್ದಾಳೆ. ಆ ಕ್ಷಮಾ ಭಾರದ್ವಾಜನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಶೈಕ್ಷಣಿಕ ಇಲಾಖೆ, ಸಾರ್ವಜನಿಕ ಶೈಕ್ಷಣಿಕ ಇಲಾಖೆ, ನಾವಿವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಕೇಳಿಕೊಂಡಿದ್ದೆವು. ಅವರಿಗೆ ಅವರ ಒಂದು ವೈಯಕ್ತಿಕ ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ನಮ್ಮ ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಶಶಿಕಲಾ ಮೇಡಮ್ ನಮ್ಮೆಲ್ಲ ಕೆಲಸಗಳಿಗೆ ಕೂಡ ಬಹಳ ಸಕಾರಾತ್ಮಕವಾಗಿ ನಮ್ಮೊಂದಿಗೆ ಕೈ ಜೋಡಿಸುವವರು. ನಾವು ಯಾವುದೇ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದಾಗ ಫೋನ್ ಮಾಡಿ ಭಾಳ ಖುಷಿ ಆಯಿತು ಮೇಡಮ್ ಅಂತೇಳಿ ತಾವು ಆ ಖುಷಿಯನ್ನು ಅನುಭವಿಸುವವರು. ಅವರು ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರ ಇರುವಿಕೆಯನ್ನು ಗುರುತಿಸಿ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಸಹ ಸಂಸ್ಥೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ನಾವು ಜೊತೆಯಲ್ಲೇ ಇದ್ದವರು. ಮತ್ತೊಂದಷ್ಟು ನಮ್ಮ ಸಂಖ್ಯೆ ಬೆಳೆಯುವಾಗ ನಮಗೊಂದು ಸ್ವತಂತ್ರ ಕಟ್ಟಡವನ್ನು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಮಾಡಿಕೊಟ್ಟರೂ ಕೂಡ ಎಲ್ಲ ಚಟುವಟಿಕೆಗಳನ್ನು ಕೂಡ ಪರಸ್ಪರ ಹಂಚಿಕೊಂಡು ಎಲ್ಲ ಕಾರ್ಯಗಳಲ್ಲಿ ಕೂಡ ನಾವು ಜೊತೆಯಾಗಿ ಸಾಗುತ್ತಾ ಇರುವವರು. ಅಲ್ಲಿಯ ಮುಖ್ಯ ಗುರುಗಳಾದಂತಹ ಶ್ರೀಯುತ ಸತೀಶ್ ರೈ ಅವರು ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರನ್ನು ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಶಾಲೆಯ ಸಮಿತಿಗಳು, ಶಿಕ್ಷಕ ರಕ್ಷಕ ಸಂಘದ ಸಮಿತಿ ಇವತ್ತು ಈಗಾಗಲೇ ಈ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ಒಂದು ಅರ್ಧ ಗಂಟೆ ಡೊಳ್ಳು ಕುಣಿತ, ಅದರ ಜೊತೆಗೆ ಪೂಜಾ ಕುಣಿತ ಮತ್ತು ಬೊಂಬೆ ಕುಣಿತ, ಇದು 3 ಕೂಡ ಈ ವೇದಿಕೆಯಲ್ಲಿ ಆಗಿದೆ. ಅದಕ್ಕೆ ಸಹಕಾರ ಕೊಟ್ಟವರು ಮತ್ತು ನಮ್ಮ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರೂ ಆಗಿರುವಂತಹ ನಮಗೆಲ್ಲರಿಗೂ ಚಿರಪರಿಚಿತವಾದಂತಹ, ಅವರ ಹೆಸರು ಯಾರಿಗೂ ಗೊತ್ತಿಲ್ಲ, ಹೆಚ್ಚಿನವರಿಗೆ ಗೊತ್ತಿಲ್ಲ. ಅವರು ಯಾರಾದರೂ ಕೇಳಿದರೆ ಭಾವನದವರಲ್ವಾ ಅಂತ ನಾವೆಲ್ಲ ಹೇಳೋದು ಭಾವನದವರು ಅಂತ. ವಿಘ್ನೇಶ್ ವಿಶ್ವಕರ್ಮ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಮಾತೃಭಾರತೀಯ ಅಧ್ಯಕ್ಷರಾದಂತಹ ಶ್ರೀದೇವಿ ಮಾತಾಜಿ ಮತ್ತು ನಮ್ಮ ಅನ್ನಪೂರ್ಣ ಸಮಿತಿಯ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ಯಾಮಲಾ ನಾಯ್ಕ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಶಾಲಾ ಅಧ್ಯಕ್ಷರಾದಂತಹ ರಮೇಶ್ ಚಂದ್ರ ನಾಯ್ಕ್ ಮತ್ತು ಸಂಚಾಲಕರಾದ ವಸಂತ ಸುವರ್ಣ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಗಳಾದ ನಳಿನಿ ಮಾತಾಜಿ ಅವರು ವೇದಿಕೆಯಲ್ಲಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತೇನೆ. ಜೊತೆಗೆ ನಮ್ಮ ಪ್ರೌಢ ವಿಭಾಗದ ನಾಯಕನಾದ
ಕಿಶನ್ ಬಂಗೇರ ಮತ್ತು ಪ್ರಾಥಮಿಕ ವಿಭಾಗದ ನಾಯಕಿಯಾದಂತಹ ಜಾನ್ವಿ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತೇನೆ. ಜೊತೆಗೆ ಮುಂಭಾಗದಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಹಿರಿಯರು ಅಚ್ಚುತಣ್ಣ, ಶಾಲೆ ತುಳಸಿಕಟ್ಟೆ ಮತ್ತು ಸರಸ್ವತಿ, ಈ ಶಾಲೆಯ ಒಂದು ರೂಪುರೇಷೆ, ಇದಕ್ಕೆ ಹಗಲು ರಾತ್ರಿ ದುಡಿದವರು, ಅವರಿಗೆ ನಮೋ ನಮಃ. ಅವರು ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಈ ಶಾಲೆ ಅಂತ ಹೇಳುವಾಗ ನಮಗೆ ನೆನಪಾಗೋದು ಅಚ್ಚುತಣ್ಣ. ಆರಂಭದಲ್ಲಿ ಅದಕ್ಕೆ ಪೂರ್ತಿ ಅದರ ಸ್ಟ್ರಕ್ಚರ್ ಹೀಗಿರಬೇಕು, ಯಾರು ಬಂದರು ಎಲ್ಲಿಂದ ಬಂದರು, ಕನ್ನಡ ಮಾಧ್ಯಮ ಶಾಲೆ ಇಷ್ಟು ದೊಡ್ಡದಿದೆಯಾ, ಇಷ್ಟು ಚೆನ್ನಾಗಿದೆಯಾ, ಇಷ್ಟು ವ್ಯವಸ್ಥೆ ಇದೆಯಾ, ಇಷ್ಟು ಮಕ್ಕಳಿದ್ದಾರಾ, ಹಬ್ಬ ಅಂತ ಹೇಳುವಾಗ ನಮಗೆ ನೆನಪಾಗೋದು ಅಚ್ಚುತಣ್ಣನನ್ನು. ಅವರು ಮುಂದೆ ಇದ್ದಾರೆ. ಅವರ ಗೌರವ ಉಪಸ್ಥಿತಿಯನ್ನು ಕೂಡ ಸ್ಮರಿಸಿಕೊಳ್ತಾ ಇದ್ದೇನೆ. ಇನ್ನು ವಿವೇಕಾನಂದ ವಿದ್ಯಾಸಂಸ್ಥೆಗಳ ಅನ್ಯಾನ್ಯ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು ಮತ್ತು ಬೇರೆ ಬೇರೆ ಕಾರ್ಯಕಾರಿ ಸಮಿತಿಯವರು ನೀವು ಕೂಡ ಉಪಸ್ಥಿತರಿದ್ದೀರಿ. ಅದರ ಜೊತೆಗೆ ನಮ್ಮೆಲ್ಲ ಪೋಷಕ ವೃಂದದವರು, ನಮ್ಮ ಶಕ್ತಿ ನೀವು ಉಪಸ್ಥಿತರಿದ್ದೀರಿ. ಅದರೊಂದಿಗೆ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಿಂದ ಬಂದಿರುವಂಥ ಶಿಕ್ಷಕ ವೃಂದದವರಿದ್ದೀರಿ. ಮತ್ತು ಪರ ಊರಿನವರು ಕೂಡ ಇದ್ದೀರಿ. ಮತ್ತು ನಮ್ಮಲ್ಲಿಂದ ಹೋದಂತಹ ರಂಗಪ್ಪ ಶ್ರೀಮಾನ್ ಹೋಗಿ 4 ವರ್ಷ ಆಯಿತು. ಪುಣ್ಯಾತ್ಮ ಪ್ರತಿ ವರ್ಷ ನಮ್ಮ ವಾರ್ಷಿಕೋತ್ಸವ ಅಂತ ಹೇಳುವಾಗ ಹಾಜರಿ. ಅದು ಎಂಥ ಒಂದು ಪ್ರೀತಿ ಅಂತ ದೇವರಿಗೆ ಗೊತ್ತು. ಬಂದು ಅದರ ಪೂರ್ತಿ ಆ ರಂಗೋಲಿ ಏನಿದೆ ಆ ಎದುರು ಹಾಕಿದಂಥದ್ದು, ಅವರ ಕೈಯಲ್ಲಿ ಹಾಕುವಂಥದ್ದು, ಆ ಪ್ರೀತಿ ಇಟ್ಟುಕೊಂಡಿರುವಂತಹ ನಮ್ಮ ಶಾಲೆಗಳಿಂದ ತೆರಳಿರುವಂತಹ ಶಿಕ್ಷಕ ವೃಂದದವರಿದ್ದಾರೆ, ಮತ್ತು ಹಿರಿಯ ವಿದ್ಯಾರ್ಥಿಗಳು ಇದ್ದಾರೆ, ಮತ್ತು ಹಿರಿಯರ ಪೋಷಕರು ಇದ್ದಾರೆ, ಮತ್ತು ಪರ ಊರಿನವರು ಇದ್ದಾರೆ, ನನ್ನ ಸಹೋದ್ಯೋಗಿ ಮಿತ್ರರಾದ ಶಿಕ್ಷಕರಿದ್ದಾರೆ. ಎಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತಾ ಅದರ ಜೊತೆಗೆ ಬೆಳಕು ಮತ್ತು ನಮ್ಮ ಧ್ವನಿಯ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ನಮ್ಮ ಜನ್ನಣ್ಣನ ತಂಡದವರು ಮತ್ತು ಮಾಧ್ಯಮ ಮಿತ್ರರವರು ಎಲ್ಲರೂ ಇದ್ದಾರೆ. ಅದರೊಟ್ಟಿಗೆ ನಮಗೆ ಲಾಸ್ಟಿಗೆ ಸಾಹಿತ್ಯ ಮಿತ್ರ ಆಗ್ತದೆ ಹೇಳುವಾಗ ಆಗ್ತದಾ ಇಲ್ವಾ ಅಂತ ಪ್ರಶ್ನೆ ಇತ್ತು. ಹಗಲು ರಾತ್ರಿ ಕೂತು ಅದನ್ನು ನೆರವೇರಿಸಿಕೊಟ್ಟಂತಹ ಚಿತ್ತಾರದವರಾದಂಥ ಯತೀಶ್ ಆಚಾರ್ಯ ಇವರು ಕೂಡ ಉಪಸ್ಥಿತರಿದ್ದಾರೆ. ಭಾಳ ಕೃತಜ್ಞತೆ ನಿಮಗೆ. ನಿಮ್ಮೆಲ್ಲರ ಗೌರವ ಉಪಸ್ಥಿತಿಯನ್ನು ಸ್ಮರಿಸಿಕೊಳ್ತಾ ಮಗದೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಪೂರ್ತಿ ಕಾರ್ಯಕ್ರಮವನ್ನು ನೋಡಿ ಆನಂದಿಸಿ ಮತ್ತೆ ಹೋಗುವಾಗ ನಮಗೊಂದು ನಮಸ್ಕಾರ ಮಾಡಿ ಒಳ್ಳೆಯದಿದ್ದನ್ನು ಹೇಳಿ, ಅದೇನು ತಪ್ಪಿದ್ರೂ ಕೂಡ ಅದನ್ನು ಹೇಳಿ ನಿಮಗೆಲ್ಲರಿಗೂ ಮಗದೊಮ್ಮೆ ಸ್ವಾಗತ. ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸ್ತಾ ಇರುವಂಥ ಎಲ್ಲರನ್ನು ನೆನಪಿಸಿಕೊಳ್ತಾ ನನ್ನ ಸ್ವಾಗತ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಭ್ಯಾಗತರಿಗೆ ನಮ್ಮ ಶಾಲಾ ಪರವಾಗಿ ಸ್ಮರಣಿಕೆ ನೀಡಿ ಗೌರವಿಸುವ ಸುಸಮಯ. ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಶುಭಾರಂಭಗೈದ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಸದಸ್ಯರು, ವಿಧಾನ ಪರಿಷತ್ತು, ಕರ್ನಾಟಕ ಸರ್ಕಾರ ಇವರಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಚಂದ್ರ ಇವರು ಸ್ಮರಣಿಕೆ ನೀಡಬೇಕಾಗಿ ವಿನಂತಿ. SLV ಬುಕ್ ಏಜೆನ್ಸಿ ಮಾಲಕರಾದ ಶ್ರೀಯುತ ದಿವಾಕರ್ ದಾಸ್ ನೇರ್ಲಾಜೆ ಇವರಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಸಂಚಾಲಕರಾದ ಶ್ರೀಯುತ ವಸಂತ್ ಸುವರ್ಣ ಇವರು ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀಮತಿ ಶಶಿಕಲಾ, ಪುತ್ತೂರು ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿ, ಇವರಿಗೆ ನಮ್ಮ ಶಾಲಾ ಮುಖ್ಯ ಗುರುಗಳು ಸ್ಮರಣಿಕೆ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಸತೀಶ್ ಕುಮಾರ್ ರೈ, ಮುಖ್ಯ ಗುರುಗಳು, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ, ಪುತ್ತೂರು ಇವರಿಗೆ ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಯುತ ತಿರುಮಲೇಶ್ವರ ಭಟ್ ಇವರು ಸ್ಮರಣೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿನಿ ಶ್ರೀಮತಿ ಕ್ಷಮಾ ಭಾರದ್ವಾಜ್ ಇವರಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಆಶಾ ಇವರು ಸ್ಮರಣಿಕೆ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದೆ
ಸಾಂಸ್ಕೃತಿಕ ಸಮನ್ವಯ ವಾರ್ಷಿಕ ಹಬ್ಬದ ಉದ್ಘಾಟಕರಾಗಿರುವ ಶ್ರೀಯುತ ಪ್ರತಾಪ್ ಸಿಂಗ್ ನಾಯಕ್ ಇವರು ಶುಭ ನುಡಿಗಳನ್ನಾಡಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್. ಕೇಳಲಿಲ್ಲ ನನಗೆ. ಜೈ ಶ್ರೀರಾಮ್. ಈ ಶಾಲೆಯಲ್ಲಿ ಈ ಧ್ವನಿ ಕೇಳಲಿಲ್ಲ ಅಂಥೇಳಿ ಆದರೆ ಬೇರೆ ಎಲ್ಲಿಯೂ ಅದನ್ನು ಕೇಳಲಿಕ್ಕೆ ಅಥವಾ ನಿರೀಕ್ಷೆ ಮಾಡಲಿಕ್ಕೆ ನಾವು ಸಾಧ್ಯ ಇಲ್ಲ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸಾಂಸ್ಕೃತಿಕ ಸಮನ್ವಯ ಮತ್ತು ವಾರ್ಷಿಕ ಹಬ್ಬದ ನಿಮಿತ್ತ ಸಂಪನ್ನಗೊಂಡಿರುವಂತಹ ಈ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ವಿವೇಕಾನಂದ ವಿದ್ಯಾವರ್ತಕ ಸಂಘದ ಪುತ್ತೂರು ಇದರ ಕಾರ್ಯದರ್ಶಿಗಳು, ಆತ್ಮೀಯರು ಆಗಿರುವ ಡಾಕ್ಟರ್ KM ಕೃಷ್ಣ ಭಟ್ರವರೇ, ಅದೇ ರೀತಿ ನನ್ನ ಕೆಲಸ ಸುಲಭ ಮಾಡಿಕೊಳ್ಳುವ ದೃಷ್ಟಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶಾಲೆಯ ಪ್ರೌಢಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀಮತಿ ಆಶಾ ಬೆಳ್ಳಾರೆಯವರು ಬಹಳ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸಿರುವಂತಹ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಎಲ್ಲರನ್ನೂ ನಾನೂ ಕೂಡ ಗೌರವಪೂರ್ವಕವಾಗಿ ನಮಿಸ್ತಾ ಅವರ ಸ್ವಾಗತದುದ್ದಕ್ಕೂ ಅಭಿಮಾನದಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸುವಲ್ಲಿ ಯಾರೆಲ್ಲ ಪೋಷಕರಾಗಿ ತಮ್ಮ ಮಕ್ಕಳನ್ನು ಕೂಡ ಈ ಶಾಲೆಗೆ ಕಳಿಸಿ ಈ ಶಾಲೆಯ ಬೆಳವಣಿಗೆಗೆ ಕಾರಣರಾದಂತಹ ಈ ಅಭಿಮಾನದ ಸಭಾಂಗಣದಲ್ಲಿ ಏಕತ್ರಗೊಂಡ ಎಲ್ಲ ಬಂಧು ಭಗಿನಿಯರಿಗೆ ನಾನು ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ತುಂಬ ಕೆಲಸ ಸುಲಭ ಮಾಡಿದ್ದಾರೆ. ಸಾಮಾನ್ಯವಾಗಿ ಪೂಜೆಯ ಕಾರ್ಯಕ್ರಮದಲ್ಲಿ ಪುರೋಹಿತರು ಒಂದು ಹೇಳೋದುಂಟು, ಮಂತ್ರಗಳನ್ನೆಲ್ಲ ಅವರು ಹೇಳ್ತಾರೆ, ಯಜಮಾನರು ಮಮ ಅಂತೇಳಿ ಹೇಳಿದ್ದರಾಯಿತು. ಹಾಗೆ ನಾನು ಸಹ ಮುಖ್ಯ ಗುರುಗಳು ಹೇಳಿದಂತಹ ಮಾತುಗಳಿಗೆಲ್ಲ ಮಮ ಅಂಥೇಳಿ ಹೇಳಿ ಒಂದು 2 ಮಾತುಗಳನ್ನು ಮಾತ್ರ ಮಾತಾಡುವುದಕ್ಕೆ ಶುಭ ನುಡಿಗಳು. ಭಾರತೀಯ ಸನಾತನ ಸಂಸ್ಕೃತಿಯ ಅಡಿಪಾಯ, ಜೀವನದ ಧ್ಯೇಯ ಯಾವುದು ಅಂಥೇಳಿ ಕೇಳಿದರೆ 3 ಶ್ಲೋಕಗಳಲ್ಲಿ ಹೇಳ್ತಾರೆ. ಓಂ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಕನ್ನಡದಲ್ಲಿ ಹೇಳೋದಾದರೆ ಅದನ್ನು ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಹೋಗುವಂಥದ್ದು ನಮ್ಮೆಲ್ಲರ ಜೀವನದ ಉದ್ದೇಶ ಆಗಿರಬೇಕು ಅಂತ ಹೇಳುವಂಥದ್ದು ಹಿನ್ನೆಲೆ. ಹಾಗಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ದೀಪವನ್ನು ಬೆಳಗಿಸುವಂಥದ್ದು ನಮ್ಮ ಸಂಸ್ಕೃತಿಯ ಪ್ರತೀಕ. ಬೆಳಕು ಯಾವತ್ತಿದ್ದರೂ ಕತ್ತಲೆಯನ್ನು ನಿವಾರಿಸ್ತದೆ, ಅಜ್ಞಾನವನ್ನು ಕಳಿತದೆ, ಸುಜ್ಞಾನದ ಕಡೆಗೆ ಕೊಂಡು ಹೋಗ್ತದೆ ಅಂತ ಹೇಳುವಂತಹ ನಂಬಿಕೆಯ ಜೊತೆಗೆ, ಅನುಭವದ ಜೊತೆಗೆ ಈ ಕಾರ್ಯಕ್ರಮವನ್ನು ಎಲ್ಲರ ಜೊತೆ ಸೇರಿ ದೀಪ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಹೇಳುವುದಕ್ಕೆ ತುಂಬ ಸಂತೋಷ ಪಡ್ತೇನೆ. ಈ ದೀಪದ ಬೆಳಕು ಈ ಶಾಲೆಯಲ್ಲಿ ಕಲಿತಂತಹ ಎಲ್ಲ ಮಕ್ಕಳಿಗೆ ಅವರ ಭವಿಷ್ಯದ ಬೆಳಕಾಗಲಿ, ಆ ರೀತಿಯಲ್ಲಿ ಅವರ ಬಾಳು ಬೆಳಗಲಿ ಅಂತ ಹೇಳುವಂತಹ ಶುಭೇಚ್ಛೆಯನ್ನು ವ್ಯಕ್ತಪಡಿಸ್ತಾ, ಸ್ವಾಮಿ ವಿವೇಕಾನಂದರ ಒಂದು ಮಾತಿದೆ,
ಶಿಕ್ಷಣ ಅಂತ ಹೇಳಿದರೆ ಏನು ಅಂಥೇಳಿ. ಎಜುಕೇಷನ್ ಈಸ್ ನಥಿಂಗ್ ಬಟ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿ ಡಿವಿನಿಟಿ ವಿಚ್ ಈಸ್ ಆಲ್ರೆಡಿ ವಿತಿನ್ ಅಸ್. ನಮ್ಮ ಒಳಗಿರುವಂತಹ ದೈವಿಕವಾದಂತಹ ಶಕ್ತಿ ಸಹಜವಾಗಿಯೇ ನಮ್ಮೊಳಗಿದೆ. ಅದರ ಪ್ರಕಟೀಕರಣಗೊಳ್ಳುವಂಥದ್ದೇ ವಿದ್ಯಾಭ್ಯಾಸದ ಉದ್ದೇಶ ಅಂತೇಳಿ ಹೇಳಿದ್ದಾರೆ. ಎಲ್ಲರಲ್ಲಿಯೂ ಎಲ್ಲ ಮಕ್ಕಳಲ್ಲಿಯೂ ಒಂದಲ್ಲ ಒಂದು ರೀತಿಯ ಶಕ್ತಿ ಅಡಗಿದೆ. ಆ ಶಕ್ತಿಯನ್ನು ಬೆಳಕಿಗೆ ತರುವಂಥದ್ದು ಯಾರ ಕೆಲಸ ಅಂತೇಳಿ ಹೇಳಿದರೆ ಅದು ವಿದ್ಯಾಭ್ಯಾಸದ ಕೆಲಸ. ಆ ದೃಷ್ಟಿಯಲ್ಲಿ ನಮ್ಮತನವನ್ನು ಕಲಿಸಿಕೊಡ್ತಾ ನಮ್ಮದು ಯಾವುದು ಅಂತ ಹೇಳುವಂಥದ್ದರ ಗುರುತಿಸುವಿಕೆಯ ಜೊತೆಗೆ ಸುಮ್ಮನೆ ಅಲ್ಲ, 5,000 ವರ್ಷಗಳಿಗಿಂತಲೂ ದೊಡ್ಡ ಇತಿಹಾಸ ಇರುವಂತಹ ಸಂಸ್ಕೃತಿ ನಮ್ಮದು. ಬದುಕುವುದು ಹೇಗೆ ಅಂತ ಹೇಳುವಂಥದ್ದನ್ನು ನಿಜವಾದ ಅರ್ಥದಲ್ಲಿ ಕಂಡುಕೊಂಡಂತಹ, ಬದುಕಿದಂತಹ ಹಿರಿಯರು ಬಾಳಿದಂತಹ, ನಮಗೆಲ್ಲ ಮಾರ್ಗದರ್ಶಕ ಮಾಡಬಲ್ಲಂತಹ ಶಕ್ತಿ ಇರುವ ಈ ದೇಶ ನಮ್ಮದು ಅಂತ ಹೇಳುವಂಥದ್ದನ್ನು ಗುರುತಿಸಿ ನಮ್ಮತನ ಬೆಳಿಬೇಕು ಅಂತ ಹೇಳುವಂಥದ್ದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಯಾರು ತನ್ನ ಬಗ್ಗೆ, ತನ್ನ ಮನೆಯ ಬಗ್ಗೆ, ತನ್ನ ಹಿರಿಯರ ಬಗ್ಗೆ, ತನ್ನ ಊರಿನ ಬಗ್ಗೆ, ತನ್ನ ಶಾಲೆಯ ಬಗ್ಗೆ, ಎಲ್ಲಕ್ಕಿಂತ ಮಿಗಿಲಾಗಿ ತನ್ನ ರಾಷ್ಟ್ರದ ಬಗ್ಗೆ ಅಭಿಮಾನದಿಂದ ನೋಡ್ತಾರೋ ಆವಾಗ ಆ ದೇಶ ಬಹಳ ಶಕ್ತಿಯುತವಾಗಿ ಬೆಳೆಯುವುದಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನು, ಎಲ್ಲೋ ಮೋಡ ಕವಿದಂತಹ ವಾತಾವರಣದಿಂದ ಇವತ್ತು ಭಾರತ ಆ ಮೈಮರವಿನಿಂದ ಹೊರಬಂದು ತನ್ನತನವನ್ನು ಕಂಡುಕೊಂಡು ಆ ದಿಕ್ಕಿನಲ್ಲಿ ಸಾಗುತ್ತಿರುವಂತಹ ಕ್ಷಣದಲ್ಲಿ ನಾವಿದ್ದೇವೆ. ಈ ವರ್ಷ ಅಂತೂ ಅತ್ಯಂತ ಸಂಭ್ರಮದ ವರ್ಷ. ಯಾವುದು ಅಂಥೇಳಿ ಕೇಳಿದರೆ ಈ ಮೈಮರವನ್ನು ಕಳೆಯೋದಕ್ಕೆ, ಸಮಾಜದಲ್ಲಿ ಅದರೊಳಗಿನ ಶಕ್ತಿಯನ್ನು ಗುರುತಿಸುವುದಕ್ಕೆ ಸಾಧ್ಯ ಮಾಡಿದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷದ ಸಂಭ್ರಮ. ಈ ದೇಶ ಸ್ವಾತಂತ್ರ್ಯ ಪಡೆಯೋದಕ್ಕೆ ಯಾವ ಗಾಯನ, ಯಾವ ಗೀತೆ ಇಡೀ ದೇಶವನ್ನು ದೇಶಭಕ್ತಿಯಿಂದ ಬಡಿದೆಬ್ಬಿಸಿತೋ ಆ ಒಂದೇ ಮಾತರಮಿಗೆ 150ನೇ ವರ್ಷ. ನಿಜ ಅರ್ಥದಲ್ಲಿ ರಾಜಕೀಯ ಆಡಳಿತದಲ್ಲಿ ಭಾರತಕ್ಕೆ ತನ್ನತನವನ್ನು ಕಂಡುಕೊಳ್ಳುವ ದೃಷ್ಟಿಯಲ್ಲಿ ಹಿಂದೂ ರಗ್ ಜೀವನ್ ಅಂತ ಹೇಳುವ ಕವಿತೆಯ ಮೂಲಕ ಭಾರತದ ಹಿಂದುತ್ವವನ್ನು ಬಡಿದೆಬ್ಬಿಸಿದಂತಹ ಈ ದೇಶದ ಭಾರತ ರತ್ನ ಕವಿ ಹೃದಯಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ 100 ವರ್ಷ ಕಳೆದು 101ನೇ ವರ್ಷದ ಸಂಭ್ರಮ. ಈ ಸಂಭ್ರಮದ ಮಧ್ಯೆ ನಮ್ಮ ಮಕ್ಕಳ ಸಂಭ್ರಮ ನೋಡುವುದಕ್ಕೆ ನಾವಿಲ್ಲಿ ಸೇರಿದ್ದೇವೆ. ಸುತ್ತಮುತ್ತಲೂ ನಾವು ಕೇಳ್ತಾ ಇದ್ದರೆ ಮಕ್ಕಳ ಕಲರವ, ನಾವೆಲ್ಲ ಬಂದು ಕೂತಿರುವಂಥದ್ದು ನಮ್ಮ ಮಕ್ಕಳ ಪ್ರತಿಭೆಯ ಆನಂದವನ್ನು ನೋಡೋದಕ್ಕೆ. ಹಾಗಾಗಿ ಈ ಆನಂದಕ್ಕೆ ಯಾವುದೇ ರೀತಿಯ ತಡೆಯಾಗದ ರೀತಿಯಲ್ಲಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಯಾರೇ ಇರಲಿ, ಆಗ ಕಬೀರರ ದೋಹೆಯನ್ನು ಕನ್ನಡದಲ್ಲಿ ಹೇಳಿದರು. ನಾನು ಶಾಲೆಯಲ್ಲಿ ಕಲಿತದ್ದು ಕೂಡ ಆ ಸಂದರ್ಭದಲ್ಲಿ ಜನಸೇವಾ ವಿದ್ಯಾ ಕೇಂದ್ರದ ಚೆನ್ನೇನಹಳ್ಳಿಯ ಶಾಲೆಯ ಮೊದಲ ಬ್ಯಾಚಿನ ವಿದ್ಯಾರ್ಥಿ ನಾನು. ಆ ದಿವಸ ಆ ಮಕ್ಕಳು ಇವತ್ತು ಹೇಳುವಾಗ ಆ ಮಕ್ಕಳಿಗೆ ಆ ಶಬ್ದಗಳ ಅರ್ಥ ಎಷ್ಟಾಯಿತೋ ಗೊತ್ತಿಲ್ಲ, ಆದರೆ ಬಾಯಿಪಾಠ ಮಾಡಿ ಹೇಳಿದ್ದಾರೆ. ಆದರೆ ಇವತ್ತು ಬಾಯಿಪಾಠ ಮಾಡಿ ಹೇಳಿರುವಂಥದ್ದು ಮುಂದೆ ಜೀವನದಲ್ಲಿ ಅದರ ಅರ್ಥವನ್ನು ತಿಳ್ಕೊಂಡು ಬದುಕಿನಲ್ಲಿ ಅಳವಡಿಸುವಾಗ ಆ ಜವಾಬ್ದಾರಿ ಖಂಡಿತವಾಗಿಯೂ ಬರ್ತದೆ. ಕಬೀರರ ಒಂದು ದೋಹೆ ಇದೆ, ಧೀರೆ ಧೀರೆ ರೇಮನ
धीरे से सब कुछ होय, माली ಸಿಂಚೆ ಸೌಗಡ ಋತು ಆಯೇತೋ ಫಲ ಹೋಯ್ ಅಂಥೇಳಿ. ಯಾರಲ್ಲಿ ಸಹನೆ ತಾಳ್ಮೆ ಇದೆ, ತನ್ನ ಪಾಲಿನ ಕರ್ತವ್ಯವನ್ನು ಮಾಡ್ತಾ ಯಾರು ಜೀವನದಲ್ಲಿ ಮುಂದುವರಿತಾರೆ, ಸಮಯ ಕೂಡಿ ಬಂದಾಗ ಆ ಸಮಯ ಸರಿಯಾದ ಫಲವನ್ನು ಕೊಡ್ತದೆ ಅಂತೇಳಿ ಹೇಳುವುದಕ್ಕೆ 100 ವರ್ಷದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಏನು ಸಾಧನೆ ಇದೆ ಅದು ನಮ್ಮ ಕಣ್ಣ ಮುಂದಿದೆ. ಇವತ್ತು ಇಡೀ ರಾಷ್ಟ್ರವೇ ಒಂದಾಗಿ ಒಂದೇ ಸ್ವರದಲ್ಲಿ ಮಾತನಾಡುವ ದಿಕ್ಕಿನಲ್ಲಿ, ವಿರೋಧಗಳ ಮಧ್ಯೆಯೂ ಕೂಡ ಆ ಸ್ವರವನ್ನು ಮೀರಿ ನಿಲ್ಲಬಲ್ಲಂತಹ ಸ್ವರವಾಗಿ ಭಾರತ ಎದ್ದು ನಿಂತಿದೆ ಅಂತೇಳಿ ಹೇಳ್ತಾ, ಮಕ್ಕಳಿಗೆ ಒಂದು ಕಿವಿ ಮಾತು, ಒಳ್ಳೆಯದನ್ನು ಕಲಿಯುವುದಕ್ಕೆ ಅಭ್ಯಾಸ ಮಾಡಬೇಕು, ಕೆಟ್ಟದ್ದು ಅದರಷ್ಟಕ್ಕೆ ಬರ್ತದೆ. ಶಾಸ್ತ್ರೀಯ ನೃತ್ಯ ಹೀಗೇ ಮಾಡಬೇಕು ಅಂಥೇಳಿ ಆದರೆ ಅದಕ್ಕೆ ಬೇಕಾಗುವ ಪ್ರಯತ್ನ ಮಾಡಬೇಕು, ಕಲಿಬೇಕು. ಒಮ್ಮೆ ಕಲಿತ ಮೇಲೆ ಸಹಜವಾಗಿ ಸುಲಲಿತವಾಗಿ ಅದನ್ನು ಮಾಡುವಂತಹ, ನೋಡುವವರು ನಿಬ್ಬೆರಗಾಗುವ ರೀತಿಯಲ್ಲಿ ನಮ್ಮಲ್ಲಿ ಆ ಪ್ರೌಢಿಮೆ ಬರ್ತದೆ. ಯಾವಾಗ? ಸತತವಾಗಿ ಅಭ್ಯಾಸ ಮಾಡಿದಾಗ. ಹೀಗೆ ಕುಣಿಯುವುದಕ್ಕೆ ಯಾವುದೇ ಅಭ್ಯಾಸ ಬೇಕಾಗಿಲ್ಲ. ಆ ದೃಷ್ಟಿಯಲ್ಲಿ ಬೆಳಗ್ಗೆ ಏಳುವುದರಿಂದ ಪ್ರಾರಂಭಗೊಂಡು ಒಳ್ಳೆಯ ಅಭ್ಯಾಸ, 5 ಗಂಟೆಗೆ ಏಳ್ತೇವೆ ಅಂಥೇಳಿ ಆದರೆ ಇಡೀ ದಿನವನ್ನು ಸರಿಯಾದ ದಾರಿಯಲ್ಲಿ ಕೊಂಡು ಹೋಗುವುದಕ್ಕೆ ನಮ್ಮನ್ನು ನಾವು ತಯಾರು ಮಾಡುವ ಮೊದಲ ಹೆಜ್ಜೆ ಅಂಥೇಳಿ ತಿಳ್ಕೊಳ್ತಾ, ಈ ದೃಷ್ಟಿಯಲ್ಲಿ ಒಳ್ಳೆಯದನ್ನು ಕಲಿಯುವುದಕ್ಕೆ ಒಳ್ಳೆಯ ಶಾಲೆಗೆ ಸೇರಿದ್ದೀರಿ. 800 ಜನ ಮಕ್ಕಳು ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಸೇರ್ತೇವೆ ಅಂಥೇಳಿ ಆದರೆ, ಆ ಶಾಲೆಯನ್ನು ನಡೆಸ್ತೇವೆ ಅಂಥೇಳಿ ಆದರೆ, ಅಭಿಮಾನದಿಂದ ಮಕ್ಕಳಿಗೆ ನಮ್ಮತನದ ಪರಿಚಯ ಮಾಡಿಕೊಡ್ತೇವೆ ಅಂಥೇಳಿ ಆದರೆ, ಆ ತಪಸ್ಸಿಗೆ, ಯಾಕೆಂದರೆ ಅದೊಂದು ತಪಸ್ಸೆ. ನಾನೊಬ್ಬ ಶಾಸಕನಾಗಿ ನನ್ನ ಕಳೆದ 5 ವರ್ಷದ ಅನುಭವದಲ್ಲಿ ಹೇಳ್ತೇನೆ, ನನ್ನ ಹತ್ರ ಅನುದಾನ ಕೇಳಿ ಬರೋರು ಯಾರು ಅಂಥೇಳಿ ಕೇಳಿದರೆ ಕನ್ನಡ ಶಾಲೆಯವರೇ. ಬೇರೆ ಶಾಲೆಯವರಿಗೆ ಅದರಷ್ಟಕ್ಕೆ ಆಗ್ತದೆ. ಕನ್ನಡ ಶಾಲೆ ಉಳಿಬೇಕು ಅಂತ ಹೇಳಿ ಆದರೆ ಬೇರೆ ಅನ್ಯ ಮಾರ್ಗವೇ ಇಲ್ಲ. ಆದರೆ ಆ ಶಾಲೆಯವರ ಹತ್ರ ಬಂದಾಗ ನಾನೊಂದು ಪ್ರಶ್ನೆ ಕೇಳೋದುಂಟು, ಎಷ್ಟು ಜನ ಮಕ್ಕಳಿದ್ದಾರೆ ಅಂಥೇಳಿ. 100 ವರ್ಷ ಆಯಿತು ನಮ್ಮ ಶಾಲೆಗೆ ಅಂತೇಳಿ ಹೇಳ್ತಾರೆ. ಮಕ್ಕಳು ಎಷ್ಟು ಅಂಥೇಳಿ ಕೇಳಿದರೆ 2 ಅಂಕೆಯನ್ನು ದಾಟುವಂತಹ ಕಷ್ಟದ ಒಬ್ಬರು ಉಪಾಧ್ಯಾಯರು, 2. ನಾವು 100 ವರ್ಷದಿಂದ ಶಾಲೆ ಇದೆ ಅಂತ ಹೇಳುವಂತಹ ಅಭಿಮಾನ ಬಿಟ್ಟರೆ ಇಂತಹ ಶಾಲೆಗಳು ತುಂಬ ಇದೆ. ಸರಕಾರ ಹೇಳುವಾಗ ಹೇಳ್ತದೆ, ಯಾವುದೇ ಶಾಲೆಯನ್ನು, ಕನ್ನಡ ಶಾಲೆಯನ್ನು ಮುಚ್ಚುವುದಿಲ್ಲ ಅಂಥೇಳಿ. ಅವರು ಮುಚ್ಚುವುದಿಲ್ಲ, ಆದರೆ ಅದರಷ್ಟಕ್ಕೆ ಮುಚ್ಚಿ ಹೋಗುವಂತಹ ವಾತಾವರಣ ಇಡೀ ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ. ಅಂಥದ್ರಲ್ಲಿ ಈ ಶಾಲೆಗೆ ಎಲ್ಲರೂ ಕೂಡ ಪ್ರೋತ್ಸಾಹಿಸುವಂಥದ್ದು ಅಗತ್ಯ ಇದೆ. ಸುಮ್ಮನೆ ನನಗೂ ಒಂದು ದೇವರು ಸೇವೆ ಮಾಡುವಂತಹ ಅವಕಾಶ ಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ನನ್ನ ಕಳೆದ 6 ವರ್ಷದಲ್ಲಿ ನನ್ನ ಅನುದಾನದಲ್ಲಿ ಅರ್ಧಕ್ಕೂ ಹೆಚ್ಚಿಗೆ ನಾನು ವಿವೇಕಾನಂದ ಮತ್ತು ಕನ್ನಡ ವಿದ್ಯಾಸಂಸ್ಥೆಗಳಿಗೆ ಕೊಟ್ಟಿದ್ದೇನೆ ಅಂತ ಹೇಳುವಂತಹ ಸಾರ್ಥಕ ಭಾವನೆಯನ್ನು ಹೇಳ್ತಾ, ಮುಖ್ಯ ಗುರುಗಳು ಹೇಳಿದರು ಇನ್ನೂ ಸಹ ಕೊಡಲಿಕ್ಕೆ ಬಾಕಿ ಇದೆ ಅಂತೇಳಿ. ನೀವು ನನ್ನ ಹತ್ರ ಹೇಳುವಾಗ ಮಾತ್ರ ಸ್ವಲ್ಪ, ಅಂದರೆ ನೀವು ನನ್ನ ಹತ್ರ ಹೇಳಲಿಲ್ಲ, ಆದರೆ ಸೂಚ್ಯವಾಗಿ ನನಗೂ ಒಂದು ಜವಾಬ್ದಾರಿ ಕೊಟ್ಟ ಹಾಗೆ ಕಂಡಿತು ನನಗೆ. ಆದರೆ ಹೇಳುವಾಗ ಬಹಳ ತಡ ಆಯಿತು ಮುಖ್ಯ ಗುರುಗಳೇ. ನನ್ನದು ನಾಡ್ದು ಜೂನಿಗೆ ನನ್ನ ಅವಧಿ ಮುಗೀತದೆ. ಆದರೂ ನಾಡ್ದು ಮಾರ್ಚಿನಲ್ಲಿ ಏನಾದರೂ ಸರ್ಕಾರ ಕೊಟ್ಟರೆ ನನ್ನದು ಅಳಿಲ ಸೇವೆ ನಿಮ್ಮ ಜೊತೆ ಮಾಡ್ತೇವೆ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ ಒಂದು ಇದಾಕಿದ್ದೇನೆ ನಾನು, ಷರತ್ತು, ಸರ್ಕಾರ ಕೊಟ್ಟರೆ ಅಂಥೇಳಿ. ಖಂಡಿತವಾಗಿ ಕೊಡ್ತೇನೆ ಅಂತೇಳಿ ಹೇಳ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು, ವಿಶೇಷವಾಗಿ ಅಚ್ಯುತರು ಬರಲೇಬೇಕು ಅಂತ ಹೇಳುವಂತಹ ಒತ್ತಾಯವನ್ನು ನಮ್ಮ ಹಿರಿಯರವರು ಅವರು ಹೇಳಿದರು. ಮತ್ತು ವಿವೇಕಾನಂದಕ್ಕೆ ಬರುವುದೇ
ಒಂದು ಸಂತೋಷದ ಸಂಭ್ರಮದ ಕ್ಷಣ. ಯಾಕೆಂದರೆ ನಾವು ಯಾವನ್ನು ನಂಬಿದ್ದೇವೆ, ಯಾವುದರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ, ಕನಸುಗಳನ್ನು ತುಂಬ ಮಂದಿ ಕಾಣಬಹುದು, ಕೆಲಸ ಮಾಡುವವರು ಯಾರು ಅಂತ ಹೇಳುವಂಥದ್ದು. ಕನಸುಗಾರರಾಗದೆ ಕೆಲಸಗಾರರಾಗಿರುವಂತಹ ಈ ವಿವೇಕಾನಂದ ಸಂಸ್ಥೆಗೆ ಬಂದು ಈ 2 ಕ್ಷಣಗಳನ್ನು ನಾನು ಮುಖ್ಯ ಗುರುಗಳು ಆಗಲೇ ಹೇಳಿದರು. ಹೋಗುವಾಗ ಈ ಪೂರ್ತಿ ಕಾರ್ಯಕ್ರಮ ಇದ್ದು ನನಗೆ ನಮಸ್ಕರಿಸಿಯೇ ಹೋಗಬೇಕು ಹೇಳಿದ್ದಾರೆ. ಆದರೆ ನಾನು ಮೊದಲೇ ಅವರ ಹತ್ರ ಅನುಮತಿ ಪಡ್ಕೊಂಡಿದ್ದೇನೆ, ಮೊದಲೇ ನಮಸ್ಕಾರವನ್ನು ಕೂಡ ಕೊಟ್ಟಿದ್ದೇನೆ. ನನಗೆ ಸ್ವಲ್ಪ ಬೇರೆ ಕಾರ್ಯಕ್ರಮದ ಒತ್ತಡ ಇರುವುದರಿಂದಾಗಿ ನಾನು ಸಭೆಯ ಅಧ್ಯಕ್ಷರ, ವೇದಿಕೆಯಲ್ಲಿ ಇರುವವರ ಎಲ್ಲರ ಅನುಮತಿ ಕೋರಿ ನನಗೆ ಮುಂದೆ ಹೋಗುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂಥೇಳಿ ವಿನಂತಿಸಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಶ್ರೀರಾಮ್. ಅನಿವಾರ್ಯ ಕಾರಣಗಳಿಂದ ಈ ಸಭಾ ಕಾರ್ಯಕ್ರಮದ ವೇದಿಕೆಯಿಂದ ತೆರಳುತ್ತಿರುವ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್, ಸದಸ್ಯರು, ವಿಧಾನ ಪರಿಷತ್, ಕರ್ನಾಟಕ ಸರ್ಕಾರ, ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಪಠ್ಯ ಹಾಗೂ ಪಠ್ಯಪೂರಕ ಚಟುವಟಿಕೆಗಳಲ್ಲಿ ಸದಾ ಮುಂಚೂಣಿಯಲ್ಲಿರುವ ನಮ್ಮ ಶಾಲೆಯು SSLC ವಾರ್ಷಿಕ ಪರೀಕ್ಷೆಯ ಫಲಿತಾಂಶಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಾ ಬಂದಿದೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಉತ್ತಮ ಅಂಕಗಳೊಂದಿಗೆ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಸಮಯ ಇದೀಗ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಶ್ರೀಮತಿ ಶಾಲಿನಿ ಮಾತಾಜಿಯವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಜೈ ಶ್ರೀರಾಮ್. 2024-25ನೇ ಸಾಲಿನ 10ನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸುವ ಸಮಯ. ಈ ಸಾಧಕರನ್ನು ವೇದಿಕೆಗೆ ಕರೆಯುತ್ತಿದ್ದಂತೆ ಅವರ ಪೋಷಕರೊಂದಿಗೆ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರನ್ನು ಗೌರವಿಸಬೇಕಾಗಿ ವೇದಿಕೆಯಲ್ಲಿರುವ ಶ್ರೀಯುತ ದಿವಾಕರ್ ದಾಸ್ ನೇರ್ಲಾಜೆ ಇವರನ್ನು ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸಹಕರಿಸಬೇಕಾಗಿ ವಿನಂತಿ. ಮೊದಲಿಗೆ ಕುಮಾರಿ ಪ್ರಜ್ಞಾ ನಿಡ್ವಣ್ಣಾಯ ಇವರು 2024-25ನೇ ಸಾಲಿನ 10ನೇ ತರಗತಿ ಪರೀಕ್ಷೆಯಲ್ಲಿ 625ಕ್ಕೆ 623 ಅಂಕಗಳನ್ನು ಪಡೆದು ಶಾಲೆಗೆ ಪ್ರಥಮ ಸ್ಥಾನಿಯಾಗಿದ್ದು, ಇವರು ಕನ್ನಡ ಮಾಧ್ಯಮದಲ್ಲಿ ರಾಜ್ಯಕ್ಕೆ ತೃತೀಯ ಸ್ಥಾನ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನಿಯಾಗಿರುತ್ತಾರೆ. ಪ್ರಥಮ ಸ್ಥಾನಿಯಾಗಿರುವ ಇವರು ಸಂಸ್ಕೃತದಲ್ಲಿ 125ರಲ್ಲಿ 125, ಇಂಗ್ಲಿಷ್ 100ರಲ್ಲಿ 99, ಕನ್ನಡ 100ರಲ್ಲಿ 100, ಗಣಿತ 100ರಲ್ಲಿ 100, ವಿಜ್ಞಾನ 99, ಸಮಾಜ 100ಕ್ಕೆ 100 ಅಂಕವನ್ನು ಪಡೆದಿರುತ್ತಾರೆ. ಇವರು ಶ್ರೀಯುತ ಶ್ರೀ ರಾಮಗೋಪಾಲ ನೂಜಜೆ ಹಾಗೂ ಶ್ರೀಮತಿ ಪೂರ್ಣಿಮಾ ನೂಜಜೆ ದಂಪತಿಗಳ ಸುಪುತ್ರಿ. ಇವರು ಪಾಠದ ಜೊತೆಗೆ ಸಂಗೀತ, ವಯಲಿನ್, ಯೋಗ ಮೊದಲಾದ ಸಹಪಠ್ಯ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ವಿಶೇಷ ಸಾಧನೆ ಮಾಡಿರುತ್ತಾರೆ. ಇವರ ಮುಂದಿನ ಶೈಕ್ಷಣಿಕ ದಿನಗಳಲ್ಲಿಯೂ ಇನ್ನೂ ಅತ್ಯುತ್ತಮ ಸಾಧನೆ ಮಾಡುವಂತಾಗಲಿ ಎಂದು ನಾವೆಲ್ಲರೂ ಶುಭ ಹಾರೈಸುತ್ತಿದ್ದೇವೆ. ಇವರು ಶ್ರೀಯುತ ಮುಳಿಯ ಶಾಂಭಟ್ ಅವರಿಂದ ಕೊಡಲ್ಪಡುವ ದತ್ತಿನಿಧಿ ಪಡೆಯಲು ಅರ್ಹರಾಗಿರುತ್ತಾರೆ. ಹಾಗೆಯೇ ಇನ್ನೋರ್ವ ಸಾಧಕಿ ಕುಮಾರಿ ಬಿಂದುಶ್ರೀ. ಇವರು 2024-25ನೇ ಸಾಲಿನ 10ನೇ ತರಗತಿ ಪರೀಕ್ಷೆಯಲ್ಲಿ 618 ಅಂಕಗಳನ್ನು ಪಡೆದು ಶಾಲೆಗೆ ದ್ವಿತೀಯ ಸ್ಥಾನಿ ಹಾಗೂ ರಾಜ್ಯಕ್ಕೆ 8ನೇ ಸ್ಥಾನಿಯಾಗಿರುತ್ತಾರೆ. ದ್ವಿತೀಯ ಸ್ಥಾನಿಯಾದ ಇವರು ಸಂಸ್ಕೃತದಲ್ಲಿ 125, ಇಂಗ್ಲಿಷ್ನಲ್ಲಿ 97, ತೃತೀಯ ಭಾಷೆ ಕನ್ನಡದಲ್ಲಿ 100, ಗಣಿತದಲ್ಲಿ 96, ವಿಜ್ಞಾನದಲ್ಲಿ 100, ಸಮಾಜ ವಿಜ್ಞಾನದಲ್ಲಿ 100 ಅಂಕವನ್ನು ಗಳಿಸಿರುತ್ತಾರೆ. ಇವರು ಶ್ರೀ ಕೆ ಜನಾರ್ದನಗೌಡ ಹಾಗೂ ಶ್ರೀಮತಿ ಶಶಿಕಲಾ KS ದಂಪತಿಗಳ ಸುಪುತ್ರಿ. ಇವರು ಪಾಠದ ಜೊತೆಗೆ ಕ್ರೀಡೆ ಹಾಗೂ ಸಹಪಠ್ಯ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ವಿಶೇಷ ಸಾಧನೆ ಮಾಡಿರುತ್ತಾರೆ. ನೀವು ನಿಮ್ಮ ಬದುಕಿನ ಮುಂದಿನ ದಿನಗಳಲ್ಲಿಯೂ ಕೂಡ ಅತ್ಯುತ್ತಮ ಸಾಧನೆ ಮಾಡುವಂತಾಗಲಿ ಎಂದು ಶುಭ ಹಾರೈಸುತ್ತಿದ್ದೇವೆ.
ಇವರು ಕೂಡ ಶ್ರೀಯುತ ಮುಳಿಯ ಶಾಂಭಟ್ ಅವರಿಂದ ಕೊಡಮಾಡುವಂತ ದತ್ತಿನಿಧಿ ಪಡೆಯಲು ಅರ್ಹರಾಗಿರುತ್ತಾರೆ. ದತ್ತಿನಿಧಿ ಮೂಲಕ ಧನ ಸಹಾಯ ಮಾಡಿದ ಮುಳಿಯ ಶಾಂಭಟ್ ಇವರಿಗೆ ಶಾಲಾ ಪರವಾಗಿ, ವಿದ್ಯಾರ್ಥಿಗಳ ಹಾಗೂ ಪೋಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇದೀಗ 2024-25ನೇ ಸಾಲಿನ 10ನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ವಿಶೇಷ ಸಾಧನೆ ಮಾಡಿದ ಸಾಧಕರನ್ನು ಈ ಸಂದರ್ಭದಲ್ಲಿ ಗೌರವಿಸಲು ಹೆಮ್ಮೆ ಪಡುತ್ತಿದ್ದೇವೆ. ವಿದ್ಯಾರ್ಥಿಗಳ ಹೆಸರನ್ನು ಹೇಳುತ್ತಿದ್ದಂತೆ ಕೂಡಲೇ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಅಭಿನಂದನಾ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮದೇ ಸಂಸ್ಥೆಯ ಆಂಗ್ಲ ಮಾಧ್ಯಮದ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಸತೀಶ್ ಶೆಟ್ಟಿ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಸತೀಶ್ ರೈ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ಲೋಚನಾ ಎಂ ತೃತೀಯ ಭಾಷೆ ಕನ್ನಡದಲ್ಲಿ 100ರಲ್ಲಿ 100, ವಿಜ್ಞಾನದಲ್ಲಿ 100ರಲ್ಲಿ 100 ಅಂಕ ಗಳಿಸಿರುತ್ತಾರೆ. ದೀಕ್ಷಿತಾ ಪ್ರಥಮ ಭಾಷೆ ಸಂಸ್ಕೃತದಲ್ಲಿ 125ರಲ್ಲಿ 125 ಅಂಕ, ತೃತೀಯ ಭಾಷೆ ಕನ್ನಡದಲ್ಲಿ 100ರಲ್ಲಿ 100 ಅಂಕವನ್ನು ಗಳಿಸಿರುತ್ತಾರೆ. ಪೂಜಾ ತೃತೀಯ ಭಾಷೆ ಕನ್ನಡದಲ್ಲಿ 100ರಲ್ಲಿ 100 ಅಂಕ ಗಳಿಸಿರುತ್ತಾರೆ. ಸ್ಕಂದ ಬಳ್ಳಕುರಾಯ ದ್ವಿತೀಯ ಭಾಷೆ ಇಂಗ್ಲಿಷ್ನಲ್ಲಿ 100ರಲ್ಲಿ 99 ಅಂಕವನ್ನು ಗಳಿಸಿರುತ್ತಾರೆ. ಚಿರಂತನ್ ಕೆವಿ ಪ್ರಥಮ ಭಾಷೆ ಸಂಸ್ಕೃತದಲ್ಲಿ 125ರಲ್ಲಿ 125 ಅಂಕವನ್ನು ಗಳಿಸಿರುತ್ತಾರೆ. ಕೀರ್ತನ ಸಮಾಜ ವಿಜ್ಞಾನದಲ್ಲಿ 100ರಲ್ಲಿ 100 ಅಂಕ ಗಳಿಸಿರುತ್ತಾರೆ. ಪೃಥ್ವಿ ಪ್ರಥಮ ಭಾಷೆ ಕನ್ನಡದಲ್ಲಿ 125ರಲ್ಲಿ 124 ಅಂಕ ಗಳಿಸಿರುತ್ತಾರೆ. ಗಗನ ವಿ ತೃತೀಯ ಭಾಷೆ ಹಿಂದಿಯಲ್ಲಿ 99 ಅಂಕ ಗಳಿಸಿರುತ್ತಾರೆ. ಅಭಿನಂದಿಸಲ್ಪಟ್ಟ ಎಲ್ಲಾ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಶುಭ ಹಾರೈಸುತ್ತಾ ಅಭಿನಂದಿಸಿದ ಗಣ್ಯರಿಗೆ ಧನ್ಯವಾದಗಳು. ನಮ್ಮ ಶಾಲಾ ವಿದ್ಯಾರ್ಥಿಗಳ ಕಲಿಕೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ವರ್ಷಂಪ್ರತಿ ಬಹಳಷ್ಟು ವಿದ್ಯಾಭಿಮಾನಿಗಳು ತಮ್ಮ ದತ್ತಿನಿಧಿಯನ್ನು ನೀಡುತ್ತಾ ಬಂದಿರುತ್ತಾರೆ. ಈ ದತ್ತಿನಿಧಿಯನ್ನು ವಿದ್ಯಾರ್ಥಿಗಳಿಗೆ ನೀಡಿ ಸಹಕರಿಸಬೇಕಾಗಿ ಡಾಕ್ಟರ್ KM ಕೃಷ್ಣ ಭಟ್ ಇವರನ್ನು ವಿನಂತಿಸಿಕೊಳ್ಳುತ್ತೇನೆ. ಶ್ರೀಮತಿ ಯಶೋಧಾ CM ಶಾಸ್ತ್ರಿ ಇವರ ಸ್ಮರಣಾರ್ಥ ಮಣಿಲಾ ಶಾಸ್ತ್ರಿ ಇವರು ನೀಡುವ ದತ್ತಿನಿಧಿಯನ್ನು ಸ್ವೀಕರಿಸಲಿರುವವರು 10ನೇ ತರಗತಿಯ ವಿದ್ಯಾರ್ಥಿಗಳಾದ ಯಶ್ವಿತ್ S ಸಾಲಿಯಾನ್ ಮತ್ತು ಗ್ರೀಷ್ಮಾ KP. ಅದೇ ರೀತಿ ಶ್ರೀಮತಿ ಪದ್ಮಿನಿ ಮತ್ತು ಶ್ರೀ ಅರವಿಂದ ಇವರು ನೀಡುವ ದತ್ತಿನಿಧಿಯನ್ನು ಸ್ವೀಕರಿಸಲಿರುವವರು 10ನೇ ತರಗತಿ ವಿದ್ಯಾರ್ಥಿಗಳಾದ ಅನನ್ಯ ಮತ್ತು ಅನುಷಾ BS. ದತ್ತಿನಿಧಿಯ ಮೂಲಕ ಧನ ಸಹಾಯ ಮಾಡಿದ ಶ್ರೀಯುತ ಮಣಿಲಾ ಶಾಸ್ತ್ರಿ
ಶ್ರೀಮತಿ ಪದ್ಮಿನಿ ಮತ್ತು ಶ್ರೀ ಅರವಿಂದ ಇವರಿಗೆ ಶಾಲಾ ಪರವಾಗಿ, ಪೋಷಕರ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮುಂದೆ ಪುತ್ತೂರು ತಾಲೂಕಿನ ಆಸುಪಾಸಿನ ಅನೇಕ ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಆಯೋಜಿಸಿದ ವಿವಿಧ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ನಡೆಸಿದ ಸ್ಪರ್ಧೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮ ಪ್ರದರ್ಶನಗಳನ್ನು, ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅವರನ್ನು ಅಭಿನಂದಿಸುವ ಸಮಯ ಇದೀಗ. ಇದನ್ನು ನೆರವೇರಿಸಿಕೊಡಬೇಕಾಗಿ ಶ್ರೀಮತಿ ಉಮಾ ಮಾತಾಜಿಯವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಬೇಕಾಗಿ ಶ್ರೀಮತಿ ಕ್ಷಮಾ ಭಾರದ್ವಾಜ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಸಾಯಂಕಾಲ. ಮೊದಲಿಗೆ ಕ್ರೀಡಾ ಕ್ಷೇತ್ರದಲ್ಲೇ ಸಾಧನೆ ಮಾಡಿರುವವರ ವಿವರ. 17ರ ವಯೋಮಾನದ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಸಮಗ್ರ ತಂಡ ಪ್ರಶಸ್ತಿಯನ್ನು ನಮ್ಮ ಶಾಲಾ ವಿದ್ಯಾರ್ಥಿಗಳು ಪಡೆದಿರ್ತಾರೆ. ಈ ತಂಡದಲ್ಲಿ ರಾಷ್ಟ್ರಮಟ್ಟದಲ್ಲಿ ಸಾಧನೆಯನ್ನು ಮಾಡಿರತಕ್ಕಂತಹ ಕೀರ್ತಿ, ಗುಣಶ್ರೀ, ಪ್ರತೀಕ್ಷಾ ಇವರೇ ಮೊದಲಾದವರಿದ್ದಾರೆ. ಈ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ತಂಡದ ಎಲ್ಲ ಸದಸ್ಯರು ಕೂಡ ವೇದಿಕೆಗೆ ಆಗಮಿಸಬೇಕು. ಹದಿನಾಲ್ಕರ ವಯೋಮಾನದ ಜಿಲ್ಲಾ ಮಟ್ಟದ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ದ್ವಿತೀಯ ಸಮಗ್ರ ತಂಡ ಪ್ರಶಸ್ತಿಯನ್ನು ನಮ್ಮ ಶಾಲೆಯು ಪಡೆದುಕೊಂಡಿದೆ. ಈ ತಂಡದಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ಸ್ವಾತಿ ಮತ್ತು ಪ್ರಗತಿ. ಇವರು ಸ್ಟೇಟ್ಗೆ ಆಯ್ಕೆಯಾಗಿರತಕ್ಕಂತಹ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಂಡದ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಬೇಗನೆ ಬನ್ನಿ. 17ರ ವಯೋಮಾನದ ಬಾಲಕರ ಕಬಡ್ಡಿ ಪಂದ್ಯಾಟದಲ್ಲಿ ತಾಲೂಕು, ಜಿಲ್ಲೆ ಹಾಗೂ ಮೈಸೂರು ವಿಭಾಗ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ವಿದ್ಯಾಭಾರತಿಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳು ಅವರು ಅಭಿಷೇಕ್, ಚಿನ್ಮಯ್, ಋತಿಕ್ ಅವರನ್ನು ಒಳಗೊಂಡಂತಹ ಒಂದು ಸಮರ್ಥ ತಂಡ. ಈ ವಿದ್ಯಾರ್ಥಿಗಳು ಕೂಡ ವೇದಿಕೆಗೆ ಆಗಮಿಸಬೇಕು. ಈ ವಿದ್ಯಾರ್ಥಿಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳು ನಡೆಸಿರತಕ್ಕಂತಹ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ಹಲವಾರು ತಂಡ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. 17ರ ವಯೋಮಾನದ ಬಾಲಕರ ಕಬಡ್ಡಿ ಪಂದ್ಯಾಟದಲ್ಲಿ ಆಡಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಬರುತ್ತಲಿದ್ದಾರೆ. ಇವರಿಗೆ ಒಂದು ಜೋರಾದ ಚಪ್ಪಾಳೆ. ವಿದ್ಯಾರ್ಥಿಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳು ನಡೆಸಿರುವಂತಹ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಂತಹ ಹೆಮ್ಮೆಯ ತಂಡ. ಪ್ರೌಢಶಾಲಾ ವಿಭಾಗದ 17ರ ವಯೋಮಾನದ ಬಾಲಕರ ಖೋ ಖೋ ತಂಡವು ಇಲಾಖಾ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ಭಾಗವಹಿಸಿ ತಂಡ ಪ್ರಶಸ್ತಿಯನ್ನು ಪಡೆದಿರುತ್ತದೆ. ಹಾಗೂ ವಿದ್ಯಾಭಾರತಿಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರತಕ್ಕಂತಹ ತಂಡ. ಈ ತಂಡದಲ್ಲಿ ಪ್ರಜ್ವಲ್ ಮೊದಲಾದಂತಹ ವಿದ್ಯಾರ್ಥಿಗಳಿದ್ದಾರೆ. ಒಂದು ಉತ್ತಮ ತಂಡ ಇದು. ಪ್ರಾಥಮಿಕ ವಿಭಾಗದ ಬಾಲಕರ ಕಬಡ್ಡಿ ತಂಡವು ಉತ್ತಮ ತಂಡ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತದೆ. ಈ ತಂಡದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರತಕ್ಕಂತಹ 8ನೇ ತರಗತಿಯ ತರುಣ್ ಕೃಷ್ಣ ಹಾಗೆ ಸುಭಾಷ್, ಕುಶಾನ್ ಜೆಕೆ, ಲತೀಶ್ ಅವರನ್ನು ಒಳಗೊಂಡಿರುತ್ತದೆ. ಈ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಶಾಲೆಯ ಹೆಮ್ಮೆಯ ಆಟಗಾರರು. ಪೋಷಕರೆಲ್ಲರೂ ಕೂಡ ವಿದ್ಯಾರ್ಥಿಗಳನ್ನು ಕರತಾಡನದ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಮುಂದೆ 17ರ ವಯೋಮಾನದ ಬಾಲಕಿಯರ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ವಿದ್ಯಾಭಾರತಿ ಮತ್ತು ಶಾಲಾ ಶಿಕ್ಷಣ ಇಲಾಖಾ ಮಟ್ಟದಲ್ಲಿ ಭಾಗವಹಿಸಿ ತಂಡ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. 17ರ ವಯೋಮಾನದ ಬಾಲಕಿಯರ ಕಬಡ್ಡಿ ತಂಡ. ಹದಿನೇಳರ ವಯೋಮಾನದ ಬಾಲಕಿಯರ ಖೋ ಖೋ ತಂಡವು ವಿದ್ಯಾಭಾರತಿಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತದೆ. ಇಲಾಖಾ ಮಟ್ಟದಲ್ಲಿ ಜಿಲ್ಲೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುವ ಈ ತಂಡದಲ್ಲಿರುವ ಯೋಗ್ಯ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಹದಿನಾಲ್ಕರ ವಯೋಮಾನದ ಬಾಲಕರ ಖೋಖೋ ತಂಡವು ವಿದ್ಯಾಭಾರತಿ ಮತ್ತು ಶಾಲಾ ಶಿಕ್ಷಣ ಇಲಾಖಾ ಮಟ್ಟದಲ್ಲಿ ತಾಲೂಕು ಹಾಗೂ ಜಿಲ್ಲೆಯಲ್ಲಿ ತಂಡ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಹದಿನಾಲ್ಕರ ವಯೋಮಾನದ ಬಾಲಕಿಯರ ಖೋಖೋ ತಂಡವು ಶಾಲಾ ಶಿಕ್ಷಣ ಇಲಾಖಾ ಮಟ್ಟದಲ್ಲಿ ತಾಲೂಕಿನಲ್ಲಿ ತಂಡ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಹದಿನಾಲ್ಕರ ವಯೋಮಾನದ ಬಾಲಕಿಯರ ವಿಭಾಗದ ಕಬಡ್ಡಿ ತಂಡವು ತಂಡ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಹಾಗೆಯೇ SGFIಗೆ ಆಯ್ಕೆಯಾಗಿರುವ ಒಂದು ಸಮರ್ಥ ತಂಡ ಇದು. ಈ ತಂಡದಲ್ಲಿರತಕ್ಕಂತಹ ಕುಮಾರಿ ದಿವ್ಯಾ ಇವಳು ವಿಭಾಗ ಮಟ್ಟದಲ್ಲಿ ತಂಡದ ನಾಯಕಿಯಾಗಿ ತಂಡವನ್ನು ಮುನ್ನಡೆಸಿರುವುದಲ್ಲದೆ ಮಿನಿ ಒಲಿಂಪಿಕ್ಸ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಭಾಗವಹಿಸಿರುವ ಹೆಗ್ಗಳಿಕೆ ಈಕೆಯದು. ಹದಿನೇಳರ ವಯೋಮಾನದ ಬಾಲಕರ ವಾಲಿಬಾಲ್ ತಂಡವು ವಲಯ ಹಾಗೂ ಜಿಲ್ಲೆಯಲ್ಲಿ ಭಾಗವಹಿಸಿ ತಂಡ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. 17ರ ವಯೋಮಾನದ ಬಾಲಕರ ವಾಲಿಬಾಲ್ ತಂಡ. ಹದಿನಾಲ್ಕರ ವಯೋಮಾನದ ಬಾಲಕರ ವಾಲಿಬಾಲ್ ಮತ್ತು ಥ್ರೋಬಾಲ್ನಲ್ಲಿ ವಲಯ, ತಾಲೂಕು ಹಾಗೂ ಜಿಲ್ಲೆಯಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನದೊಂದಿಗೆ ಬಲಿಷ್ಠ ತಂಡವೆಂಬ ಹೆಗ್ಗಳಿಕೆಗೆ ಪಾತ್ರವಾದ ತಂಡವನ್ನು ಅಭಿನಂದಿಸಲು ಹರ್ಷಿಸುತ್ತೇವೆ. ನಮ್ಮ ವಿದ್ಯಾರ್ಥಿಗಳು ಕೇವಲ ಕ್ರೀಡಾ ಕ್ಷೇತ್ರವಲ್ಲದೆ ಇನ್ನಿತರ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇದೀಗ ಪ್ರತಿಭಾ ಕಾರಂಜಿಯ ಸ್ಪರ್ಧೆಯ ವಿಜೇತರ ವಿವರ. ಕ್ಲಸ್ಟರ್ ಮಟ್ಟ ಹಾಗೂ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಕಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಪ್ರಥಮ ಸಮಗ್ರ ಪ್ರಶಸ್ತಿಯನ್ನು ನಮ್ಮ ಶಾಲೆಯು ಪಡೆದುಕೊಂಡಿದೆ. ಈ ಪ್ರಶಸ್ತಿಯನ್ನು ತಂದುಕೊಡುವಲ್ಲಿ ಕಾರಣಕರ್ತರಾಗಿರ್ತಕ್ಕಂತಹ ವೈಯಕ್ತಿಕ ಸ್ಪರ್ಧಾ ವಿಜೇತರು ಕೀರ್ತನ್ PU, ಸನ್ಮಯ್, ಸನ್ನಿಧಿ ರಾವ್, ಮಹೇಶ್ ವಿಠಲ್ ವಗ್ಗರ್, ವೃದ್ಧಿ AC, ಅಣಿಮಾ ಈ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತೇನೆ. ಶಾಲಾ ಶಿಕ್ಷಣ ಇಲಾಖೆಯು ನಡೆಸಿರುವ ಪ್ರೌಢಶಾಲಾ ವಿಭಾಗದ ಪುತ್ತೂರು ವಲಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ
ಪ್ರಥಮ ಸಮಗ್ರ ಪ್ರಶಸ್ತಿಯನ್ನು ಶಾಲೆಗೆ ತಂದುಕೊಡುವಲ್ಲಿ ಪ್ರತಿಭೆಯನ್ನು ತೋರಿದಂತಹ ವಿದ್ಯಾರ್ಥಿಗಳು ಹಲವರು. ದರ್ಶಿನಿ, ವಿಘ್ನೇಶ್, ವಿಶ್ವಕರ್ಮ, ಸಾಯಿಶ್ವರಿ, ಮೌಲ್ಯ, ಶ್ರೀರಕ್ಷಾ, ಮುಕುಂದ, ಶ್ರಾವ್ಯ, ಕರಣ್, ಲಾಸ್ಯ, ಕುಶಿತ, ಧನುಷ್ ಮತ್ತು ಚರಿತ್ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಸಿದ ಕನಸುಗಳು, ನರೇಂದ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಸಿದ ಬಿಸ್ ಬ್ಲೂಮ್ ಫೆಸ್ಟ್, ಹಾಗೆಯೇ ವಿದಿಶಾ 2025, ಅಕ್ಷಯ ಪದವಿ ಪೂರ್ವ ಕಾಲೇಜು ಸಂಪ್ಯ ಇಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ನಡೆಸಿದ ವಿವಿಧ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಚಾಂಪಿಯನ್ ಪಟ್ಟವನ್ನು ಪಡೆದುಕೊಂಡಿರುತ್ತಾರೆ. ವಿದ್ಯಾರ್ಥಿಗಳಾದ ವೈಷ್ಣವಿ ಮತ್ತು ತಂಡ, ಯಶ್ವಿತ್, ವಿಘ್ನೇಶ್, ವಿಶ್ವಕರ್ಮ, ಶ್ರಾವ್ಯ, ಕೃತಿ, ಧನುಷ್, ಚರಿತ್, ಶ್ರೀನಂದನ, ವಿನಿಲ್ ವಿಶ್ವಕರ್ಮ, ಮನೀಶ್, ಲಾಸ್ಯ, ಸಾಯಿಶ್ವರಿ, ಮನ್ವಿತಾ, ಕರಣ್ ಗೌಡ, ತೇಜಸ್, ಶ್ರೇಯ, ದರ್ಶಿನಿ, ವಚನ್, ಆದಿತ್ಯ ಭಟ್, ವಿಶ್ಮಿತಾ. ಈ ವಿದ್ಯಾರ್ಥಿಗಳು ಅಂಬಿಕಾ ಶಿಕ್ಷಣ ಸಂಸ್ಥೆಯು ರಜತ ವರ್ಷಾಚರಣೆಯ ಪ್ರಯುಕ್ತ ನಡೆಸಿರುವ ಅರೇಮ್ಯ 2025ರಲ್ಲೂ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ವಿವೇಕಾನಂದ CBSE ಸಂಸ್ಥೆಯು ನಡೆಸಿದ ಆವಿಷ್ಕಾರ್ 2025ರಲ್ಲಿ ನಮ್ಮ ಶಾಲೆಯ ಶ್ರೀಕೃಷ್ಣ, ಸಿಂಚನ, ಲಿಖಿತ, ಆತ್ಮಿಕಾ, ವಿನಿಲ್, ಆದಿತ್ಯ ಆಚಾರ್ಯ, ಗರಿಮಾ, ಶ್ರೇಯಸ್, ಅಭಿನವ್ ಇವರೆಲ್ಲರೂ ಭಾಗವಹಿಸಿ ದ್ವಿತೀಯ ಸಮಗ್ರ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಈ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಿ ಗೌರವ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕನ್ನಡಕ ಶ್ರೀರಾಮ ಪ್ರೌಢಶಾಲೆಯಲ್ಲಿ ನಡೆದ ಅಟಲ್ ಟಿಂಕರಿಂಗ್ ಫೆಸ್ಟ್ 2025ರಲ್ಲಿ ಹಮ್ಮಿಕೊಂಡ ಸ್ಪರ್ಧೆಗಳಲ್ಲಿ ಬಹುಮಾನ ಗಳಿಸಿದ ವಿದ್ಯಾರ್ಥಿಗಳು ಅಭಿನವ್, ಶ್ರೀಕೃಷ್ಣ, ಸಿಂಚನ, ಅಹಲ್ಯ, ಶ್ರೇಯಸ್ ಹಾಗೆ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕ್ರೀಡಾ ಭಾರತಿಯವರು ನಡೆಸಿದ ಕರ್ನಾಟಕ ರಾಜ್ಯ ಕ್ರೀಡಾ ಸಮ್ಮೇಳನ 2025 ಸ್ಕೂಲ್ ಬ್ಯಾಂಡ್ ಘೋಷ್ ಸ್ಪರ್ಧೆಯಲ್ಲಿ ನಮ್ಮ ಹೆಮ್ಮೆಯ ಶೇಷಾದ್ರಿ ಘೋಷ್ ಪಥಕದ ವಿದ್ಯಾರ್ಥಿಗಳು ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಈ ತಂಡದ ನಾಯಕನಾಗಿ ಧನುಷ್ ಡಿಜಿ, ಯಶ್ವಿತ್ ಸಾಲ್ಯಾನ್, ಸುಪ್ರೀತ್ BS, ಅನ್ವೇಶ್ ಇವರನ್ನು ಒಳಗೊಂಡಂತಹ ಒಂದು ಉತ್ತಮ ಘೋಷ್ ನಮ್ಮ ಶಾಲಾ ತಂಡ. ಹೀಗೆ ನಮ್ಮ ವಿದ್ಯಾರ್ಥಿಗಳು ಪಠ್ಯದ ಜೊತೆಯಲ್ಲಿ ಪಠ್ಯ ಪೂರಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವುದು ನಮಗೆ ಹೆಮ್ಮೆಯ ವಿಚಾರ. ಎಲ್ಲ ವಿಜೇತ ತಂಡಗಳಿಗೆ ಅಭಿನಂದನೆಗಳು. ಅಭಿನಂದಿಸಿದ ಶ್ರೀಯುತರಿಗೆ, ಶ್ರೀಮತಿಯವರಿಗೆ ಧನ್ಯವಾದಗಳು. ಕಠಿಣ ಪರಿಶ್ರಮ ಮತ್ತು ದೃಢ ಸಂಕಲ್ಪದ ಮೂಲಕ ಏನನ್ನೂ ಸಾಧಿಸಬಹುದು ಎಂಬುದಕ್ಕೆ ನಿದರ್ಶನ ನಮ್ಮ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿನಿ, ಉದ್ಯಮಿಯಾಗಿರುವ ಶ್ರೀಮತಿ ಕ್ಷಮಾ ಭಾರದ್ವಾಜ್ ತನ್ನ ಹಿತನುಡಿಗಳೊಂದಿಗೆ. ಸ್ವಲ್ಪ ನರ್ವಸ್ ಆಗ್ತಿದೆ, ಬಟ್ ಸ್ಟಿಲ್ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗೌರವಾನ್ವಿತರಿಗೆ ವಂದಿಸ್ತಾ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪೋಷಕರಿಗೆ, ಮುದ್ದು ಮುದ್ದು ಮಕ್ಕಳಿಗೆ ಎಲ್ರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ.
ನಮ್ಮದೇ ಶಾಲೆಯ ಒಂದು ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ, ಅದು ಅತಿಥಿಯಾಗಿ ಭಾಗಿಯಾಗಲಿಕ್ಕೆ ಒಂದು ಹೆಮ್ಮೆ, ಜೊತೆಗೆ ಒಂಥರ ಸಂಕೋಚದ ಒಂದಿದು. ಲೀಲಾವತಿ ಮಾತಾಜಿ ಹೇಳ್ತಾ ಇದ್ರು, ಲಾಸ್ಟ್ 4 ಇಯರ್ಸಿಂದ ನಿನಗೆ ಕರಿತಾ ಇದ್ದೇವೆ, ನಿನ್ನನ್ನು ಕರಿತಾ ಇದ್ದೇವೆ, ಬಟ್ ನೀನು ಸಿಗ್ತಾ ಇಲ್ಲ ಕೈಗೆ ಅಂಥೇಳಿ. ಅದು ತಪ್ಪಿಸ್ಕೊಳ್ತಾ ಇದ್ದದಲ್ಲ, ಸಂಕೋಚ, ಒಂದು ಭಯ ಅಂದರೆ ಅದಕ್ಕಲ್ಲ, ಏನು ಮಾತಾಜಿ ಹೊಡಿತಾ ಇದ್ರು ಬೈತಾ ಇದ್ರು ಅದಕ್ಕಲ್ಲ, ಒಂದು ರೀತಿಯ ಸಂಕೋಚ ಅಂಥೇಳಿ ಅಷ್ಟೆ. ನಾನು ನನ್ನ ಮಾತುಗಳನ್ನು ಒಂದು ಕಥೆಯಿಂದ ಆರಂಭ ಮಾಡಬೇಕು ಅಂತ ಇದ್ದೇನೆ. ಒಂದು ಪುಟ್ಟ ಕಥೆ. ಒಬ್ಬಳು ಹುಡುಗಿ ಪುತ್ತೂರಿನ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಓದ್ತಾ ಇರ್ತಾಳೆ. 1, 2, 3, 6ನೇ ಕ್ಲಾಸಿಗೆ ಬರೋವರೆಗೂ ಕೂಡ ಆಕೆ ಕಲಿಯೋದ್ರಲ್ಲಿ ತುಂಬ ದಡ್ಡಿಯಾಗಿರ್ತಾಳೆ. ಯಾವುದೇ ಸಬ್ಜೆಕ್ಟನ್ನು ಪಾಸ್ ಆಗಲಿಕ್ಕೆ ಹೆಣಗಾಡ್ತಾ ಇರೋದು. ಮಾರ್ಕ್ಸ್ ಕಾರ್ಡ್ ಕಂಡ ತಕ್ಷಣ ಎಲ್ಲ ರೆಡ್ ಮಾರ್ಕ್ಗಳು ಕಾಣ್ತಾ ಇರ್ತದೆ. ಅದರ ಜೊತೆಗೆ ಅಲ್ಲಿ ಟೀಚರ್ಸ್ ಮಾಡ್ತಾ ಇದ್ದ ಕೆಲವೊಂದಷ್ಟು ಅವಮಾನಗಳಿರ್ಬೋದು. ಅವಮಾನ ಅಂತ ಅನ್ನೋದಕ್ಕಿಂತ ಒಬ್ಬ ದೊಡ್ಡ ವಿದ್ಯಾರ್ಥಿಯನ್ನು ಕಡೆಗಣಿಸ್ತಾ ಇದ್ರು ಅಂತ ಹೇಳ್ಬೋದು ಬಹುಶಃ. ಆ ವಿದ್ಯಾರ್ಥಿನಿ ಏನಂತ ಹೇಳಿದರೆ ತುಂಬ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇರ್ತಾಳೆ. ಕೊನೆಗೊಂದು ದಿವಸ 6ನೇ ಕ್ಲಾಸಿಗೆ ಬರ್ತಾಳೆ. ಪಬ್ಲಿಕ್ ಎಕ್ಸಾಮ್ 7ನೇ ಕ್ಲಾಸಲ್ಲಿ. ಈ ವಿದ್ಯಾರ್ಥಿನಿಯನ್ನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಂದು ಕಡೆ ದಡ್ಡಿ, ಒಂದು ಕಡೆ ಹೇಳಿದ ಮಾತು ಕೇಳುವುದಿಲ್ಲ, ಒಂದು ಕಡೆ ಸಿಕ್ಕಾಪಟ್ಟೆ ತಂಟೆ ಅಂತ ಹೇಳಿಬಿಟ್ಟು ಶಾಲೆಯ ಶಿಕ್ಷಕರು ಡಿಸೈಡ್ ಮಾಡ್ತಾರೆ ಆ ಹುಡುಗಿಯನ್ನು ಫೇಲ್ ಮಾಡಬೇಕು ಅಂತ. ಸೊ ಆ ಹುಡುಗಿ ಫೇಲ್. ವಿದ್ಯಾರ್ಥಿನಿಗೆ ತುಂಬ ಅವಮಾನ ಆಗ್ತದೆ. ಅವಮಾನದಿಂದ ಕುಗ್ಗಿ ಹೋಗ್ತಾಳೆ. ಅಪ್ಪ ಅಮ್ಮನ ಹತ್ರ ಹೇಳ್ತಾಳೆ, ನಾನು ಇನ್ನು ಮುಂದೆ ಶಾಲೆಗೆ ಹೋಗೋದಿಲ್ಲ ಅಂತ. ಅಪ್ಪ ಅಮ್ಮನಿಗೆ ಏನು ಆಪ್ಷನ್ ಇರೋದಿಲ್ಲ. ಕೊನೆಗೊಂದು ದಿವಸ ಅವರಿಗೆ ಒಂದು ಶಾಲೆಯ ಬಗ್ಗೆ ತಿಳ್ಕೊಳ್ತಾರೆ. ಅದು ಪುತ್ತೂರಿನ ಮತ್ತೊಂದು ಪ್ರತಿಷ್ಠಿತ ಶಾಲೆ, ಬಟ್ ಆಗಷ್ಟೇ ಆರಂಭ ಆಗಿರ್ತದೆ, ಆಗಷ್ಟೇ ಅಂಬೆಗಾಲನ್ನು ಇಡ್ತಾ ಇದ್ದಂಥ ಶಾಲೆ. ಆದದ್ದಾಗಲಿ ಅಂತ ಹೇಳಿಬಿಟ್ಟು ಫಸ್ಟ್ ಆ ವಿದ್ಯಾರ್ಥಿನಿಯನ್ನು ಕರ್ಕೊಂಡು ಬರ್ತಾರೆ. ನಳಿನಿ ಮಾತಾಜಿ ಇರ್ತಾರೆ. ನಳಿನಿ ಮಾತಾಜಿ ಕೇಳಿದ ತಕ್ಷಣ, ಏನಾಯಿತು ಮಗು ಅಂತ ಕೇಳಿದ ತಕ್ಷಣ ವಿದ್ಯಾರ್ಥಿನಿ ಗಳಗಳನ್ನು ಅಳ್ಳಿಕ್ಕೆ ಶುರು ಮಾಡ್ತಾಳೆ. ಟೀಚರ್, ನನಗೆ ಮುಂದೆ ಏನು ಆಪ್ಷನ್ ಇಲ್ಲ, ನಾನು ತುಂಬ ದಡ್ಡಿ, ಕಲೀಲಿಕ್ಕೆ ಏನು ಬರುವುದಿಲ್ಲ ಅಂಥೇಳಿ. ನಳಿನಿ ಮಾತಾಜಿ ಹೇಳ್ತಾರೆ, ಈ ವಿದ್ಯಾರ್ಥಿನಿಯನ್ನು ನಮಗೆ ಕೊಡಿ, ನಾವು ಸಾಕ್ತೇವೆ ಅಂತೇಳಿ. ಲಿಟ್ರಲಿ ಸಾಕ್ತೇವೆ ಅಂತ ಒಂದು ಮಾತು ಬಂತವರಿಂದ. ಆಗ ವಿದ್ಯಾರ್ಥಿನಿ ಅಮ್ಮನಿಗೆ ಒಂದು ನಿಟ್ಟುಸಿರು ಬರ್ತದೆ. ಅಪ್ಪ ಹೇಳ್ತಾರೆ, ಆಯಿತು ಈ ಶಾಲೆಗೆ ಹಾಕಿಬಿಡುವ ಅಂಥೇಳಿ. ವಿದ್ಯಾರ್ಥಿನಿಯಲ್ಲಿ ಆ ರೆಡ್ ಕಲರ್ ಮಾರ್ಕ್ ಬರ್ತಾ ಇದ್ದದ್ದೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ. 1, 2ಕ್ಕೆ ಒಂದು ಸ್ಟಕ್ ಆಗ್ತದೆ. ಕೊನೆಗೊಂದು ದಿವಸ ಅದು ಸಹ ಅಳಿಸಿ ಹೋಗ್ತದೆ ಆ ರೆಡ್ ಮಾರ್ಕ್. ಈಗ ಎಲ್ಲ ವಿದ್ಯಾರ್ಥಿನಿಯರು ಬರ್ತಾ ಇದ್ರಳು, ವಿದ್ಯಾರ್ಥಿನಿಯರು ಅಲ್ಲಿಂದ ಸ್ಟೇಜ್ ಮೇಲೆ ಬರ್ತಾ ಇದ್ರು. ಬರುವಾಗ ನನಗೆ ಒಂದು ಪ್ರೌಡ್ ಫೀಲ್ ಆಗ್ತಾ ಇತ್ತು. ಅಲ್ಲಿಂದ ಬರುವಾಗ ಇಲ್ಲಿ ಕೆಲವು ವಿದ್ಯಾರ್ಥಿನಿಯರು ಇನ್ನೊಂದು ಪ್ರಶಸ್ತಿಗಾಗಿ ಅಲ್ಲಿ ಕಾಯ್ತಾ ಇದ್ರು. ಸೊ ಆ ವಿದ್ಯಾರ್ಥಿನಿಗೆ ಹೇಗಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿಂದ ಬಂದು ಇಲ್ಲಿ ಇಳಿಯುವವರೆಗೂ ಕೂಡ ಆಕೆಯದ್ದೇ ಹೆಸರು ಮತ್ತೆ 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 ಮೊಳಗ್ಲಿಕ್ಕೆ ಶುರು ಆಗ್ತದೆ. ಆ ವಿದ್ಯಾರ್ಥಿನಿ ಯಾರೂ ಅಲ್ಲ, ನಾನೇ. ಸೊ ಅಂಥ ಒಂದು ಏನು ಹೇಳೋದು, ಈಗ ಆಶಾ ಮಾತಾಜಿ ನನ್ನ ಬಗ್ಗೆ ಹೇಳುವಾಗ ಹೇಳಿದರು, ಪಾಠದ ಬಗ್ಗೆ ಮಾತಾಡಲಿಲ್ಲ ಅವರು. ಯಾಕಂದ್ರೆ ನಾನು ಪಾಠದಲ್ಲಿ ಆವ್ರೇಜ್ ಸ್ಟೂಡೆಂಟ್, ಬಿಲೋ ಆವ್ರೇಜ್ ಸ್ಟೂಡೆಂಟ್ ಅಂತ ನೆಟ್ಕೊಳ್ಳಿ. ಆದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನಿತ್ತು ಅದರೆಲ್ಲದರಲ್ಲೂ ಕೂಡ ಒಂದು ಫಸ್ಟ್ ಇಲ್ಲ, ಸೆಕೆಂಡ್ ಇಲ್ಲ, ಥರ್ಡ್ ಯಾವುದಾದ್ರು ಒಂದು ಪ್ರಶಸ್ತಿಯನ್ನು ಹೊಡಿತಾ ಇದ್ದೆ ನಾನು. ಆ ಥರ ಡೇರಿಂಗ್ ಮಾಡಿದ್ದು, ಆ ಥರ ಡ್ಯಾಶಿಂಗ್ ಮಾಡಿದ ಸ್ಕೂಲ್ ಯಾವುದಂತ ಹೇಳಿದ್ರೆ ನನ್ನ ಹೆಮ್ಮೆಯ ವಿವೇಕಾನಂದ ಶಾಲೆ. ಅದನ್ನು ಇವತ್ತಿಗೂ ಅಲ್ಲ, ನನ್ನ ಬದುಕಿಗೆ ಭದ್ರ ಬುನಾದಿಯನ್ನು ಕಟ್ಟಿಕೊಂಡಂತಹ ವಿವೇಕಾನಂದ ಶಾಲೆಗೆ ನಾನು ಬದುಕಿರುವವರೆಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ. ಮತ್ತು ಎಲ್ಲ ಸ್ಟೂಡೆಂಟ್ಸ್ ಆಗ ಒಂದು ಸಾಂಗಿಗೆ ಒಂದು ಡ್ಯಾನ್ಸ್ ಮಾಡ್ತಾಯಿದ್ರು ಮಕ್ಕಳು. ಆಗ ಸಡನ್ನಾಗಿ ಸಾಂಗ್ ನಿಂತಿತ್ತು. ಬಟ್ ಯಾವ ಮಕ್ಕಳ ಮುಖದಲ್ಲಿ ಕೂಡ ನರ್ವಸ್ನೆಸ್ ಇರಲಿಲ್ಲ. ಯಾಕೆ? ಶಾಲೆ ಆ ಥರದ ಒಂದು ಎಜುಕೇಷನನ್ನು ಕೊಟ್ಟಾಗ ಯಾರಿಗೂ ನರ್ವಸ್ನೆಸ್ ಇರೋದಿಲ್ಲ, ಯಾರಿಗೂ ನಾನು ಒಬ್ಬ ನಿರುಪಯೋಗಿ ವಿದ್ಯಾರ್ಥಿ ಅಂತ ಅನಿಸೋದಿಲ್ಲ. ಇವತ್ತು ದಡ್ಡ ಇದ್ದಂಥ ವಿದ್ಯಾರ್ಥಿಯು ನಾಳೆ ಬೇರೆ ಯಾವುದ್ರಲ್ಲೂ ಸಕ್ಸಸ್ ಆಗಿರ್ಬೋದು. ಅದಕ್ಕೆ ವಿ ರವಿಚಂದ್ರನ್ ಅವರೊಂದು ಎಕ್ಸಾಂಪಲ್ ಕೊಡ್ತಾರೆ. ಅವರು ಕೂಡ ಅತ್ಯಂತ ದಡ್ಡ ಸ್ಟೂಡೆಂಟ್ ಆಗಿದ್ರಂತೆ. ಯಾವಾಗ ನೋಡಿದ್ರು ಸ್ಕೂಲಲ್ಲಿ ಅವರನ್ನು ಬೆಂಚ್ ಮೇಲೆ ನಿಲ್ಲಿಸ್ತಾ ಇದ್ರಂತೆ. ಆಗ ಅವ್ರಿಗೆ ಅನಿಸಿತ್ತಂತೆ ಸ್ಕೂಲಿಂದ ಏನು ಎಜುಕೇಷನ್ ಸಿಗೋದಿಲ್ಲ ಅಂತ. ಆದರೆ ಅಂಥ ಸ್ಕೂಲ್ ಅವರನ್ನು ಒಬ್ಬ ಒಳ್ಳೆ ನಟನಾಗಿ ರೆಡಿ ಮಾಡ್ತದೆ, ಅಂಥ ಒಬ್ಬ ನಿರ್ದೇಶಕನಾಗಿ, ಒಬ್ಬ ಕಲ್ಪನಾ ಲೋಕದಲ್ಲಿ ವಿಹರಿಸುವಂಥ ಒಬ್ಬ ಪ್ರತಿಭಾನ್ವಿತನನ್ನಾಗಿ ತಯಾರು ಮಾಡ್ತದೆ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿಗೆ ಒಂದು ಸ್ಕೂಲ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಗ್ತದೆ ನಮಗೆಲ್ರಿಗೂ ಕೂಡ. ಹಾಗೆ
ಅದಾದಮೇಲೆ ಸಾಹಿತ್ಯ ಮಿತ್ರ ಅಂತ ಹೇಳಿದರು. 2 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ, ಯಾಕಂದರೆ ಎಲ್ಲರೂ ಕೂಡ ಈಗ ಸ್ಟೇಜ್ ಮೇಲೆ ನಡೆಯುವಂಥ ಕಾರ್ಯಕ್ರಮವನ್ನು ನೋಡಲಿಕ್ಕೆ ರೆಡಿಯಾಗಿರ್ತೀರಿ. ಸಾಹಿತ್ಯ ಮಿತ್ರ ಅನ್ನುವಂಥ ಒಂದು ಮಾಸಪತ್ರಿಕೆಯನ್ನು ತರ್ತಾಯಿದ್ರು. ಆಗ ಅದಕ್ಕೊಂದು ಅವಕಾಶ ಕೊಟ್ಟು ನನಗೆ ಸಂಪಾದಕರನ್ನಾಗಿ ಮಾಡಿದರು. ನನ್ನಲ್ಲಿರುವಂಥ ಒಂದು ಪ್ರತಿಭೆಯನ್ನು ಗುರುತಿಸಿ ನನ್ನನ್ನು ಸಂಪಾದಕಿಯನ್ನಾಗಿ ಮಾಡಿದರು. ಅದಾದಮೇಲೆ ನನ್ನ ಪ್ರಯಾಣ ಬೆಳೀತಾ ಬೆಳೀತಾ ಪಬ್ಲಿಕ್ ಟಿವಿಗೆ ಮುಟ್ಟಿತು. ಪಬ್ಲಿಕ್ ಟಿವಿಯಲ್ಲೂ ಅಷ್ಟೇ 2,000 ಜನರನ್ನು ಅವರು ಇಂಟರ್ವ್ಯೂ ಮಾಡಿದರು. ಅದರಲ್ಲಿ ಇದ್ದಂಥ ಎಳೆನಿಂಬೆಕಾಯಿಗಳನ್ನು ಆರಿಸಿದ್ದು ಕೇವಲ 42 ಜನ. ಆ 42 ಜನರಲ್ಲಿ ಇದೇ ವಿವೇಕಾನಂದ ಶಾಲೆಯ ವಿದ್ಯಾರ್ಥಿನಿ ನಾನು ಕೂಡ ಒಬ್ಬಳಾಗಿದ್ದೆ. ಅದನ್ನು ರೆಡಿ ಮಾಡಿದ್ದು ಇದೇ ಸ್ಕೂಲ್ ಅಂತ ಹೇಳಲಿಕ್ಕೆ, ಇದೇ ಶಾಲೆ ಅಂತ ಹೇಳಲಿಕ್ಕೆ ನನಗೆ ಇವತ್ತಿಗೂ ಯಾವತ್ತಿಗೂ ಹೆಮ್ಮೆ ಅಂತ ಅನಿಸ್ತದೆ. ನನ್ನ ಪತಿ ಕೂಡ ಬಂದಿದ್ದಾರೆ. ಅವರು ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಪ್ರತಿಯೊಂದಕ್ಕೂ ಕೂಡ ಕ್ಲಾಪ್ಸ್ ಆಗ್ತಾಯಿದ್ರು. ಅವರು ಕಲ್ತದ್ದು ಬೆಂಗಳೂರಿನ ಶಾಲೆಗಳಲ್ಲಿ. ಆದರೆ ಇಲ್ಲಿರುವಂತಹ ಶಾಲೆಗಳೇನಿದೆ ಅದಕ್ಕೆ ಕಾಂಪಿಟೇಟಿವ್ ಆಗಿ ಬೆಳೀತಾ ಇದೆ, ಅದಕ್ಕೆ ಟಕ್ಕರ್ ಕೊಡುವ ರೀತಿಯಲ್ಲಿ ಬೆಳೀತಾ ಇದೆ. ಇಲ್ಲಿಯ ವಿದ್ಯಾರ್ಥಿಗಳು ಅದಕ್ಕೆ ಸವಾಲನ್ನು ಕೊಡುವಂಥ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳಿದರೆ ನೋಡೋಕ್ಕೆ ತುಂಬ ತುಂಬ ಹೆಮ್ಮೆ ಅನಿಸ್ತದೆ. ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಶಾಲಾ ಆಡಳಿತ ಮಂಡಳಿ ಇರ್ಬೋದು, ನಮ್ಮ ಪ್ರೀತಿಯ ಮಾತಾಜಿಗಳಿರ್ಬೋದು, ಎಲ್ರಿಗೂ ಕೂಡ ನಾನು ವಂದಿಸ್ತಾ ಮತ್ತೊಮ್ಮೆ ವೇದಿಕೆ ಮುಂಭಾಗದಲ್ಲಿ ಕೂತಿರುವ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ವೇದಿಕೆ ಮೇಲ್ಭಾಗದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅತಿಥಿಗಳು ಕೂಡ ನನ್ನ ಮನದಾಳದ ಕೃತಜ್ಞತೆಗಳನ್ನು ತಿಳಿಸ್ತಾ ನನ್ನ ಈ ಪುಟ್ಟ ಮಾತುಗಳನ್ನು ಮುಗಿಸ್ತೇನೆ. ಈ ಶಾಲೆಗೆ ಪ್ರತಿಯೊಬ್ಬರು ಸೇರಲಿಕ್ಕೆ ಪ್ರೋತ್ಸಾಹಿಸಿ. ಯಾಕೆ ಅಂತ ಹೇಳಿದರೆ ಒಂದು ಶಾಲೆ ಬೆಳೆದರೆ ಒಂದು ಸಂಸ್ಕೃತಿ ಬೆಳೀತದೆ. ಹಾಗಾಗಿ ಎಲ್ಲರೂ ಸೇರಿಸಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಅಲ್ಪ ವಿರಾಮವನ್ನು ಹಾಕ್ತಾ ಇದ್ದೇನೆ. ಧನ್ಯವಾದಗಳು. ಸಾಹಿತ್ಯವು ಮಾನವನಲ್ಲಿ ಮಾನವೀಯ ಗುಣಗಳನ್ನು ಅರಳಿಸುತ್ತದೆ. ಸಾಹಿತ್ಯಕ್ಕೊಂದು ವೇದಿಕೆಯಾಗಿ ಶಾಲೆಯ ಸಾಹಿತ್ಯಾಸಕ್ತ ಪೋಷಕ ಮತ್ತು ವಿದ್ಯಾರ್ಥಿಗಳ ಒಂದು ಕೃತಿಯಾಗಿ ಸಾಹಿತ್ಯ ಮಿತ್ರ ಇಂದು ಬಿಡುಗಡೆಯಾಗುವ ಸಮಯ ಇದೀಗ. ಇದರ ಸಂಪಾದಕರಾದ ಶ್ರೀಮತಿ ಶ್ರೀಲತಾ ಮಾತಾಜಿ ತನ್ನ ಸಂಪಾದಕೀಯ ಮಾತುಗಳಿಗೆ ಧ್ವನಿಯಾಗಬೇಕಾಗಿ ವಿನಂತಿ. ಭವ್ಯ ಭಾರತದ ಶಿಲ್ಪಿಗಳು. ಅವರ ಮನಸ್ಸು ಶುದ್ಧ, ಕಲ್ಪನೆ ಅಪಾರ ಹಾಗೂ ಅಭಿವ್ಯಕ್ತಿ ಸಹಜವಾಗಿರುತ್ತದೆ. ಇಂತಹ ಮನಸ್ಸಿನಲ್ಲಿ ಅಡಗಿರುವ ಭಾವನೆಗಳು, ಆಲೋಚನೆಗಳು ಹಾಗೂ ಕಲ್ಪನೆಗಳಿಗೆ ರೂಪು ನೀಡುವ ಸಾಧನವೇ ನಮ್ಮ ಸಾಹಿತ್ಯ ಮಿತ್ರ. ಮಕ್ಕಳಲ್ಲಿ ಸಾಹಿತ್ಯದ ಚಿಂತನೆ ಬೆಳೆಸುವುದರ ಮೂಲಕ ಸಮಾಜದ ಭವಿಷ್ಯವನ್ನು ರೂಪಿಸುವುದು ಮಹತ್ವದ ಅಂಶವಾಗಿದೆ. ಸಾಹಿತ್ಯಕ್ಕೆ ಮಕ್ಕಳಲ್ಲಿ ಸಂಸ್ಕಾರ ಮತ್ತು ಮಾನವೀಯತೆಯ ಗುಣಗಳನ್ನು ಅರಳಿಸುವ ಶಕ್ತಿ ಇದೆ. ಮಕ್ಕಳು ನಮ್ಮ ಬದುಕಿನ ಭರವಸೆಯ ಕಿರಣಗಳು. ಅವರು ಕಾಣುವ ಕನಸು, ಕಲ್ಪನೆ ಮತ್ತು ಕುತೂಹಲಗಳಿಂದಲೇ ಸದೃಢ ಸಮಾಜವು ರೂಪುಗೊಳ್ಳುವುದು. ಮಕ್ಕಳ ಮನಸ್ಸು ಹಸಿ ಮಣ್ಣಿನ ಗೋಡೆಯಂತಿದ್ದು, ಸೂಕ್ತ ಮಾರ್ಗದರ್ಶನ ನೀಡಿದರೆ ಸುಶೀಲ ವ್ಯಕ್ತಿತ್ವ ನಿರ್ಮಾಣವಾಗುವುದರಲ್ಲಿ ಸಂದೇಹವಿಲ್ಲ. ಇಂತಹ ಉದಾತ್ತ ಧ್ಯೇಯೋದ್ದೇಶಗಳಿಗೆ ಅನುಗುಣವಾಗಿ ನಮ್ಮ ಕನ್ನಡ ಶಾಲೆಯು ಮುನ್ನಡೆಯುತ್ತಿದೆ. ಪಂಚಕೋಶಗಳಿಗೆ ಶಿಕ್ಷಣ ನೀಡಿದಾಗ ಮಗುವಿನ ಬೌದ್ಧಿಕ ಮಾನಸಿಕ ವಿಚಾರ ಶಕ್ತಿಗಳು ಬೆಳೆದು ಅಭಿವ್ಯಕ್ತಿಗೊಳಿಸುವ ಸಾಮರ್ಥ್ಯ ಇನ್ನಷ್ಟು ಎತ್ತರಕ್ಕೇರುತ್ತದೆಯಲ್ಲವೇ? ಈ ನಿಟ್ಟಿನಲ್ಲಿಯೂ ನಮ್ಮ ಕಲಿಕಾ ಕೇಂದ್ರವು ಕಾರ್ಯಪ್ರವೃತ್ತವಾಗಿದೆ. ಪಠ್ಯ ಹಾಗೂ ಪಠ್ಯ ಪೂರಕ ಚಟುವಟಿಕೆಗಳು ಬೆಸೆದುಕೊಂಡಾಗ ಮಗುವಿನ ಸರ್ವಾಂಗೀಣ ಬೆಳವಣಿಗೆಯಾಗುವುದು. ಸುಸಂಸ್ಕೃತ ಮಕ್ಕಳು ಸಮಾಜದ ಅಮೂಲ್ಯ ಸಂಪತ್ತು. ಶಿಕ್ಷಣದ ಅವಿಭಾಜ್ಯ ಅಂಗವಾಗಿರುವ ಸಾಹಿತ್ಯದ ಆಸಕ್ತಿ ಮಕ್ಕಳಲ್ಲಿ ಬೆಳೆಸಲು ಉತ್ತಮ ವೇದಿಕೆಯನ್ನು ನಮ್ಮ ಶಾಲಾ ವಾರ್ಷಿಕ ಸಂಚಿಕೆ ಸಾಹಿತ್ಯ ಮಿತ್ರವು ಒದಗಿಸುತ್ತಿದೆ. ಇದರಲ್ಲಿರುವ ಹಿರಿಯರ ಕಿರಿಯರ ಅನುಭವದ ಮಾತುಗಳು, ಕಥೆಗಳು, ಕವನಗಳು, ಬರಹಗಳು ಓದುಗರನ್ನು ಸಾಹಿತ್ಯ ಲೋಕಕ್ಕೆ ಕೊಂಡೊಯ್ಯುವುದು ಎಂಬ ಆಶಯ ನಮ್ಮದು. ಮಕ್ಕಳಲ್ಲಿ ಓದುವ ಬರೆಯುವ ಆಸಕ್ತಿ ಬೆಳೆಸುವುದು, ತನ್ಮೂಲಕ ಪರಿಪೂರ್ಣ ವ್ಯಕ್ತಿತ್ವ ವಿಕಾಸಕ್ಕೆ ದಾರಿ ಮಾಡಿಕೊಡುವುದು ಸಾಹಿತ್ಯ ಮಿತ್ರದ ಮೂಲ ಉದ್ದೇಶವಾಗಿದೆ. ಮಕ್ಕಳಿಗೆ ಕೇವಲ ಪುಸ್ತಕ ಜ್ಞಾನವನ್ನಷ್ಟೇ ನೀಡುವುದಲ್ಲದೆ ಜೀವನವನ್ನು ಅರ್ಥೈಸಿಕೊಳ್ಳುವ ದೃಷ್ಟಿಕೋನವು ಈ ಮೂಲಕ ದೊರೆಯುವಂತಾಗಲಿ ಎಂಬುದು ನಮ್ಮೆಲ್ಲರ ಸದಾಶಯ. ಸಾಹಿತ್ಯ ಮಿತ್ರ ವಾರ್ಷಿಕ ಸಂಚಿಕೆಯ ಪುಟ ವಿನ್ಯಾಸ ಕಾರ್ಯದಲ್ಲಿ ಹೆಚ್ಚಿನ ಪರಿಶ್ರಮದೊಂದಿಗೆ ಅತಿ ಕಡಿಮೆ ಸಮಯದಲ್ಲಿ ಈ ಸಂಚಿಕೆಯು ಹೊರಬರುವಲ್ಲಿ ಸಂಪೂರ್ಣ ಸಹಕಾರವನ್ನು ನೀಡಿದವರು ಶ್ರೀಯುತ ಯತೀಶ್ ಆಚಾರ್ಯ ಇವರನ್ನು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ನಮ್ಮ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಚಂದ್ರ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ.
ಇದೀಗ ನಮ್ಮ ಈ ವರ್ಷದ ಸಾಹಿತ್ಯ ಮಿತ್ರ ವಾರ್ಷಿಕ ಸಂಚಿಕೆಯು ಬಿಡುಗಡೆಗೊಂಡಿದೆ. ಮುಂದೆ ಸಾಹಿತ್ಯ ಮಿತ್ರವನ್ನು ಬಿಡುಗಡೆಗೊಳಿಸಿದ ಶ್ರೀಯುತ ದಿವಾಕರ್ ದಾಸ್ ನೇರ್ಲಾಜೆ ನಮ್ಮನ್ನುದ್ದೇಶಿಸಿ ಮಾತುಗಳನ್ನಾಡಬೇಕಾಗಿ ಹೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಯತೀಶ್ ಆಚಾರ್ಯ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀಯುತರು ಗೌರವಿಸುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತಿಯಲ್ಲಿರುವ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರಾದ ಕೃಷ್ಣ ಭಟ್ ಅವರೇ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಂಥ ಸತೀಶ್ ಸರ್ ಅವರೇ, ಇತರ ಎಲ್ಲ ಗಣ್ಯರೇ, ಪೋಷಕರೇ ಹಾಗೂ ಶಿಕ್ಷಕ ವೃಂದದವರೇ ಹಾಗೂ ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಸಾಹಿತ್ಯ ಮಿತ್ರ ಸಂಚಿಕೆ ಬಿಡುಗಡೆ ಮಾಡುವಂಥ ಸೌಭಾಗ್ಯ ಇಲ್ಲಿಯ ವಿದ್ಯಾರ್ಥಿಗಳೇ ರಚನೆ ಮಾಡಿ ಒಂದು ಅದ್ಭುತವಾದಂಥ ಒಂದು ಸಾಹಿತ್ಯ ರಚನೆಯನ್ನು ಮಾಡಿ ಅದರ ಬಿಡುಗಡೆ ಭಾಗ್ಯ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳಿ ತಿಳ್ಕೊತೀನಿ. ಆಶಾ ಬೆಲ್ಲರ್ ಮೇಡಮ್ ಕಳೆದ 15 ದಿವಸದ ಹಿಂದೆ ನನಗೆ ಕಾಲ್ ಮಾಡಿದ್ರು, ನೀವು ಬರಲೇಬೇಕು. ಅವರ ಒಂದು ಡೆಡಿಕೇಶನ್ ಮತ್ತು ಈ ಒಂದು ಶಿಕ್ಷಣ ಸಂಸ್ಥೆಗೆ ಈಗಾಗಲೇ 20 ವರ್ಷಗಳಿಂದ ಅವರು ಈ ಕನ್ನಡ ಮಾಧ್ಯಮದಲ್ಲಿ ಯಶಸ್ವಿ ತುಂಬ ಸಾಧನೆಯನ್ನು ಮಾಡಿದವರು. ಅವರ ಸಹ ಶಿಕ್ಷಕರೊಂದಿಗೆ ಒಳ್ಳೆಯ ವಿದ್ಯಾರ್ಥಿಗಳನ್ನು ಈ ವಿದ್ಯಾಸಂಸ್ಥೆಗೆ ಈ ಸಂಸ್ಥೆಯಲ್ಲಿ ಓದಿಸಿ ಸಮಾಜಕ್ಕೆ ಕೊಡ್ತಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಇಡಕಿದ್ದು ಗ್ರಾಮದ ಮುಂಡ್ರಬೈಲ್ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಹೋದಾಗ ವಿವೇಕಾನಂದ ಶಾಲೆಯ ಬ್ಯಾನರ್ ಕಂಡೆ ನಾನು. ಕನ್ನಡ ಮಾಧ್ಯಮ ಶಾಲೆ ಅಂದರೆ ಇಲ್ಲಿಯ ವಿದ್ಯಾರ್ಥಿಗಳನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ತೋರಿಸ್ತಿರೋದು ಸಾಂಸ್ಕೃತಿಕ ಕಾರ್ಯಕ್ರಮ. ಅದು ಯಾವ ರೀತಿ ಇತ್ತು ಅಂತಂದರೆ ತುಂಬ ಅದ್ಭುತವಾಗಿ, ಅದು ಸ್ವತಃ ಆಶಾ ಬೆಲ್ಲರ ಮೇಡಮ್ ಅವರೇ ಮತ್ತು ಅವರ ಸಹ ಶಿಕ್ಷಕರೊಂದಿಗೆ 1.5 ಗಂಟೆ ಕಾಲ ಒಂದು ಪ್ರೋಗ್ರಾಮ್ ಕೊಟ್ಟರು. ಅದು ಫುಲ್ ಮುತುವರ್ಜಿ ವಹಿಸಿ ತುಂಬ ಖುಷಿಯಾಯಿತು. ನಾನು ಮಾತಾಡಿದೆ, ನಾನೊಂದು 10 ನಿಮಿಷ ನೋಡ್ತೀನಿ ಮೇಡಮ್, ಮತ್ತೆ ಬೇರೆ ಎಲ್ಲ ಹೋಗಬೇಕು ಅಂತಂದೆ. 10 ನಿಮಿಷ ಅಲ್ಲ, ನಾನು 1.5 ಗಂಟೆ ಕಾಲ ಕೂಡ ಕಂಪ್ಲೀಟ್ ಪ್ರೋಗ್ರಾಮನ್ನು ನೋಡಿ ನಾನು ಹೋದೆ. ಅಂದರೆ ಯಾವ ರೀತಿ ಮಕ್ಕಳನ್ನ ರೆಡಿ ಮಾಡಿದರು ಅಂತಂದರೆ ನನಗೆ ಎದ್ದು ಹೋಗೋಕ್ಕೆ ಮನಸ್ಸು ಬಂದಿಲ್ಲ. ನಾನು ಮೇಡಮ್ಗೆ ಹೇಳಿದೆ, ತುಂಬ ಅದ್ಭುತವಾಗಿತ್ತು,
ಅದರ ಜೊತೆಗೆ ಯಾವುದೋ ಒಂದು ಹುಡುಗಿ ಕೃಷ್ಣನ ಪಾತ್ರ ಮಾಡಿದ್ಲು, ತುಂಬ ಚೆನ್ನಾಗಿತ್ತು. ಅಂಥ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ನೀವೆಲ್ಲ ನಿಮ್ಮ ಮಕ್ಕಳನ್ನ ಓದಿಸಿರೋದು ತುಂಬ ಖುಷಿಯ ವಿಚಾರ. ಪೋಷಕರೇ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿ. ವಿದ್ಯಾಭ್ಯಾಸ ಒಂದು ಇದ್ದರೆ ಆ ಮಗು ಎಲ್ಲಿ ಬೇಕಾದರೂ ಏನು ಬೇಕಾದರೂ ಸಾಧನೆಯನ್ನು ಮಾಡ್ಬೋದು. ಪೋಷಕರು ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ಶಿಕ್ಷಣಕ್ಕೆ ಎಷ್ಟು ಪ್ರೋತ್ಸಾಹ ಕೊಟ್ಟರೆ ಅವನು ಈ ದೇಶಕ್ಕೆ, ಈ ಒಂದು ರಾಜ್ಯಕ್ಕೆ ಒಳ್ಳೆ ಮಾದರಿ, ನಮ್ಮ ದೇಶ ಕಟ್ಟೋದ್ರಲ್ಲಿ ಅವನು ಈ ದೇಶಕ್ಕೆ ಒಂದು ಸ್ವಂತ ಆಸ್ತಿ ಆಗ್ತಾನೆ ಅಂತ ಹೇಳೋ ಮಾತನ್ನು ಹೇಳ್ತೀನಿ. ನಾನು ಕೂಡ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ. ನಾನು ನನ್ನ 3 ವರ್ಷ ವಿದ್ಯಾಭ್ಯಾಸವನ್ನು ನಾನು ಡಿಗ್ರಿ ಮಾಡಿರೋದು ನಾನು ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ. ನನ್ನ ಗುರುಗಳು ನನ್ನ ಎದುರುಗಡೆ ಕೂತಿದ್ದಾರೆ, ಅರ್ತಿಗೆಜೆ ಸರ್. ನನಗೆ ಇತಿಹಾಸವನ್ನು ಹೇಳ್ಕೊಟ್ಟವರು ಅವರು. ನಮ್ಮನ್ನೆಲ್ಲ ತಿದ್ದಿ ನೀವು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನುವಂಥ ಹೇಳ್ಕೊಟ್ಟದ್ದು ಅದು ಈಗಲೂ ನನಗೆ ಗೊತ್ತಿದೆ. ಅವ್ರು ಬರುವಾಗಲೇ ನಾನು ಹೇಳಿದೆ ನನ್ನ ಗುರುಗಳು ಬಂದರು ಅಂತ. ನಾನು 5ನೇ ತರಗತಿಯಿಂದ ಡಿಗ್ರಿ ತನಕ ನಾನು 1 ರೂಪಾಯಿ ಕೂಡ ನನ್ನ ಪೇರೆಂಟ್ಸಿನ ಹತ್ರ ನಾನು ತೊಗೊಂಡಿಲ್ಲ. ಕೃಷ್ಣ ಭಟ್ರು ಕೂಡ ನಮ್ಮ ನೇಬರ್ ಅವರು. ನಾನು ಹೆಂಗೆ ವಿದ್ಯಾಭ್ಯಾಸ ಮಾಡಿದೆ? ಸಾಟರ್ಡೆ ಸಂಡೇ ತೋಟದ ಕೆಲಸಕ್ಕೆ ಹೋಗಿ ಅಲ್ಲಿ ಬರೀತಕ್ಕಂಥ ದುಡ್ಡನ್ನು ನನ್ನ ವಿದ್ಯಾಭ್ಯಾಸಕ್ಕೆ, ನನ್ನ ಯೂನಿಫಾರ್ಮಿಗೆ, ಇದಕ್ಕೆಲ್ಲ ನಾನು ಬಳಸ್ತಿದ್ದೆ. ಈವನ್ ಡಿಗ್ರಿ ಮಾಡಬೇಕಾದ್ರೂ ಕೂಡ ನಾನು ಮಾಮೂಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ BA ಮಾಡಿರೋದು ನಾನು ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ. ಸಾಟರ್ಡೆ ಮಧ್ಯಾಹ್ನ ನಂತರ ಕೂಡ ನನ್ನ ಬುಕ್ಸನ್ನು ಒಂದು ಶಾಪಲ್ಲಿ ಇಟ್ಟು ನಾನು ರಘು ಸರ್ ಅಂತ ಕ್ಯಾಂಪ್ಕೋದಲ್ಲಿ ಅವರು ಡಿಸ್ಟ್ರಿಬ್ಯೂಟರ್ ಆಗಿದ್ದರು. ನಾನು ಅಲ್ಲಿಗೆ ಕೆಲಸಕ್ಕೆ ಹೋಗ್ತಿದ್ದೆ. ಅದರಲ್ಲಿ ಬಂದ ದುಡ್ಡನ್ನು ವಿದ್ಯಾಭ್ಯಾಸ ನಾವು ಯೂಸ್ ಮಾಡ್ತಿದ್ದೆ. ನನಗೆ ಯಾವುದೇ ಸಂಕೋಚ ಇಲ್ಲ. ಈಗ ಯಾಕೆ ಹೇಳಿದೆ ಅಂತಂದರೆ, ಈಗಿನ ವಿದ್ಯಾರ್ಥಿಗಳಿಗೆ ಪೋಷಕರು ಯಾವುದೇ, ನನ್ನ ಮಗ ಚೆನ್ನಾಗಿ ಓದಬೇಕು, ಅವನಿಗೆ ಯಾವುದೇ ರೀತಿಯ ಕಷ್ಟ ಬರಬಾರ್ದು, ನನ್ನ ಮಗ ಈ ಸಮಾಜದೊಂದು ಒಳ್ಳೆಯ ವಿದ್ಯಾರ್ಥಿ, ಉತ್ತಮ ಪ್ರಜೆ ಆಗಬೇಕು ಅನ್ನೋ ಆಸೆಯಿಂದ ಪೋಷಕರು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸ್ತಾರೆ. ನಾನು ಈ ವಿದ್ಯಾರ್ಥಿಗಳು ಕೂಡ ನಿಮ್ಮ ತಂದೆ ತಾಯಿ ಕನಸನ್ನು ನನಸು ಮಾಡಬೇಕು ಅಂತ ಹೇಳಿ ನಾನು ಕನಸನ್ನು ಮಾಡಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ನಾನು ದೊಡ್ಡ ಭಾಷಣಗಾರನಲ್ಲ, ನನ್ನ ಒಂದು ಇದನ್ನು ನಾನು ಹೇಳ್ತಾ ಇದ್ದೀನಿ. ನಾನು ಡಿಗ್ರಿ ಆದ ಮೇಲೆ ನಾನು ನನ್ನ SLV ಬುಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡು ಅಂತೇಳಿ ನಾನು ಏನು ಮಾಡಿದ್ದೀನಿ, ಇವಾಗ 16 ವರ್ಷ ಆಯಿತು. ಡಿಗ್ರಿ ಆದಮೇಲೆ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ಕೂಡ ನಾನು ಸಾಧಾರಣ 13 ವರ್ಷ ಒಂದು ಪ್ರೈವೇಟ್ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ, ಅದಾದ ನಂತರ ನಾನು ನನ್ನ SLV ಬುಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಟ್ಟಿದ್ದೀನಿ. 3 ಜನರಿಂದ ಪ್ರಾರಂಭವಾದಂಥ ಈ ಸಂಸ್ಥೆ ಈಗ ಸಾಧಾರಣ 200 ಜನಕ್ಕೆ ನಾನು ಉದ್ಯೋಗವನ್ನು ಕೊಟ್ಟಿದ್ದೀನಿ. ಒಬ್ಬ ಮಾಮೂಲಿ ನನಗೆ ನನ್ನ ಮೇಲೆ ಖುಷಿ ಇದೆ, ನಾನು ಏನೋ ಒಂದು ಸಾಧನೆ ಮಾಡಿದ್ದೀನಿ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ಹೋಗಿ ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡು ನೀವು ಈ ಒಂದು ದೇಶಕ್ಕೆ ಆಸ್ತಿಯಾಗಿ, ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಮಗನಾಗಿ, ನೀವು ಓದಿರೋದಂಥ ಶಾಲೆಯನ್ನು ನೆನಪಿಸ್ಕೊಂಡು ನೀವು ಈ ಸಮಾಜಕ್ಕೆ ಆಸ್ತಿ ಆಗಲಿ ಅಂತೇಳಿ ನನ್ನ 2 ಪುಟ್ಟ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಉಲ್ಲೇಖಿಸಿದಂತೆ ನಮ್ಮ ಭೋಜನ ಸಭಾಂಗಣದ ಒಂದು ಮೇಲ್ಛಾವಣಿ ವ್ಯವಸ್ಥೆಯನ್ನು ಚೆನ್ನಾಗಿ ನಿರ್ವಹಿಸಿಕೊಟ್ಟಿರುವಂತಹ ಬೈಕಂಪಾಡಿಯ ಉದ್ಯೋಗಿಯಾಗಿರುವಂತಹ ಒಂದು ಅವರ ಇಂಡಸ್ಟ್ರಿಯ ಮಾಲಕರಾಗಿರುವಂತಹ ಯತೀಶ್ ರೈ ಬೈಕಂಪಾಡಿ, ದಯವಿಟ್ಟು ಅವರು ವೇದಿಕೆಗೆ ಬಂದು ನಮ್ಮ ಒಂದು ಸಣ್ಣ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ KM ಕೃಷ್ಣ ಭಟ್ ಅವರಿಗೆ ಗೌರವ ಸಮರ್ಪಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ಇಂಟರ್ಲಾಕ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಕೃಷ್ಣಕುಮಾರ್, ದಯವಿಟ್ಟು ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಅವರಲ್ಲಿ ವಿನಂತಿ.
ನೂರಾರು ಮಕ್ಕಳು ಜೊತೆಯಾಗಿ ಒಂದು ಈ ಚಾವಣಿಯ ಅಡಿಯಲ್ಲಿ ಕೂತು ಪ್ರಾರ್ಥಿಸುವಂತಹ, ಜೊತೆಗೆ ಭೋಜನವನ್ನು ಸ್ವೀಕರಿಸುವಂತಹ ವ್ಯವಸ್ಥೆಗೆ ಪೂರಕವಾಗಿ ಅವರು ನಮಗೆ ಸಹಕರಿಸಿದ್ದಾರೆ. ಅದರ ಜೊತೆಗೆ ಅವರು ಇಲ್ಲಿಯ ವ್ಯವಸ್ಥೆಗಳನ್ನು ನೋಡಿಕೊಂಡು ಒಂದು ಮಾತು ನಮಗೆ ಹೇಳಿದರು, ನಾನು ಎಷ್ಟು ಸಮಯದವರೆಗೆ ಇರ್ತೇನೆ ಅಷ್ಟು ಸಮಯದವರೆಗೆ ವರ್ಷದ 1 ದಿನದ ಊಟ ನನ್ನ ಕಡೆಯಿಂದ ಅಂತ. ಅದು ಅವರ ಒಂದು ಕೊಡುಗೆ. ಇಲ್ಲಿ ಬಂದವರಿಗೆ ಬಹುಶಃ ಅಂತಹ ಒಂದು ಪಾಸಿಟಿವ್ ವೈಬ್ ಸಿಗುವಂತಹ ಎಲ್ಲ ಒಂದು ವ್ಯವಸ್ಥೆಯೂ ಇದೆ. ಇದನ್ನು ಮತ್ತೊಮ್ಮೆ ಅವರಿಗೆ ನೆನಪಿಸ್ತಾ ಅವರಿಗೆ ಹೃದಯ ತುಂಬಿದ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಮುಂದೆ ವಿದ್ಯಾರ್ಥಿಗಳ ಅನೇಕ ಚಟುವಟಿಕೆಗಳಲ್ಲಿ ಬೆಂಬಲವಾಗಿ ನಿಂತ ಶಿಕ್ಷಕರಿಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಸಹಪಠ್ಯ ಚಟುವಟಿಕೆ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಪ್ರತಿಭೆಯ ಮೂಲಕ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡ ನಮ್ಮ ಸಂಸ್ಥೆಯ ಶಿಕ್ಷಕರನ್ನು ಬರಮಾಡಿಕೊಳ್ಳಲಿದ್ದಾರೆ ನಮ್ಮ ಶಾಲಾ ಸಹಶಿಕ್ಷಕಿ ಶ್ರೀಮತಿ ವೀಣಾಕುಮಾರಿ ಮಾತಾಜಿಯವರು. ಅವರಿಗೆ ಬಹುಮಾನ ನೀಡಿ ಗೌರವಿಸಬೇಕಾಗಿ ಶ್ರೀಯುತ ಸತೀಶ್ ಕುಮಾರ್ ರೈ ಇವರಲ್ಲಿ ಕೇಳಿಕೊಳ್ತಿದ್ದೇನೆ. ಜೈ ಶ್ರೀರಾಮ್. ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಇದರ ವತಿಯಿಂದ ಕೊಂಬೆಟ್ಟು ಸರಕಾರಿ ಪ್ರೌಢಶಾಲೆ ಪುತ್ತೂರು ಇಲ್ಲಿ ನಡೆದ ತಾಲೂಕು ಮಟ್ಟದ ಶಿಕ್ಷಕರ ಸಹಪಠ್ಯ ಚಟುವಟಿಕಾ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ಶಿಕ್ಷಕರು ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಮೊದಲಿಗೆ ಶ್ರೀಯುತ ಸುಂದರ್ ಶ್ರೀಮಾನ್ ಪ್ರೌಢಶಾಲಾ ವಿಭಾಗದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಶ್ರೀಮತಿ ಲಕ್ಷ್ಮಿ ಪ್ರಾಥಮಿಕ ವಿಭಾಗದ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಶ್ರೀಯುತ ರಾಜೇಶ್ ಪ್ರಾಥಮಿಕ ವಿಭಾಗದ ಪಾಠೋಪಕರಣಗಳ ತಯಾರಿಕಾ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಶ್ರೀಮತಿ ವಿದ್ಯಾ ಪ್ರೌಢ ವಿಭಾಗದ ಪಾಠೋಪಕರಣಗಳ ತಯಾರಿಕಾ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಶ್ರೀಮತಿ ಸೌಮ್ಯಶ್ರೀ ಪ್ರಾಥಮಿಕ ವಿಭಾಗದ ಸಾಮಾನ್ಯ ರಸಪ್ರಶ್ನೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಧನ್ಯವಾದಗಳು ಶ್ರೀಮಾನ್. ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದ್ದೇನೆ. ಈಗ ತಾನೇ ಬಂದ ಬಿಸಿ ಬಿಸಿಯಾದ ಸಿಹಿಸಿಯಾದ ಒಂದು ಸುದ್ದಿ. ನಮ್ಮ ಇವತ್ತಿನ ಅಭ್ಯಾಗತರಾಗಿ ಆಗಮಿಸಿದಂತಹ SLV ಬುಕ್ ಹೌಸ್ನ ಮಾಲಕರಾದಂತಹ ದಿವಾಕರ್ ಅವರು ನಮ್ಮ ಅನ್ನಪೂರ್ಣ ಯೋಜನೆಗೆ ಪ್ರತಿ ವರ್ಷ 50,000 ನಾನು ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂದೆ ನಮ್ಮ ಶಾಲಾ ಪೋಷಕರು ಕೂಡ ಪ್ರತಿಭಾ ಸಂಪನ್ನರಾಗಿದ್ದಾರೆ. ಅವರಿಗಾಗಿ ನಡೆಸಿದ ಪ್ರೇರಣಾ ವೈವಿಧ್ಯಮಯ ಸ್ಫೂರ್ತಿದಾಯಕ ಸ್ಪರ್ಧೆಗಳನ್ನು ಶಾಲೆಯಲ್ಲಿ ನಡೆಸಲಾಗಿತ್ತು. ವಿಜೇತ ಪೋಷಕರಿಗೆ ಬಹುಮಾನ ನೀಡುವ ಸಮಯ ಇದೀಗ. ಇದನ್ನು ನಡೆಸಿಕೊಡಲಿದ್ದಾರೆ ಶ್ರೀಮತಿ ಲಕ್ಷ್ಮೀ ಮಾತಾಜಿಯವರು. ಜೈ ಶ್ರೀರಾಮ್. ಪ್ರೇರಣೆ 2025-26 ಪೋಷಕರ ಸ್ಪರ್ಧೆಗಳ ವಿಜೇತರ ವಿವರ. ಶ್ರೀಮತಿ ಶ್ರೀಲಕ್ಷ್ಮಿ ಪ್ರಭಾ ಬಿ ಭಾಷಣದಲ್ಲಿ ಪ್ರಥಮ, ಪ್ರಬಂಧ ದ್ವಿತೀಯ, ದೇಶಭಕ್ತಿ ಗೀತೆ ದ್ವಿತೀಯ. ವಿಜೇತರಿಗೆ ಬಹುಮಾನ ನೀಡಿ ಗೌರವಿಸಬೇಕಾಗಿ ಶ್ರೀಮತಿ ಶಶಿಕಲಾ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ನಳಿನಿ ಡಿ ಭಾಷಣ ದ್ವಿತೀಯ, ಪ್ರಬಂಧ ತೃತೀಯ, ಕವನ ರಚನೆ ದ್ವಿತೀಯ, ಸಂಗೀತ ಕುರ್ಚಿ ಪ್ರಥಮ. ಶ್ರೀಮತಿ ಶ್ರೀಕನ್ಯಾ ಮೆಹಂದಿ ಹಾಕುವುದು ಪ್ರಥಮ, ಕೇಶವಿನ್ಯಾಸ ದ್ವಿತೀಯ. ಶ್ರೀಮತಿ ಪ್ರೀತಿಕಲಾ ದೇಶಭಕ್ತಿ ಗೀತೆ ಪ್ರಥಮ, ಮೆಹಂದಿ ಹಾಕುವುದು ತೃತೀಯ. ಶ್ರೀಮತಿ ನಯನ ಉಚ್ಚಿಲ ಕಸದಿಂದ ರಸ ತೃತೀಯ, ಕವನ ರಚನೆ ತೃತೀಯ. ಶ್ರೀಮತಿ ಪುಷ್ಪಾವತಿ ಕಸದಿಂದ ರಸ ಪ್ರಥಮ, ಹೂಮಾಲೆ ಕಟ್ಟುವುದು ತೃತೀಯ. ಶ್ರೀಮತಿ ಭಾರತಿ ಕಸದಿಂದ ರಸ ದ್ವಿತೀಯ,
ಗಣೇಶ್ ಚಿತ್ರರಚನೆ ಪ್ರಥಮ. ಶ್ರೀಮತಿ ಕೃಪಾ ಹೂಮಾಲೆ ಕಟ್ಟುವುದು ಪ್ರಥಮ. ಶ್ರೀಮತಿ ರಮ್ಯಾ ಕವನ ರಚನೆ ಪ್ರಥಮ. ಶ್ರೀಮತಿ ಪ್ರಮೀಳಾ ಅದೃಷ್ಟದ ಆಟ ಪ್ರಥಮ. ಶ್ರೀಮತಿ ಮಂಗಳ ಗೌರಿ ಕೆ ಪ್ರಬಂಧ ಪ್ರಥಮ. ಶ್ರೀಮತಿ ಮಮತಾ ಹೂಮಾಲೆ ಕಟ್ಟುವುದು ದ್ವಿತೀಯ. ಶ್ರೀಮತಿ ಶ್ರೀದೇವಿ ಕೆಎನ್ ದೇಶಭಕ್ತಿ ಗೀತೆ ದ್ವಿತೀಯ. ಶ್ರೀಮತಿ ಶ್ರುತಿ ಮೆಹಂದಿ ಹಾಕುವುದು ದ್ವಿತೀಯ. ಶ್ರೀಮತಿ ಶ್ರೀದೇವಿ ಎಸ್ ಚಿತ್ರರಚನೆ ದ್ವಿತೀಯ. ಶ್ರೀಮತಿ ವಿನಯ ಕಸದಿಂದ ರಸ ದ್ವಿತೀಯ. ಶ್ರೀಮತಿ ಸುಮತಿ ಅದೃಷ್ಟದ ಆಟ ದ್ವಿತೀಯ. ಶ್ರೀ ದಿವಿನ್ ಕಸದಿಂದ ರಸ ತೃತೀಯ. ಶ್ರೀ ಸತೀಶ್ ಇರ್ದೆ ದೇಶಭಕ್ತಿ ಗೀತೆ ತೃತೀಯ. ಸತೀಶ್ ಚಿತ್ರರಚನೆ ತೃತೀಯ. ಶ್ರೀಮತಿ ರಾಜೇಶ್ವರಿ ಬಿ ಕೇಶವಿನ್ಯಾಸ ತೃತೀಯ. ಶ್ರೀಮತಿ ಶ್ಯಾಮಲಾ ನಾಯಕ್ ದೇಶಭಕ್ತಿ ಗೀತೆ ತೃತೀಯ. ಶ್ರೀಮತಿ ಆಶಾ ಕೆ ಭಾಷಣ ತೃತೀಯ. ಶ್ರೀಮತಿ ಶ್ರೀರಂಜನಿ ಕೆ ಮೆಹಂದಿ ಹಾಕುವುದು ತೃತೀಯ. ಧನ್ಯವಾದಗಳು ಮಾತಾಜಿ. ಇದೀಗ ಶ್ರೀಮತಿ ಶಶಿಕಲಾ ಪುತ್ತೂರು ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ, ಇವರು ಶುಭ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಸಂಜೆಯ ಶುಭ ನಮನಗಳು. ತಾಯಿ ಭಾರತಿಯನ್ನು ವಂದಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಹಿರಿಯ ವ್ಯಕ್ತಿಗಳು, ಆಡಳಿತ ಮಂಡಳಿ ಸದಸ್ಯರು ಇದ್ದಾರೆ, ಪೋಷಕರು ಎಲ್ಲರಿಗೂ ಕೂಡ ವಂದಿಸುತ್ತಾ, ಶಾಲಾ ಶಿಕ್ಷಣ ಇಲಾಖೆಗೆ ಒಳಪಟ್ಟಂತಹ ಈ ಸಂಸ್ಥೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ವಾರ್ಷಿಕ ಹಬ್ಬವಾಗಿ ಸಾಂಸ್ಕೃತಿಕ ಸಮನ್ವಯ ಎಂಬ ಹೆಸರಿನೊಂದಿಗೆ ವಾರ್ಷಿಕ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಕಳೆದ ಬಾರಿ ವರ್ಷದ ಹರ್ಷ ಅಂತೇಳಿ ಹೆಸರಿಟ್ಕೊಂಡು ಮಾಡಿದರು. ಇದು ಇಲ್ಲಿಯ ವಿಶೇಷತೆ. ಪ್ರತಿ ವರ್ಷ ಒಂದೊಂದು ಹೆಸರಿಟ್ಕೊಂಡು ಅದು ಹಬ್ಬವಾಗಿ ಮಾರ್ಪಾಡು ಮಾಡುವಂಥದ್ದು ಈ ಸಂಸ್ಥೆಯ ವಿಶೇಷತೆ. ವಾರ್ಷಿಕ ಹಬ್ಬ ಅಂತ ಹೇಳುವಾಗಲೇ ನಮಗೆ ಅರ್ಥ ಆಗ್ತದೆ, ಇಡೀ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳು ಮಾಡಿದಂತಹ ಚಟುವಟಿಕೆಗಳಿರ್ಬೋದು, ಪಠ್ಯೇತರ ವಿಷಯಗಳಲ್ಲಿ
ಮಕ್ಕಳು ತೋರಿಸಿದ ಪ್ರತಿಭೆಯನ್ನು ಅನಾವರಣ ಮಾಡುವ ವೇದಿಕೆ ಈ ವಾರ್ಷಿಕ ಹಬ್ಬ. ಇಂದು ತಾವೆಲ್ಲರೂ ಈ ವಾರ್ಷಿಕ ಹಬ್ಬದಲ್ಲಿ ಭಾಗವಹಿಸಿದ್ದೀರಿ. ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಲಿಕ್ಕೆ ಕಾತರರಾಗಿದ್ದೀರಿ. ಈಗಾಗಲೇ ನೀವು ನೋಡಿದಿರಿ, ಎಷ್ಟೋ ಮಕ್ಕಳು ತಮ್ಮ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರತಿಭೆಯನ್ನು ಮಾಡಿ ಪ್ರಶಸ್ತಿಯನ್ನು ಪಡೆದುಕೊಂಡದನ್ನು ನೋಡಿದ್ದೀರಿ. ಇಷ್ಟು ಮಕ್ಕಳು ಭಾಗವಹಿಸ್ತಾರೆ, ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಕಾರಣಕರ್ತರು ಯಾರು? ನಾವು ನಮ್ಮಲ್ಲೇ ನಾವು ಪ್ರಶ್ನೆ ಮಾಡಿಕೊಳ್ಬೇಕಾದ್ದು ಕಾರಣಕರ್ತರು ಯಾರು ಅಂತೇಳಿದರೆ ಪೋಷಕರು ಇರಬಹುದು, ಆದರೆ ಬಹುಪಾಲು ಶಿಕ್ಷಕರಿಗೆ ಸಲ್ತದೆ. ನನಗೆ ಈ ಪುತ್ತೂರು ಕ್ಲಸ್ಟರಿನ 18 ಶಾಲೆಗಳಲ್ಲಿ ಇದು ಒಂದು ಯಾಕೆ ಹೇಳಿದೆ ಅಂತೇಳಿದರೆ, ಶಿಕ್ಷಕರು ವಿಷಯ ಯಾಕೆ ತೆಗೆದೆ ಅಂತೇಳಿದರೆ, ಒಂದು ಸಮರ್ಪಣಾ ಭಾವದ ಶಿಕ್ಷಕರ ತಂಡ ಇರುವಾಗ ಮಾತ್ರ ನಾವು ಮಕ್ಕಳಲ್ಲಿ ಇರುವ ಪ್ರತಿಭೆಯನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಯಾಕೆ ಸಮರ್ಪಣಾ ಭಾವ ಅಂತೇಳಿದರೆ ಒಂದು ಉದಾಹರಣೆ ಕೊಡ್ತೇನೆ. ಮೊನ್ನೆ ಪುತ್ತೂರು ವಲಯದ ಕ್ರೀಡಾಕೂಟ ನಡೀತಾ ಇತ್ತು ಇದೇ ಗ್ರೌಂಡಲ್ಲಿ. ಸಂಜೆ ರಿಲೇ ಆಗುವಾಗ ನಾನು ಭಾಗವಹಿಸಿದೆ. ಆ ಪ್ರೋಗ್ರಾಮಲ್ಲಿ ರಿಲೇ ಆಗ್ತಾ ಇತ್ತು. ಸಂಜೆ ಇನ್ನೇನು ಕ್ರೀಡಾಕೂಟ ಮುಗಿಯುವ ಹಂತದಲ್ಲಿತ್ತು. ಆ ಸಂದರ್ಭದಲ್ಲಿ ನಾನು ಭೇಟಿ ಕೊಟ್ಟೆ. ರಿಲೇ ನಡೀತಾ ಇತ್ತು. ನಳಿನಿ ಮೇಡಮ್ ನನಗೆ ಫಸ್ಟ್ ಸಿಕ್ಕಿದ್ರು. ಸೊ ಮಾತಾಡ್ತಾ ಕೇಳಿದೆ. ಎಲ್ಲ ಟೀಚರ್ಸ್ನವರು ಗ್ರೌಂಡಲ್ಲಿ ಇರೋದನ್ನು ನಾನು ಗಮನಿಸಿದೆ. ಆಶಾ ಮೇಡಮ್ ಎಲ್ಲಿ ಅಂತ ಕೇಳಿದೆ. ಆಶಾ ಮೇಡಮ್ ಎಲ್ಲಿ ಅಂತ ಕೇಳುವಾಗ ನಳಿನಿ ಮೇಡಮ್ ಹೇಳಿದರು, ನಾಳೆ ಇನ್ನೊಂದು ಕಡೆಯಲ್ಲಿ ಕಾಂಪಿಟೇಷನ್ ಇದೆ ಮೇಡಮ್, ಅವರು ಅಲ್ಲಿ ಮಕ್ಕಳಿಗೆ ರೆಡಿ ಮಾಡ್ತಾ ಇದ್ದಾರೆ ಅಂತ. ಆಶ್ಚರ್ಯನೂ ಆಯಿತು, ಖುಷಿಯೂ ಆಯಿತು. ಆಶ್ಚರ್ಯ ಯಾಕಾದದು ಅಂತೇಳಿದರೆ, ಅಲ್ಲಿ ರಿಲೇ ಆಗ್ತಾ ಇತ್ತು. ಆ ಮಕ್ಕಳು ಯಾರೂ ಅಲ್ಲ, ನಮ್ಮ ಸಂಸ್ಥೆಯ ಮಕ್ಕಳೇ ಅಲ್ಲಿ ಇದ್ದದ್ದು. ಅವರು ಅಲ್ಲಿ ಮಕ್ಕಳ ಏನು ಮಾಡ್ತಾರೆ ಅಂತೇಳಿ ನೋಡದೆ ನಾಳಿನ ಬಗ್ಗೆ ಯೋಚನೆ ಮಾಡುತ್ತಾ ಆ ಮಕ್ಕಳನ್ನು ಹೇಗೆ ರೆಡಿ ಮಾಡಬೇಕು ಅಂತೇಳಿ ಚಿಂತನೆ ಮಾಡ್ತಾ ಇದ್ರು. ಇದಕ್ಕೆ ನಾನು ಹೇಳಿದ್ದು ಸಮರ್ಪಣಾ ಭಾವ ಅಂತೇಳಿ. ಮತ್ತು ಇದರ ಪಕ್ಕದಲ್ಲಿರುವ ಶಾಲೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ. ನಾನು ಅವಳಿ ಜವಳಿ ಶಾಲೆಗಳು ಅಂತ ಹೇಳೋದು. ಮಾಧ್ಯಮದಲ್ಲಿ ಮಾತ್ರ ಬದಲಾವಣೆ. ಇದು ಕನ್ನಡ ಮಾಧ್ಯಮ, ಅದು ಇಂಗ್ಲೀಷ್ ಮಾಧ್ಯಮ. ವಿಶೇಷತೆ ಏನಪ್ಪ ಅಂತೇಳಿದ್ರೆ, ಇಂಗ್ಲೀಷ್ ಮಾಧ್ಯಮ ಅತಿ ಹೆಚ್ಚು ದಾಖಲಾತಿಯನ್ನು ಹೊಂದಿರುವ ಸಂಸ್ಥೆ, ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ದಾಖಲಾತಿ ಹೊಂದಿರುವ ಸಂಸ್ಥೆ. ಸೊ ನಾನು ಸಮರ್ಪಣಾ ಭಾವವನ್ನು ಅಲ್ಲಿರುವ ಸತೀಶ್ ಸರ್ ಇದ್ದಾರೆ ಈಗ, ಅವರನ್ನು ಕೂಡ ನಾನು ಉಲ್ಲೇಖ ಮಾಡಲೇಬೇಕು. ಸಮರ್ಪಣಾ ಭಾವ ಅಂತ ಬಂದಾಗ ಅವರು ರಾತ್ರಿ 8 ಗಂಟೆ ತನಕ ಶಾಲೆಯಲ್ಲಿ ಇರ್ತಾರೆ. ಪೂರ್ತಿ ಒಂದು ಬಾರಿ ಶಾಲೆಗೆ ರೌಂಡ್ ಹೊಡೆದು ಯಾವ ತರಗತಿಗಳು ಎಲ್ಲಿ ಹೇಗೆ ಎಲ್ಲವೂ ಸ್ವಿಚ್ ಆನ್ ಆಗಿದೆ ಆಫ್ ಆಗಿದೆ ಅಂತ ನೋಡಿಬಿಟ್ಟು ಮತ್ತೆ ಹೋಗ್ತಾರೆ. ಹೋಗ್ಬೋದಲ್ಲ ಅವರಿಗೂ ಕೂಡ ಶಾಲೆ ಸಮಯ ಬಿಟ್ಟಾಗ? ಇಲ್ಲ. ಅದನ್ನು ನಾನು ಹೇಳಿದ್ದು. 2 ಸಂಸ್ಥೆಗಳಲ್ಲೂ ಕೂಡ ಸಮರ್ಪಣಾ ಭಾವದ ಶಿಕ್ಷಕರಿದ್ದಾರೆ. ಆ ಸಮರ್ಪಣಾ ಭಾವದ ಶಿಕ್ಷಕರು ಇರುವುದರಿಂದಲೇ ನಮ್ಮ ಮಕ್ಕಳು ಹೆಚ್ಚು ಹೆಚ್ಚು ಪ್ರೈಸನ್ನು, ಪ್ರಶಸ್ತಿಯನ್ನು ಬೇರೆ ಬೇರೆ ವಿಭಾಗ ಇರ್ಬೋದು, ವಲಯ ಇರ್ಬೋದು, ರಾಜ್ಯ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು ಪ್ರಶಸ್ತಿಯನ್ನು ಗಳಿಸ್ತಾ ಇದ್ದಾರೆ. ಹಾಗಾಗಿ ಮಕ್ಕಳ ಪೋಷಕರಾದ ನಾವು ಕೂಡ ಅವರ ಜೊತೆಗೆ, ಅವರ ಆ ಸಮರ್ಪಣಾ ಭಾವದ ಜೊತೆಗೆ ನಾವು ಕೂಡ ಏನಾಗಬೇಕಾಗಿದೆ, ಅವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ. ಈ ನಿಟ್ಟಿನಲ್ಲಿ ಇಂದು ಪೋಷಕರು ನೀವೆಲ್ಲರೂ ಬಂದಿದ್ದೀರಿ. ಆಶಾ ಮೇಡಮನ್ನು ನೀವು ನೋಡಿದ್ದೀರಾ. ಇವತ್ತು ವಾರ್ಷಿಕ ಹಬ್ಬ ಅಂತೇಳಿ ಇದೆ, ಆದರೆ ಎಷ್ಟು ಸರಳವಾಗಿದ್ದಾರೆ ನೋಡಿದ್ದೀರಾ. ಸರಳತೆಯೇ ಮಗುವಿಗೆ ನೀವು ಕಲಿಸುವ ಮೊದಲ ಪಾಠ. ಎಲ್ಲವನ್ನು ನಮಗೆ ಏನು ಮಾಡಲಿಕ್ಕಾಗ್ತದೆ, ನಕಲಿ ಮಾಡ್ಬೋದಂತೆ, ಅದನ್ನು ನಮಗೆ ಅಳವಡಿಸಿಕೊಳ್ಬೋದು. ಒಬ್ಬ ಫಿಲ್ಮ್ ಆ್ಯಕ್ಟ್ರನ್ನು ನಾನು ಅದೇ ರೀತಿ ಆಗ್ತೇನೆ ಅಂತೇಳಿ ಆಗ್ಬೋದು. ಆದರೆ ಸರಳತೆ ಎಂಬುದು ಇದೆಯಲ್ಲ, ಅದನ್ನು ಯಾರಿಂದಲೂ ನಕಲು ಮಾಡಲಿಕ್ಕೆ ಆಗೋದಿಲ್ಲ. ಅದು ಅಷ್ಟು ಕಷ್ಟ. ಯಾರಲ್ಲಿ ಸರಳತೆ ಎಂಬುದು ಇದೆಯೋ ಅದನ್ನು ನಮಗೆ ಯಾರಿಂದಲೂ ಕೂಡ ನಕಲು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತೇಳಿದರೆ ಸರಳವಾಗಿರುವುದೇ ಒಂದು ಕಷ್ಟ. ಸೊ ನೀವೆಲ್ಲರೂ ಅಂತಹ ಶಿಕ್ಷಕ ವೃಂದವನ್ನು ಇಲ್ಲಿ ಪಡ್ಕೊಂಡಿದ್ದೀರಿ. ತಾವೆಲ್ಲರೂ ಬಂದಿದ್ದೀರಿ. ಮತ್ತು ಪೋಷಕರಾದ ನಿಮಗೆ ನಾನು ಹೇಳ್ತಾ ಇರೋದು, ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರವನ್ನು ಕೂಡ ಕಲಿಸಿ. ಕೇವಲ ವಿದ್ಯಾಭ್ಯಾಸ ಹೊಂದಿದ್ರೆ ಸಾಲದು, ಅವರ ನಡೆಯಲ್ಲಿ, ನುಡಿಯಲ್ಲಿ ಎಲ್ಲವೂ ಕೂಡ ಆ ಸಂಸ್ಕಾರ ಎದ್ದು ಕಾಣಬೇಕು. ಕೇವಲ ಈ ಸಂಸ್ಥೆಯೇ
ಸಂಸ್ಕಾರ ಕೊಡುವ ವಿದ್ಯಾವರ್ಧಕ ಸಂಸ್ಥೆಗಳು ಅಂತೇಳಿದರೆ ಅದು ಸಂಸ್ಕಾರ ಕೊಡುವ ಶಾಲೆಗಳು. ಆದರೆ ಆ ಸಂಸ್ಕಾರ ಎಂಬುದು ಕೇವಲ ಶಾಲೆಯ 4 ಗೋಡೆಯಲ್ಲಿ ಇರದೆ ಅವರ ಜೀವನದುದ್ದಕ್ಕೂ ಅಳವಡಿಕೆ ಆಗಬೇಕು. ಈ ನಿಟ್ಟಿನಲ್ಲಿ ಇಂದು ನಾನು BO ಸರ್ ಬರಬೇಕಿತ್ತು ಈ ಕಾರ್ಯಕ್ರಮಕ್ಕೆ. ಅವರು ಅನಿವಾರ್ಯವಾಗಿ ಅವರ ವೈಯಕ್ತಿಕ ಕಾರಣದಿಂದ ಅವರಿಗೆ ಭಾಗವಹಿಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಆ ನಿಟ್ಟಿನಲ್ಲಿ ಈ ಸಂಸ್ಥೆಯು ನಮಗೆ ಇಲಾಖಾ ಕಾರ್ಯಕ್ರಮಗಳನ್ನು ಕೊಡುವಲ್ಲಿ ಇಲಾಖಾ ಕಾರ್ಯಕ್ರಮಗಳಲ್ಲಿ ಸ್ಥಳಾವಕಾಶವನ್ನು ಕೊಡುವಲ್ಲಿ ತುಂಬ ಸಹಾಯ ಮಾಡ್ತಾ ಇದೆ. ಅದನ್ನು ಕೂಡ ನಾನು ಸ್ಮರಿಸಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಈ ಸಂಸ್ಥೆಯ ರುಕ್ಮಯ್ಯ ಸರ್ ಹಾಗೂ ಪಕ್ಕದ ಶಾಲೆಯ ವಸಂತ ಸರ್ ಇವರನ್ನು ನಾನು ಕೂಡ ತುಂಬ ಸ್ಮರಿಸಿಕೊಳ್ತೇನೆ. ಕಾರಣ ಕ್ಲಸ್ಟರ್ ಮಟ್ಟ ಇರ್ಬೋದು, ವಲಯ ಮಟ್ಟ ಇರ್ಬೋದು, ತಾಲೂಕು ಮಟ್ಟ ಇರ್ಬೋದು, ಇಲ್ಲಿ ಚಿತ್ರಕಲೆಗೆ ಜಡ್ಜ್ಮೆಂಟ್ ಕೊಡಲಿಕ್ಕೆ ತೀರ್ಪುಗಾರರ ಕೊರತೆ ಕಾಣ್ತದೆ. ಆಗ ನನಗೆ ಪಕ್ಕ ನೆನಪಾಗೋದು, ನನ್ನ ಹತ್ರ ಎಲ್ಲರೂ ಕೇಳೋದು, ನಿಮ್ಮಲ್ಲಿ ಇದ್ಯಾರಲ್ಲ ಕೊಡಿ ಅಂತ. ವಿವೇಕಾನಂದ ಕನ್ನಡ ಮೀಡಿಯಂ, ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ, ಇವರು ತುಂಬ ಎರಡೂ ಸಂಸ್ಥೆಯ ಶಿಕ್ಷಕರು, ಚಿತ್ರಕಲಾ ಶಿಕ್ಷಕರು ತುಂಬ ಕ್ಲಸ್ಟರ್ಗಳಿಗೆ ತೀರ್ಪುಗಾರರಾಗಿ, ಚಿತ್ರಕಲಾ ಸ್ಪರ್ಧೆಯ ತೀರ್ಪುಗಾರರಾಗಿ ಬಂದು ನನ್ನ ಜೊತೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಕಾರ್ಯಕ್ರಮದ ಜೊತೆಗೆ. ಅವರನ್ನು ಕೂಡ ನಾನು ಸ್ಮರಿಸಿಕೊಳ್ತಾ ಇದ್ದೇನೆ. ಜೊತೆಗೆ ಈ ಕಾರ್ಯಕ್ರಮವು ಚೆನ್ನಾಗಿ ಮೂಡಿಬರಲಿ, ತಾವೆಲ್ಲರೂ ಚಂದದಲ್ಲಿ ಮಕ್ಕಳ ಪ್ರತಿಭೆಯನ್ನು ನೋಡಿ ಆನಂದಿಸಿ ಅಂತ ಹೇಳ್ತಾ, ಕೊನೆಯದಾಗಿ ಒಂದು ಮಕ್ಕಳ ಸಾಹಿತ್ಯ, ಒಂದು ಕವನದ ಸಾಲುಗಳನ್ನು ತಮ್ಮ ಮುಂದೆ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ, ತನಗಾಗಿ ಹಾತೊರೆಯುತ್ತಿರುವ ಮಕ್ಕಳು ಅವರು ನಿಮ್ಮ ಮೂಲಕ ಬರುತ್ತಾರೆ ವಿನಃ ನಿಮ್ಮಿಂದ ಅಲ್ಲ. ಅವರು ನಿಮ್ಮೊಂದಿಗೆ ಇದ್ದರೂ ನಿಮ್ಮ ಒಡೆತನಕ್ಕೆ ಒಳಪಟ್ಟವರಲ್ಲ. ನಿಮ್ಮ ಒಲವನ್ನು ಅವರಿಗೆ ನೀವು ನೀಡಬಹುದು, ಆಲೋಚನೆಗಳನ್ನಲ್ಲ. ಅವರಿಗಿದೆ ಅವರದೇ ಆದ ಆಲೋಚನೆಗಳು. ಅವರ ದೇಹಗಳಿಗೆ ನೀವು ಆಶ್ರಯ ನೀಡಬಹುದು, ಆತ್ಮಗಳಿಗಲ್ಲ. ಏಕೆಂದರೆ ನೀವು ಕನಸಿನಲ್ಲಿಯೂ ಹೋಗಲಾಗದ ನಾಳೆಯ ಮನೆಗಳಲ್ಲಿ ಅವು ವಾಸಿಸುತ್ತವೆ. ನೀವು ಅವರಂತಾಗಲು ಶ್ರಮಿಸಬಹುದು, ಅವರನ್ನು ನಿಮ್ಮಂತಾಗಿಸಲು ಅಲ್ಲ. ಸರ್ವರಿಗೂ ವಂದನೆಗಳು. ನಮ್ಮ ಕನ್ನಡ ಶಾಲೆಯ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿದು ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಹೆಸರುಳಿಸುವಂತೆ ಸಾಧನೆಗೈದ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ಅಭಿನಂದನೆ. ಇದೀಗ ಈ ಕಾರ್ಯಕ್ರಮವನ್ನು ಮುನ್ನಡೆಸಲಿರುವವರು ಶ್ರೀಮತಿ ಗೌತಮಿ ಮಾತಾಜಿಯವರು. ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಬೇಕಾಗಿ ಶ್ರೀಯುತ ವಿಘ್ನೇಶ್ ವಿಶ್ವಕರ್ಮ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್. ಸಾಧಿಸಿದರೆ ಸಬಳವನ್ನು ನುಂಗಬಹುದು ಎನ್ನುವ ಗಾದೆ ಮಾತಿನಂತೆ 7ರಿಂದ 9ನೇ ತರಗತಿವರೆಗಿನ ಮಕ್ಕಳ ಸಾಧನೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಮಾತಿನಂತೆ ಇದೆ. ಇದೀಗ ಈ ಸಾಧಕ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ. ತರುಣ್ ಕೃಷ್ಣ GS, ಶಿಕ್ಷಕ ದಂಪತಿಗಳಾದ ಶ್ರೀ ಗೋಪಾಲಕೃಷ್ಣ ಮತ್ತು ಶ್ರೀಮತಿ ಸ್ವಪ್ನ ದಂಪತಿಗಳ ಪುತ್ರ. ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ 14ರ ವಯೋಮಾನದ ಕಬಡ್ಡಿ ಪಂದ್ಯಾಟದಲ್ಲಿ ಪುತ್ತೂರು ತಾಲೂಕು ತಂಡದ ನಾಯಕನಾಗಿ ಮಿಂಚಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಬೆಸ್ಟ್ ರೈಡರ್ ಪ್ರಶಸ್ತಿ ವಿಜೇತನಾಗಿ, ಮೈಸೂರು ವಿಭಾಗ ಮಟ್ಟ ಮತ್ತು ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನದೊಂದಿಗೆ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ಹೆಗ್ಗಳಿಕೆ ಈತನದು. ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಮಿನಿ ಒಲಿಂಪಿಕ್ಸ್ನ ಕಬಡ್ಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ನಾಯಕನಾಗಿ ಉತ್ತಮ ಪ್ರದರ್ಶನ ನೀಡಿರುತ್ತಾನೆ. ಸ್ವಾತಿ, ಶ್ರೀ ಗಣೇಶ್ ನಾಯಕ್ ಮತ್ತು ವಿದ್ಯಾ ದಂಪತಿಗಳ ಪುತ್ರಿ. ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ 14ರ ವಯೋಮಾನದ ಅಥ್ಲೆಟಿಕ್ಸ್ನಲ್ಲಿ ಎತ್ತರ ಜಿಗಿತದಲ್ಲಿ ಮತ್ತು ಅಡೆತಡೆ ಓಟದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ, ಜಿಲ್ಲಾ ಮಟ್ಟದ ಅಡೆತಡೆ ಓಟದಲ್ಲಿ ಪ್ರಥಮ ಸ್ಥಾನದೊಂದಿಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆ. ಪ್ರಗತಿ, ಶ್ರೀ ನಾರಾಯಣ್ ನಾಯ್ಕ ಮತ್ತು ಶ್ರೀಮತಿ ಪೂರ್ಣಿಮಾ ದಂಪತಿಗಳ ಸುಪುತ್ರಿ. ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆಸಿದ 14ರ ವಯೋಮಾನದ ಅಥ್ಲೆಟಿಕ್ಸ್ನಲ್ಲಿ 400 ಮೀಟರ್ ಓಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ, ವಿದ್ಯಾಭಾರತಿ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ. ಲಿಖಿತ್ ಗೌಡ, ಶ್ರೀ ಸೀತಾರಾಮ ಗೌಡ ಮತ್ತು ಶ್ರೀಮತಿ ನಳಿನಿಕೆ ದಂಪತಿಗಳ ಸುಪುತ್ರ. ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆಯಲ್ಲಿ 50 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ ಮತ್ತು 100 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ ಬೆಳ್ಳಿ ಪದಕ ಪಡೆದು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾನೆ. ಹಾಗೆ ವಿದ್ಯಾಭಾರತಿ ವತಿಯಿಂದ ನಡೆದ ಈಜು ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿರುತ್ತಾನೆ. ಕುಶಾನ್, ಶ್ರೀ ಜಯಾನಂದ ಮತ್ತು ಶ್ರೀಮತಿ ತೇಜಸ್ವಿ ದಂಪತಿಗಳ ಸುಪುತ್ರ. ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ 14ರ ವಯೋಮಾನದ ಕಬಡ್ಡಿ ಪಂದ್ಯಾಟದಲ್ಲಿ ತಾಲೂಕು ಮಟ್ಟದಲ್ಲಿ ಆಲ್ರೌಂಡರ್ ಪ್ರಶಸ್ತಿ ಮತ್ತು ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಬೆಸ್ಟ್ ಕ್ಯಾಚರ್ ಪ್ರಶಸ್ತಿಯನ್ನು ಪಡೆದು ಮೈಸೂರು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿ ದ್ವಿತೀಯ ಸ್ಥಾನ ಪಡೆದಿರುತ್ತಾನೆ. ಜಿತೇಶ್ P, ವಿದ್ಯಾಭಾರತಿ ವತಿಯಿಂದ ನಡೆದ ವಾಲಿಬಾಲ್ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ. ಮೋಕ್ಷಿತ್,
ಶ್ರೀ ಹರೀಶ್ ಮತ್ತು ಶ್ರೀಮತಿ ಮಮತಾ ದಂಪತಿಗಳ ಸುಪುತ್ರ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ ಕಬಡ್ಡಿ ಪಂದ್ಯಾಟದಲ್ಲಿ ವಿಭಾಗ ಮಟ್ಟದಲ್ಲಿ ದ್ವಿತೀಯ ಸ್ಥಾನ, ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ, ವಿದ್ಯಾಭಾರತಿ ಕಬಡ್ಡಿ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ. ಸುಭಾಷ್ ಎಚ್ಎನ್, ಶ್ರೀ ಹರಿಕೃಷ್ಣ ಮತ್ತು ಶ್ರೀಮತಿ ಆಶಾ ದಂಪತಿಗಳ ಸುಪುತ್ರ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ 14ರ ವಯೋಮಾನದ ಕಬಡ್ಡಿ ಪಂದ್ಯಾಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಮೈಸೂರು ವಿಭಾಗ ಮಟ್ಟಕ್ಕೆ ಆಯ್ಕೆ. ಲತೇಶ್, ಶ್ರೀ ವಾಸುನಾಯ್ಕ ಮತ್ತು ಶ್ರೀಮತಿ ವೆಂಕಟೇಶ್ವರಿ ದಂಪತಿಗಳ ಸುಪುತ್ರ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ ಕಬಡ್ಡಿಯಲ್ಲಿ ತಾಲೂಕು ಮಟ್ಟದಲ್ಲಿ ಬೆಸ್ಟ್ ಡಿಫೆಂಡರ್ ಪ್ರಶಸ್ತಿಯೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಮೈಸೂರು ವಿಭಾಗ ಮಟ್ಟಕ್ಕೆ ಆಯ್ಕೆ. ದ್ವಿಜನ್, ಶ್ರೀ ಸಂತೋಷ್ ಕುಮಾರ್ ಯು ಮತ್ತು ಶ್ರೀಮತಿ ಜ್ಯೋತಿಶ್ರೀ ದಂಪತಿಗಳ ಸುಪುತ್ರ ವಿದ್ಯಾಭಾರತಿ ವತಿಯಿಂದ ನಡೆದ ಜಿಲ್ಲಾ ಮಟ್ಟದ ಜ್ಞಾನ ವಿಜ್ಞಾನ ಮೇಳದ ಕ್ಲೇ ಮಾಡೆಲಿಂಗ್ನಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟದ ಕ್ಲೇ ಮಾಡೆಲಿಂಗ್ನಲ್ಲಿ ದ್ವಿತೀಯ ಸ್ಥಾನ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರು ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತು ಶ್ರೀಮತಿ ನಾಗರತ್ನ ದಂಪತಿಗಳ ಸುಪುತ್ರಿ ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ 14ರ ವಯೋಮಾನದ ಕಬಡ್ಡಿ ಪಂದ್ಯಾಟದಲ್ಲಿ ಮೈಸೂರು ವಿಭಾಗ ಮಟ್ಟಕ್ಕೆ ಆಯ್ಕೆ, ವಿದ್ಯಾಭಾರತಿ ವತಿಯಿಂದ ನಡೆದ ಕಬಡ್ಡಿ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ. ಸಿಂಚನ ಎಂ, ಶ್ರೀ ಮೋನಪ್ಪ ಗೌಡ ಮತ್ತು ಜ್ಯೋತಿ ದಂಪತಿಗಳ ಸುಪುತ್ರಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ 14ರ ವಯೋಮಾನದ ಕಬಡ್ಡಿ ಪಂದ್ಯಾಟದಲ್ಲಿ ಮೈಸೂರು ವಿಭಾಗ ಮಟ್ಟಕ್ಕೆ ಆಯ್ಕೆ, ವಿದ್ಯಾಭಾರತಿ ವತಿಯಿಂದ ನಡೆದ ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ. ಜ್ಯೋತಿ ಜೆ, ಶ್ರೀ ಜಯರಾಮ್ ಮತ್ತು ಶ್ರೀಮತಿ ಸುಜಾತಾ ದಂಪತಿಗಳ ಸುಪುತ್ರಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ ಕಬಡ್ಡಿ ಪಂದ್ಯಾಟದಲ್ಲಿ ಮೈಸೂರು ವಿಭಾಗ ಮಟ್ಟಕ್ಕೆ ಆಯ್ಕೆ, ವಿದ್ಯಾಭಾರತಿ ವತಿಯಿಂದ ನಡೆದ ಕಬಡ್ಡಿ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ. ದೀಕ್ಷಿತಾ, ಶ್ರೀ ಶ್ರೀನಪ್ಪಗೌಡ ಮತ್ತು ಶ್ರೀಮತಿ ಯಮುನಾ ದಂಪತಿಗಳ ಪುತ್ರಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ ಕಬಡ್ಡಿಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ, ವಿದ್ಯಾಭಾರತಿಯ 14ರ ವಯೋಮಾನದ ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ. ಸುಶ್ರಾವ್ಯ, ಶ್ರೀ ಎಂ ಆನಂದ ಜೋಗಿ ಮತ್ತು ಶ್ರೀಮತಿ ಸವಿತಾ ದಂಪತಿಗಳ ಪುತ್ರಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ ಕಬಡ್ಡಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ, ಬೆಂಗಳೂರಿನಲ್ಲಿ ನಡೆದ ಮಿನಿ ಒಲಿಂಪಿಕ್ಸ್ನ ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ. ಚೈತನ್ಯ, ಶ್ರೀ ರಾಧಾಕೃಷ್ಣ ಪೂಜಾರಿ ಮತ್ತು ಶ್ರೀಮತಿ ಗೀತಾ ದಂಪತಿಗಳ ಸುಪುತ್ರಿ ವಿದ್ಯಾಭಾರತಿ ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ. ಶ್ರೇಯಸ್, ಶ್ರೀ ವಸಂತ ಪೂಜಾರಿ ಮತ್ತು ಶ್ಯಾಮಲಾ ದಂಪತಿಗಳ ಪುತ್ರ ವಿದ್ಯಾಭಾರತಿಯ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ, ಶಾಲಾ ಶಿಕ್ಷಣ ಇಲಾಖೆಯ ಖೋಖೋ ಪಂದ್ಯಾಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ. ಯಶ್ವಿನ್ ಬಿಎನ್, ಶ್ರೀ ನಾಗೇಶ್ ಗೌಡ ಮತ್ತು ಸುಜಾತಾ ಆರ್ಕೆ ದಂಪತಿಗಳ ಪುತ್ರ ವಿದ್ಯಾಭಾರತಿಯ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ, ಶಾಲಾ ಶಿಕ್ಷಣ ಇಲಾಖೆಯ ಖೋಖೋ ಪಂದ್ಯಾಟದಲ್ಲಿ ದ್ವಿತೀಯ. ಸುಜನ್ ಟಿ, ಶ್ರೀ ಚಿದಾನಂದ ಮತ್ತು ಶ್ರೀಮತಿ ಪೂರ್ಣಿಮಾ ದಂಪತಿಗಳ ಪುತ್ರ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ ಜಿಲ್ಲಾ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ದ್ವಿತೀಯ, ವಿದ್ಯಾಭಾರತಿಯ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ. ಜಯರಾಜ್, ಶ್ರೀ ಸೇಸಪ್ಪ ಪೂಜಾರಿ ಮತ್ತು ಶ್ರೀಮತಿ ಚಂದ್ರಾವತಿ ದಂಪತಿಗಳ ಪುತ್ರ ವಿದ್ಯಾಭಾರತಿ ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ, ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ ಕಬಡ್ಡಿಯಲ್ಲಿ ವಿಭಾಗ ಮಟ್ಟಕ್ಕೆ ಆಯ್ಕೆ, ಸಬ್ ಜೂನಿಯರ್ ಕಬಡ್ಡಿ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಹೆಗ್ಗಳಿಕೆ ಈತನದು. ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಬೇಕಾಗಿ ಶ್ರೀಮತಿ
ಶ್ರೀದೇವಿ KN ಅಧ್ಯಕ್ಷರು, ಶಾಲಾ ಮಾತೃಭಾರತಿ ಸಮಿತಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದ್ವಿತ್ ಜಿ, ಶ್ರೀ ಗಣೇಶ್ ಆಚಾರ್ಯ ಮತ್ತು ಶ್ರೀಮತಿ ಮಂಜುಳಾ ದಂಪತಿಗಳ ಸುಪುತ್ರ. ಹಾನರ್ ಪ್ರಿಂಟ್ ಸಂಸ್ಥೆ ಬೆಂಗಳೂರು ನಡೆಸಿದ ರಾಷ್ಟ್ರಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಸಮಾಧಾನಕರ ಬಹುಮಾನ ಮತ್ತು ಈ ಸ್ಪರ್ಧೆಯಲ್ಲಿ ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಚಿತ್ರ ಈತನದು. ಶಾಂತಿವನ ಟ್ರಸ್ಟ್ ಪುಸ್ತಕಾಧಾರಿತ ತಾಲೂಕು ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ದ್ವಿತೀಯ, ಉದಯವಾಣಿ ಪತ್ರಿಕೆ ನಡೆಸಿದ ತಾಲೂಕು ಮಟ್ಟದ ಚಿಣ್ಣರ ಬಣ್ಣ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ. ಯಜ್ಞ, ಶ್ರೀ ದಿನೇಶ್ ಮತ್ತು ಶ್ರೀಮತಿ ವೀಕ್ಷಿತಾ ದಂಪತಿಗಳ ಸುಪುತ್ರಿ. ಶಾಲಾ ಶಿಕ್ಷಣ ಇಲಾಖೆಯ 17ರ ವಯೋಮಾನದ ಕಬಡ್ಡಿಯಲ್ಲಿ ತಾಲೂಕು ಮಟ್ಟಕ್ಕೆ ಆಯ್ಕೆ. ಬೆಂಗಳೂರಿನಲ್ಲಿ ನಡೆದ ಮಿನಿ ಒಲಿಂಪಿಕ್ಸ್ನಲ್ಲಿ ದ್ವಿತೀಯ ಸ್ಥಾನ. ವಿದ್ಯಾಭಾರತಿ ಕಬಡ್ಡಿ ಪಂದ್ಯಾಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ. ಜಶ್ಮಿತಾ, ಶ್ರೀ ವಿಶ್ವನಾಥ ಗೌಡ ಮತ್ತು ಭಾರತಿ ದಂಪತಿಗಳ ಸುಪುತ್ರಿ. ವಿದ್ಯಾಭಾರತಿ ಕಬಡ್ಡಿ ಪಂದ್ಯಾಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ. ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ ಕಬಡ್ಡಿಯಲ್ಲಿ ತಾಲೂಕು ಮಟ್ಟಕ್ಕೆ ಆಯ್ಕೆ. ಬೆಂಗಳೂರಿನಲ್ಲಿ ನಡೆದ ಮಿನಿ ಒಲಿಂಪಿಕ್ಸ್ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ. ಋತಿಕ್ ನಾಯಕ್, ಶ್ರೀ ರಾಜೇಶ್ ನಾಯಕ್ ಮತ್ತು ಶ್ರೀಮತಿ ಸಂಧ್ಯಾ ನಾಯಕ್ ದಂಪತಿಗಳ ಪುತ್ರ. ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಉದ್ದ ಜಿಗಿತದಲ್ಲಿ 2ನೇ ಸ್ಥಾನ. ವಿದ್ಯಾಭಾರತಿ ಖೋಖೋ ಪಂದ್ಯಾಟದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ. ಅನನ್ಯ, ಶ್ರೀ ಅಪ್ಪು ಮತ್ತು ಶ್ರೀಮತಿ ಜಯಲಕ್ಷ್ಮಿ DS ದಂಪತಿಗಳ ಸುಪುತ್ರಿ. ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ. ವಿದ್ಯಾಭಾರತಿ ವತಿಯಿಂದ ನಡೆದ ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. ಮುಕುಂದ ಎಸ್, ಡಾಕ್ಟರ್ ಅರವಿಂದ ಎಸ್ ಮತ್ತು ಶ್ರೀಮತಿ ಪವಿತ್ರ ಕೆ ದಂಪತಿಗಳ ಸುಪುತ್ರ. ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಧಾರ್ಮಿಕ ಪಠಣ ಸ್ಪರ್ಧೆಯಲ್ಲಿ ದ್ವಿತೀಯ. ಅಂಬಿಕಾ ಸಂಸ್ಥೆಯವರು ನಡೆಸಿದ ಅರೆಮೆ 2025ರಲ್ಲಿ ಭಗವದ್ಗೀತೆ ಕಂಠಪಾಠದಲ್ಲಿ ಪ್ರಥಮ. ಪೂಜಾಶ್ರೀ, ಶ್ರೀ ಹೊನ್ನಪ್ಪ ನಾಯ್ಕ ಮತ್ತು ಭುವನೇಶ್ವರಿ ದಂಪತಿಗಳ ಪುತ್ರಿ. ವಿದ್ಯಾಭಾರತಿ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ. ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ ಖೋಖೋ ಪಂದ್ಯಾಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ. ಕಾವ್ಯಶ್ರೀ ಡಿ, ಶ್ರೀ ಧರ್ನಪ್ಪಗೌಡ ಮತ್ತು ಶ್ರೀಮತಿ ಶಿಲ್ಪಾ ದಂಪತಿಗಳ ಸುಪುತ್ರಿ. ವಿದ್ಯಾಭಾರತಿ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ. ಮನ್ವಿತಾ KH, ಶ್ರೀ ಹಿರಣ್ಯ ಕೆ ಮತ್ತು ಶ್ರೀಮತಿ ರಾಜೇಶ್ವರಿ ಜಿ ದಂಪತಿಗಳ ಪುತ್ರಿ. ವಿದ್ಯಾಭಾರತಿಯ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ. ಕೃತಿ VP, ಶ್ರೀ ವಸಂತಗೌಡ ಮತ್ತು ಶ್ರೀಮತಿ ರಾಜೀವಿ ದಂಪತಿಗಳ ಸುಪುತ್ರಿ. ವಿದ್ಯಾಭಾರತಿ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ. ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ ಖೋಖೋದಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ. ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಬೇಕಾಗಿ ಶ್ರೀಮತಿ ಶ್ಯಾಮಲಾ ನಾಯಕ್ ಅಧ್ಯಕ್ಷರು, ಶಾಲಾ ಅನ್ನಪೂರ್ಣ ಕಾರ್ಯಕಾರಿಣಿ ಸಮಿತಿ ಇವರಲ್ಲಿ ಕೇಳಿಕೊಡ್ತಾ ಇದ್ದೇನೆ.
ಶ್ರೀ ನೀಲಯ್ಯ ನಾಯ್ಕ ಮತ್ತು ಶ್ರೀಮತಿ ರುಕ್ಮಿಣಿ ದಂಪತಿಗಳ ಪುತ್ರ ವಿದ್ಯಾಭಾರತಿಯ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ. ಕವನ್ ಗೌಡ ಶ್ರೀ ತಿಮ್ಮಪ್ಪ ಕೆ ಮತ್ತು ಶ್ರೀಮತಿ ಯುವತಿ ಎಚ್ ದಂಪತಿಗಳ ಪುತ್ರ ವಿದ್ಯಾಭಾರತಿ ವತಿಯಿಂದ ನಡೆದ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ. ಶಾಲಾ ಶಿಕ್ಷಣ ಇಲಾಖೆಯ ಖೋಖೋ ಪಂದ್ಯಾಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ. ನೂತನ್ ಶ್ರೀ ಧನಂಜಯ ಮತ್ತು ಶ್ರೀಮತಿ ರೇವತಿ ದಂಪತಿಗಳ ಪುತ್ರ ವಿದ್ಯಾಭಾರತಿಯ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ. ಹೇಮಂತ್ ಎಬಿ ಶ್ರೀ ಅಣ್ಣು ಮತ್ತು ಶ್ರೀಮತಿ ಮೋಹಿನಿ ದಂಪತಿಗಳ ಪುತ್ರ ವಿದ್ಯಾಭಾರತಿ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ. ಪ್ರಜ್ವಲ್ ಪಿ ಶ್ರೀ ಸುರೇಶ್ ಗೌಡ ಮತ್ತು ಶ್ರೀಮತಿ ವನಿತಾ ಪಿ ದಂಪತಿಗಳ ಸುಪುತ್ರ ವಿದ್ಯಾಭಾರತಿಯ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ. ಶ್ರೀಕೃಷ್ಣ ಬಿ ಶ್ರೀ ವೆಂಕಟೇಶ್ ಮತ್ತು ಶ್ರೀಮತಿ ಮಂಗಳಗೌರಿ ದಂಪತಿಗಳ ಸುಪುತ್ರ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯ ಹಿರಿಯ ಪ್ರಾಥಮಿಕ ವಿಭಾಗದ ಆಶುಭಾಷಣದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ. ವಿವೇಕಾನಂದ ಸಿಬಿಎಸ್ಇ ಶಾಲೆಯಲ್ಲಿ ನಡೆದ ಆವಿಷ್ಕಾರ ವಿಜ್ಞಾನ ರಸಪ್ರಶ್ನೆಯಲ್ಲಿ ಪ್ರಥಮ. ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ ನಡೆದ ಅಟಲ್ ಟಿಂಕರಿಂಗ್ ಫೆಸ್ಟ್ ವಿಜ್ಞಾನ ರಸಪ್ರಶ್ನೆಯಲ್ಲಿ ಪ್ರಥಮ. ಅಭಿನವ್ ಪಿಎನ್ ಶ್ರೀ ನಾರಾಯಣ ಪೂಜಾರಿ ಮತ್ತು ನಳಿನಿ ಡಿ ದಂಪತಿಗಳ ಪುತ್ರ ಆಕಾಂಕ್ಷ ಚಾರಿಟೇಬಲ್ ಟ್ರಸ್ಟ್ ನಡೆಸಿದ ಜಿಲ್ಲಾ ಮಟ್ಟದ ವಿಜ್ಞಾನ ಮಾದರಿ ಸ್ಪರ್ಧೆಯಲ್ಲಿ ಪ್ರಥಮ. ವಿದ್ಯಾಭಾರತಿಯ ಜಿಲ್ಲಾ ಮಟ್ಟದ ಜ್ಞಾನ ವಿಜ್ಞಾನ ಮೇಳದ ವಿಜ್ಞಾನ ಮಾದರಿಯಲ್ಲಿ ದ್ವಿತೀಯ. ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ ನಡೆದ ಅಟಲ್ ಟಿಂಕರಿಂಗ್ ಫೆಸ್ಟ್ ವಿಜ್ಞಾನ ಮಾದರಿಯಲ್ಲಿ ಪ್ರಥಮ. ಹಾಗೆಯೇ IRCMD ಸಂಸ್ಥೆ ನಡೆಸಿದ ರಾಜ್ಯ ಮಟ್ಟದ ವೇದಗಣಿತ ಪರೀಕ್ಷೆಯಲ್ಲಿ ಉತ್ತೀರ್ಣ. ಲಿಖಿತಾ ಕೆ ಶ್ರೀ ವಸಂತಗೌಡ ಮತ್ತು ಶ್ರೀಮತಿ ಪ್ರತಿಮಾ ದಂಪತಿಗಳ ಪುತ್ರಿ ಶಾಂತಿವನ ಟ್ರಸ್ಟ್ ಪುಸ್ತಕಾಧಾರಿತ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ. ಈ ವರ್ಷ ನಡೆದಂತಹ ಶಾಂತಿವನ ಟ್ರಸ್ಟ್ ಪುಸ್ತಕಾಧಾರಿತ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ. ಪ್ರತಿಭಾ ಕಾರಂಜಿಯಲ್ಲಿ ಚಿತ್ರಕಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ದ್ವಿತೀಯ. ವಿಖ್ಯಾತ್ BS ಶ್ರೀ ಶ್ರೀಧರಗೌಡ ಮತ್ತು ಕೃಪಾ ಕುಮಾರಿ ದಂಪತಿಗಳ ಪುತ್ರ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ. ಅದ್ವೈತ್ ಗೌಡ ಕೆ ಶ್ರೀ ಕೆ ಉದಯ್ ಕುಮಾರ್ ಗೌಡ ಮತ್ತು ಕುಮಾರಿ ಲತಾ ದಂಪತಿಗಳ ಸುಪುತ್ರ ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ ಜಿಲ್ಲಾ ಮಟ್ಟದ ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ. ವೈಭವ್ ಶ್ರೀ ನಿತ್ಯಾನಂದ ಎನ್ ಮತ್ತು ಶ್ರೀಮತಿ ಆಶಾಲತಾ ದಂಪತಿಗಳ ಪುತ್ರ ಆಕಾಂಕ್ಷ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕೋಡ್ ಕ್ರಾಫ್ಟ್ ಟೆಕ್ನಾಲಜೀಸ್ ಮಂಗಳೂರು ಇವರ ವತಿಯಿಂದ ನಡೆದ ಜಿಲ್ಲಾ ಮಟ್ಟದ ವಿಜ್ಞಾನ ಮಾದರಿ ಪ್ರದರ್ಶನದಲ್ಲಿ ತೃತೀಯ ಬಹುಮಾನ ಗಳಿಸಿದ್ದಾನೆ. ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಬೇಕಾಗಿ ಶ್ರೀಯುತ ಸತೀಶ್ ಕುಮಾರ್ ರೈ, ಮುಖ್ಯ ಗುರುಗಳು, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೊತೆಗೆ ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿನಿಯಾದ ಶ್ರೀಮತಿ ಕ್ಷಮಾ ಭಾರದ್ವಾಜ್ ಇವರು ಕೂಡ ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳು. ತಮ್ಮ ಪ್ರೌಢಶಾಲಾ ಶೈಕ್ಷಣಿಕ ಅವಧಿಯಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಷೇತ್ರದ ಚಟುವಟಿಕೆಯಲ್ಲಿ ಸ್ಪರ್ಧಿಸಿ ಸಾಧನೆಗೈದ ಪ್ರಸ್ತುತ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಾಧಕರನ್ನು ಅಭಿನಂದಿಸುವ ಸಮಯ ಇದೀಗ. ಕಾರ್ಯಕ್ರಮವನ್ನು ಮುನ್ನಡೆಸಲಿರುವವರು ಶ್ರೀಮತಿ ಗೀತಾ ಮಾತಾಜಿ. ಜೈ ಶ್ರೀರಾಮ್. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಎನ್ನುವ ಮಾತಿಗೆ ಪೂರಕವಾಗಿ ಬೆಳೆಯುತ್ತಿರುವ
ನಮ್ಮ 10ನೇ ತರಗತಿಯ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಈ ಸಮಯದಲ್ಲಿ ಅವರ ಪೋಷಕರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮೊದಲಿಗೆ ರಾಷ್ಟ್ರಮಟ್ಟದ ಕ್ರೀಡಾ ಸಾಧಕಿಯಾದ GM ಕೀರ್ತಿ ಮತ್ತು ಅವಳ ಪೋಷಕರು ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತಿದ್ದೇನೆ. ಬೆಟ್ಟಂಪಾಡಿ ಗ್ರಾಮದ ಗುಮ್ಮಟಗದ್ದೆಯ ಶ್ರೀ ಮೋನಪ್ಪ ಗೌಡ ಮತ್ತು ಶ್ರೀಮತಿ ಲಲಿತಾ ಕೆ ದಂಪತಿಗಳ ಸುಪುತ್ರಿಯಾದ GM ಕೀರ್ತಿ ನಮ್ಮ ಸಂಸ್ಥೆಯಲ್ಲಿ ಪಠ್ಯ ಹಾಗೂ ಪಠ್ಯಪೂರಕ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡುತ್ತಿರುವ ವಿಶೇಷ ಪ್ರತಿಭೆ. ಕ್ರೀಡಾ ಕ್ಷೇತ್ರದಲ್ಲಿ ಚಿಗರೆಯಂತಹ ಚುರುಕಿನ ನಡೆಯೊಂದಿಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳಗುತ್ತಿರುವ ಅಪ್ರತಿಮ ಸಾಧಕಿ. ಎತ್ತರ ಜಿಗಿತ, ತ್ರಿವಿಧ ಜಿಗಿತ, ರಿಲೇ, ಹರ್ಡಲ್ಸ್ ಹೀಗೆ ಕ್ರೀಡಾ ಕ್ಷೇತ್ರದ ವಿವಿಧ ಪ್ರಕಾರಗಳಲ್ಲಿ ಹೆಚ್ಚಿನ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತಿರುವ ಕೀರ್ತಿ 2023-24ರಲ್ಲಿ ಶಾಲಾ ಶಿಕ್ಷಣ ಇಲಾಖಾ ವತಿಯಿಂದ ನಡೆಸಲ್ಪಟ್ಟ ತಾಲೂಕು ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಎತ್ತರ ಜಿಗಿತ, ತ್ರಿವಿಧ ಜಿಗಿತ ಹಾಗೂ 100 ಮೀಟರ್ ಹರ್ಡಲ್ಸ್ನಲ್ಲಿ ಈ 3 ವಿಭಾಗಗಳಲ್ಲಿಯೂ ಪ್ರಥಮ ಸ್ಥಾನಿಯಾಗಿ ವೈಯಕ್ತಿಕ ಚಾಂಪಿಯನ್ನೊಂದಿಗೆ ಹೊಸ ಕೂಟ ದಾಖಲೆಯನ್ನು ಮಾಡಿರುತ್ತಾಳೆ. ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಪಡೆದಿರುತ್ತಾಳೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದ ಎತ್ತರ ಜಿಗಿತದಲ್ಲಿ ಹೊಸ ಕೂಟ ದಾಖಲೆಯೊಂದಿಗೆ ಚಿನ್ನದ ಪದಕ, 100 ಮೀಟರ್ ಹರ್ಡಲ್ಸ್ನಲ್ಲಿ ಚಿನ್ನದ ಪದಕ ಹಾಗೂ 4x100 ಮೀಟರ್ ರಿಲೆಯಲ್ಲಿ ಬೆಳ್ಳಿಯ ಪದಕ, ತ್ರಿವಿಧ ಜಿಗಿತದಲ್ಲಿ ಕಂಚಿನ ಪದಕಕ್ಕೆ ಕೊರಳೊಡ್ಡಿರುತ್ತಾಳೆ. ನಂತರ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆದ ರಾಷ್ಟ್ರಮಟ್ಟದ ಕ್ರೀಡಾಕೂಟದ ಎತ್ತರ ಜಿಗಿತದಲ್ಲಿ ದ್ವಿತೀಯ ಸ್ಥಾನಿಯಾಗಿ ಬೆಳ್ಳಿಯ ಪದಕವನ್ನು ತನ್ನದಾಗಿಸಿಕೊಂಡಿರುತ್ತಾಳೆ. ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿಸಿದ್ದ 77 ಕ್ರೀಡಾಪಟುಗಳ ಪೈಕಿ ಬಂದ ಏಕೈಕ ಪದಕ ಇದಾಗಿದೆ. ಕ್ರೀಡಾ ಕ್ಷೇತ್ರದಲ್ಲಿ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗುತ್ತಿರುವ ಕಲಿಕಾ ಸರಳ ಸಜ್ಜನಿಕೆಯ ಎಲ್ಲರೊಂದಿಗೆ ಆತ್ಮೀಯವಾಗಿರುವ ಬಹುಮುಖ ಪ್ರತಿಭೆಯಾದ ನಿನ್ನ ಕೀರ್ತಿ ಎತ್ತರೆತ್ತರಕ್ಕೆ ಏರಲಿ, ಕ್ರೀಡಾ ಪ್ರತಿಭೆಯಾಗಿ ಬೆಳಗು ಎಂದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಹಾರೈಸ್ತಾ ಇದ್ದೇವೆ. ಇವಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಬೇಕಾಗಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಶ್ರೀಯುತ ಡಾಕ್ಟರ್ KM ಕೃಷ್ಣ ಭಟ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಜೊತೆಯಾಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ. DVಜಿಯವರ ಈ ಕಗ್ಗದ ಸಾಲುಗಳು ನಮ್ಮ ವಿದ್ಯಾರ್ಥಿನಿ ಕೀರ್ತಿಗೆ ಸೂಕ್ತವಾಗಿ ಸಲ್ಲುತ್ತದೆ. ಮುಂದೆ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದಂತಹ ಇತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ವೇದಿಕೆಗೆ ಬರಬೇಕು. ಮೊದಲಿಗೆ ಋತಿಕ್, ರಾಷ್ಟ್ರ ಮಟ್ಟದ ಕಬಡ್ಡಿ ಆಟಗಾರನಾದ ಇವನು ಶ್ರೀ ಚಂದ್ರಶೇಖರ ಕರ್ಕೇರ ಮತ್ತು ಶ್ರೀಮತಿ ಸುಮಿತ್ರಾ ದಂಪತಿಯ ಸುಪುತ್ರ. ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಪ್ರದರ್ಶಿಸಿ ಎಲ್ಲರ ಹೆಮ್ಮೆಗೆ ಪಾತ್ರನಾಗಿರುವ ಇವನು ಶಾಲಾ ಶಿಕ್ಷಣ ಇಲಾಖೆ ನಡೆಸಿದ ಉದ್ದ ಜಿಗಿತದಲ್ಲಿ ಜಿಲ್ಲಾ ಮಟ್ಟದಲ್ಲಿ 2ನೇ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ತ್ರಿವಿಧ ಜಿಗಿತದಲ್ಲಿ ಜಿಲ್ಲಾ ಮಟ್ಟದಲ್ಲಿ
ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಹಾಗೆಯೇ ಕಬಡ್ಡಿ ಪಂದ್ಯಾಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾನೆ. ವಿದ್ಯಾಭಾರತಿ ವತಿಯಿಂದ ಆಯೋಜಿಸಿದ ಕಬಡ್ಡಿ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಇಂತಹ ಸಾಧನೆಯನ್ನ ಮಾಡಿರುವ ನಿನ್ನ ಮುಂದಿನ ಭವಿಷ್ಯವು ಉಜ್ವಲವಾಗಲಿ. ಮುಂದೆ ಅಭಿಷೇಕ್ ಹೊಸಮನಿ. ಶ್ರೀಯುತ ಕರಿಯಪ್ಪ ಮತ್ತು ಶ್ರೀಮತಿ ಲಕ್ಷ್ಮೀ ದಂಪತಿಯ ಸುಪುತ್ರ. ಇವನು ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನ ಪ್ರದರ್ಶಿಸಿ ಎಲ್ಲರ ಹೆಮ್ಮೆಗೆ ಪಾತ್ರನಾಗಿದ್ದಾನೆ. ವಿದ್ಯಾಭಾರತಿ ಕಬಡ್ಡಿ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಅದೇ ರೀತಿ ಶಾಲಾ ಶಿಕ್ಷಣ ಇಲಾಖೆ ನಡೆಸಿದ ಕಬಡ್ಡಿ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಜನವರಿ 5ನೇ ತಾರೀಕಿನಂದು ಆಂಧ್ರ ಪ್ರದೇಶದಲ್ಲಿ ನಡೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾನೆ. ಇವನ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಶುಭ ಹಾರೈಕೆಗಳು. ಚಿನ್ಮಯ ಎಂಎಸ್. ಶ್ರೀಯುತ ಮಂಜುನಾಥ ಎನ್ ಮತ್ತು ಶ್ರೀಮತಿ ಸೌಮ್ಯ ಎನ್ ಇವರ ಸುಪುತ್ರನಾದ ಚಿನ್ಮಯ್ ಎಂಎಸ್ ಕ್ರೀಡಾ ಕ್ಷೇತ್ರದಲ್ಲಿ ಮಿಂಚುತ್ತಿರುವ ಪ್ರತಿಭೆ ಎಂದು ಹೇಳಲು ಸಂತೋಷ ಪಡುತ್ತೇನೆ. ಇವನು ವಿದ್ಯಾಭಾರತಿ ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಅದೇ ರೀತಿ ಶಾಲಾ ಶಿಕ್ಷಣ ಇಲಾಖೆ ನಡೆಸಿದ ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಜನವರಿ 5ರಂದು ಆಂಧ್ರ ಪ್ರದೇಶದಲ್ಲಿ ನಡೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾನೆ. ಇವನ ಈ ಪ್ರತಿಭೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಾಧನೆಯನ್ನ ತೋರುವಂತಾಗಲಿ ಎಂಬುದು ನಮ್ಮೆಲ್ಲರ ಮನದಾಳದ ಹಾರೈಕೆಗಳು. ಮುಂದೆ ಧನುಷ್ ಡಿಜಿ. ಶ್ರೀಯುತ ಗಣೇಶ್ ಡಿಎಸ್ ಮತ್ತು ಉಷಾ ಎಸ್ಟಿ ದಂಪತಿಯ ಸುಪುತ್ರನಾದ ಧನುಷ್ ಯಾವುದೇ ಹೊಸ ವಿಷಯವನ್ನು ಶೀಘ್ರವಾಗಿ ಗ್ರಹಿಸಬಲ್ಲ ತೀಕ್ಷ್ಣಮತಿ. ಶಾಲಾ ಚಟುವಟಿಕೆಗಳಲ್ಲಿ ನಗು ಮೊಗದಿಂದ ಸಹಕರಿಸುವಲ್ಲಿ ಈತ ಸದಾ ಮುಂದು. ಪ್ರಾಥಮಿಕ ಶಾಲಾ ಹಂತದಲ್ಲಿಯೇ ವಿಜ್ಞಾನ ರಸಪ್ರಶ್ನೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದಂತಹ ಪ್ರತಿಭೆ. ಜೊತೆಗೆ ವಿಜ್ಞಾನ ವಿಚಾರ ಸಂಕಿರಣ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟಕ್ಕೂ ಆಯ್ಕೆಯಾಗಿದ್ದಾನೆ. ಪಂಚವಾದ್ಯಗಳ ಘೋಷ್ ಇದರ ಸಮರ್ಥ ಪ್ರಮುಖ ಆದಂತಹ ಈತನ ನೇತೃತ್ವದಲ್ಲಿ ತಂಡವು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿರುವಂಥದ್ದು ಹೆಮ್ಮೆಯ ಸಂಗತಿ. ಗ್ರಾಮೀಣ ರೂರಲ್ ಐಟಿ ಕ್ವಿಜ್ನಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ. ಅಲ್ಲದೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ವತಿಯಿಂದ ಆಯೋಜಿಸಲ್ಪಟ್ಟಂತಹ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ನಡೆಸಿದ ಮೇಧಾ ಪರೀಕ್ಷೆಯಲ್ಲಿ 8ನೇ ರ್ಯಾಂಕ್ ಗಳಿಸಿ ಮುಂದಿನ ವ್ಯಾಸಂಗವನ್ನು ಉಚಿತವಾಗಿ ಪಡೆಯಲು ಅವಕಾಶವನ್ನು ಪಡ್ಕೊಂಡಿರ್ತಾನೆ. ಸಾರ್ವಜನಿಕ ಪೊಲೀಸ್ ಇಲಾಖೆಯವರು ನಡೆಸಿದ ಇಂಡಿಪೆಂಡೆನ್ಸ್ ಕ್ವಿಜ್ನಲ್ಲಿ ಪ್ರಥಮ ಸ್ಥಾನ, ವಿವಿಧ ಶಿಕ್ಷಣ ಸಂಸ್ಥೆಗಳು ಮತ್ತು ಶಾಲಾ ಶಿಕ್ಷಣ ಇಲಾಖೆ ನಡೆಸಿದಂತಹ ಹಲವು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುವಂತಹ ವಿಶಿಷ್ಟ ಪ್ರತಿಭಾ ಸಂಪನ್ನ ಧನುಷ್ ಕರಾವಳಿ ಗಂಡು ಕಲೆ ಯಕ್ಷಗಾನದಲ್ಲಿ ಯಕ್ಷ ನೃತ್ಯದ ಜೊತೆಗೆ ಚೆಂಡೆ ವಾದನದಲ್ಲಿ ಎತ್ತಿದ ಕೈ. ಇಂತಹ ಪ್ರತಿಭೆ ಇರುವ ನಿನ್ನಿಂದ ಇನ್ನಷ್ಟು ಸಾಧನೆಗಳು ಮೂಡಿಬರಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸುತ್ತೇವೆ. ಮುಂದೆ ಗುಣಶ್ರೀ. ಶ್ರೀಯುತ ಶ್ರೀನಿವಾಸ ನಾಯ್ಕ ಮತ್ತು ಶ್ರೀಮತಿ ಹೇಮಾವತಿ ದಂಪತಿಯ ಸುಪುತ್ರಿ. ಇವಳು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆಸಲ್ಪಟ್ಟ ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ 4x100 ಮೀಟರ್ ರಿಲೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರ್ತಾಳೆ. ಅದೇ ರೀತಿ ವಿದ್ಯಾಭಾರತಿ ಕ್ರೀಡಾಕೂಟದಲ್ಲಿ 800 ಮೀಟರ್ 80 ಮೀಟರ್ ಹರ್ಡಲ್ಸ್ ಮತ್ತು 4x100 ಮೀಟರ್ ರಿಲೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಮುಂದೆ ಪ್ರತೀಕ್ಷಾ. ಶ್ರೀಯುತ ಎಂ ಬಾಲಕೃಷ್ಣ ಮತ್ತು ಶ್ರೀಮತಿ ಶಶಿಕಲಾ ದಂಪತಿಯ ಸುಪುತ್ರಿಯಾದ ಪ್ರತೀಕ್ಷಾ ಶಾಲಾ ಶಿಕ್ಷಣ ಇಲಾಖೆಯಿಂದ ನಡೆಸಲ್ಪಟ್ಟ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ 4x100 ಮೀಟರ್ ರಿಲೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾಳೆ. 100 ಮೀಟರ್ ಓಟದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ. ಅದೇ ರೀತಿ ವಿದ್ಯಾಭಾರತಿ ಕ್ರೀಡಾಕೂಟದಲ್ಲಿ 4x100 ಮೀಟರ್ ರಿಲೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ತ್ರಿಷಾ. ಶ್ರೀಯುತ ಸತೀಶ್ ಪೂಜಾರಿ ಮತ್ತು ಶ್ರೀಮತಿ ಪುಷ್ಪಲತಾ ಕೆ ದಂಪತಿಯ ಸುಪುತ್ರಿಯಾದ ತ್ರಿಷಾ ಶಾಲಾ ಶಿಕ್ಷಣ ಇಲಾಖೆಯಿಂದ ನಡೆಸಲ್ಪಟ್ಟ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ 4x100 ಮೀಟರ್ ರಿಲೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾಳೆ. ಹಾಗೂ ವಿದ್ಯಾಭಾರತಿ ಕ್ರೀಡಾಕೂಟದಲ್ಲಿ 4x100 ಮೀಟರ್ ರಿಲೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಯೋಗ್ಯ ಯುಬಿ. ರಾಷ್ಟ್ರ ಮಟ್ಟದಲ್ಲಿ ಖೋಖೋ ಪಂದ್ಯಾಟವನ್ನು ಪ್ರತಿನಿಧಿಸಿರುವಂತಹ ಯೋಗ್ಯ ಶ್ರೀಯುತ ಉಮೇಶ್ ಮತ್ತು ಶ್ರೀಮತಿ ಕುಮುದಾ ದಂಪತಿಯ ಸುಪುತ್ರಿ. ಈಕೆ ವಿದ್ಯಾಭಾರತಿ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆಸಲ್ಪಟ್ಟ ಖೋಖೋ ಪಂದ್ಯಾಟದಲ್ಲಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿರುವ ಈಕೆ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ 3000 ಮತ್ತು 800 ಮೀಟರ್ ಓಟದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಪ್ರಜ್ವಲ್. ಶ್ರೀಯುತ ಬಾಲಕೃಷ್ಣ ಮತ್ತು ಶ್ರೀಮತಿ ವಾರಿಜಾ ದಂಪತಿಯ ಸುಪುತ್ರನಾದ ಇವನು ಶಾಲಾ ಶಿಕ್ಷಣ ಇಲಾಖೆಯಿಂದ ನಡೆಸಿದ ಖೋಖೋ ಪಂದ್ಯಾಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಅದೇ ರೀತಿ ವಿದ್ಯಾಭಾರತಿಯ ವತಿಯಿಂದ ಆಯೋಜಿಸಿದ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ.
ಮೇಘರಾಜ್, ಶ್ರೀಯುತ ದೇಜಪ್ಪ ಕೋಲ್ಪೆ ಮತ್ತು ಶ್ರೀ ಸರಸ್ವತಿ ದಂಪತಿಯ ಸುಪುತ್ರನಾದ ಇವನು ಶಾಲಾ ಶಿಕ್ಷಣ ಇಲಾಖೆ ನಡೆಸಿದ ಖೋಖೋ ಪಂದ್ಯಾಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ, ವಿದ್ಯಾಭಾರತಿಯ ವತಿಯಿಂದ ಆಯೋಜಿಸಿದ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಲಾಸ್ಯ ಎನ್ವಿ, ಶ್ರೀಯುತ ವಸಂತ ಎನ್ ಮತ್ತು ನಮ್ಮ ಶಾಲಾ ಸಹ ಶಿಕ್ಷಕಿ ನಮಿತಾ ಕೆಜಿ ಇವರ ಸುಪುತ್ರಿ. ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸದಾ ಮುಂದಿರುವಂತಹ ಲಾಸ್ಯ ಎನ್ವಿ ವಿದ್ಯಾಭಾರತಿ ಜ್ಞಾನ ವಿಜ್ಞಾನ ಮೇಳದಲ್ಲಿ ನಡೆದ ಜಿಲ್ಲಾ ಮಟ್ಟದ ವಿಜ್ಞಾನ ಮಾದರಿ ತಯಾರಿಯಲ್ಲಿ ತೃತೀಯ ಸ್ಥಾನ, ಶಾಲಾ ಶಿಕ್ಷಣ ಇಲಾಖೆ ನಡೆಸಿದ ಪ್ರತಿಭಾ ಕಾರಂಜಿ ಭರತನಾಟ್ಯದಲ್ಲಿ ದ್ವಿತೀಯ ಸ್ಥಾನ, ಕರ್ನಾಟಕ ಕರಾವಳಿ ನೃತ್ಯ ಕಲಾ ಪರಿಷತ್ ಮಂಗಳೂರು ಇವರು ನಡೆಸಿದ ಬಾಲನೃತ್ಯ ಪ್ರತಿಭೋತ್ಸವದಲ್ಲಿ ಭಾಗವಹಿಸಿ ಬಾಲ ಪ್ರತಿಭೆ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾಳೆ. ಜೊತೆಗೆ ಪ್ರಸ್ತುತ ವರ್ಷ ವಿವಿಧ ಶಿಕ್ಷಣ ಸಂಸ್ಥೆಗಳು ನಡೆಸಿರುವಂತಹ ಸ್ಪರ್ಧೆಗಳಲ್ಲಿ ಭರತನಾಟ್ಯ ಮತ್ತು ವಿವಿಧ ನೃತ್ಯಗಳಲ್ಲಿ ಹಲವು ಬಹುಮಾನಗಳನ್ನು ಗಳಿಸಿರುತ್ತಾಳೆ. ಇವಳಿಗೆ ಗುರು ಹಿರಿಯರ ಅನುಗ್ರಹ ಸದಾ ಇರಲಿ ಎಂದು ಆಶಿಸುತ್ತಾ ಈ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯವು ಉಜ್ವಲವಾಗಲಿ ಎಂದು ಅವರಿಗೆ ಈ ವೇದಿಕೆಯ ಮೂಲಕ ಎಲ್ಲ ಹಿರಿಯರು ಹಾರೈಸುತ್ತಿದ್ದೇವೆ. ಇದೀಗ ಅವರನ್ನ ಅತಿಥಿ ಅಭ್ಯಾಗತರು ಗೌರವಿಸುವಂತಹ ಸಮಯ. ಮುಂದೆ ದರ್ಶಿನಿ ಎಂ, ಇವಳು ಶ್ರೀ ಎಂ ಮೋಹನ್ ಗೌಡ ಮತ್ತು ಯಶೋಧ ಮೋಹನ್ ದಂಪತಿಯ ಸುಪುತ್ರಿ. ಉತ್ತಮ ಕಂಠಸಿರಿಯನ್ನು ಹೊಂದಿರುವ ಈಕೆ ಕಾರ್ಯಕ್ರಮದ ನಿರೂಪಕಿಯಾಗಿ ಮಿಂಚುತ್ತಿರುವ ಪ್ರತಿಭೆ. ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತನ್ನ ಪ್ರತಿಭೆಯನ್ನು ಹೊಂದಿರುವ ದರ್ಶಿನಿ ಎಂ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ನಡೆಸಿದ ಕನಸುಗಳು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾಳೆ. ವಲಯ ಮಟ್ಟದ ಪ್ರತಿಭಾ ಕಾರಂಜಿಯ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ, ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವ ಬಹುಮುಖ ಪ್ರತಿಭೆ. ಇವಳ ಸಾಧನೆಗೆ ದೇವರ ಅನುಗ್ರಹ ಸದಾ ಇರಲಿ ಎಂದು ಆಶಿಸುತ್ತೇನೆ. ಮುಂದೆ ಮಂಜುನಾಥ, ಶ್ರೀಯುತ ವಾಸಪ್ಪ ಮತ್ತು ಶ್ರೀಮತಿ ಮಲ್ಲಿಕಾ ಇವರ ಸುಪುತ್ರನಾದ ಮಂಜುನಾಥ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ತೋರುತ್ತಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿ. ಶಾಲಾ ಶಿಕ್ಷಣ ಇಲಾಖೆ ನಡೆಸಿದ ವಿಭಾಗ ಮಟ್ಟದ ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ, ವಿದ್ಯಾಭಾರತಿ ವತಿಯಿಂದ ಆಯೋಜಿಸಿದ ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಕಿಶನ್ ಸಿ ಗೌಡ, ಶ್ರೀಯುತ ಚೆಲುವರಾಜು ಮತ್ತು ಶ್ರೀಮತಿ ರೂಪಾ ದಂಪತಿಯ ಸುಪುತ್ರ. ಶಾಲಾ ಶಿಕ್ಷಣ ಇಲಾಖಾ ವತಿಯಿಂದ ನಡೆಸಿದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ವಿಭಾಗ ಮಟ್ಟವನ್ನು ಪ್ರತಿನಿಧಿಸಿರುತ್ತಾನೆ ಮತ್ತು ವಿದ್ಯಾಭಾರತಿ ವತಿಯಿಂದ ಆಯೋಜಿಸಿದ ಕಬಡ್ಡಿ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಮೋಕ್ಷಿತ್ ಕೆ, ಶ್ರೀಯುತ ನಾಗೇಶ್ ಗೌಡ ಮತ್ತು ಶ್ರೀಮತಿ ನಳಿನಾಕ್ಷಿ ದಂಪತಿಯ ಸುಪುತ್ರನಾದ ಇವನು ಶಾಲಾ ಶಿಕ್ಷಣ ಇಲಾಖೆ ನಡೆಸಿದ ಜಿಲ್ಲಾ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ, ವಿದ್ಯಾಭಾರತಿ ವತಿಯಿಂದ ಆಯೋಜಿಸಿದ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ. ಕೃತಿ, ಶ್ರೀಯುತ ಈಶ್ವರಗೌಡ ಮತ್ತು ಶ್ರೀಮತಿ ದೇವಕಿ ದಂಪತಿಯ ಸುಪುತ್ರಿ. ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆಸಲ್ಪಟ್ಟ ಜಿಲ್ಲಾ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ, ಅದೇ ರೀತಿ ವಿದ್ಯಾಭಾರತಿ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಕೌಶಿಕ್, ಶ್ರೀಯುತ ನಾರಾಯಣ ಮತ್ತು ಶ್ರೀಮತಿ ಸರಿತಾ ದಂಪತಿಯ ಪುತ್ರ. ಇವನು ಶಾಲಾ ಶಿಕ್ಷಣ ಇಲಾಖೆ ನಡೆಸಿದ ಜಿಲ್ಲಾ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ಜಿಲ್ಲೆಯಲ್ಲಿ ದ್ವಿತೀಯ, ಅದೇ ರೀತಿ ವಿದ್ಯಾಭಾರತಿ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಭೂಮಿಕಾ, ಶ್ರೀಯುತ ಮಾದಪ್ಪ ಗೌಡ ಮತ್ತು ಧರ್ಮಾವತಿ ದಂಪತಿಗಳ ಸುಪುತ್ರಿ. ಇವಳು ಶಾಲಾ ಶಿಕ್ಷಣ ಇಲಾಖೆಯಿಂದ ನಡೆಸಲ್ಪಟ್ಟ ಜಿಲ್ಲಾ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾಳೆ. ಅದೇ ರೀತಿ ವಿದ್ಯಾಭಾರತಿ ವತಿಯಿಂದ ನಡೆಸಲ್ಪಟ್ಟ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. BU ಗ್ರೀಷ್ಮಾ,
ಶ್ರೀಯುತ ಉಮೇಶ್ ಗೌಡ ಮತ್ತು ಶ್ರೀಮತಿ ಹರಿಣಿ ದಂಪತಿಗಳ ಸುಪುತ್ರಿ. ಇವಳು ಶಾಲಾ ಶಿಕ್ಷಣ ಇಲಾಖೆಯಿಂದ ನಡೆಸಲ್ಪಟ್ಟ ಜಿಲ್ಲಾ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾಳೆ. ಅದೇ ರೀತಿ ವಿದ್ಯಾಭಾರತಿ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ವರ್ಷಕುಮಾರಿ ಎ, ಶ್ರೀಯುತ ತಾರನಾಥ ಮತ್ತು ಶ್ರೀಮತಿ ಪುಷ್ಪಲತಾ ದಂಪತಿಗಳ ಸುಪುತ್ರಿ. ಶಾಲಾ ಶಿಕ್ಷಣ ಇಲಾಖಾ ವತಿಯಿಂದ ನಡೆಸಲ್ಪಟ್ಟ ಜಿಲ್ಲಾ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ, ವಿದ್ಯಾಭಾರತಿಯಿಂದ ನಡೆಸಲ್ಪಟ್ಟ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಚಿಂತನ, ಶ್ರೀಯುತ ಸಂತೋಷ್ ಮತ್ತು ಶ್ರೀಮತಿ ನಮಿತಾ ದಂಪತಿಗಳ ಸುಪುತ್ರಿಯಾದ ಇವಳು ವಿದ್ಯಾಭಾರತಿ ವತಿಯಿಂದ ನಡೆಸಲ್ಪಟ್ಟ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಅದೇ ರೀತಿ ವಿವಿಧ ಶಿಕ್ಷಣ ಸಂಸ್ಥೆಗಳು ನಡೆಸಿರುವಂತಹ ನೃತ್ಯ ಸ್ಪರ್ಧೆಗಳಲ್ಲೂ ಭಾಗವಹಿಸಿರುತ್ತಾಳೆ. ಅಂಶಿಕಾ, ಶ್ರೀಯುತ ಚಂದ್ರಶೇಖರ ಮತ್ತು ಗಾಯತ್ರಿ ದಂಪತಿಯ ಪುತ್ರಿಯಾದ ಅಂಶಿಕಾ ವಿದ್ಯಾಭಾರತಿಯ ವತಿಯಿಂದ ನಡೆಸಿರುವ ಖೋಖೋ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಈ ಎಲ್ಲ ಸಾಧಕರ ಪ್ರತಿಭೆಯು ಮುಂದಿನ ದಿನಗಳಲ್ಲಿ ಅವರು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಸಾಧನೆಯನ್ನು ತೋರುವಂತಾಗಲಿ ಎಂಬುದೇ ನಮ್ಮೆಲ್ಲರ ಮನದಾಳದ ಹಾರೈಕೆ. ಈ ಎಲ್ಲ ಸಾಧಕ ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ವೇದಿಕೆಯಲ್ಲಿರುವಂತಹ ಶ್ರೀಯುತ ಸತೀಶ್ ರೈ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯರು ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮುಂದೆ ತನ್ವಿತಾ ಎಂ, ಶ್ರೀಯುತ ಮೋನಪ್ಪ ಗೌಡ ಕೆ ಮತ್ತು ಜಯಶ್ರೀ ಟಿ ದಂಪತಿಗಳ ಪುತ್ರಿಯಾದ ಇವಳು ಕರ್ನಾಟಕ ರಾಮಕೃಷ್ಣ ವಿವೇಕಾನಂದ ಭಾವ ಪ್ರಚಾರ ಪರಿಷತ್ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಮಕೃಷ್ಣ ವಿವೇಕಾನಂದ ಆಶ್ರಮಗಳು ಇವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ವಿವೇಕ ವಿದ್ಯಾರ್ಥಿ ಎಂಬ ವ್ಯಕ್ತಿತ್ವ ನಿರ್ಮಾಣಕಾರಿ ಲಿಖಿತ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ 3ನೇ ರ್ಯಾಂಕ್ ಪಡೆದಿರುತ್ತಾಳೆ. ಅದೇ ರೀತಿ ಭಾರತೀಯ ಸಂಸ್ಕೃತಿ ಪ್ರತಿಷ್ಠಾನದವರು ನಡೆಸಿದ ಮಹಾಭಾರತ ಪರೀಕ್ಷೆಯಲ್ಲಿ ಶಾಲೆಗೆ ಪ್ರಥಮ, ಜಿಲ್ಲಾ ಮಟ್ಟದ ಜ್ಞಾನ ವಿಜ್ಞಾನ ಮೇಳದ ವಿಜ್ಞಾನ ರಸಪ್ರಶ್ನೆಯಲ್ಲಿ 3ನೇ ಸ್ಥಾನ ಪಡೆದಿರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. ಸುಶಾನಿ, ಶ್ರೀಯುತ ಜಗದೀಶ್ ಆಚಾರ್ಯ ಮತ್ತು ಶ್ರೀಮತಿ ಸುಗುಣ ದಂಪತಿಗಳ ಪುತ್ರಿಯಾದ ಇವಳು ವಿದ್ಯಾಭಾರತೀಯ ವತಿಯಿಂದ ನಡೆಸಲ್ಪಟ್ಟ ಕಬಡ್ಡಿ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಪೂರ್ವಿ ಎಂ, ಶ್ರೀಯುತ ಮನ್ಮಥ ಮತ್ತು ಶ್ರೀಮತಿ ಸಂಪಲಾ ದಂಪತಿಗ ಪುತ್ರಿಯಾದ ಇವಳು ವಿದ್ಯಾಭಾರತಿ ವತಿಯಿಂದ ನಡೆಸಲ್ಪಟ್ಟ ಕಬಡ್ಡಿ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಸಂಧ್ಯಾ ಆರ್, ಶ್ರೀಯುತ ರಮೇಶ್ ಮತ್ತು ಶ್ರೀಮತಿ ಶೋಭಾ ದಂಪತಿಗಳ ಪುತ್ರಿಯಾದ ಇವಳು ವಿದ್ಯಾಭಾರತಿ ವತಿಯಿಂದ ನಡೆಸಲ್ಪಟ್ಟ ಕಬಡ್ಡಿ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ವಿಕೃತಿ ಕುಮಾರಿ ರೈ, ಶ್ರೀಯುತ ಪ್ರವೀಣ ಮತ್ತು ಶ್ರೀಮತಿ ಗೀತಾ ರೈ ದಂಪತಿಗಳ ಪುತ್ರಿಯಾದ ಇವಳು ವಿದ್ಯಾಭಾರತಿ ವತಿಯಿಂದ ನಡೆಸಲ್ಪಟ್ಟ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ 3000 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಧವನ್, ಶ್ರೀಯುತ ಅಶೋಕ್ ಸುವರ್ಣ ಮತ್ತು ಶ್ರೀಮತಿ ಪ್ರೇಮಾ ದಂಪತಿಯ ಸುಪುತ್ರ. ಇವನು ವಿದ್ಯಾಭಾರತಿ ವತಿಯಿಂದ ನಡೆಸಲ್ಪಟ್ಟ ವಾಲಿಬಾಲ್ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ನಿಧೀಶ್, ಶ್ರೀಯುತ ದಿನೇಶ್ ಶೆಟ್ಟಿ ಮತ್ತು ಶ್ರೀಮತಿ ಆಶಾಲತಾ ದಂಪತಿಯ ಪುತ್ರನಾದ ನಿಧೀಶ್ ಶಾಲಾ ಶಿಕ್ಷಣ ಇಲಾಖಾ ವತಿಯಿಂದ ನಡೆಸಿದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾನೆ. ಅದೇ ರೀತಿ ವಿದ್ಯಾಭಾರತಿ ವತಿಯಿಂದ ನಡೆಸಲ್ಪಟ್ಟ ಕಬಡ್ಡಿ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಶ್ರವಣ್, ಶ್ರೀಯುತ ಗಂಗಾಧರ ಪಂಡಿತ್ ಮತ್ತು ಶ್ರೀಮತಿ ಸುನೀತಾ ದಂಪತಿಯ ಪುತ್ರನಾದ ಶ್ರವಣ್ ವಿದ್ಯಾಭಾರತಿ ವತಿಯಿಂದ ಆಯೋಜಿಸಿದ್ದ ಕಬಡ್ಡಿ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ವಲ್ಲೀಶ್, ಶ್ರೀಯುತ ಮಹಾದೇವ ಹೊಸಮನಿ ಮತ್ತು ಶ್ರೀಮತಿ ಜಯ ದಂಪತಿಗಳ ಪುತ್ರನಾದ ಇವನು ಶಾಲಾ ಶಿಕ್ಷಣ ಇಲಾಖೆ ನಡೆಸಿದ ಕಬಡ್ಡಿ ಪಂದ್ಯಾಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾನೆ. ಅದೇ ರೀತಿ ವಿದ್ಯಾಭಾರತಿ ಕಬಡ್ಡಿ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ತೇಜಸ್,
ಶ್ರೀಯುತ ಅಶೋಕ್ ಮತ್ತು ಶ್ರೀಮತಿ ಸುನಂದ ದಂಪತಿಗಳ ಸುಪುತ್ರನಾದ ತೇಜಸ್ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆಸಿದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ 4x100 ಮೀಟರ್ ರಿಲೆಯಲ್ಲಿ ಭಾಗವಹಿಸಿರುತ್ತಾನೆ. ಈ ಎಲ್ಲ ಸಾಧನೆಗಳು ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನಷ್ಟು ಉತ್ತಮ ಸಾಧನೆಗಳನ್ನು ಮಾಡಲು ಪ್ರೇರಣೆ ನೀಡಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಇದೀಗ ಇವರನ್ನು ಅಭಿನಂದಿಸಬೇಕಾಗಿ ಶಾಲಾ ಆಡಳಿತ ಮಂಡಳಿಯ ಸಂಚಾಲಕರಾದ ಶ್ರೀಯುತ ವಸಂತ ಸುವರ್ಣ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಉಳಿದ ಎಲ್ಲ ಗಣ್ಯರು ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮುಂದೆ ಶ್ರೀಯುತ ಸತೀಶ್ ಕುಮಾರ್ ರೈ, ಮುಖ್ಯ ಗುರುಗಳು, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ಪುತ್ತೂರು, ಇವರು ಶುಭ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದೆ. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಇರುವ ಅತಿಥಿಗಳೇ, ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಮಾರ್ಗದರ್ಶಿ ಹಿರಿಯರೇ, ಪೋಷಕ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ ಹಾಗೂ ನನ್ನ ಸಹಪಾಠಿ ಮಿತ್ರರೇ, ಇವತ್ತು ನಾವು ನಮ್ಮ ಮಾತೃಸಂಸ್ಥೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ 80 ಘಟಕ ಸಂಸ್ಥೆಗಳಲ್ಲಿ ಸಾಧಕ ಸಂಸ್ಥೆಗಳಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವ ಹಾಗೂ ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಅದೇ ರೀತಿ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಮಾನ ಸನ್ಮಾನಗಳನ್ನು ತಂದಿತ್ತಿರತಕ್ಕಂತಹ ನಮ್ಮ ಸಹೋದರ ಸಂಸ್ಥೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಇದೆಲ್ಲವೂ ಕೂಡ ನಮಗೆ ಅವರ್ಣನೀಯವಾದ ಕ್ಷಣ. ಕಾರಣ ಅಂತಂದರೆ ನಮ್ಮ ಸಹೋದರ ಸಂಸ್ಥೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಘಟಕ ಸಂಸ್ಥೆಗಳಲ್ಲಿ ಅಗ್ರಪಂಕ್ತಿಯಲ್ಲಿ ಬರ್ತದೆ. ಯಾಕೆ ಕೇಳಿದರೆ, ಕನ್ನಡ ಮಾಧ್ಯಮ ಶಾಲೆಗಳು ಪ್ರವಾಹದ ವಿರುದ್ಧ ಈಜುತ್ತಿರುವ ವ್ಯವಸ್ಥೆಯಲ್ಲಿ ಇರತಕ್ಕಂತಹ ಸಂಸ್ಥೆಗಳು ಇವತ್ತು ಜಗತ್ತಿನ ಖಾಸಗೀಕರಣ, ಕೈಗಾರಿಕೀಕರಣ ಮತ್ತು ಜಾಗತೀಕರಣದಿಂದಾಗಿ ಬದಲಾದ ಮನಸ್ಥಿತಿಯ ಪೋಷಕ ವೃಂದದ ಎಡೆಯಲ್ಲಿ ಕನ್ನಡ ಮಾಧ್ಯಮ ಶಾಲೆಯನ್ನು ಬೆಳೆಸುವುದು ಅದು ದೊಡ್ಡ ಸವಾಲು. ಆ ಎಲ್ಲ ಸವಾಲುಗಳನ್ನು ತನ್ನ ಅಧ್ಯಾಪಕರ ಮೂಲಕ, ತನ್ನ ವಿದ್ಯಾರ್ಥಿ ಸಮೂಹದ ಮೂಲಕ, ತನ್ನ ಪೋಷಕ ಬಂಧುಗಳ ಮೂಲಕ, ತನ್ನ ಆಡಳಿತ ಮಂಡಳಿಯ ಮಾರ್ಗದರ್ಶನದ ಮೂಲಕ, ನಮ್ಮ ಇಲಾಖೆಯ ಸಹಕಾರದೊಂದಿಗೆ ಅಧ್ಯಾಪಕ ವೃಂದ ಮತ್ತು ಆಗಾಗಲೇ CRP ಅವರು ಹೇಳಿದರು ಸಮರ್ಪಣಾ ಭಾವದ ಅಧ್ಯಾಪಕ ವೃಂದ ಅಂತ. ಆ ಅಧ್ಯಾಪಕ ವೃಂದ ಅವರೆಲ್ಲರ ಸಹಕಾರದಿಂದ ವಿದ್ಯಾರ್ಥಿಗಳನ್ನು ಗುಣಮಟ್ಟದ ರೀತಿಯಲ್ಲಿ ಬೆಳೆಸುವ ಮೂಲಕ ತನ್ನ 30-31 ವರ್ಷಗಳ ಇತಿಹಾಸದಲ್ಲಿ ಮೈಲುಗಲ್ಲೆಂಬಂತೆ ಅತ್ಯಧಿಕ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ಹೊಂದಿಕೊಂಡು 860ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿಕೊಂಡು ಮುಂದುವರಿತಾ ಇದೆ. ಆ ಕಾರಣಕ್ಕಾಗಿ ಇಷ್ಟು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ಕನ್ನಡ ಮಾಧ್ಯಮದಲ್ಲಿ ಮುಂದುವರಿದ ಕಾರಣಕ್ಕಾಗಿ ಅದೊಂದು ಸಾಧಕ ಸಂಸ್ಥೆಯಾಗಿ ಖಂಡಿತ ಮೂಡಿ ಬಂದಿದೆ ಅಂತ ನಾವು ಹೇಳ್ಬೋದು. ಎರಡನೇದಾಗಿ ಇಲಾಖಾ ವತಿಯಿಂದ ಒಂದು ತಾಲೂಕು ಗುರುತಿಸಲ್ಪಡಬೇಕಿದ್ರೆ ಆ ತಾಲೂಕಿನ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಹೋಗಬೇಕು. ಆ ರೀತಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆ ಜಿಲ್ಲೆ ಗುರುತಿಸ್ಕೊಳ್ಬೇಕು ಅಂತಂದರೆ ಆ ಜಿಲ್ಲೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಬರಬೇಕು. ರಾಜ್ಯವು ದೇಶ ಮಟ್ಟದಲ್ಲಿ ಗುರುತಿಸ್ಕೊಳ್ಬೇಕು ಅಂತಂದರೆ ರಾಜ್ಯದ ವಿದ್ಯಾರ್ಥಿಗಳು ದೇಶದಲ್ಲಿ ನಡೀತಕ್ಕಂಥ ದೇಶವ್ಯಾಪಿ ಇರುವಂತಹ ಏನು ಕ್ರೀಡಾಕೂಟಗಳಿರ್ಬೋದು ಅಥವಾ ಇತರ ಚಟುವಟಿಕೆಗಳಿರ್ಬೋದು ಅದರಲ್ಲಿ ಸ್ಥಾನಗಳನ್ನು ಪಡ್ಕೊಳ್ಬೇಕು. ಆ ರೀತಿ ಕ್ರೀಡಾ ವಿಭಾಗಕ್ಕೆ ಸಂಬಂಧಿಸಿದಂತೆ ನಡೆಯುವಂತಹ ವಿಭಾಗ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ SGFI ಅಂತ ನಾವು ಕರಿತೇವೆ. ಅದು ಇಡೀ ದೇಶ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಗುಜರಾತಿನಿಂದ ಸಿಕ್ಕಿಂವರೆಗೆ ಇರುವ ಎಲ್ಲ ರಾಜ್ಯಗಳನ್ನು ಒಳಗೊಂಡ, ನಂತರ CBSE, ICSE, ಕೇಂದ್ರೀಯ ವಿದ್ಯಾಲಯಗಳು, ಸ್ಪೋರ್ಟ್ಸ್ ಹಾಸ್ಟೆಲ್ಗಳು ಇವುಗಳನ್ನೆಲ್ಲ ಒಳಗೊಂಡ 42 ತಂಡಗಳನ್ನು ಹೊಂದಿರತಕ್ಕಂಥ ಒಂದು ಕ್ರೀಡಾಕೂಟ. ಅದರಲ್ಲಿ ರಾಜ್ಯಕ್ಕೆ ಕಳೆದ ವರ್ಷ ಕೂಡ ಸ್ಥಾನಮಾನವನ್ನು ತಂದಿದ್ದ
ಕೀರ್ತಿಜಿಯ ಮೂಲಕ ಪ್ರಥಮ ಸ್ಥಾನ ಚಿನ್ನದ ಪದಕದೊಂದಿಗೆ ಸ್ಥಾನಮಾನವನ್ನು ತಂದಿಟ್ಟಂತಹ ವ್ಯವಸ್ಥೆ ನಮ್ಮ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ. ಈ ವರ್ಷ ಕೂಡ ರಾಜ್ಯಕ್ಕೆ ದಕ್ಕಿದ ಏಕೈಕ ಪದಕ ಅದು ನಮ್ಮ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಯ ಮೂಲಕ ದೊರಕಿದೆ. ಆ ಕಾರಣಕ್ಕಾಗಿ ಇಲಾಖೆಯು ಕೂಡ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾ ಆಡಳಿತ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವುಗಳೆಲ್ಲವೂ ಕೂಡ ಮಾನ ಸನ್ಮಾನಗಳನ್ನು ತಂದಿಟ್ಟಂತಹ ಹೆಗ್ಗಳಿಕೆ ನಮ್ಮ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ. ಆ ಕಾರಣಕ್ಕಾಗಿ ನಮ್ಮ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಅದು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಘಟಕ ಸಂಸ್ಥೆಯಾಗಿ ಮತ್ತು ಇಲಾಖೆಯ ಸಂಸ್ಥೆಯಾಗಿ ಇವತ್ತು ಸಾಧಕ ಸಂಸ್ಥೆಯಾಗಿ ಮೂಡಿ ಬಂದಿದೆ. ಅದಕ್ಕೆ ಕಾರಣರಾದ ಎಲ್ಲರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಅಭಿನಂದಿಸ್ತಾ ಇದ್ದೇನೆ. ಜೊತೆಯಲ್ಲಿ ಉಳಿದ ವಿಭಾಗಗಳಲ್ಲಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4-5 ವಿಭಾಗಗಳಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಸ್ಥಾನಮಾನವನ್ನು ಪಡೆದಿದೆ. ಆ 4-5 ಸ್ಥಾನಗಳಲ್ಲಿ 3 ಸ್ಥಾನಗಳು ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಸಹಸಂಸ್ಥೆಗಳು. ಒಂದು ನಮಗೆ ಬಂದಿದೆ, ಒಂದು ವಿದ್ಯಾರ್ಥಿ ನಮ್ಮದು ವಿವೇಕಾನಂದ ಆಂಗ್ಲ ಮಾಧ್ಯಮದ್ದು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ರಾಜ್ಯದಲ್ಲಿ ಪ್ರತಿನಿಧಿಸ್ತಾ ಇದ್ದಾಳೆ, ಇನ್ನೊಂದು ಕನ್ನಡ ಮಾಧ್ಯಮದ ಮಗು ಪ್ರತಿನಿಧಿಸ್ತಾ ಇದೆ, ಇನ್ನೊಂದು ನಮ್ಮ ಸಹೋದರ ಸಂಸ್ಥೆ ವಿದ್ಯಾರ್ಥಿ ಪ್ರತಿನಿಧಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಕೂಡ ನಾವು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಮತ್ತು ನಮ್ಮ ಸಂಸ್ಥೆಗಳೆಲ್ಲವನ್ನು ಕೂಡ ಸಾಧಕ ಸಂಸ್ಥೆಗಳು ಅಂತ ಭಾವಿಸ್ಬೋದು. ಅದರಲ್ಲಿ ಕೂಡ ವಿಶೇಷತಃ ತನ್ನ ಸಮರ್ಪಣಾ ಭಾವದ ಮನೋಭಾವದ ಅಧ್ಯಾಪಕ ವೃಂದ ಮತ್ತು ಅವರನ್ನು ಪ್ರೋತ್ಸಾಹಿಸಿ ತಕ್ಕಂಥ ಪೋಷಕ ವೃಂದ ಮತ್ತು ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಸಾಧಕ ವಿದ್ಯಾಲಯಕ್ಕೆ ಮೂಡಿ ಬಂದಿದೆ. ಅದು ಇನ್ನಷ್ಟು ಮುಂದುವರಿಯಲಿ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಸಾಧನೆಗಳು ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ಅವರ ತಂಡದ ಮೂಲಕ ವಿದ್ಯಾರ್ಥಿಗಳ ಮೂಲಕ ಸಾಧನೆ ಆಗಲಿ ಅಂತ ಪ್ರಾರ್ಥಿಸ್ತೇನೆ. ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ KM ಕೃಷ್ಣ ಭಟ್, ಕಾರ್ಯದರ್ಶಿಗಳು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು, ಇವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಸಾಂಸ್ಕೃತಿಕ ಸಮನ್ವಯ ವಾರ್ಷಿಕ ಹಬ್ಬ, ಇದರ ಸಭಾ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ಈಗಾಗಲೇ ನಿರೂಪಕರು ಹೊಲಿನಿನ್ನ ತುಟಿಗಳನ್ನು ಅಂತ ಹೇಳಿದ್ದಾರೆ. ಒಮ್ಮೆ ಮಂಕುತಿಮ್ಮನ ಕಗ್ಗದಲ್ಲಿ ಹೆಚ್ಚು ಮಾತಾಡಬೇಡ ಅಂತ ಅದನ್ನು ಸ್ಮರಿಸುತ್ತಾ, ಮೊದಲನೇದಾಗಿ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾಗಿದ್ದುಕೊಂಡು ಅಗಾಧ ಸಾಧನೆ ಮಾಡಿದಂತಹ 2 ವ್ಯಕ್ತಿಗಳು ಇವತ್ತು ಮುಖ್ಯ ಅತಿಥಿಗಳಾಗಿ ನಮಗೆ ಒದಗಿ ಬಂದಿದ್ದಾರೆ. ಅವರ 2 ಸಾಧನೆ ಕೂಡ ನಮಗೆಲ್ಲರಿಗೂ ಪ್ರೇರಣೆ ಕೊಡುವಂತಹದ್ದು. ಕ್ಷಮಾ ಭಾರದ್ವಾಜ್ ಮತ್ತು ದಿವಾಕರ್ ದಾಸ್ ಅವರು ನಮ್ಮ ಡಿಗ್ರಿ ಕಾಲೇಜಿನ ಹಿರಿಯ ವಿದ್ಯಾರ್ಥಿ. ಕ್ಷಮಾ ಭಾರದ್ವಾಜ್ ಅವರು ಇದೇ ಶಾಲೆಯ ಹಿರಿಯ ವಿದ್ಯಾರ್ಥಿ. ಅವರಿಬ್ಬರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸ್ತೇನೆ. ವಾರ್ಷಿಕೋತ್ಸವ, ಆ್ಯನ್ಯುವಲ್ ಡೇ, ಸ್ಕೂಲ್ ಡೇ, ಹೀಗೆ ಬೇರೆ ಬೇರೆ ಹೆಸರಿನಿಂದ ನಾವು ಈ ಕಾರ್ಯಕ್ರಮವನ್ನು ಕರಿತೇವೆ. ಇಲ್ಲಿ ವಿಶೇಷವಾಗಿ ವಾರ್ಷಿಕ ಹಬ್ಬ ಅಂತ ನಾವು ಕನ್ನಡ ಮಾಧ್ಯಮದ ಮಾತಾಜಿಯವರೆಲ್ಲ ಒಟ್ಟಾಗಿ ಸೇರಿ ನಿರ್ಣಯ ಮಾಡಿದ್ದಾರೆ. ನನ್ನ ಹತ್ರ ಕೇಳಿದರೆ ಇದೊಂದು ರೀತಿ ಜಾತ್ರೆ ಅಂತ, ವಾರ್ಷಿಕ ಜಾತ್ರೋತ್ಸವ. ನಿನ್ನೆ ನಮ್ಮ ಕೋಲ್ಪೆ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕೂಡ ಜಾತ್ರೋತ್ಸವ ಇತ್ತು. 2 ದಿವಸ 363 ದಿವಸ ದೇವರು ಗರ್ಭಗುಡಿಯಲ್ಲಿರ್ತಾನೆ. ಆದರೆ 2 ದಿವಸ ದೇವರು ಹೊರಗಡೆ ಬರುವಂಥದ್ದಿದೆ. ಈ 363 ದಿವಸ ಕೂಡ ಅರ್ಚಕರು ಪೂಜೆ ಮಾಡಿ 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 ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ, ಅಲ್ಲಿ ದೇವರ ಆವಾಹನೆ ಆಗ್ತದೆ. ವರ್ಷಕ್ಕೆ 2 ಸಾರಿ ದೇವರಿಗೂ ಅನಿಸ್ತದೆ ಹೊರಗಡೆ ಬರಬೇಕು, ಜನರ ಹತ್ರ ಹೋಗಬೇಕು ಅಂತ ದೇವರಿಗೆ ಅನಿಸಿ ದೇವರು ಹೊರಗೆ ಬಂದು ಎಲ್ರಿಗೂ ವೈವಿಧ್ಯಮಯ, ಅದು ಕೂಡ ಇಲ್ಲಿ ಮಕ್ಕಳು ಯಾವ ರೀತಿ ಅಲಂಕಾರ ಮಾಡಿದಾರೋ ಅದೇ ರೀತಿ ವೈವಿಧ್ಯಮಯ ಅಲಂಕಾರದಿಂದ ದೇವಸ್ಥಾನದಲ್ಲಿ ಬಲಿ ಬರುವಂಥದ್ದು ಅಂತ ನಾವೇನು ಹೇಳ್ತೇವೆ. ಆ ರೀತಿ ದೇವಸ್ಥಾನಗಳಲ್ಲಿ ಇದೆ. ಅಲ್ಲಿ ಅರ್ಚಕರ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರನ ಸೃಷ್ಟಿಯಾಗ್ತದೆ. ಶಂಕರನ ಸೇವೆಯನ್ನು ಚೆನ್ನಾಗಿ ಮಾಡಿದ ಕಾರಣ ಅರ್ಚಕರ ಬದುಕು ಸಂಪನ್ನ ಆಗ್ತದೆ ಮತ್ತು ಭಕ್ತರು ಕೂಡ ಬೇಡಿಕೊಂಡಂತಹ ಇಷ್ಟಾರ್ಥಗಳು ಈಡೇರುತ್ತದೆ ದೇವಸ್ಥಾನಗಳಲ್ಲಿ. ಆದರೆ ಇದು ಕೂಡ ಒಂದು ಸರಸ್ವತಿ ದೇಗುಲ, ಶಿಕ್ಷಣ ಸಂಸ್ಥೆ ಕೂಡ ಒಂದು ದೇವಾಲಯ ಇದ್ದ ಹಾಗೆ. ಇಲ್ಲಿ ದೇವರು ಯಾರು ಅಂತ ಕೇಳಿದರೆ ಮಾತಾಜಿಯವ್ರ ಹತ್ರ ಕೇಳಿದರೆ ಬಹುಶಃ ವಿದ್ಯಾರ್ಥಿಗಳೇ ದೇವರು, ಮಕ್ಕಳೇ ದೇವರು. 800 ದೇವರು, 800 ದೇವರಿಗೆ 40 ಅರ್ಚಕರು. ಎಷ್ಟು
850 ವಿದ್ಯಾರ್ಥಿಗಳಿಗೆ 40ರಷ್ಟು ಅರ್ಚಕರು. ಈ ಅರ್ಚಕರ ಪ್ರಭಾವದಿಂದ ವಿದ್ಯಾರ್ಥಿಗಳಲ್ಲಿ ಉಂಟಾದಂತಹ ದೈವತ್ವ ಅಥವಾ ಪ್ರತಿಭೆ, ವೈವಿಧ್ಯಮಯ ಪ್ರತಿಭೆ ಅದು ಇಂತಹ ಕಾರ್ಯಕ್ರಮದಲ್ಲಿ ಹೊರಬರ್ತದೆ. ಆಗ ಭಕ್ತರಿಗೂ ಖುಷಿ ಆಗ್ತದೆ. ಭಕ್ತರು ಯಾರು ಅಂತ ಕೇಳಿದರೆ ಪೋಷಕರು, ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಮಕ್ಕಳನ್ನು ಹಾರೈಸುವಂತಹದ್ದು. ಹಾಗಾಗಿ ಪೋಷಕರು, ಮಕ್ಕಳು ಮತ್ತು ಶಿಕ್ಷಕರು, ಅರ್ಚಕರು, ದೇವರು ಮತ್ತು ಭಕ್ತರಾಗಿ ನಮಗೆ ಈ ಸಂಸ್ಥೆಗಳಲ್ಲಿ ಕಾಣಸಿಗ್ತಾರೆ. ಅಂತಹ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಈಗಾಗಲೇ ಹೇಳಿದರು, ಇದೊಂದು ಟಗ್ ಆಫ್ ವಾರ್ ಅಂತ ಹೇಳ್ತಾರಲ್ಲ, ಹಗ್ಗ ಜಗ್ಗಾಟ ಅಂತ. ಒಂದು ಕಡೆಯಿಂದ ಸ್ವಾಭಿಮಾನ, ಇನ್ನೊಂದು ಕಡೆ ಪಾಶ್ಚಿಮಾತ್ಯೀಕರಣ. ಇದೆರಡರ ಹಗ್ಗ ಜಗ್ಗಾಟದ ಮಧ್ಯೆ ಆ ಕಡೆಯ ಹಗ್ಗ ಸ್ಟ್ರಾಂಗ್ ಆಗಿದೆ, ಹೊರಗಡೆ ಇಳಿಯುವಂತಹ ಶಕ್ತಿ ಜೋರಿದೆ. ಆದರೂ ಕೂಡ ಪಟ್ಟು ಬಿಡದೆ ಕನ್ನಡ ಮಾಧ್ಯಮವನ್ನು ಉಳಿಸಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು, ನಮ್ಮ ದೇಶೀಯತೆಯನ್ನು ಉಳಿಸಬೇಕು ಅನ್ನುವ ನೆಲೆಯಲ್ಲಿ ಒಂದು ಏನು ಸಾಕ್ಷಿಯಾಗಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಛಲ ಹಿಡಿದ ತ್ರಿವಿಕ್ರಮ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಈ ಸಾಧನೆ ಮಾಡ್ತಾ ಇರುವಂತಹ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕಿಯರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಮತ್ತು ಇನ್ನು ಮುಂದೆ ನಡೆಯುವಂತಹ ಎಲ್ಲ ನಿಮ್ಮ ಮಕ್ಕಳ ಸಾಂಸ್ಕೃತಿಕ ವೈಭವ ಏನಿದೆ ಅದರಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಾಂಸ್ಕೃತಿಕ ಸಮನ್ವಯ ವಾರ್ಷಿಕ ಹಬ್ಬ 2025 ಸಭಾ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಸರ್ವರಿಗೂ ಧನ್ಯವಾದಗಳನ್ನು ಅರ್ಪಿಸಲಿದ್ದಾರೆ. ಶಾಲಾ ಆಡಳಿತ ಮಂಡಳಿಯ ಸಂಚಾಲಕರಾದ ಶ್ರೀಯುತ ವಸಂತ ಸುವರ್ಣ ಇವರು. ಎಲ್ಲರಿಗೂ ಜೈ ಶ್ರೀರಾಮ್. ಸಾಂಸ್ಕೃತಿಕ ಸಮನ್ವಯ 2025 ಈ ವಾರ್ಷಿಕ ಹಬ್ಬದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದಂತಹ KM ಕೃಷ್ಣ ಭಟ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಹಳ ಸರಳವಾಗಿ ಸಂಕ್ಷಿಪ್ತವಾಗಿ ಅನಿವಾರ್ಯ ಈಗಾಗಲೇ ಎಲ್ಲರ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಹೆಸರುಗಳನ್ನು, ಅವರ ಸಾಧನೆಗಳನ್ನು ಸ್ವಾಗತ ಭಾಷಣದಲ್ಲಿ ನಾವೆಲ್ಲ ಕೇಳಿದ್ದೇವೆ. ನಮ್ಮ ಶಾಲೆಯ ಪ್ರವೇಶ ದ್ವಾರದಲ್ಲಿ ಮೊದಲು ಸಿಗುವಂಥದ್ದು ತುಳಸಿ ಕಟ್ಟೆ ದಾಟಿದ ತಕ್ಷಣ ಸರಸ್ವತಿ ಮಂದಿರವಿದು, ಕೈ ಮುಗಿದು ಒಳಗೆ ಬಾ ಸಾಧಕನೇ ಅನ್ನುವಂಥ ಏನು ವಾಕ್ಯ ಇದೆ ಅದನ್ನೆಲ್ಲ ಪಾಲನೆ ಮಾಡಿಕೊಂಡು ನಮ್ಮಲ್ಲಿ ಈ ಪ್ರವೇಶ ಮಾಡುವಂಥ ಎಲ್ಲ ಮಕ್ಕಳು, ಆ ಶಿಕ್ಷಕವೃಂದ, ಪೋಷಕವೃಂದ ಅವರು ಒಳಗೆ ಪ್ರವೇಶ ಮಾಡ್ತಾರೆ. ಆಗ ಪ್ರತಾಪ್ ಸಿಂಹ ನಾಯಕ್ ಒಂದು ಮಾತು ಹೇಳಿದರು, ನಮ್ಮೊಳಗಿನ ಆ ದೈವಿ ಶಕ್ತಿ ಹೊರಗೆ ಬಂದಾಗ ಯಶಸ್ಸಿನ ಅನಾವರಣ ಆಗ್ತದೆ ಅಂತ. ಇದಕ್ಕೆ ಸಾಕ್ಷಿಯಾಗಿ ನಮ್ಮಲ್ಲಿ ಈ ವೇದಿಕೆಯಲ್ಲಿ ಇವತ್ತು ಬಹಳ ಸುಂದರವಾಗಿ ಸೊಗಸಾಗಿ ಇದ್ದದ್ದು ಇದ್ದಾಗೆ ನುಡಿ ಮುತ್ತುಗಳನ್ನು ಆಡಿದಂಥ ಎಲ್ಲ ಮುತ್ತು ರತ್ನಗಳು ಇವತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಆ ಗೌರವಾನ್ವಿತವರಿಗೆ ನಾನು ನನ್ನ ಈ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು ಸಾಕ್ಷಿ ಏನಂತಂದರೆ, ನಮ್ಮ ಮಕ್ಕಳು ಜಿಲ್ಲಾ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಬೆಳ್ಳಿ, ಚಿನ್ನದ ಪದಕಗಳನ್ನು ಪಡೆಯುವ ಮೂಲಕ ಈ ದೈವಿ ಶಕ್ತಿಯ ಅನಾವರಣಗೊಳಿಸಿದ್ದಕ್ಕೆ ಮತ್ತು ಈ ವ್ಯವಸ್ಥೆಯನ್ನು ಏನು ಆ ದೈವಿಕ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರಾದಂಥ ಎಲ್ಲ ಪೋಷಕ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮಗೆ ಎಲ್ಲ ವಿದ್ಯಾವರ್ಧಕ ಸಂಘದ ಸುಮಾರು 80 ಸಂಸ್ಥೆಗಳ ಅನ್ಯಾನ್ಯ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಪ್ರಾಂಶುಪಾಲರು ಹಾಗೂ
ಅಧ್ಯಾಪಕ ವೃಂದದವರು, ಇವರೆಲ್ಲರನ್ನು ನಾನು ಆತ್ಮೀಯವಾಗಿ ಧನ್ಯವಾದ ಸಮರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ವಾರ್ಷಿಕ ಹಬ್ಬಕ್ಕೆ ಆರಕ್ಷಕ ಠಾಣೆಯವರು ರಕ್ಷಣೆಯನ್ನು ಒದಗಿಸ್ತಿದ್ದಾರೆ, ಅವರೂ ಕೂಡ ನಾನು ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಮಾಧ್ಯಮ ಮಿತ್ರರು, ಪತ್ರಕರ್ತ ಬಂಧುಗಳಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೂ ಬಂದಂಥ ಎಲ್ಲರಿಗೂ ಈ ಸಹಕಾರ ನೀಡಿದಂಥ, ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ಧನ್ಯವಾದ ಸಮರ್ಪಣೆ ಮಾಡಿ ನನ್ನ ಧನ್ಯವಾದ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಇದೀಗ ಶಾಂತಿ ಮಂತ್ರ. ಎಲ್ಲರೂ ಕೈ ಜೋಡಿಸುವುದು. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇದೀಗ ಸಭಾಧ್ಯಕ್ಷರ ಅನುಮತಿಯೊಂದಿಗೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಸಮನ್ವಯ 2025 ಮಕ್ಕಳ ಸಾಂಸ್ಕೃತಿಕ ಹಬ್ಬ ಮುಂದುವರಿಯಲಿದೆ. ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ತೆರವುಗೊಳಿಸಿ ವೇದಿಕೆಯ ಮುಂಭಾಗದಲ್ಲಿರುವ ಆಸನಗಳಲ್ಲಿ ಆಸೀನರಾಗಬೇಕಾಗಿ ಎಲ್ಲ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವೆಲ್ಲರೂ ಸಂಭ್ರಮದಿಂದ ಕಾತುರದಿಂದ ಎದುರು ನೋಡುತ್ತಿರುವ ನಮ್ಮ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿರುವುದು. ಎಲ್ಲ ವಿದ್ಯಾಭಿಮಾನಿಗಳು ಮತ್ತು ಕಲಾಭಿಮಾನಿಗಳು ಕಾರ್ಯಕ್ರಮದ ಕೊನೆಯವರೆಗೂ ಇದ್ದು ಮಕ್ಕಳನ್ನು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸುತ್ತಾ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕಾಗಿ ನಮ್ಮೆಲ್ಲರ ಅಪೇಕ್ಷೆ. ಅಂತೆಯೇ ಎಲ್ಲರಿಗೂ ಭೋಜನದ ವ್ಯವಸ್ಥೆ ಇರೋದು. ಕ್ಲಬ್ದ ಸಮಯಕ್ಕೆ ಭೋಜನ ಸ್ವೀಕರಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ. ನಾವು ಅನುಭವಿಸುತ್ತಿರುವ ಈ ಪ್ರಕೃತಿ ಅನೇಕ ಅದ್ಭುತ ವೈಶಿಷ್ಟ್ಯಗಳಿಂದ ಕೂಡಿದೆ. ಗಿಡ ಮರಗಳ ತಂಪು, ಇವುಗಳ ಬೆಳವಣಿಗೆಗೆ ಸೂರ್ಯ ಚಂದ್ರನ ಸ್ಪರ್ಶ, ರಾತ್ರಿ ಆಕಾಶದ ಅಂಗಳದಲ್ಲಿ ಹೊಳೆಯುವ ಚಂದ್ರನಂತೂ ಮಾನವನ ಮನಸ್ಸಿಗೆ ಶಾಂತಿ, ಸೌಂದರ್ಯ ಮತ್ತು ಕಾವ್ಯಮಯವನ್ನು ತುಂಬುವ ವಿಶೇಷವಾದ ಪ್ರಕೃತಿಯ ಕೊಡುಗೆ. ವೈಜ್ಞಾನಿಕವಾಗಿ ನೋಡಿದರೆ ಚಂದ್ರನು ಭೂಮಿಯ ಸಮತೋಲನಕ್ಕೆ ಸಹಾಯ ಮಾಡುತ್ತಾನೆ. ಇವನು ಕಲೆ, ಸಂಸ್ಕೃತಿ, ವಿಜ್ಞಾನ ಮತ್ತು ಭಾವನೆಗಳ ಸಂಗಮ. ಪುಟ್ಟ ಮಕ್ಕಳಿಗಂತೂ ಬಾನಿನ ಚಂದಿರ ಚಂದಮಾಮನಂತೆ ಕಾಣುತ್ತಾನೆ. ತಂಪಿನ ಸ್ಪರ್ಶ, ತಿಂಗಳ ಬೆಳಕನ್ನು ಕೊಡುವ ಚಂದಿರ ಮಕ್ಕಳ ಮನಸ್ಸಿಗೆ ಮುದವನ್ನು ಕೊಡುತ್ತಾ ನಕ್ಷತ್ರ ಮೋಡಗಳ ಜೊತೆ ಆಟವಾಡುತ್ತಾ ಮಕ್ಕಳನ್ನು ಆಕರ್ಷಿಸುತ್ತಾನೆ. ಇದೀಗ ನಮ್ಮ ಶಿಶು ಮಂದಿರದ ಮಕ್ಕಳು ಚಂದಿರನೊಡೆ ಕೂಡಿ ಆಡುವ ನೃತ್ಯ ನಿಮ್ಮ ಮುಂದೆ. ಬಾನಿನಲ್ಲಿ ಮೂಡಿ ಬಂದ ಚಂದಮಾಮ. ಚಿನ್ನು ಬಾಕಂದ ಊಟ ಮಾಡೋಣ. ನನಗೆ ಊಟ ಬೇಡ. ಬಾಕಂದ ಸ್ವಲ್ಪ ಊಟ ಮಾಡು, ನೀವು ಜಾಣೆ ಅಲ್ವಾ ಬಾಕಂದ. ಇಲ್ಲಮ್ಮ, ನಾನು ಊಟ ಮಾಡಲ್ಲ, ನನಗೆ ಬೇಡಮ್ಮ. ನೋಡು ಕಂದ, ಹಠ ಮಾಡಬಾರ್ದು. ನೋಡಲ್ಲಿ ಮೇಲೆ ನೋಡು, ಯಾರು ಕಾಣಿಸ್ತಾ ಇದ್ದಾರೆ, ಇಲ್ಲಿ ಬಾ ನೋಡು. ವಾವ್, ಚಂದಮಾಮ ಎಷ್ಟು ದುಂಡಗೆ ಕಾಣ್ತಾರೆ. ಹೌದು ಮಗು, ಹುಣ್ಣಿಮೆ ದಿನ ನಾವು
ಪೂರ್ತಿ ಚಂದ್ರನನ್ನು ಕಾಣಿಸ್ತೇವೆ. ಅಮ್ಮ, ಕೆಲವೊಂದು ದಿನ ಚಂದಮಾಮ ಕಾಣೋದೇ ಇಲ್ಲ, ಯಾಕಮ್ಮ? ಹುಣ್ಣಿಮೆ ಕಳೆದ ನಂತರ ಚಂದಮಾಮ ದಿನದಿಂದ ದಿನಕ್ಕೆ ಸಣ್ಣಗಾಗುತ್ತಾ ಬಂದು ಅಮಾವಾಸ್ಯೆ ದಿನ ಕಾಣಿಸೋದೇ ಇಲ್ಲ. ಹೌದಾ ಅಮ್ಮ? ಹೌದು. ಈಗ ನಾವು ಚಂದಮಾಮ ನೋಡ್ಕೊಂಡು ಹಾಡು ಹೇಳ್ಕೊಂಡು ಊಟ ಮಾಡೋಣ. ಸರಿ ಅಮ್ಮ. ನಾನಿಂದು
ಸ್ವಚ್ಛ ಸುಂದರ ಪರಿಸರ ದೇವನಿರುವ ಮಂದಿರ, ನಮ್ಮ ಕಸ ನಮ್ಮ ಹೊಣೆ, ಹೀಗೆಲ್ಲ ಘೋಷವಾಕ್ಯಗಳನ್ನು ನಾವು ಆಗಾಗ ಕೇಳುತ್ತಾ ಇರುತ್ತೇವೆ. ಆದರೆ ಇದಾವುದನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ದಿನನಿತ್ಯ ನಾವು ಎಸೆಯುವಂತಹ ತ್ಯಾಜ್ಯ ವಸ್ತುಗಳು ನಮ್ಮ ನೆಲ, ಜಲ, ಗಾಳಿಗೆ ಹೊರಲಾಗದಂತಹ ವಿಷವಾಗಿ ಬದಲಾಗುತ್ತಿದೆ. ನಮ್ಮ ತ್ಯಾಜ್ಯ ವಸ್ತುಗಳನ್ನು ಹಸಿ ಕಸ, ಒಣ ಕಸ, ವಿಷಕಾರಿ ಕಸ ಮತ್ತು ಇಲೆಕ್ಟ್ರಾನಿಕ್ ಕಸಗಳಾಗಿ ವಿಂಗಡಿಸಿದರೆ ಕಸವನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬಹುದು. ಇರುವುದೊಂದೇ ಭೂಮಿ, ಇದನ್ನು ಉತ್ತಮ ರೀತಿಯಲ್ಲಿ ಬಳಸಿ ಮುಂದಿನ ಪೀಳಿಗೆಗಾಗಿ ಉಳಿಸೋಣ ಎಂಬ ಸಂದೇಶವನ್ನು ಸಾರಲು ಬರುತ್ತಿದ್ದಾರೆ 2ನೇ ತರಗತಿಯ ವಿದ್ಯಾರ್ಥಿಗಳು. ದೂರ ಹೋಗ್ತಿದೀಯಾ ನೀನು? ನಾನು ಈ ಕಸವನ್ನು ಎಸೆಯಲು ಹೋಗ್ತಿದ್ದೇನೆ. ಹೌದಾ? ನೋಡೋಣ. ಓ, ಇದು ಬಾಳೆಹಣ್ಣಿನ ಸಿಪ್ಪೆ, ಇದು ಪ್ಲಾಸ್ಟಿಕ್, ಇದೇನು ಗಾಜಿನ ಚೂರು ಕೂಡ ಇದೆ ಅಲ್ವಾ? ಇವುಗಳನ್ನೆಲ್ಲ ನೀನು ಹೀಗೆ ಒಟ್ಟಿಗೆ ಎಸೆತಾ ಇದ್ದೀಯಾ? ಹೌದು, ಮತ್ತೇನು ಮಾಡುವುದು? ನೋಡು ರವಿ, ಕಸಗಳನ್ನು ಒಟ್ಟಿಗೆ ಹೀಗೆ ಎಸೆಯಬಾರದು. ಹೀಗೆ ಒಟ್ಟಾಗಿ ಬಿಸಾಡಿದರೆ ಪರಿಸರ ಸ್ವಚ್ಛತೆಗೆ ತೊಂದರೆಯಾಗಿ ಪರಿಸರದಲ್ಲಿರುವಂತಹ ಜೀವಿಗಳಿಗೂ ಕೂಡ ಅಪಾಯಕಾರಿ. ಈ ಕಸವನ್ನು ವಿಂಗಡಣೆ ಮಾಡಿ ಸ್ವಚ್ಛ ಕಾರ್ಮಿಕರು ಬಂದಾಗ ಕೊಡಬೇಕು. ಕಸವ ಸೇರಿ ತನ್ನಿ, ಪ್ರತಿ ಮನೆಯಿಂದ ಬನ್ನಿ, ಬಂದು ಇಲ್ಲಿ ಶೇಖರಿಸಿ ಸ್ವಚ್ಛತೆಯನ್ನು ಕಾಪಾಡಿ ಪರಿಸರವನ್ನು ರಕ್ಷಿಸಿ. ಅಗೋ ನೋಡು, ಗಾಡಿ ಬಂದೇ ಬಿಡ್ತು. ಕಸ ಹಸಿಯೇ ಇರಲಿ, ಕಸ ಒಣಗಿತ್ತಿರಲಿ, ಕಸ ಪೇಪರ್ ಇರಲಿ, ಕಸ ಪ್ಲಾಸ್ಟಿಕ್ ಇರಲಿ, ಹಾನಿ ತರುವಂತ ಕಸವೇ ಇರಲಿ. ಬೇರೆ ಮಾಡಿ ಎಲ್ಲ ಬೇರೆ ಮಾಡಿ, ಬೇರೆ ಮಾಡಿ ಎಲ್ಲ ಬೇರೆ ಮಾಡಿ. ಓ, ಹಾಗಾದ್ರೆ ಈ ಸ್ವಚ್ಛ ಕಾರ್ಮಿಕರು ಬಂದು ಕಸಗಳನ್ನು ತೆಗೆದುಕೊಂಡು ಹೋಗುವ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಲ್ವಾ? ಈ ವಿಷಯವನ್ನು ನಮ್ಮ ಸುತ್ತಮುತ್ತಲಿನ ಜನರಿಗೆಲ್ಲ ತಿಳಿಸ್ತೇನೆ. ಹೌದೌದು, ನಮ್ಮ ಪರಿಸರ ಸ್ವಚ್ಛವಾಗಿದ್ದರೆ ಮಾತ್ರ ಪರಿಸರದಲ್ಲಿನ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು ಮಾತ್ರವಲ್ಲದೆ ನಾವೆಲ್ಲರೂ ನೆಮ್ಮದಿಯಿಂದ ಬದುಕಲು ಸಾಧ್ಯ. ನಾವು ಕೂಡ ಶಾಲೆಯಲ್ಲಿ ಗಿಡಗಳನ್ನು ನೆಟ್ಟು ಪರಿಸರವನ್ನು ಉಳಿಸುವ ಕಾರ್ಯವನ್ನು ಮಾಡಿ ಬಂದೆವು. ಬನ್ನಿ ಬನ್ನಿ, ನಾವೆಲ್ಲರೂ ಜೊತೆಗೂಡಿ ನಮ್ಮ ಪರಿಸರವನ್ನು ಉಳಿಸಿ ಬೆಳೆಸೋಣವೇ? ಸುಂದರ
लगे तब हरा भरा। छोटा सा एक घर बनाओ, हर आंगन में वृक्ष लगाओ, स्वच्छ निर्मल हवा मिलेगी, हर जीवन को खुशहाल बनाओ। दोहन किया प्रकृति को हमने, अब ना हम खिलवाड़ करेंगे। दोहन किया प्रकृति को हमने, अब ना हम खिलवाड़ करेंगे। वृक्षारोपण करके हम अपनी भूल सुधारेंगे। कह रही है ये धरती फूल खिला दो मेरे आंचल में। आओ दोस्तों तुमको बताएं हम पर्यावरण के बारे में। आओ दोस्तों तुमको बताएं हम पर्यावरण के बारे में। वस्त्र ऋतुओं के संग जो लाए, आओ सींचे इन सब को हम, हर आंगन हर एक राह लगाए। आओ कर ले ये वादा हम, हर जन जन एक वृक्ष लगाए। हरा भरा हो देश हमारा, सुंदर सा तब सब बन जाए। रोको इनको कट जाने से, हरियाली बिन क्या जीवन ये। रोको इनको कट जाने से, हरियाली बिन क्या जीवन ये। हरा भरा संसार है सुंदर, सोचो कैसे बिना वृक्ष लगे ये। कह रही है ये धरती फूल खिला दो मेरे आंचल में। आओ दोस्तों तुमको बताएं हम पर्यावरण के बारे में। आओ दोस्तों तुमको बताएं हम पर्यावरण के बारे में। अगर चाहिए स्वच्छ हवा तो हरियाली बढ़ाओ आंगन में। चाहिए स्वच्छ हवा तो हरियाली बढ़ाओ आंगन में। कह रही है ये धरती फूल खिला दो मेरे आंचल में। आओ दोस्तों तुमको बताएं हम पर्यावरण के बारे में। आओ दोस्तों तुमको बताएं हम पर्यावरण के बारे में। ಆದಿಶಕ್ತಿ ಆದಿ ಮಾಯೆ ದುಷ್ಟ ನಿಗ್ರಹ ಭಕ್ತ ರಕ್ಷಣೆಗಾಗಿ ನವರಾತ್ರಿಯ ನವ ಅವತಾರಗಳಲ್ಲಿ ತಮ್ಮ ಶಕ್ತಿಯನ್ನು ಸ್ವರೂಪಿಸಿದ ದೇವಿಯ ಕೊಡುಗೆ ಅಪಾರ. ಭಕ್ತರಿಗೆ ಮಾತೃ ಸ್ವರೂಪಿಣಿಯಾಗಿ, ದುಷ್ಟರಿಗೆ ಸಿಂಹ ಸ್ವಪ್ನವಾಗಿ, ಮನುಕುಲವನ್ನುದ್ಧಾರ ಮಾಡುವುದಕ್ಕಾಗಿ ಅವತಾರವಿತ್ತ ದೇವಿಯ ಮಹಿಮೆಯನ್ನು ಇದೀಗ ತಮ್ಮ ಮುಂದೆ ವರ್ಣಿಸಲಿದ್ದಾರೆ ನಮ್ಮ ಶಕ್ತಿ ಸ್ವರೂಪಿಣಿಯರು. सर्वभूतेषु विष्णु मायति सद्भिता। या देवी
वाक्यमौली स्फुरत् पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत्परामम्बिकाम् सततज्वर विषमज्वर ग्रह नक्षत्र दोषाञ्चान्या हर हर काली सर सर गौरी गम गम विद्ये आले आले काले बन्धे भज भज विद्ये मथ मथ विद्ये नाशय नाशय पापम् हर हर दुःस्वप्नं विध्वंसय विध्वंसय माणिक्यवीणामुपलालयन्तीं मदालसां मञ्जुलवाग्विलासाम् माणिक्यवीणामुपलालयन्तीं मदालसां मञ्जुलवाग्विलासाम् माहेन्द्रनीलद्युतिकोमलाङ्गीम् माहेन्द्रनीलद्युतिकोमलाङ्गीम् मातङ्गकन्यां मनसा स्मरामि गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकवर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोषिणि घोषरते तनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकवर्दिनि शैलसुते जय जय हे महिषासुरमर्दिनि रम्यकवर्दिनि शैलसुते
ಕರ್ನಾಟಕದ ಜನಪದ ಕಲೆಗಳಲ್ಲಿ ಕಂಸಾಳೆಯು ಒಂದು. ಕಂಸಾಳೆಯ ತಾಳವನ್ನು ಕಂಚಿನಿಂದ ತಯಾರಿಸುತ್ತಾರೆ. ಕಂಸಾಳೆಯಲ್ಲಿ 2 ವಿಧ, ಬೀಸು ಕಂಸಾಳೆ ಮತ್ತು ತಾಳ ಕಂಸಾಳೆ. ಕಂಸಾಳೆಯನ್ನು ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಾಣುತ್ತೇವೆ. ಇದೀಗ ತಮ್ಮ ಮುಂದೆ ಚಾಮರಾಜನಗರ ಶೈಲಿಯ ಬೀಸು ಕಂಸಾಳೆ. ತಂದನ್ನ ತಾನನ ತನನನ ತಾನನ ತಂದನ್ನ ತಾನನ ತನನನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ ತಂದನ್ನ ತಾನನ ತನನನ ತಾನನ ತಂದನ್ನ ತಾನನ ತನನನ ತಾನನ ತಂದನ್ನ ತಾನನ ರಾಯಣ ತಂದನ್ನ ನಾರಾಯಣ ತಂದೇನ. ಗಕ್ಕೆ ಹೂವಿ ಒಲಿದ ಕವಲು ನಾಮ ಕೊಲಿದ ಗಕ್ಕೆ ಹೂವಿ ಒಲಿದ ಕವಲು ನಾಮ ಕೊಲಿದ ಸೋಲಿಗರ ಬಾಲೆ ಒಲಿದ ರಂಗಧಾಮ ತಂದನ್ನ ನಾರಾಯಣ ತಂದೇನ. ಆಧಾರವಾಗೋ ದೊರೆಯೇ ಆದಿನಾರಾಯಣನೇ ಆಧಾರವಾಗೋ ದೊರೆಯೇ ಆದಿನಾರಾಯಣನೇ ವೇದನಗಿರಿ ವೆಂಕಟರಮಣ ತಂದನ್ನ ನಾರಾಯಣ
ಭಗವಂತ ನಮಗೆ ಉತ್ತಮ ಆರೋಗ್ಯ, ಪೂರ್ಣ ಶರೀರವನ್ನು ಕೊಟ್ಟು ಈ ಭೂಮಿಯಲ್ಲಿ ಹುಟ್ಟಿ ಬಾಳುವುದಕ್ಕೆ ಆಸ್ಪದ ಮಾಡಿ ಕೊಟ್ಟಿರುತ್ತಾನೆ. ನಮ್ಮ ಶರೀರದ ಆಕರ್ಷಣೀಯ ಭಾಗ ಮುಖ. ನಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ದೇವರು ಕೊಟ್ಟಿರುವ ಮುಖದಲ್ಲಿ ನಗುವಿದ್ದರೆ ಅದೆಷ್ಟು ಚಂದ. ನಗು ಜೀವನದ ಸೌಂದರ್ಯ. ಹೃದಯದಿಂದ ಹೃದಯಕ್ಕೆ ಸೇತುವೆ ನಗು. ಮನಸ್ಸಿನ ಒತ್ತಡವನ್ನು ಕಡಿಮೆಗೊಳಿಸುವ ನಗು ನಮ್ಮ ಆರೋಗ್ಯವನ್ನು ವರ್ಧಿಸುತ್ತದೆ. ನಗು ಒಂದು ಉತ್ತಮ ಔಷಧಿ. ಸ್ನೇಹವನ್ನು ಗಟ್ಟಿಗೊಳಿಸುವ ನಗು ಆತ್ಮೀಯತೆಯನ್ನು ಹೆಚ್ಚಿಸುತ್ತದೆ. ಇಂದಿನ ಸ್ಪರ್ಧಾತ್ಮಕ ಹಾಗೂ ಒತ್ತಡಭರಿತ ಜೀವನದಲ್ಲಿ ನಗುವನ್ನು ಮರೆತಿರುವವರೇ ಹೆಚ್ಚು. ಪ್ರತಿದಿನ ಸ್ವಲ್ಪ ಸಮಯವನ್ನು ನಗುವಿಗಾಗಿ ಮೀಸಲಿಟ್ಟರೆ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಹಾಗಾಗಿ ಪ್ರತಿದಿನ ನಗೋಣ, ಇತರರನ್ನು ನಗಿಸೋಣ ಎಂದು ಹೇಳುತ್ತಾ ಈಗ ನಿಮ್ಮನ್ನು ನಗಿಸಲು ಬರುತ್ತಿದ್ದಾರೆ 1ನೇ ತರಗತಿಯ ಪುಟಾಣಿಗಳು. मजहब है अपना हंसना हंसाना, कहता है जो कर सारा जमाना, आधी हकीकत आधा फसाना, कहता है जो कर।
सताए सीटी बजाना, हम जब सताए सीटी बजाना, पर मस्करे से दिल ना लगाना। कहता है जो कर सारा जमाना, आधी हकीकत आधा फसाना। चश्मा उतारो फिर देखो यारो, दुनिया नई है चेहरा पुराना। कहता है जो कर ಮಕ್ಕಳಿಗೆ ಆಟ ಅಂದರೆ ತುಂಬ ಇಷ್ಟ. ಆಟವು ಕೇವಲ ಮನೋರಂಜನೆಯಲ್ಲ, ಅದು ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗೆ ಅತ್ಯಗತ್ಯವಾಗಿದೆ. ಆಟ ಆಡುವುದರಿಂದ ಮೆದುಳಿನ ಬೆಳವಣಿಗೆ, ಸಹಕಾರ, ಚುರುಕುತನ, ಸ್ನೇಹ, ಧೈರ್ಯ, ಸೃಜನಶೀಲತೆ ಮತ್ತು ಕಲ್ಪನಾ ಶಕ್ತಿ ಇತ್ಯಾದಿ ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವಲ್ಲಿ ಸಹಕಾರಿಯಾಗುವುದಲ್ಲದೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸೋಲು ಬಂದಾಗ ಕುಗ್ಗದೆ, ಗೆಲುವಾದಾಗ ಹಿಗ್ಗದೆ, ಸಾಧನೆಯ ವಿಭಿನ್ನ ಅನುಭವಗಳನ್ನು ನೀಡುವುದರೊಂದಿಗೆ ಬದುಕುವ ಕಲೆಯನ್ನು ಕಲಿಸುತ್ತದೆ. ಜೊತೆಗೆ ಸಾಮರಸ್ಯದ ಭಾವನೆಯನ್ನು ಬೆಳೆಯುತ್ತದೆ. ಇದೀಗ ನಿಮ್ಮ ಮುಂದೆ ಚುಕ್ಕಿ ನಗುತ್ತಾವ ಎಂಬ ಪದ್ಯಕ್ಕೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ಶಾಲೆಯ 2ನೇ ತರಗತಿಯ ಮಕ್ಕಳು. ಬಂದ್ಯ ಮಗಳೇ, ಬಾ, ಕಾಫಿ ತಿಂಡಿ ಮಾಡಿ ಬೇಗ ಓದಲು ಬರೆಯಲು ಕೂತ್ಕೋ ಆಯ್ತಾ? ಎಂತಮ್ಮ ನೀನು? ನಾನು ಸ್ವಲ್ಪ ಸಮಯ ಆಡುವುದು ಬೇಡವಾ? ನನಗೆ ಶಾಲೆಯಲ್ಲಿ ಓದಿನ ಜೊತೆಗೆ ಆಟವೂ ಮುಖ್ಯವೆಂದು ಮಾತಾಜಿ ಹೇಳಿದ್ದಾರೆ. ಆಟ ಆಡುವುದರಿಂದ ನಮ್ಮ ದೇಹ ಮತ್ತು ಮನಸ್ಸು ಉಲ್ಲಾಸದಾಯಕವಾಗಿರುತ್ತದೆ ಎಂದು ಹೇಳಿದ್ದಾರೆ. ಅಮ್ಮ, ನಾನು ಗೆಳೆಯರೊಂದಿಗೆ ಸ್ವಲ್ಪ ಹೊತ್ತು ಆಟವಾಡಿ ಮತ್ತೆ ಓದುವ ಬರೆಯುವ ಕೆಲಸ ಮಾಡ್ತೇನೆ, ಆಯ್ತೇನಮ್ಮ? ಸರಿ, ಹಾಗಾದ್ರೆ ಸ್ವಲ್ಪ ಹೊತ್ತು ಆಟವಾಡಿ ಬಾ. ನಂಗಂತೂ ನಿಮ್ಮ ಜೊತೆ ಸೇರಿ ಆಟವಾಡಿ ಮನಸ್ಸಿಗೆ ತುಂಬಾ ಖುಷಿಯಾಯಿತು. ನಾವೆಲ್ಲರೂ ಖುಷಿಪಟ್ಟೆವು. ಇದೇ ಖುಷಿಯಲ್ಲಿ ನಾವೆಲ್ಲ ಒಂದು ಹಾಡಿಗೆ ಹೆಜ್ಜೆ ಹಾಕೋಣವೇ? ಚುಕ್ಕಿ ನಗುತ್ತಾವ ಕಪ್ಪು ಬಾನ ನೆತ್ತಿಲಿ, ಹಕ್ಕಿ ಉಳಿತಾವ ಪ್ರೀತಿ ತೆಕ್ಕೆ ಗೂಡಲ್ಲಿ. ಚುಕ್ಕಿ ನಗುತ್ತಾವ ಕಪ್ಪು ಬಾನ ನೆತ್ತಿಲಿ, ಹಕ್ಕಿ ಉಳಿತಾವ ಪ್ರೀತಿ ತೆಕ್ಕೆ ಗೂಡಲ್ಲಿ. ಜಿಂಕೆ ಜಿಗಿದು ಕುಣಿದು ಹಾರಿ ರುಮ್ಮಿ ಹೂವ ಜೇನ ಹೀರಿ, ಜಿಂಕೆ ಜಿಗಿದು ಕುಣಿದು ಹಾರಿ ರುಮ್ಮಿ ಹೂವ ಜೇನ ಹೀರಿ. ರಂಗಿನ ಮಾಲೆ ರಾಗದ ಓಲೆ ಪ್ರೀತಿ ಉಯ್ಯಾಲೆ, ಸೊಲ್ಲಿಗೆ ಸೊಲ್ಲೆ ಪಲ್ಲವಿ ಸಾಲೆ ಸುವಿ ಸುವಾಲೆ. ರಂಗಿನ ಮಾಲೆ ರಾಗದ ಓಲೆ ಪ್ರೀತಿ ಉಯ್ಯಾಲೆ, ಸೊಲ್ಲಿಗೆ ಸೊಲ್ಲೆ ಪಲ್ಲವಿ ಸಾಲೆ ಸುವಿ ಸುವಾಲೆ.
ನಗತಾವ ಕಪ್ಪು ಬಾನ ನೆತ್ತಿಲಿ ಹಕ್ಕಿ ಉಲಿತಾವ ಪ್ರೀತಿ ತೆಕ್ಕೆಗೂಡಲಿ ಸಕ್ಕರೆಯ ಕೊರಳಿನಲ್ಲಿ ಹಕ್ಕಿ ಸ್ವರ್ಗ ತೆರೆದಿತ್ತ ಅಕ್ಕರೆ ದನಿಯ ಇಂಪಲ್ಲಿ ನಿತ್ಯದ ನೋವ ಮರೆಸಿತ್ತ ಸಕ್ಕರೆಯ ಕೊರಳಿನಲ್ಲಿ ಹಕ್ಕಿ ಸ್ವರ್ಗ ತೆರೆದಿತ್ತ ಅಕ್ಕರೆ ದನಿಯ ಇಂಪಲ್ಲಿ ನಿತ್ಯದ ನೋವ ಮರೆಸಿತ್ತ ಪ್ರೀತಿ ತೆಕ್ಕೆಗೂಡಲ್ಲಿ ಆತುಕೊಂಡ ಬಾಳಲ್ಲಿ ಪ್ರೀತಿ ತೆಕ್ಕೆಗೂಡಲ್ಲಿ ಆತುಕೊಂಡ ಬಾಳಲ್ಲಿ ರಂಗಿನ ಮಾಲೆ ರಾಗದ ಓಲೆ ಪ್ರೀತಿ ಮುಯ್ಯಲೆ ಸೊಲ್ಲಿಗೆ ಸೊಳ್ಳೆ ಪಲ್ಲವಿ ಸಾಲೆ ಸೂವಿ ಸೂವಾಲೆ ರಂಗಿನ ಮಾಲೆ ರಾಗದ ಓಲೆ ಪ್ರೀತಿ ಮುಯ್ಯಾಲೆ ಸೊಲ್ಲಿಗೆ ಸೊಳ್ಳೆ ಪಲ್ಲವಿ ಸಾಲೆ ಸೂವಿ ಸೂವಾಲೆ ಚುಕ್ಕಿ ನಗತಾವ ಕಪ್ಪು ಬಾನ ನೆತ್ತಿಲಿ ಹಕ್ಕಿ ಉಲಿತಾವ ಪ್ರೀತಿ ತೆಕ್ಕೆಗೂಡಲಿ ಹಳ್ಳ ಕೊಳ್ಳ ಹಾರುತ್ತಾ ಜಿಂಕೆ ಜಿಗಿದು ಸಾಗಿತ್ತ ಮೇಲು ಕೀಳು ಮರೆಯುತ್ತಾ ದುಂಬಿ ಜೇನ ಹೀರಿತ್ತ ಹಳ್ಳ ಕೊಳ್ಳ ಹಾರುತ್ತಾ ಜಿಂಕೆ ಜಿಗಿದು ಸಾಗಿತ್ತ ಮೇಲು ಕೀಳು ಮರೆಯುತ್ತಾ ದುಂಬಿ ಜೇನ ಹೀರಿತ್ತ ಬೆಳ್ಳಿ ಬಾಳ ಬೆಳಕಲ್ಲಿ ತುಂಬಿ ಹೂವ ಪ್ರೀತಿಯಲಿ ಬೆಳ್ಳಿ ಬಾಳ ಬೆಳಕಲ್ಲಿ ತುಂಬಿ ಹೂವ ಪ್ರೀತಿಯಲಿ ರಂಗಿನ ಮಾಲೆ ರಾಗದ ಓಲೆ ಪ್ರೀತಿ ಮುಯ್ಯಾಲೆ ಸೊಲ್ಲಿಗೆ ಸೊಳ್ಳೆ ಪಲ್ಲವಿ ಸಾಲೆ ಸೋವಿ ಸೂವಾಲೆ ರಂಗಿನ ಮಾಲೆ ರಾಗದ ಓಲೆ ಪ್ರೀತಿ ಮುಯ್ಯಾಲೆ ಸೊಲ್ಲಿಗೆ ಸೊಳ್ಳೆ ಪಲ್ಲವಿ ಸಾಲೆ ಸೂವಿ ಸೂವಾಲೆ ಚುಕ್ಕಿ ನಗತಾವ ಕಪ್ಪು ಬಾನ ನೆತ್ತಿಲಿ ಹಕ್ಕಿ ಉಲಿತಾವ ಪ್ರೀತಿ ತೆಕ್ಕೆಗೂಡಲ್ಲಿ ಚುಕ್ಕಿ ನಗತಾವ ಕಪ್ಪು ಬಾನ ನೆತ್ತಿಲಿ ಹಕ್ಕಿ ಉಲಿತಾವ ಪ್ರೀತಿ ತೆಕ್ಕೆಗೂಡಲ್ಲಿ ಜಿಂಕೆ ಜಿಗಿದು ಕುಣಿದು ಹಾರಿ ದುಂಬಿ ಹೂವ ಜೇನ ಹೀರಿ ಜಿಂಕೆ ಜಿಗಿದು ಕುಣಿದು ಹಾರಿ ದುಂಬಿ ಹೂವ ಜೇನ ಹೀರಿ ರಂಗಿನ ಮಾಲೆ ರಾಗದ ಓಲೆ ಪ್ರೀತಿ ಮುಯ್ಯಾಲೆ ಸೊಲ್ಲಿಗೆ ಸೊಳ್ಳೆ ಪಲ್ಲವಿ ಸಾಲೆ ಸೂವಿ ಸೂವಾಲೆ ರಂಗಿನ ಮಾಲೆ ರಾಗದ ಓಲೆ ಪ್ರೀತಿ ಮುಯ್ಯಾಲೆ ಸೊಲ್ಲಿಗೆ ಸೊಳ್ಳೆ ಪಲ್ಲವಿ ಸಾಲೆ ಸೂವಿ ಸೂವಾಲೆ ಎಲ್ಲರಿಗೂ ಜೈ ಶ್ರೀರಾಮ್. ಅಮ್ಮನ ಮಮತೆ ಸಾಗರದಂತೆ, ಅಮ್ಮನ ಮಡಿಲು ತೊಟ್ಟಿಲಿನಂತೆ, ಅಮ್ಮನ ಕೈತುತ್ತು ಅಮೃತದಂತೆ. ಇದೆಲ್ಲ ಸಿಕ್ಕವರೇ ಅದೃಷ್ಟರಂತೆ. ಹೌದು, ಉತ್ತಮ ಕೆಲಸಕ್ಕೆ ಸ್ಫೂರ್ತಿಯಾದ, ಧೈರ್ಯ ಸಾಹಸಕ್ಕೆ ಕನ್ನಡಿಯಾದ, ನಮ್ಮೆಲ್ಲರ ಕೈ ಹಿಡಿದು ಆಸರೆಯಾದ ಅಮ್ಮ ಎಂಬ ಪದಕ್ಕೆ ಬೇರೆ ಸಮನಾದ ಪದವೇ ಇಲ್ಲ. ನಮ್ಮೆಲ್ಲರ ಜೀವನದ ಉತ್ಸಾಹದ ಚಿಲುಮೆ, ನಮ್ಮ ಜೀವನಕ್ಕೆ ಸ್ವರ್ಗ ಸುಖವನ್ನು ಕೊಟ್ಟಿರುವ ಚೈತನ್ಯದ ಕಡಲು ನಮ್ಮ ಅಮ್ಮ. ಹೌದು, ಅಂತೆಯೇ ಅವಳಲ್ಲಿರುವ ಶ್ರೀ, ವಾಕ್, ಸ್ಮೃತಿ, ಮೇಧ, ಧೃತಿ, ಕ್ಷಮ, ಕೀರ್ತಿಗಳೆಂಬ ಸಪ್ತಶಕ್ತಿಗಳನ್ನು ಸಂಗಮವಾಗಿಸಿಕೊಂಡು ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸುವ ಅಮ್ಮನ ಮಹತ್ವದ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ 3ನೇ ತರಗತಿಯ ಮುದ್ದು ಪುಟಾಣಿಗಳು.
ಲೇ ಗಿರಿಜಾ, ಒಳಗಡೆ ದೇವರ ಪೂಜೆಗೆ ಹೂಗಳನ್ನು ತಯಾರಿ ಮಾಡಿ ಇಟ್ಟಿದ್ದೀಯಾ? ನನಗೆ ಕಚೇರಿಗೆ ಹೋಗಲು ತಡವಾಗುತ್ತಿದೆ. ಬಟ್ಟೆಗೆ ಇಸ್ತ್ರಿ ಮಾಡಿಡು. ಹಾ ಹಾ ಬಂದೆ ರೀ, ಬಂದೆ. ಏ ಗಿರಿಜಾ, ಎಲ್ಲಿದ್ದೀಯೇ? ಬಟ್ಟೆ ಎಲ್ಲ ಇಲ್ಲಿ ಇಟ್ಟಿದ್ದೀನಿ, ಚೆನ್ನಾಗಿ ಮಡಿ ಮಾಡಿತಾ? ಹಾ ಆಯ್ತು ಅತ್ತೆ. ಗಿರಿಜಾ, ಎಲ್ಲಿದ್ದೀಯಮ್ಮ? ಕಾಫಿ ತಯಾರಾಗಿದ್ಯಾ? ಬೇಗ ಕಾಫಿ ತೆಗೆದುಕೊಂಡ್ ಬಾ. ಸರಿ ಮಾವ. ಅಬ್ಬ, ಮನೆಯವರೆಲ್ಲರ ಕೆಲಸ ಮುಗೀತು. ಇನ್ನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ತೀನಿ. ಅಮ್ಮ ಅಮ್ಮ, ಇಷ್ಟೆಲ್ಲ ಕೆಲಸದ ಒತ್ತಡದ ನಡುವೆಯೂ ಈ ಮುತ್ತು ಕಂದನ ಅಮ್ಮ ಎನ್ನುವ ನುಡಿಯಿಂದ ನನ್ನ ಆಯಾಸವೆಲ್ಲ ಮಾಯವಾಗಿ ಹೋಯಿತು. ಬಾ ಕಂದ, ನಾವೀಗ ಒಟ್ಟಾಗಿ ಕುಣಿಯೋಣ. ಅಮ್ಮ ಅಮ್ಮ ಅಮ್ಮ, ಅಮ್ಮ ಎನು ಪದವಿ ಒಂದು ಸುಂದರ ಕಾವ್ಯ. ಅಮ್ಮ ಅಮ್ಮ ಅಮ್ಮ, ಅಮ್ಮ ಎನು ರಾಗ
ತಿಳಿದಿರು ಮೂರುತಿ ಸ್ವರ ಬಡಿತದ ಸಾರಥಿ ನನ್ನಲ್ಲಿ ನೀನಾಗಿ ನಿನ್ನಂತೆ ನಾನಾಗಿ ಆದಾಗ ನಾ ಖಂಡಿತ ಅಮ್ಮ ಆ ಜನುಮವಿ ಪಾವನ ಅಮ್ಮ ನನ್ನಯ ಚೇತನ. ನನ್ನ ಮುನ್ನುಡಿ ನೀನು ಬಾಳ ಕನ್ನಡಿ ನೀನು ಭೂಮಿ ತೂಕದ ತ್ಯಾಗದಾತೆ ನನ್ನ ಸಂತಸಕ್ಕಾಗಿ ನಿನ್ನ ಸಂಭ್ರಮ ನೂಕಿ ಯಾವ ಮನ್ನಣೆ ಬೇಡದ ಮಾತೆ ಜನನಿ ನಿನ್ನ ಪುನೀರದ ಕರುಣೆ ರೂಪ ನಿಲ್ಲದ ಯಾನ ಬೇಡುವ ಮುನ್ನ ವರ ಕೊಡುವ ದೇವರ ಮೀರೋ ಭಕ್ತಿಯ ಗಾನ ಅಮ್ಮ ನಾಡಿಯ ಗಾಯಕಿ ಅಮ್ಮ ಬದುಕಿನ ನಾಯಕಿ ಅಮ್ಮ ನಾಡಿಯ ಗಾಯಕಿ ಅಮ್ಮ ಬದುಕಿನ ನಾಯಕಿ. वंदे मातरम यह हमारी भावनाओं की प्रेरणा है और तिरंगा हमारे राष्ट्र की शान है. सारे भारतीय भारत माता को अपने हृदय से वंदना करते हैं. त्रिवर्ण भारत माता की पहचान है. इस वतन की शान बढ़ाने के लिए हमें हर घड़ी प्रयास करना चाहिए. हमारे दायित्व को निभाना चाहिए. हिंदुस्तान में जीना हो तो हिंदुस्तानी बनकर ही जीना है. अब हमारे दायित्व के बारे में हमें प्रेरणा दे रहे हैं माननीय रक्षण सचिव राजनाथ सिंह जी. आइए उनके बातें सुनेंगे. साथ में हम देखेंगे 7वीं कक्षा के यह देशभक्ति गीत प्रेरित कार्यक्रम मेरा भारत महान, मेरा भारत महान, मेरा भारत महान. साथियों, बड़े और खुले मन की चर्चा यहाँ मैं इसलिए कर रहा हूँ क्योंकि छोटे मन से लोग जब कभी ऐसे सामाजिक या राष्ट्रीय दायित्व का निर्वाह करते हैं तो उनके मन में अभिमान आ जाता है. उन्हें लगता है जो कुछ भी हो रहा है सब मैं ही कर रहा हूँ, जबकि समाज और राष्ट्र कार्य में किसी अहम का या किसी मैं के भाव का कोई स्थान नहीं है. जिस समाज से हमें इतना कुछ मिला है उसमें से थोड़ा सा वापस कर देने में अहम किस बात का, क्योंकि हम समाज को वही वापस कर रहे हैं जो हमने उससे लिया है. हमसे जितना भी बन पड़े हम अपने समाज को वापस लौटाने का हमें प्रयास करना चाहिए. वतन वतन मेरे आबाद रहे तो वतन वतन मेरे आबाद रहे तो वतन वतन
ना झुका है ना झुकने देंगे, आजाद तिरंगा हमारा। खाते हैं कसम इस माटी की, इस पे जान लुटा देंगे। हम भारत के हैं, हम भारत से हैं, हम भारत के हैं, हम भारत से हैं। हम एक हैं, एक रहेंगे, ना बटे हैं ना बटने देंगे। हम भारत के हैं, हम भारत से हैं, हम भारत के हैं, हम भारत से हैं। जिसका बहती है जहाँ यमुना गंगा, है हिमालय ताज जिसका बहती है जहाँ यमुना गंगा। हम है शांति के रखवाले, दुनिया की नजर हम पे है। आन बान है सेना जिससे दुश्मन भी घबराता, पर दम है किसमें जो हमको कभी ललकारे। हम कहाँ है पीछे हटने वाले, हम भारत के हैं, हम भारत से हैं, हम भारत के हैं, हम भारत से हैं। हम एक हैं, एक रहेंगे, ना बटे हैं ना बटने देंगे। हम भारत के हैं, हम भारत से हैं, हम भारत के हैं, हम भारत से हैं।
केसरिया रंग है क्या? ये रंग मेरी शक्ति का है, ये रंग मेरी ताकत का है, ये रंग देश के माथे पे सजा। श्वेत है क्या रंग सत्य का? ये श्वेत रंग शांति का है, ये श्वेत रंग एके का है, ये रंग देश के दिल में है बसा। रंग हरा तो खुशहाली का है, ये धर्म चक्र विकास का। इन्हीं उसूलों से है ये बना तिरंगा हमारा, तिरंगा प्यारा। घोरे घोरे तिरंगा, शौक घोरे तिरंगा, भेद भेद तिरंगो, जोगी घोरे पताका। घर घर तिरंगा, हर घर तिरंगा, घर घर तिरंगा, हर घर तिरंगा, घर घर तिरंगा। सौगंध मुझे इस मिट्टी की, सौगंध मुझे इस मिट्टी की, ये देश नहीं मिटने दूंगा, मैं खुद मिट जाऊंगा लेकिन ये देश नहीं झुकने दूंगा। वंदे मातरम, वंदे मातरम, वंदे। जब धर ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ದುಷ್ಟರಿಗೆ ಶಿಕ್ಷಣೆಯನ್ನು ಕೊಡಲು, ಶಿಷ್ಟರಿಗೆ ರಕ್ಷಣೆಯನ್ನು ಕೊಡಲು ಶ್ರೀಹರಿಯ ದಶಾವತಾರದಲ್ಲಿ 8ನೆಯ ಅವತಾರದಲ್ಲಿ ವಸುದೇವ ದೇವಕಿಯರ ಮಗನಾಗಿ ಶ್ರೀಕೃಷ್ಣನು ಜನಿಸ್ತಾನೆ. ಪ್ರಕೃತಿ ಪ್ರೇಮಿಯಾದ ಲೀಲಾರ್ಣವಕ್ಕೆ, ಅದು ಕೂಡ ನಮ್ಮ ಶ್ರೀಕೃಷ್ಣನ ಲೀಲಾರ್ಣವಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಧಿಪತಿರಖಿಲಂ ಮಧುರಂ. धरती पर अन्याय बढ़ेगा तब मैं फिर से जन्म लेकर इस दुख को दूर करूंगा और धर्म की स्थापना करूंगा। जेल के दरवाजे अपने आप खुल गए।
और सारे पहरेदार बेहोश हो गए। भगवान विष्णु की कृपा से वासुदेव को राक्षसों और तूफानों से बचाते हुए यमुना नदी पार करने का मार्ग प्रशस्त हुआ। वासुदेव ने चुपके से कृष्ण को उठाया और यमुना नदी पार कर वृंदावन चल पड़े। यशोदा और नंद ने कृष्ण को अपने पुत्र की तरह पाल पोस कर बड़ा किया। कृष्ण माखन चोर के नाम से जाने जाते थे। अपने मित्रों के संग गोपियों के पानी के घड़े तोड़ देते, कभी मटकी तोड़ माखन चुरा लेते, कई बार तो ऊंची टंगी हुई मटकी भी अपने साथियों के साथ तोड़ देते। वृंदावन में लोग परंपरा से इंद्रदेव की पूजा करते थे, लेकिन कृष्ण ने उनसे कहा, हमें गोवर्धन पर्वत की पूजा करनी चाहिए।
इंद्र ने गुस्से में आकर वृंदावन पर बहुत तेज बारिश करवाई। बारिश इतनी तेज थी कि पूरा गांव पानी में डूबने लगा। लोग बहुत डर गए। उन्होंने कृष्ण से मदद मांगी। जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, वो किसना है, किसना है। जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, किसना है। किसना है, वो किसना है, वो किसना है, किसना।
ऐसी शक्ति है जो मन को शांति देती है, आत्मा को शुद्ध करती है और जीवन को सार्थक बनाती है। यह भक्ति का सर्वोच्च रूप है, जिसमें भक्त भगवान कृष्ण के प्रति असीम प्रेम और समर्पण रखता है। इन सभी में भक्त कृष्ण के प्रति अपनी श्रद्धा और प्रेम व्यक्त करता है। गीता सार और कृष्ण भगवान एक दूसरे से अविभाज्य रूप से जुड़े हुए हैं। गीता सार भगवत गीता के मूल सिद्धांतों का संक्षिप्त रूप है। इसमें जीवन के सार, कर्म, भक्ति, ज्ञान और मोक्ष के मार्ग का वर्णन किया गया है। यह हमें जीवन के उद्देश्य को समझने, कर्म करने की प्रेरणा, भगवान में विश्वास रखने और आत्मज्ञान प्राप्त करने का मार्गदर्शन करती है। यह हमें सिखाती है कि कैसे सुख दुख, जीत हार, लाभ हानि से ऊपर उठकर जीवन को सार्थक बनाया जा सकता है। गीता सार जीवन जीने का दर्शन है। आइए हम सभी कृष्ण भक्ति के मार्ग पर चलें और अपने जीवन को सार्थक बनाएं। कृष्ण हरे कृष्ण 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 देवकी नंदन तुमको वंदन रखते सबकी लाज, सबके स्वामी अंतर्यामी पूर्ण कीजिए काज। देवकी नंदन तुमको वंदन रखते सबकी लाज, सबके स्वामी अंतर्यामी पूर्ण कीजिए काज। मन मंदिर में सजे बिहारी, मनमोहन तेरी छवि अति प्यारी। मन मंदिर में सजे बिहारी, मनमोहन तेरी छवि अति प्यारी। बंसी बजैया रास रचैया, तारनहार मेरे तुम ही के भैया। तुमसे बड़ा कहाँ कौन कन्हैया। श्री कृष्ण गोविंद हरे मुरारे, हे नाथ नारायण वासुदेवा। श्री कृष्ण गोविंद हरे मुरारे, हे नाथ नारायण वासुदेवा। देवकी नंदन तुमको वंदन रखते सबकी लाज, सबके स्वामी अंतर्यामी पूर्ण कीजिए काज। यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहं। परित्राणाय साधूनां विनाशाय च दुष्कृतां धर्म ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವಂತ ಶ್ರೀಕೃಷ್ಣನ ಅಂತ್ಯ ಭಾಗದಲ್ಲಿ ದೇವರು ಪರಂಧಾಮಗೈದಿರ್ತಾರೆ. ಆದರೂ ಕೂಡ ಭಕ್ತಿ ಧರ್ಮ ಮತ್ತು ಪ್ರೀತಿಗಾಗಿ ಯುಗ ಯುಗಾಂತರಗಳಿಂದ ಜನ್ಮವೆತ್ತಿ ಬರ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ನೆಲೆ ನಿಂತ ನಂತರ ಇದೀಗ ದ್ವಾರಕೆಯಲ್ಲಿ ಶ್ರೀಕೃಷ್ಣನು ಕೂಡ ನೆಲೆ ನಿಲ್ಲಬೇಕೆಂಬ ಕನಸು ನಿಮ್ಮೆಲ್ಲರದು. ಈ ನಮ್ಮ ಕನಸನ್ನು ನಮ್ಮೆಲ್ಲರ ಅಧೀನ ನಾಯಕರು ನನಸಾಗಿಸುತ್ತಾರೆಂಬ ಆಶಯದಿಂದ ಇದೀಗ ಎಲ್ಲರೂ ಜೋರಾಗಿ ಘೋಷಣೆಯನ್ನು ಕೂಗೋಣ. ಬೋಲೋ ಶ್ರೀಕೃಷ್ಣ ಪರಮಾತ್ಮ ಕೀ, बोलो श्री कृष्ण परमात्मा की, बोलो भारत माता की, बोलो भारत माता की. ಧನ್ಯವಾದಗಳು.
ಭಾರತದ ಇತಿಹಾಸದಲ್ಲಿ ಸ್ವರಾಜ್ಯದ ಕನಸಿಗೆ ಜೀವ ತುಂಬಿದ ಮಹಾನ್ ಯೋಧ ಛತ್ರಪತಿ ಶಿವಾಜಿ ಮಹಾರಾಜರು. ಅನ್ಯಾಯದ ವಿರುದ್ಧ ಧೈರ್ಯವಾಗಿ ನಿಂತ ಧರ್ಮರಕ್ಷಕ. ಜನಸಾಮಾನ್ಯರ ಹಿತವೇ ಆಡಳಿತದ ಮೂಲ ಎಂಬ ತತ್ವವನ್ನು ಜಾಗೃತಗೊಳಿಸಿದ ಶ್ರೇಷ್ಠ ಆಡಳಿತಗಾರ. ಸ್ವಾತಂತ್ರ್ಯ ದೇವರು ಕೊಟ್ಟ ವರವಲ್ಲ, ಅದು ನಮ್ಮ ಹಕ್ಕು ಎಂಬಂತೆ ಶಿವಾಜಿ ಮಹಾರಾಜರು ಜನರ ಮನದಲ್ಲಿ ಸ್ವಾಭಿಮಾನವನ್ನು ಬಿತ್ತಿದರು. ಅಂತಹ ತಂದೆಯ ಮಗನಾಗಿ ಅವರ ಆದರ್ಶಗಳ ಪ್ರತಿರೂಪವಾಗಿ ಧೈರ್ಯ ಮತ್ತು ತ್ಯಾಗದ ಮೂರ್ತಿಯಾಗಿ ನಿಂತವರು ಸಂಭಾಜಿ ಮಹಾರಾಜರು. ತಂದೆಯಿಂದ ಮಗನಿಗೆ ವರ್ಗಾಯಿಸಿದ ಸ್ವರಾಜ್ಯದ ಜ್ವಾಲೆ, ಶತ್ರುಗಳ ಎದುರು ಅಚಲವಾಗಿ ನಿಲ್ಲುವ ವೀರತನ, ಅತ್ಯಂತ ಕ್ರೂರ ಯಾತನೆಗಳಿಗೂ ತಲೆಬಾಗದೆ ಧರ್ಮ ಬಿಡುವುದಿಲ್ಲ ಎಂದು ಘೋಷಿಸಿದ ವೀರ. ಮಾತೃಭೂಮಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿ ಧರ್ಮ, ಸ್ವರಾಜ್ಯ ಮತ್ತು ಸ್ವಾಭಿಮಾನಕ್ಕೆ ಹೊಸ ಅರ್ಥವನ್ನು ನೀಡಿದ ಮಹಾನ್ ನಾಯಕ. ಇಂತಹ ರಾಷ್ಟ್ರ ಭಕ್ತಿಯ ನೃತ್ಯ ರೂಪಕ ಇದೀಗ ತಮ್ಮ ಮುಂದೆ. ಇಂದ್ರಜಿಮಿ ಜಮ್ಮಪರ ಬಾಣವಸ್ಸು ಒಮ್ಮಪರ ರಾವಣಸ ದಮ್ಮಪರ ರಘುಕುಲ ರಾಜ ಮೌನಮಾರಿ ಬಾಹಪರ ಸಂಪುರಟಿ ನಾಪರ ದೋಸಹಸ ಬಾಹಪರ ರಾಜ ಕಾವಾದ್ರುಮ ದಂಡಪರ ಚೀನಾಮೃಗ ದುಂಡಪರ ಭೂಷಣ ಬಿಂದುಂಡಪರ ಜೈಸೆ ಮೃಗರಾಜ ಏಜತಮ ಹಂಸಪರ ಕನ್ನಜಿಮಿ ಕಂಸಪರ ದ್ಯೋಮಲಿಂಗ ಬಲ್ಸಪರ ಜೈ ಶಿವರಾಜ. प्रौढ प्रताप पुरंदर क्षत्रिय कुलावतंस सिंहासनाधीश्वर राजाधिराज श्रीमंत श्री 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 छत्रपति शिवाजी महाराज की मौनमारी बाह पर संबुरती नाह पर जो सहस बाह पर राम द्विजराज है, द्विजराज है, द्विजराज है।
तलवार तीर हो, मर्द मराठा शूर वीर हो, युद्ध में कौशल गजब दिखावे, रिपु दमन कर शंख बजावे। जनमानस के भूप रहोगे, चरम चमकती धूप रहोगे। प्रसन्न रहे माता जगदम्बा, हो छत्रपति हो सहचर संभा। हाथी घोड़े तोप तलवारें, फौज तो तेरी सारी है, पर जंजीर में जकड़ा राजा मेरा अब भी सब पे भारी है। तू माटी का लाल है, कोई कंकड़ या धूल नहीं। तू समय बदल के रख देगा, इतिहास लिखेगा भूल नहीं। तू भोर का पहला तारा है, परिवर्तन का एक नारा है। ये अंधकार कुछ पल का है, फिर सब कुछ तुम्हारा है। तिलक हमारे माथे का, जनमानस के धूप रहोगे, चरम चमकती धूप रहोगे। प्रसन्न रहे माता जगदम्बा, और छत्रपति और सहचर संभा। बोलो शिवाजी महाराज की, बोलो सांबा महाराज की, बोलो माता अंबा भवानी की, बोलो भारत माता की। ರೈತನನ್ನು ಅನ್ನದಾತ ಎಂದು ಹೇಳುತ್ತಾರೆ. ಭೂಮಿಯಲ್ಲಿ ಬೆಳೆಗಳನ್ನು ಬೆಳೆದು ನಮಗೆ ಹೊಟ್ಟೆಗನ್ನವನ್ನು ನೀಡುವ ಜೀವದಾತ. ಭೂಮಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಆಹಾರವನ್ನು ಪೂರೈಸುವ ಆಧಾರ ಸ್ತಂಭಗಳು. ರೈತನಿಲ್ಲದ ಜಗತ್ತನ್ನು ಊಹಿಸಲು ಸಾಧ್ಯವಿಲ್ಲ. ನಮ್ಮ ದಿನನಿತ್ಯದ ಊಟದ ಹಿಂದೆ ಆತನ ಅಪಾರವಾದ ಶ್ರಮವಿದೆ. ಅನ್ನದಾತ ಸುಖೀ ಭವ ಎನ್ನುವಂತೆ ರೈತರು ಸುಖವಾಗಿದ್ದರೆ ಸಮಾಜವು ಸುಖವಾಗಿದ್ದಂತೆ. ಆದರೆ ಇಂತಹ ರೈತರು ಇಂದು ಹಲವಾರು ಸಮಸ್ಯೆಗಳಿಗೆ ಗುರಿಯಾಗುತ್ತಿದ್ದಾರೆ. ಇವುಗಳನ್ನು ಸಮರ್ಥವಾಗಿ ಎದುರಿಸಿ ತನ್ನ ಹಾಗೂ ಇತರರ ಬಾಳನ್ನು ಬೆಳಗಿಸುತ್ತಾನೆ. ಇಂತಹ ಸಂದೇಶವನ್ನು ನೀಡುವ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ 5ನೇ ತರಗತಿಯ ವಿದ್ಯಾರ್ಥಿಗಳು. ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿದ್ದೆ ಬರ್ತಿಲ್ವಾ? ಮಗ, ಈ ಸಲ ಒಳ್ಳೆ ಫಸಲು ಬಂದಿಲ್ಲ. ನಾವು ಬೆಳೆದ ಬೆಳೆಗೆ ಒಳ್ಳೆಯ ಬೆಲೆನೂ ಇಲ್ಲ. ಅದೇ ಯೋಚನೆ ಮಗ. ಅದೆಲ್ಲ ಗೊತ್ತಿಲ್ಲಪ್ಪ. ನೀವು ನನ್ನ ಇಂಜಿನಿಯರಿಂಗ್ ಶುಲ್ಕ ಪಾವತಿ ಮಾಡಲು ಇನ್ನು ಒಂದೇ ದಿನ ಬಾಕಿ ಇರೋದು. ಶುಲ್ಕ ಪಾವತಿ ಮಾಡಲೇಬೇಕಪ್ಪ. ನೋಡುವ ಮಗ,
ಏನಾದರೂ ವ್ಯವಸ್ಥೆ ಮಾಡುವ. ಹೀಗೆ ಮಗನನ್ನು ಸಮಾಧಾನ ಮಾಡಿ ಧೈರ್ಯ ಹೇಳಿದ ರೈತ ಸೋಲಿಗೆ ಕುಗ್ಗದೆ ಸವಾಲನ್ನು ಸ್ವೀಕರಿಸಿ ತನ್ನ ಹೊಲದಲ್ಲೇ ಮತ್ತೆ ದುಡಿಯಲು ಆರಂಭಿಸುತ್ತಾನೆ.
ತುಂಬ ಸಂತೋಷ. ನಂಬಿದವರನ್ನ ಭೂಮಿ ತಾಯಿ ಯಾವತ್ತೂ ಕೈ ಬಿಡಲ್ಲ ಮಗ. ನಾವು ಹೊಲದಲ್ಲಿ ಕಷ್ಟಪಟ್ಟದ್ದಕ್ಕೂ ಸಾರ್ಥಕ ಆಯಿತು ಮಗ. ಹೌದಪ್ಪ, ಈ ಭೂಮಿ ತಾಯಿಯಿಂದ ನಾನು ಇಂಜಿನಿಯರಿಂಗ್ ಕಲಿತು ಒಳ್ಳೆ ಕೆಲಸ ಸಿಕ್ತು. ನನ್ನಂತ ಅನೇಕ ರೈತರ ಮಕ್ಕಳು ಇಂದು ಬೇರೆ ಬೇರೆ ಉದ್ಯೋಗದಲ್ಲಿದ್ದಾರೆ. ಮಗ ಹೇಳಿದ ಹಾಗೆ ನಾಳೆ ಸುಗ್ಗಿ. ಈ ಸಂತೋಷವನ್ನ ಎಲ್ಲರೊಂದಿಗೆ ಆಚರಿಸೋಣ. ಸರಿಯಪ್ಪ, ಆಯಿತು. ಮೂಡೈ ಬಲಿಯಂದ್ರ ದೇವರ ದೈದೇಡಳು ಶ್ರೀಮಂಡಾಲ ಸಿಂಗಾರಾದ ತೋಜಡು ಈ ಲಾಡೇಳ ಜಾಲ ಪುಲಿ ಒಚ್ಚಡು ಬಲಿ 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 ಬಲಿಯೇ ಸ್ವಾಮಿಗೆ ಆರತಿ, ಭೂಮಿಗೆ ಕೀರುತಿ. ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಏನನ್ನು ಕೇಳದ ಎಲ್ಲವ ನೀಡುವ ದೇವತೆ ಈ ಧರಣಿ ಸಾವಿರ ಜನ್ಮಗಳಾದರೂ ತೀರದು ತಾಯಿಗೆ ನಾವು ಋಣಿ. ಎಲ್ಲ ಜೀವಕ್ಕೂ ಅನ್ನವ ನೀಯುವ ಸಂತಸದ ಚಿಲುಮೆ ಪಾಪವನಿಗೆ ಸಂತೈಸುವುದು ಕಾಣಿಸದ ಒಲುಮೆ. ಧ್ಯಾನ ದುಡಿಮೆಯಲ್ಲಿರಲು ಧಾನ್ಯದ ಹೊನಲು ಧನ್ಯ ದುಡಿಯುವ ಜೀವವೆಲ್ಲರೂ ನಾಡಿಗೆ ಓಹೋ ಭೂಮಿಗೆ ಆರತಿ, ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಬೇಸಾಯಗಾರ ಮನೆಗೆ ತೋರಣ ಬಂಗಾರದ ಕದಿರು ಬಲಿದಾಳು ಧಾನ್ಯ ಲಕ್ಷ್ಮೀ ಭೂಮಿ ತುಂಬ ರತ್ನದ ಪೈರು ನೇಗಿಲು 100 ನೋಗ 100 ಹೂಡ್ಬಿಟ್ಟೆತ್ತು 500 ಬ್ರಹ್ಮ ವಿಷ್ಣು ಶಿವರ ಪ್ರಿಯ ಮಡದಿರು ಭೂಮಿಗೆ ಬಂದರು. ಮಂಗಳ ದಿವಸ ಅಂಗಳ ಧವಸ ಧಾನ್ಯದ ಬೆಳಕಾಯ್ತು ಭತ್ತದ ಭಾಗ್ಯ ಬಿತ್ತಿದುದೆಲ್ಲ ಮುತ್ತಿನ ಹರಿವಾಯ್ತು. ಹೋ ಧಾನ್ಯದ ಲಕ್ಷ್ಮಿಯು ಬರುತಿಹ ಬಾಗಿಲ ತೋರಣ ಚೆಲುವಾಯ್ತು ಸಿರಿ ಸಿರಿ ಸಂಪದ ಕಲಕಲ ಕಲೆಯ ಹೂರಣ ಸೊಗಸಾಯ್ತು. ಪ್ರೀತಿ ನಗುವಿನ ತೆಲೆಯು ಎಲ್ಲ ಮೊಗ ಮೊಗದಿ ಅನ್ನಪೂರ್ಣೆಯು ಭಾಗ್ಯ ತಂದಳು ನಾಡಿಗೆ ಓ ಭೂಮಿಗೆ ಆರತಿ, ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿಯರ
ಸಾವಿರಾರು ವರ್ಷಗಳ ಪರಕೀಯರ ದಾಳಿ ಭಾರತದ ಪ್ರಗತಿಯನ್ನು ನಿಧಾನಗೊಳಿಸಿದ್ದು ಸತ್ಯವೇ ಸರಿ. ಆದರೆ ವೈವಿಧ್ಯತೆಯಲ್ಲಿ ಏಕತೆಯ ಕೊಡುಗೆಯನ್ನು ಕೊಡುವಲ್ಲಿ ಹಾಗೂ ಭಾರತವನ್ನು ಮತ್ತೆ ಶ್ರೇಷ್ಠ ಭಾರತದತ್ತ ಕೊಂಡೊಯ್ಯುವಲ್ಲಿ ನಮ್ಮ ನೆರೆಯ ರಾಜ್ಯವಾದಂತಹ ಕೇರಳದ ಸಾಂಸ್ಕೃತಿಕ ಪರಂಪರೆ ಮಹತ್ವದ ಪಾತ್ರ ವಹಿಸುತ್ತದೆ. ಕೇರಳದ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಆಚರಣೆಗಳಾದಂತಹ ಪೂರಂ ಉತ್ಸವ, ಚಿಂಡಿಯ ಸ್ವರ ಮತ್ತು ಇನ್ನಿತರ ನೃತ್ಯ ಪ್ರದರ್ಶನಗಳನ್ನು ತಮ್ಮ ಮುಂದೆ ನೀಡುವಂತಹ ಸಣ್ಣ ಪ್ರಯತ್ನ ನಮ್ಮದು. ಇದೀಗ ತಮ್ಮ ಮುಂದೆ ಕೇರಳ ನೃತ್ಯ ವೈಭವ.
ಒಂದು ಸಂಸ್ಕೃತಿಯ ಹಿರಿಮೆ ಇರುವುದು ಅದರ ಶಿಖರಗಳಲ್ಲಿ ಮಾತ್ರವಲ್ಲ, ಅದರತ್ತ ಏರುತ್ತಿರುವ ಪ್ರತಿಯೊಂದು ಹೆಜ್ಜೆಯೂ ಕೂಡ ತನ್ನದೇ ಆದ ಯೋಗದಾನ ನೀಡುತ್ತಿರುವುದು ಅಷ್ಟೇ ಶ್ರೇಷ್ಠವಾದದ್ದು. ಹಾಗಾಗಿಯೇ ಭಾರತವನ್ನು ವಿಶ್ವ ಗುರಿಯತ್ತ ಸಾಗಿಸಲು ನಮ್ಮೆಲ್ಲ ರಾಜ್ಯಗಳ ಕೊಡುಗೆಯು ಅಪ್ರತಿಮ. ನಾವೆಲ್ಲರೂ ಒಂದಾಗೋಣ, ರಾಷ್ಟ್ರವನ್ನು ನಿರ್ಮಾಣ ಮಾಡೋಣ. ನಮ್ಮೆಲ್ಲ ರಾಜ್ಯಗಳು ಸೇರಿ ಭಾರತವೆಂಬ ಸುಂದರ ಸುದೃಢ ರಾಷ್ಟ್ರ ನಿರ್ಮಾಣ ಕಾರ್ಯ ನಡೆಯಬೇಕು. ಹಾಗಾಗಿ ಅದರಿಂದ ನಮ್ಮೆಲ್ಲರ ಕನಸು ನನಸಾಗಬೇಕು ಎನ್ನುತ್ತಾ ಇದೀಗ ಭಾರತ ಮಾತೆಯ ವಂದನೆ. जयतु जयतु भारतम् जयतु जयतु भारतम् विश्व प्रेम की ओर चदरिया जगा हुआ भारत विश्व प्रेम की ओढ़ चदरिया विश्व प्रेम की ओढ़ चदरिया सच्चे सुर में गाता है। एक सुरीली आशा लेकर सूरज नए उगाता है। विश्व प्रेमेर चादर ढेके शुद्धेर शूरे गानाए सिंधमिळ्वानिल पुदिय पुन्विडियल आयिरमादवन तोर्निडुदे जागा हुआ भारत है ये 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 जय भारत जय भारत वसुधैव कुटुम्बकम् जय भारत तमसो मा ज्योतिर्गमय अंधकार को जीते मन यही प्रार्थना करता भारत विजयी भव मानव जीवन विश्व प्रेम की ओर चदरिया प्रेम की ओर चदरिया जय भारत जय भारत वसुधैव कुटुम्बकम् जय भारत खोलेंगे नहीं जाएंगे लिख देंगे आशाएं जय तु भारत ಕರ್ನಾಟಕದ ಇತಿಹಾಸವು ಸುಮಾರು 2000 ವರ್ಷಗಳಿಗಿಂತಲೂ ಹಳೆಯದು. ಮೌರ್ಯರು, ಗಂಗರು, ರಾಷ್ಟ್ರಕೂಟರು, ಚಾಲುಕ್ಯರು, ವಿಜಯನಗರದ ಅರಸರು ಮತ್ತು ಮರಾಠರಂತಹ ಶಕ್ತಿಶಾಲಿ ರಾಜವಂಶಗಳಿಂದ ಆಳಲ್ಪಟ್ಟಿದೆ.
ಕಲೆ, ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದೆ. ಇದು ವಿಜಯನಗರ, ಬಾದಾಮಿ, ಬೇಲೂರು, ಹಳೆಬೀಡು, ಮೈಸೂರು ಅರಮನೆಯಂತಹ ಅನೇಕ ಐತಿಹಾಸಿಕ ತಾಣಗಳನ್ನು ಹೊಂದಿದೆ. ಇಂತಹ ಶ್ರೀಮಂತ ಪರಂಪರೆಯನ್ನು ಕೊಡುಗೆಯಾಗಿ ನೀಡಿದ ಕನ್ನಡ ನಾಡಿನ ಇತಿಹಾಸವನ್ನು ತಿಳಿಯೋಣ. जय हे जय हे जय हे कर्नाटक माते, जय हे जय हे जय हे कर्नाटक माते, दिव्य महिते भव्य चरिते, दिव्य महिते भव्य चरिते परम पुनीते, जय हे जय हे जय हे कर्नाटक माते, जय हे कर्नाटक माते. ಕರ್ನಾಟಕದ ಇತಿಹಾಸದಲ್ಲಿ ಹಂಪಿ ಮತ್ತು ವಿಜಯನಗರ ಸಾಮ್ರಾಜ್ಯವು ಒಂದು ಭವ್ಯ ಅಧ್ಯಾಯವಾಗಿದೆ. ದೆಹಲಿ ಸುಲ್ತಾನರ ದಾಳಿಯಿಂದ ಹಿಂದೂ ಸಂಸ್ಕೃತಿಯನ್ನು ರಕ್ಷಿಸಲು ಹರಿಹರ ಮತ್ತು ಬುಕ್ಕರಾಯರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಕನ್ನಡ ನಾಡು ಕಂಡಂತಹ ಶ್ರೇಷ್ಠ ದೊರೆ ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಂತೂ ಸಾಮ್ರಾಜ್ಯವು ಸುವರ್ಣ ಯುಗವೆಂದೇ ಕರೆಯಲ್ಪಟ್ಟಿತು. ಇದೀಗ ಹಕ್ಕ ಬುಕ್ಕ ಶ್ರೀ ಕೃಷ್ಣದೇವರಾಯರ ಸಾಮ್ರಾಜ್ಯದ ವೈಭವ ನಿಮ್ಮ ಮುಂದೆ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿಗಿದು. ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿಗಿದು. ಹಕ್ಕ ಬುಕ್ಕರು ಹಾಡಿದರಿಲ್ಲಿ ಹರುಷದ ಮಳೆಯನ್ನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಊದಿದರು. ವಿಜಯನಗರ ಸ್ಥಾಪನೆ ಮಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು
ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದೆ ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣದೇವರಾಯ ಆಡಿದ ವೈಭವದೆ ಕಲಿಗಳ ನಾಡು ಕವಿಗಳ ಬೀಡು ಕಲಿಗಳ ನಾಡು ಕವಿಗಳ ಬೀಡು ಎನಿಸಿತು ಹಂಪೆಯೂ ಆ ದಿನದೇ ಕನ್ನಡ ಬಾವುಟ ಹಾರಿಸಿದ ಮಧುರೆವರೆಗೂ ರಾಜ್ಯವ ಹರಡಿಸಿದ ಕರ್ನಾಟಕದ ಇತಿಹಾಸದಲ್ಲಿ ಕ್ರಿಸ್ತಶಕ 10ನೇ ಶತಮಾನದಿಂದ 14ನೇ ಶತಮಾನದವರೆಗೆ ದಕ್ಷಿಣ ಭಾರತದಲ್ಲಿ ಆಳಿದ ಪ್ರಮುಖ ರಾಜವಂಶವಾಗಿದ್ದು, ಕರ್ನಾಟಕದ ಮಲೆನಾಡು ಪ್ರದೇಶದಿಂದ ಉಗಮಿಸಿ ಚಾಳುಕ್ಯರ ಸಾಮಂತರಾಗಿ ನಂತರ ಸ್ವತಂತ್ರವಾಗಿ ಬೆಳೆದ ಸಾಮ್ರಾಜ್ಯ ಹೊಯ್ಸಳ ಸಾಮ್ರಾಜ್ಯ. ಈ ಹೆಸರು ಬರಲು ಒಂದು ಕಥೆ ಇದೆ. ಚಿಕ್ಕಮಗಳೂರಿನ ಅಂಗಡಿ ಗ್ರಾಮದಲ್ಲಿ ಜೈನ ಗುರು ಸುಧಾತ್ತರ ಶಿಷ್ಯನಾದ ಸಳ ಎಂಬ ಯುವಕನು ಹುಲಿಯೊಂದು ಗುರುಗಳ ಮೇಲೆರಗಿದಾಗ ಗುರುಗಳು ನೀಡಿದ ಹೊಯ್ಸಳ ಎಂಬ ಆಜ್ಞೆಯಿಂದ ಹುಲಿಯನ್ನು ಕೊಂದನು. ಈ ಘಟನೆಯಿಂದಾಗಿ ಹೊಯ್ಸಳ ಎಂಬ ಹೆಸರು ಬಂತು. ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ಮಡಿಲಿನಲ್ಲಿ ಅಂಗಡಿ ಊರಿತ್ತು, ಊರಿಗೆ ಚೆಲುವಿನ ಕಳೆಯಿತ್ತು. ಬೆಟ್ಟ ಗುಡ್ಡ ಸಾಲಿನಲ್ಲಿ ಹಸಿರಾಗಿರುವ ಬೀಡಿನಲ್ಲಿ ಮನಸಿರಿ ಮೆರೆದಿತ್ತು, ಅಲ್ಲಿ ಶಾಂತಿಯು ನೆಲೆಸಿತ್ತು. ಪ್ರಕೃತಿಯೇ ಹೆಣ್ಣಾಗಿ ಮನುಜಗೆ ಕಣ್ಣಾಗಿ, ಧರ್ಮವೇ ಮನೆಯಾಗಿ ಮೌನವೇ ಮಾತಾಗಿ, ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದಿ ಆಶ್ರಮ ಒಂದಿತ್ತು, ಅದರೊಳು ಗುರುಕುಲ ನಡೆದಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ವೃಕ್ಷರಾಶಿ ನೆರಳಿನಲ್ಲಿ ಸುದತ್ತಾಚಾರ್ಯರ ಸನ್ನಿಧಿಯಲ್ಲಿ ಪ್ರವಚನ ಸಾಗಿತ್ತು, ಧರ್ಮದ ಪ್ರವಚನ ಸಾಗಿತ್ತು. ವಾಸಂತಿಕೆಯ ದೇಗುಲದಲ್ಲಿ ಶ್ರದ್ಧೆ ಭಕ್ತಿ ಸಂಗಮದಲ್ಲಿ ಪೂಜೆಯು ನಡೆದಿತ್ತು, ಸಳನ ಪೂಜೆಯು ನಡೆದಿತ್ತು. ಭೂಮಿಗೆ ಅಬ್ಬರದ ಸದ್ದೊಂದು ಕೇಳಿಸಲು ಅಲ್ಲಿದ್ದ ಜನರೆಲ್ಲ ಅಲ್ಲೋಲ ಕಲ್ಲೋಲ. ಹೊಂಬಿಸಿಲೇರುವ ಸುಂದರ ಸಮಯದಿ ಬಂದಿತು ಹುಲಿಯೊಂದು, ಗರ್ಜಿಸಿ ಗುಡುಗಿತು ಹುಲಿಯೊಂದು. ಕಂಚಿನ ಕಂಠದಿ ಸಳನನು ಕೂಗಿ ಕರೆದರು, ಆಗ ಆಜ್ಞೆಯು ಮೊಳಗಿತ್ತು, ಗುರುಗಳ ಆಜ್ಞೆಯೇ ಮೊಳಗಿತ್ತು. ವೀರಾವೇಶದ ಶೌರ್ಯದಲ್ಲಿ ಶಿಷ್ಯನು ಸೆಣಸಿದ ರೋಷದಲ್ಲಿ ಹುಲಿಯದು ಕೆರಳಿತ್ತು, ಹಸಿದಿಹ ಹುಲಿಯದು ಕೆರಳಿತ್ತು.
ಹೋರಾಡಿ ಗೆದ್ದನು ಮುಂದಾಗಿ ಊರಿನ ವೀರನ ಮೆಚ್ಚುತ್ತ ಜನತೆಯು ಸಳನಲು ಹರಸಿತ್ತು, ಕೆಚ್ಚದೆ ಸಳನಲು ಹರಸಿತ್ತು. ಹುಲಿಯನು ಕೊಂದ ವೀರನನ್ನು ಗುರುಗಳು ಆಗ ಹರಸಿರಲು ಕಟ್ಟಿದ ಸಳನು ರಾಜ್ಯವನ್ನು, ಅನುಪಮ ಹೊಯ್ಸಳ ರಾಜ್ಯವನ್ನು. ಹುಲಿಯನ್ನು ಕೊಲ್ಲುವ ಲಾಂಛನ ಹಿಡಿದು ಗದ್ದುಗೆ ಏರಿ ಆಳ್ವಿಕೆ ಮೆರೆದು ಚರಿತ್ರೆ ಮೊದಲಾಯ್ತು, ಹೊಯ್ಸಳ ಚರಿತ್ರೆ ಮೊದಲಾಯ್ತು. ಸಾಹಿತ್ಯ ತೇರಾಗಿ ಶಿಲ್ಪಕಲೆ ನೂರಾಗಿ, ಸಂಗೀತ ಕೊನಲಾಗಿ ಸಂಸ್ಕೃತಿ ತೌರಾಗಿ, ವೈಭವ ಸಾರುವ ಹೊಯ್ಸಳ ವಂಶ ನಾಡನು ಬೆಳಗಿತ್ತು, ಕನ್ನಡ ನಾಡನು ಬೆಳಗಿತ್ತು. ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಆಹಾ ಎಂತಹ ಸುಂದರ ವರ್ಣನೆಯಲ್ಲವೇ. ರಾಷ್ಟ್ರಕವಿ ಕುವೆಂಪು ಕನ್ನಡ ತಾಯಿ ಭುವನೇಶ್ವರಿಯನ್ನು ಭಾರತ ಮಾತೆಯ ತನುಜಾತೆ ಎಂದಿದ್ದಾರೆ. ಅತ್ಯಂತ ಸುಂದರವಾದ ಅರ್ಥಪೂರ್ಣವಾದ ನಾಡಗೀತೆ ನಮ್ಮದು. ಇದೀಗ ನಮ್ಮ ನಾಡಗೀತೆಯ ಸೊಬಗಿಗೆ ಲಯಬದ್ಧ ಹೆಜ್ಜೆ ನಿಮ್ಮ ಮುಂದೆ. ಜಯ ಜಯ ಹೇ ಜಯ ಹೇ ಜಯ ಹೇ ಜಯ ಜಯ ಹೇ ಜಯ ಹೇ ಜಯ ಹೇ ಜಯ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೇಡೆ, ಜಯ ಭಾರತ ಜನನಿಯ ತನುಜಾತೆ.
ಕ್ಲಾಸ್ಗೆ ಹೋಗಿ ಕೊಡ್ತೇನೆ. ಒಂದುಗೂಡಿ ಬನ್ನಿ ನಾಡ ಸೇವೆಗೆ, ಶುದ್ಧ ಮನದಿ ಶ್ರದ್ಧೆಯಿಂದ ದೈವ ಪೂಜೆಗೆ. ಬದ್ಧರಾಗಿ ದಿವ್ಯ ಧ್ಯೇಯ ಆದರ್ಶಕ್ಕೆ, ಸಿದ್ಧರಾಗಿ ಸರ್ವಸ್ವ ನೈವೇದ್ಯಕ್ಕೆ. ಬೆವರು ರಕ್ತವ ತೈಲದಂತೆ ಎರೆಯುವ, ನಾಡಗುಡಿಯ ಬೆಳಗಲು ಬತ್ತಿಯಂತೆ ಉರಿಯುವ. ನಮ್ಮ ಬೆವರು ರಕ್ತವ ತೈಲದಂತೆ ಎರೆಯುವ, ನಾಡಗುಡಿಯ ಬೆಳಗಲು ಬತ್ತಿಯಂತೆ ಉರಿಯುವ. ಕತ್ತಲನ್ನು ಕರಗಿಸಿ ಸುತ್ತ ಬೆಳಕ ಮೂಡಿಸಿ, ಮನದಿ ಮನೆಯ ಮಾಡಿದಂಥ ಮೌಢ್ಯವನ್ನು ತೊಲಗಿಸಿ. ಸುಮ್ಮನಿರದೆ ಕಾವ್ಯಕ್ಕಾಗಿ ಸತತ ಕಾಯ ಸವೆಸುವ, ಹೆಮ್ಮೆಯಿಂದ ಒಮ್ಮನದಲ್ಲಿ ಗುರಿಯ ಕಡೆಗೆ ಚಲಿಸುವ. ಸುಮ್ಮನಿರದೆ ಕಾರ್ಯಕ್ಕಾಗಿ ಸತತ ಕಾಯ ಸವೆಸುವ, ಹೆಮ್ಮೆಯಿಂದ ಒಮ್ಮನದಲ್ಲಿ ಗುರಿಯ ಕಡೆಗೆ ಚಲಿಸುವ. ಸೋಲಿನಿಂದ ಕುಗ್ಗದೆ ಸವಾಲುಗಳಿಗೆ ಜಗ್ಗದೆ, ವಿರೋಧಕ್ಕೆಂದು ಬಗ್ಗದಂಥ ಗಟ್ಟಿತನವ ಗಳಿಸುವ. ಸೇವೆಯೊಂದೇ ದಾರಿದೀಪ ಪತಿತ ಜನರ ಬಾಳಿಗೆ, ಸೇವೆಯೊಂದೇ ದಿವ್ಯ ಮಂತ್ರ ದಿಡಲಿ ನಮ್ಮ ಪಾಲಿಗೆ. ಸೇವೆಯೊಂದೇ ದಾರಿದೀಪ ಪತಿತ ಜನರ ಬಾಳಿಗೆ, ಸೇವೆಯೊಂದೇ ದಿವ್ಯ ಮಂತ್ರ ದಿಡಲಿ ನಮ್ಮ ಪಾಲಿಗೆ. ಸೇವೆಯಿಂದ ದೂರಗೊಳಿಸಿ ಉಚ್ಚ ನೀಚ ಭಿನ್ನತೆ, ಸೇವೆಯಿಂದ ಗಳಿಸ ಬನ್ನಿ ಮಾತೃಭುವಿಗೆ ಮಾನ್ಯತೆ. ಬದ್ಧರಾಗಿ ದಿವ್ಯ ಧ್ಯೇಯ ಆದರ್ಶಕ್ಕೆ, ಸಿದ್ಧರಾಗಿ ಸರ್ವಸ್ವ ನೈವೇದ್ಯಕ್ಕೆ. ಎದ್ದು ನಿಲ್ಲು ವೀರ ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ ಸಮರ ಕಾದಿದೆ. ಎದ್ದು ನಿಲ್ಲು ವೀರ ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ ಸಮರ ಕಾದಿದೆ. ರಣಕಹಳೆಯ ಹೂಂಕಾರದ ಸದ್ದು ಮೊರೆದಿದೆ, ರಕ್ತ ಸಿಕ್ತ ಬಲಿಪೀಠದ ದೃಶ್ಯ ಮೆರೆದಿದೆ. ಎದ್ದು ನಿಲ್ಲು ವೀರ ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ ಸಮರ ಕಾದಿದೆ. ಕಡಚಿಕ್ಕುವ ಆಕ್ರಂದನ ನರಳಾಟ ತೀರಾಟ, ಕಿವಿಗೊಡದಿರು ಎದೆಗಡದಿರು ನುಗ್ಗುತ್ತಲೇ ಮುಂದಕ್ಕೆ. ಗಡಚಿಕ್ಕುವ ಆಕ್ರಂದನ ನರಳಾಟ ತೀರಾಟ, ಕಿವಿಗೊಡದಿರು ಎದೆಗಡದಿರು ನುಗ್ಗುತ್ತಲೇ ಮುಂದಕ್ಕೆ. ದೇಹ ಬಿದ್ದು ಹೆಣಗಳುರುಳಿ ರಕ್ತದಾಟ ದೋಕುಳಿ, ಹೋರುವ ಛಲ ಕುಗ್ಗದಿರಲಿ ಧೈರ್ಯ ಮೇರು ಪರ್ವತ, ಧೈರ್ಯ ಮೇರು ಪರ್ವತ. ಎದ್ದು ನಿಲ್ಲು ವೀರ ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ ಸಮರ ಕಾದಿದೆ.
ಹೆಜ್ಜೆ ಹೆಜ್ಜೆ ತುಳಿತಕ್ಕೆ ನೆಲೆದೆದೆಯ ಕಂಪನ, ಮುಂದೆ ಮುಂದೆ ಧಾವಿಸೆ ಕೇಳಿ ವಿಜಯ ಸ್ಪಂದನ. ಹೆಜ್ಜೆ ಹೆಜ್ಜೆ ತುಳಿತಕ್ಕೆ ನೆಲೆದೆದೆಯ ಕಂಪನ, ಮುಂದೆ ಮುಂದೆ ಧಾವಿಸೆ ಕೇಳಿ ವಿಜಯ ಸ್ಪಂದನ. ಎದೆ ತಟ್ಟಿ ತೊಡೆ ತಟ್ಟಿ ಅಬ್ಬರಿಸುತ್ತ ಚಲಿಸಲಿ, ವೈರಿ ಶಿಬಿರ ತತ್ತರಿಸುವ ಅಗ್ನಿಜ್ವಾಲೆ ಉಜ್ವಲ, ಅಗ್ನಿಜ್ವಾಲೆ ಉಜ್ವಲ. ಎದ್ದು ನಿಲ್ಲು ವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ತಾಯಿಯ ಕರೆ ಮೊಳಗಿದೆ, ಹೃದಯ ದೀಪ ಬೆಳಗಿದೆ, ಶಕ್ತಿ ಧೂಪ ಹರಡಿದೆ ದಿಗಂತದೆತ್ತರ. ತಾಯಿಯ ಕರೆ ಮೊಳಗಿದೆ, ಹೃದಯ ದೀಪ ಬೆಳಗಿದೆ, ಶಕ್ತಿ ಧೂಪ ಹರಡಿದೆ ದಿಗಂತದೆತ್ತರ. ಸ್ವಾತಂತ್ರ್ಯದ ಕರೆಯಲಿ ರಾಷ್ಟ್ರ ಪುರುಷ ಪೂಜೆಗೆ, ಸ್ವಾತಂತ್ರ್ಯದ ಕರೆಯಲಿ ರಾಷ್ಟ್ರ ಪುರುಷ ಪೂಜೆಗೆ. ಉರಿಯುತ್ತಿರಲಿ ಕಾಂತಿ ತುಂಬಿ ತ್ಯಾಗದೀಪದಾರತಿ, ತ್ಯಾಗದೀಪದಾರತಿ. ಎದ್ದು ನಿಲ್ಲು ವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ರಣಕಹಳೆಯ ಹುಂಕಾರದ ಸತ್ತು ಮರಗಿದೆ, ರಕ್ತ ಸಿಕ್ತ ಬಲಿಪೀಠದ ದೃಶ್ಯ ಮೆರೆದಿದೆ. ಎದ್ದು ನಿಲ್ಲು ವೀರ, ದೇಶ ಕರೆದಿದೆ. ಭಾರತೀಯ ನಾರಿಗೆ ಸಿಂಧೂರ ಅಥವಾ ಕುಂಕುಮ ಹಣೆಯ ಮೇಲಿಡುವ ಕೇವಲ ಒಂದು ಬಣ್ಣವಲ್ಲ, ಅದು ಆಕೆಯ ಶಕ್ತಿ. ಆಕೆಯನ್ನು ಶಕ್ತಿ ಸ್ವರೂಪಿಯಾಗಿ ಗೌರವಿಸಬೇಕು ಎಂಬುದರ ದ್ಯೋತಕ. ಹೆಣ್ಣನ್ನು ಶಕ್ತಿ ಸ್ವರೂಪಿಯಾಗಿ ಗೌರವಿಸಿದರೆ ಮೃದುವಾದ ಹೂವಾಗಬಹುದು. ಆಕೆಯನ್ನು ಕೆಣಕಿದರೆ ತನ್ನ ತಾಯ್ನಾಡನ್ನು ರಕ್ಷಿಸಲು ಬೆಂಕಿಯ ಕಿಡಿಯೂ ಆಗಬಹುದು. ಹೆಣ್ಣಿನ ಸಿಂಧೂರವನ್ನು ಮುಟ್ಟಿದವರು ಯಾರೂ ಕೂಡ ಪುರಾಣದಲ್ಲೂ ಉಳಿದಿಲ್ಲ, ಇಂದೂ ಉಳಿದಿಲ್ಲ. ಹೆಣ್ಣಿನ ಶಕ್ತಿಯೇ ಅಂಥದ್ದು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಹಿಂದೂಗಳ ಮೇಲೆ ದಾಳಿ ನಡೆಸಿ 26 ಮಂದಿಯಲ್ಲಿ ನಿನ್ನ ಧರ್ಮ ಯಾವುದು ಎಂದು ಕೇಳಿ ಗುಂಡು ಹಾರಿಸಿ ಹತ್ಯೆ ಮಾಡಿದರು. ಈ ದುರ್ಘಟನೆಯು ನಮ್ಮೆಲ್ಲರ ಮನಸ್ಸಿನಲ್ಲೂ ಆಳವಾದ ನೋವನ್ನುಂಟು ಮಾಡಿತು. ಈ ನೋವಿನ ಮಧ್ಯೆಯೂ ಭಾರತೀಯ ನಾರಿಯರ ಸಿಂಧೂರವನ್ನು ಅಳಿಸಿದ ಉಗ್ರರ ಸದೆಬಡಿಯುವುದಕ್ಕಾಗಿ ಹಾಗೂ ಪಹಲ್ಗಾಮ್ ದಾಳಿಯಲ್ಲಿ ಸಿಂಧೂರವನ್ನು ಅಳಿಸಿದ ಪ್ರತೀಕಾರಕ್ಕಾಗಿ ನಡೆಸಿದ ಕಾರ್ಯಾಚರಣೆಯೇ ಈ ಆಪರೇಷನ್ ಸಿಂಧೂರ. ಪಹಲ್ಗಾಮ್ನ ದಾಳಿಯಿಂದ ಹಿಡಿದು ಆಪರೇಷನ್ ಸಿಂಧೂರದವರೆಗಿನ ಭಾರತದ ಈ ನಡೆಯನ್ನು ನೃತ್ಯ ಹಾಗೂ ಸಂಗೀತದ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ 8ನೇ ತರಗತಿಯ ವಿದ್ಯಾರ್ಥಿಗಳು. चलेंगे 4 चनारों से मिलेंगे, चलेंगे 4 चनारों से मिलेंगे, है वादी कश्मीर बहारों से मिलेंगे, बहारों से मिलेंगे। वादी कश्मीर, है वादी कश्मीर, है वादी कश्मीर, है वादी कश्मीर। डल लेक पे परदेसी परिंदों का वो आना, वो रूठ गए हैं तो जरूरी है मनाना। डल लेक पे परदेसी परिंदों का वो आना, वो रूठ गए हैं तो जरूरी है मनाना। चल उड़ते परिंदों की कतारों से मिलेंगे, चल उड़ते
उड़ते परिंदों की कतारों से मिलेंगे। वादी कश्मीर बहारों से मिलेंगे, बहारों से मिलेंगे। कश्मीर की बर्फों से निकलते हुए दरिया, बहते हैं जमीनों पे मचलते हुए दरिया। कश्मीर की बर्फों से निकलते हुए दरिया, बहते हैं जमीनों पे मचलते हुए दरिया। हब्बा के लिखे सारे नजारों से मिलेंगे, हब्बा के लिखे सारे नजारों से मिलेंगे। है वादी कश्मीर बहारों से मिलेंगे, बहारों से मिलेंगे। वादी कश्मीर, है वादी कश्मीर, है वादी कश्मीर, है वादी कश्मीर। नहीं जीना मुझे, मारना मुझे। नहीं, तुझे हम नहीं मारेंगे। अब जा और अपने सियासी लोगों से बोल कि किसने तेरा ये हाल किया। ओ रांझना वे, तेरी सांसों पे थोड़ा सा वतन का भी हक था। ना देख मुझे यूं मुड़ मुड़ के, तेरा मेरा साथ यही तक था। कुछ हारे नाल नसीब विसी, कुछ दिल दे रिश्ते तोड़ दिता, कुछ अंजुमी नामा ओ अखियां सी, कुछ कल जगमा दे तो कभी से। किस्मत ने जाने ये दिल ये खेल कैसे खेले। मन अंदर अंदर रोए, गम सहता रहे अकेले। किस्मत ने जाने ये दिल ये खेल कैसे खेले। मन अंदर अंदर रोए, गम सहता रहे अकेले। किसे अपना हाल सुनावा, किसे अपने जख्म दिखावा। जो बीत गया है मुझ पे, मैं जानूं या दिल जाने। हाय रब्बा, हाय रब्बा, कोई दर्द न जाने तेरा, दर्द न जाने। हाय रब्बा, हाय रब्बा, कोई दर्द न जाने मेरा, दर्द न जाने। हाय रब्बा। 22 अप्रैल को जम्मू कश्मीर के पहलगाम में आतंकियों ने मासूम देशवासियों को जिस बेरहमी से मारा है, उससे पूरा देश व्यथित है। कोटि कोटि देशवासी दुखी है। करगिल से कन्याकुमारी तक हमारा दुख एक जैसा है। अब आतंकियों की बची खुची जमीन को भी मिट्टी में मिलाने का समय आ गया है। ऑपरेशन सिंदूर न्याय की अखंड प्रतिज्ञा है। मैं कर्नल सोफिया कुरैशी, मैं विंग कमांडर योमिका सिंह,
इस मिशन के लिए तैयार हो? यस मैम। क्या बदले के लिए आपका खून खोल रहा है? यस मैम। वो आर्मी, इंडियन आर्मी। हाथ से जश, हाय मैम। हाथ से जश, हाय मैम। हाथ से जश, हाय मैम। तिनका था हमने सवारा, अपनी वो माटी और घर बारा, लुट रहा ये चमन अपना वतन, आंखों से अपनी लुट रहा ये चमन अपना वतन, आंखों से अपनी संकल्प बोल के हम तो निकल पड़े, हर द्वार खोल के गगन कहे विजयी भव, विजयी भव, गगन कहे विजयी भव। भोली सी तेरी बांसुरी खो गई सावरे, घायल है तेरा जल, तू नदी है राह बदल, पानी बुलबुला रहा है कल कल कल, तू निकल, तू निकल। माटी ने तेरी आज पुकारा, धरती ये पूछे बारंबार, लुट रहा ये चमन तेरा वतन, आंखों से अपनी लुट रहा ये चमन तेरा वतन, आंखों से अपनी संकल्प बोल के हम तो निकल पड़े, हर द्वार खोल के गगन कहे विजयी भव। देश की मां बहन बेटियों के सम्मान और सुरक्षा के लिए चला सबसे बड़ा एक्शन ऑपरेशन सिंधु। निर्दोषों का जो तूने कत्ल किया है, तुझे होश में लाएंगे ये हमने ठान लिया है। मैं देश की सेना बोल रही हूँ, देश रहे खुशहाल मेरा, मैं आँच न इसको आने दूं, चाहे जो भी हो हाल मेरा, जो भी हो हाल
ಸಿಬ್ಬಂದಿ 72 ಗಂಟೆಗಳ ಕಾಲ ಪಾಕಿಸ್ತಾನದ ಶೆಲ್ ದಾಳಿಯ ನಡುವೆಯೂ ತಮ್ಮ ಸ್ಥಾನಗಳನ್ನು ಉಳಿಸಿಕೊಂಡು ಹೋರಾಡಿದರು. ಇದು ಭಾರತೀಯ ಮಹಿಳೆಯರ ಸಾಹಸಕ್ಕೆ ಸಾಕ್ಷಿಯಾಯಿತು. ಕರ್ನಲ್ ಸೊಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು ಈ ಕಾರ್ಯಾಚರಣೆಯ ಕುರಿತು ದೇಶಕ್ಕೆ ಮಾಹಿತಿ ನೀಡುವ ಮೂಲಕ ದೇಶಭಕ್ತಿಯ ಸಂದೇಶವನ್ನು ದೇಶವಾಸಿಗಳಲ್ಲಿ ರವಾನಿಸಿದರು. ವೀರ ಯೋಧರಾಗಿ, ನಾಯಕಿಯರಾಗಿ ದೇಶ ರಕ್ಷಣೆಯಲ್ಲಿ ತಮ್ಮ ಶಕ್ತಿ ಶೌರ್ಯದ ಪ್ರದರ್ಶನವು ದೇಶಾದ್ಯಂತ ಮಹಿಳೆಯರಲ್ಲಿ ಸ್ಫೂರ್ತಿಯನ್ನು ತುಂಬಿತು. ದೇಶದ ಎಲ್ಲ ಯುವತಿಯರು ಹೊಸ ಕನಸನ್ನು ಕಾಣಲು, ತಮ್ಮ ಶಕ್ತಿ ಶೌರ್ಯವನ್ನು ಪ್ರದರ್ಶಿಸಿ ತಮ್ಮ ಗುರಿಯನ್ನು ಸಾಧಿಸಲು ಪ್ರೇರಣೆಯಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಮಹಿಳೆಯರಲ್ಲಿ ಶಕ್ತಿಯನ್ನು ತುಂಬುವ, ಸ್ವರಕ್ಷಣೆಯೊಂದಿಗೆ ದೇಶ ರಕ್ಷಣೆಯನ್ನು ಮಾಡುವ ಎನ್ನುವ ಸ್ಫೂರ್ತಿಯನ್ನು, ಪ್ರೇರಣೆಯನ್ನು ನೀಡಿದೆ ಈ ಆಪರೇಷನ್ ಸಿಂಧೂರ. ಧನ್ಯವಾದಗಳು. ಬನ್ನಿ ಸೋದ ಜೈ ಶ್ರೀರಾಮ್. ಮಲ್ಲಕಂಬ ಭಾರತ ಮೂಲದ ಕಂಬದ ಮೇಲೆ ಯೋಗಾಸನ ಮತ್ತು ಕಸರತ್ತು ಪ್ರದರ್ಶಿಸುವ ಸಾಂಪ್ರದಾಯಿಕ ಕ್ರೀಡೆ. ಈ ಕ್ರೀಡೆಯು ದೇಹದ ಸಮತೋಲನ ಶಕ್ತಿ ಮತ್ತು ಚುರುಕುತನ ಹೆಚ್ಚಿಸುತ್ತದೆ. ಭಾರತ ದೇಶದ ಅಪ್ಪಟ ದೇಶೀಯ ಕ್ರೀಡೆ. ಕುಸ್ತಿಪಟುಗಳ ತರಬೇತಿಗಾಗಿ ಬಳಕೆಯಾಗುತ್ತಿದ್ದ ಮತ್ತು ಯುದ್ಧ ತರಬೇತಿಗಳಿಗೂ ಕೂಡ ವ್ಯಾಪಕವಾಗಿ ಬಳಕೆಯಾಗುತ್ತಿದ್ದ ಮಲ್ಲಕಂಬ ಕುಸ್ತಿಪಟುಗಳ ಹಿಡಿತ, ತಾಳ್ಮೆ ಮತ್ತು ಚುರುಕುತನ ಸುಧಾರಿಸಲು ಸಹಾಯಕವಾಗುತ್ತಿತ್ತು. ವಿದ್ಯಾರ್ಥಿಗಳ ದೈಹಿಕ ಸಾಮರ್ಥ್ಯ, ಸಮತೋಲನ ಮತ್ತು ಮಾನಸಿಕ ಶಿಸ್ತನ್ನು ಅಭಿವೃದ್ಧಿಪಡಿಸುವ ವಿಶಿಷ್ಟ ಕ್ರೀಡೆ ಮಲ್ಲಕಂಬ. ಬನ್ನಿ ಸೋದರರೆ, ಬನ್ನಿ ಬಾಂಧವರೇ, ಹೃದಯಗಳ ಬೆಸೆಯೋಣ. ಬನ್ನಿ ಸೋದರರೆ, ಬನ್ನಿ ಬಾಂಧವರೇ, ಹೃದಯಗಳ ಬೆಸೆಯೋಣ. ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ಹಸಿವಡಗಲಿ ತೃಷ ಹಿಂಗಲಿ, ಅಜ್ಞಾನದ ಪೊರೆ ಹರಿಯಲಿ. ಹಸಿವಡಗಲಿ ತೃಷ ಹಿಂಗಲಿ, ಅಜ್ಞಾನದ ಪೊರೆ ಹರಿಯಲಿ. ರೋಗ ರೂಢಿಗೊದಗಲಿ ಅವಸಾನ, ಸುತರೆ ಮಗಿದು ಕರ್ತವ್ಯಪಣ. ಧರೆಯನಿಸಲಿ ಆನಂದವನ, ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಕೊರತೆ ಕಲುಷಗಳ ನಳೆದಳೆದು, ಸರಿಯುತ್ತರ ಸುರಿ ಮಳೆಗರೆದು. ಕೊರತೆ ಕಲುಷಗಳ ನಳೆದಳೆದು, ಸರಿಯುತ್ತರ ಸುರಿ ಮಳೆಗರೆದು. ಸರ್ವವ್ಯಾಪಿಯಾಗಲಿ ಸಂಕ್ರಮಣ, ಸಂಘಟನಾ ಬಲ ನಿರ್ಮಾಣ. ವಿಶ್ವ ಸಂತತಿಯ ಕಲ್ಯಾಣ, ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಇಂದು ಚಿಂತನಾನುಷ್ಠಾನ, ತಂದೊಲಿಸಲಿ ಜಗದುತ್ಥಾನ. ಇಂದು ಚಿಂತ
ಚಿಂತನಾನುಷ್ಠಾನ ತಂದೊಲಿಸಲಿ ಜಗದುತ್ಥಾನ. ಮಾತೆ ಭಾರತೀಯ ವೈಭವ ಸುದಿನ ಮೈದಾಳಲಿ ನೆಲದಭಿಮಾನ. ಹಿಂದುತ್ವದ ನವಜಾಗರಣ ವಸುಧಾ ಕುಟುಂಬ ರಚಿಸೋಣ. ಮೊಳಗಲಿ ತಾಯ ಯಶೋಗಾನ. ಬನ್ನಿ ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ. ಬನ್ನಿ ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ. ವಸುಧಾ ಕುಟುಂಬ ರಚಿಸೋಣ. ಮೊಳಗಲಿ ತಾಯ ಯಶೋಗಾನ. ವಸುಧಾ ಕುಟುಂಬ ರಚಿಸೋಣ. ಮೊಳಗಲಿ ತಾಯ ಯಶೋಗಾನ. ಹರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಕತ್ತಲೆಗಿದು ಸಾವು ಸುತ್ತಲೂ ಮುಂಗಾವು. ಕತ್ತಲೆಗಿದು ಸಾವು ಸುತ್ತಲೂ ಮುಂಗಾವು. ಕರೆವಡು ಶಾದೇವಿ ಮಂಗಳೇ ಸುಮಂಗಳೇ. ಎಚ್ಚರಾಗಿ ಕನಸು ಕಂಗಳೇ. ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ನೋವಿನಿರುಳು ನರಳಿ ನರಳಿ ಸರಿದಿದೆ. ನಗುವು ನಲಿವಿಗಾಗಿ ಕದವ ತೆರೆದಿದೆ. ನೋವಿನಿರುಳು ನರಳಿ ನರಳಿ ಸರಿದಿದೆ. ನಗುವು ನಲಿವಿಗಾಗಿ ಕದವ ತೆರೆದಿದೆ. ಸೂತ್ರಬದ್ಧ ಕಾರ್ಯ ನಮ್ಮ ಎದುರಿದೆ. ಲೋಕ ನಮ್ಮ ನಿಲುವಿಗಾಗಿ ಕಾದಿದೆ. ಅಬಲ ಶಕ್ತರಲ್ಲ ಸಬಲರು ನಾವೆಲ್ಲ. ಅಬಲ ಶಕ್ತರಲ್ಲ ಸಬಲರು ನಾವೆಲ್ಲ. ಹಗಲಿಗರಳಬೇಕು ನೈದಿಲೆ ನೈದಿಲೆ. ಹಗಲಿಗರಳಬೇಕು ನೈದಿಲೆ. ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಹೂಹರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಹುಲಿಯ ಮಣಿಸಿ ಹಲ್ಲೆಣಿಸಿದ ಭರತ ಬಲ. ಚಕ್ರವ್ಯೂಹ ಮುರಿದ ಅಭಿಮನ್ಯು ಛಲ. ಹುಲಿಯ ಮಣಿಸಿ ಹಲ್ಲೆಣಿಸಿದ ಭರತ ಬಲ. ಚಕ್ರವ್ಯೂಹ ಮುರಿದ ಅಭಿಮನ್ಯು ಛಲ. ಹುಲಿಯ ಹೊಡೆದ ವೀರ ಹುಡುಗ ಹೊಯ್ಸಳ. ವೀರವಾರಸಿಕೆಯ ಹಿಂದೂ ಸಂಕುಲ. ಪುತ್ರ ಭಾವದೊಳಗೆ ಕ್ಷಾತ್ರ ಭಾವ ಬೆಳಗೆ. ಪುತ್ರ ಭಾವದೊಳಗೆ ಕ್ಷಾತ್ರ ಭಾವ ಬೆಳಗೆ. ರಾಷ್ಟ್ರ ಶಕ್ತಿಗದುವೆ ಹಿನ್ನೆಲೆ ಹಿನ್ನೆಲೆ. ರಾಷ್ಟ್ರ ಶಕ್ತಿಗದುವೆ ಹಿನ್ನೆಲೆ. ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಹೂಹರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಸೋಲಿನ ಸುರ ಹೊಂದಬೇಕು ಅವನತಿ. ಗೆಲುವಿನ ಸ್ವರ ಪಡೆಯಬೇಕು ಉನ್ನತಿ. ಸೋಲಿನ ಸುರ ಹೊಂದಬೇಕು ಅವನತಿ. ಗೆಲುವಿನ ಸ್ವರ ಪಡೆಯಬೇಕು ಉನ್ನತಿ. ಕಾರ್ಯಕಾಲ ಕಾಯುತಿಹಳು ಭಾರತಿ. ರಾಷ್ಟ್ರರಥಕ್ಕೆ ನಮ್ಮ ಶಕ್ತಿ ಸಾರಥಿ. ಛಲದಲ್ಲಿ ಒಂದಾಗಿ ಜಗದಲ್ಲಿ ಮುಂದಾಗಿ. ಛಲದಲ್ಲಿ ಒಂದಾಗಿ ಜಗದಲ್ಲಿ ಮುಂದಾಗಿ. ನಿಲ್ಲುವುದೊಂದೇ ನಮ್ಮ ಮುನ್ನೆಲೆ ಮುನ್ನೆಲೆ. ನಿಲ್ಲುವುದೊಂದೇ ನಮ್ಮ ಮುನ್ನೆಲೆ. ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಹೂಹರೆಯದ
ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಕತ್ತಲೆಗಿದು ಸಾವು ಸುತ್ತಲು ಮುಂಜಾವು ಕತ್ತಲೆಗಿದು ಸಾವು ಸುತ್ತಲು ಮುಂಜಾವು ಕರೆವಳು ಶಾದೇವಿ ಮಂಗಳೇ ಸುಮಂಗಳೇ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಬನ್ನಿ ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ ಬನ್ನಿ ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ ವಸುಧಾ ಕುಟುಂಬ ರಚಿಸೋಣ ಮೊಳಗಲಿ ತಾಯ ಯಶೋಗಾನ ವಸುಧಾ ಕುಟುಂಬ ರಚಿಸೋಣ ಮೊಳಗಲಿ ತಾಯ ಯಶೋಗಾನ ಹಸಿವಡ putur ke puparika pogila movi menate pakila movi Parika
கிளிய போல பறந்து பறந்து கொண்டாடு. ഒരു ഹരിത ചാരുതീരം പുഴയോരം കളമേളം കവിത പാടും തീരം കായലലകൾ പുൽകും കണുവലിയുമീറൻ കാറ്റിൽ ഇളഞ്ഞാറിൻ നിലയാടും കുളിരുലാവും നാട് നിറപൊലിയേകാമെന്നരിയ നേരിനാ പുതുവിള നേരുന്നോരിനിയ നാടിനാ കുട്ടനാടിൻ നീളം കേരനിരകളാടും ഒരു ഹരിത ചാരുതീരം പുഴയോരം കളമേളം കവിത പാടും തീരം. रामाय रामभद्राय रामचंद्राय वेदसे रघुनाथाय नाथाय सीताय पतये नमः. अंदु इंदु ಎಂದೆಂದು ಶ್ರೀರಾಮ. ರಾಮಾಯಣ ಭಾರತೀಯರ ಮಹಾಕಾವ್ಯ. ಇದು ಶ್ರೀರಾಮನ ಇತಿಹಾಸವನ್ನು ಹೇಳುವುದರೊಂದಿಗೆ ತ್ರೇತಾಯುಗದಲ್ಲಿ ಜನಿಸಿದ ಶ್ರೀರಾಮನ ಬದುಕು ನಿನ್ನತ್ರ ಯಾರು ಹೇಳಿದ್ದು ಈಗ ಹೋಗ್ಲಿಕ್ಕೆ? ಶಿವನದ್ದು. ಶಿವನ ಯಾರು? ಶಿವ ಯಾರು?
ಇಲ್ಲೊಂದು ಪ್ರಕಟಣೆ. ಒಂದು ವಾಚು ಬಿದ್ದು ಸಿಕ್ಕಿದೆ, ರಿಸ್ಟ್ ವಾಚ್ ಬಿದ್ದು ಸಿಕ್ಕಿದೆ. ಕಳ್ಕೊಂಡವರು ಪರಿಚಯ ಹೇಳಿ ವಾಚನ್ನು ಪಡ್ಕೊಳ್ಬಹುದು. ಒಂದು ರಿಸ್ಟ್ ವಾಚ್ ಬಿದ್ದು ಸಿಕ್ಕಿದೆ, ಪರಿಚಯ ಹೇಳಿ ಕಳ್ಕೊಂಡವರು ತಗೊಂಡು ಹೋಗ್ಬೋದು. ನಾಕಲೋಕೈಕಏಕ ಆಳ್ವದೈವ ಬಾಂಧವಂ ಖಂಡ ಖಂಡ ದಂಡ ಪಾಣಿ ವೀರಭದ್ರ ಕೇಶವಂ ನಿತ್ಯಹೀನ ಕೀಚಕೂಟ ಗರ್ವಭಂಗ ತಾಂಡವಂ ನೀಲಕಂಠ ರುದ್ರರೂಪ ಸರ್ವಲೋಕ ರಕ್ಷಕಂ ಕೃಪಾಕರಂ ಕಠೋರ ಕಷ್ಟ ಕೃಷ್ಣ ಕರ್ಮನಾಶಕಂ ಮದಾಂಧ ಬಂಧರುಂಡ ಛೇದ ಭಕ್ತ ವೃಂದ ಪೋಷಿತಂ ಶಿವಂ दीपं शिवं शिवं भजे मंजुनाथं शिवं शिवं दम दम दडम दम दडम दम दडम दम दठक्कानिनाद नवताण्डवाडम्बरं तद्दिम्मि तगदिम्मि दिद्दिम्मि दिमि दिम्मि संगीत साहित्य सुमकमलबम्बरम् ओंकार ह्रींकार श्रींकार ऐंकार मन्त्रबीजाक्षरं मंजुनाथेश्वरं ऋग्वेदमाद्यं यजुर्वेद वेद्यं सामप्रगीतम् अथर्व प्रभातं पुराणेतिहास प्रसिद्धं विशुद्धं प्रपञ्चैकसूत्रं विबुद्धं सुसिद्धं नकारं मकारं सिकारं बकारं यकारं निराकार साकार सारं महाकालकालं महानीलकण्ठं महानन्दनन्दं महाट्टाटहासं जटाजूटरङ्गैकगङ्गा सुचित्रं ज्वलद्वुग्रनेत्रं सुमित्रं सुगोत्रं महाकाशभासं महाभानुलिङ्गं महाभद्रुवर्णं सुवर्णं प्रवर्णं सौराष्ट्रसुन्दरं सौमनाथेश्वरं श्रीशैलमन्दिरं श्रीमल्लिकार्जुनम् उज्जयिनिपुरमहाकाळेश्वरं वैद्यनाथेश्वरं महाभीमेश्वरं अमरलिङ्गेश्वरं रामलिङ्गेश्वरं काशीविश्वेश्वरं परं कृष्णेश्वरं त्र्यम्बकाधीश्वरं नागलिङ्गेश्वरं श्रीकेदारलिङ्गेश्वरं लिङ्गात्मकं ज्योतिलिङ्गात्मकं वायुलिङ्गात्मकं आत्मलिङ्गात्मकं अखिललिङ्गात्मकम् अग्निसोमात्मकम् अनादिम् अमेयम् अजेयम् अचिन्त्यम् अमोघम् अपूर्वम्
ಎಲ್ಲ ಪೋಷಕರ ಗಮನಕ್ಕೆ ಈ ವರ್ಷದ ವಿವೇಕಾನಂದ ಕನ್ನಡ ಶಾಲೆಯ ಸಾಂಸ್ಕೃತಿಕ ಸಮನ್ವಯ ವಾರ್ಷಿಕ ಹಬ್ಬ ಇನ್ನೇನು ಕೊನೆಯ ಒಂದು ಕಾರ್ಯಕ್ರಮದೊಂದಿಗೆ ಇಲ್ಲಿ ಸಮಾಪನಗೊಳ್ಳಿಕ್ಕಿದೆ. ಕೊನೆಯ ರಾಮಾಮೃತದ ತಯಾರಿ ಆಗ್ತಾ ಇದೆ. ಈ ಮಧ್ಯೆ ಧನ್ಯವಾದ ಸಮರ್ಪಣೆಗೆ ನಿಮ್ಮ ಮುಂದೆ ಅಲ್ಲ ಬದಿಯಲ್ಲಿ ಹಾಜರಿದ್ದೇನೆ. ಎಲ್ಲ ಪೋಷಕರು ಅದರ ಜೊತೆಗೆ ತಮ್ಮ ಕುಟುಂಬದ ಸನ್ಮಿತ್ರರನ್ನು ಮತ್ತು ಸ್ನೇಹಿತರನ್ನು ಎಲ್ಲರನ್ನೂ ಜೊತೆಗೂಡಿಕೊಂಡು ಶಾಲಾ ವಾರ್ಷಿಕ ಹಬ್ಬವನ್ನು ನೋಡಿ ಅನುಭವಿಸಿ ಮಕ್ಕಳಿಗೆ ಪ್ರೇರಣೆಯಾಗುವ ನಿಟ್ಟಿನಲ್ಲಿ ಇಲ್ಲಿ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ಆಭಾರ ಮನ್ನಣೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಈ ಸಾಂಸ್ಕೃತಿಕ ಹಬ್ಬದ ಒಂದು ಸಭಾವೇದಿಕೆಯಲ್ಲಿ ಸಭೆಯನ್ನು ಅಲಂಕರಿಸಿ ಸಭಾ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಎಲ್ಲ ಅಭ್ಯಾಗತರು ಮತ್ತು ಉದ್ಘಾಟಕರು ಮತ್ತು ಆಗಮಿಸಿದಂತಹ ಎಲ್ಲ ವಿದ್ಯಾಸಂಸ್ಥೆಗಳ ಬೇರೆ ಬೇರೆ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಆಡಳಿತ ಮಂಡಳಿಯ ಅಧ್ಯಕ್ಷರು, ಸಂಚಾಲಕರು, ಪದಾಧಿಕಾರಿಗಳು ಅವರೆಲ್ಲರನ್ನೂ ಗುರುತಿಸಿಕೊಂಡು ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಅನ್ಯಾನ್ಯ ವಿದ್ಯಾಸಂಸ್ಥೆಗಳ ಶಿಕ್ಷಕ ವೃಂದದವರು, ಪ್ರಾಧ್ಯಾಪಕ ವೃಂದದವರು ಕೂಡ ಆಗಮಿಸಿದ್ದೀರಿ. ನಿಮಗೂ ಕೂಡ ಪ್ರೀತಿಯ ವಂದನೆಗಳು. ಅದರ ಜೊತೆಗೆ ನಮ್ಮ ಕಾರ್ಯಕ್ರಮ ಚಂದಗಾಣುವ ನಿಟ್ಟಿನಲ್ಲಿ ಇಲ್ಲಿ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ಜನ್ನಣ್ಣ ಮತ್ತು ಅವರ ತಂಡದವರು ಏನಿದ್ದೀರಿ ನಿಮಗೆಲ್ರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಮತ್ತು ಮಾಧ್ಯಮ ಮಿತ್ರರು ಬಂದು ಈಗ ತೆರಳಿದ್ದಾರೆ, ಅವರಿಗೂ ವಂದನೆಗಳು. ಆರಕ್ಷಕ ಠಾಣೆಯವರು ನಮ್ಮ ಜೊತೆಗಿದ್ದು ಎಲ್ಲ ಆಗುಹೋಗುಗಳನ್ನು ಗಮನಿಸಿ ಕಾರ್ಯಕ್ರಮದ ಒಂದು ಯಶಸ್ಸಿಗೆ ಕಾರಣರಾಗಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅವರನ್ನು ಕಳುಹಿಸಿಕೊಟ್ಟಂತಹ ಆರಕ್ಷಕ ಠಾಣೆಯ ಯಾರು ಪ್ರತಿನಿಧಿಗಳಿದ್ದಾರೆ ಅವರಿಗೂ ಕೂಡ ವಂದನೆಗಳು. ಜೊತೆಗೆ ಆಗಮಿಸಿದಂತಹ ಎಲ್ಲ ಪೋಷಕ ವೃಂದದವರಿಗೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೀಡಿ ಈಗ 1 ವಾರದಿಂದ ಅಭ್ಯಾಸ ಮಾಡಿದ್ದಾರೆ ಮಕ್ಕಳು. ಆ ಕಾರ್ಯಕ್ರಮವನ್ನು ತಮ್ಮ ಒಂದು ಸಾಧ್ಯತೆಯಲ್ಲಿ ಬಹಳ ಚೆನ್ನಾಗಿ ಅದನ್ನು ಮಾಡಿದಂತಹ ಮಕ್ಕಳೇನಿದ್ದೀರಿ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತು ಎಲ್ಲರೂ ಕೂಡ ಊಟದ ವ್ಯವಸ್ಥೆ ಇದೆ. ಪ್ರತಿಯೊಬ್ಬರೂ ಕೂಡ ಈಗ ಯಾರು ಊಟ ಮಾಡಲಿಲ್ಲ ಅವರೆಲ್ಲರೂ ಕೂಡ ಊಟ ಮಾಡಿ ತೆರಳಬೇಕು ಅಂತ ಹೇಳಿ ವಿನಂತಿ. ನಮ್ಮ ವಿವೇಕಾನಂದ ಕನ್ನಡ ಶಾಲೆಯ ಇವತ್ತು ಬಿಡುಗಡೆ ಆದಂತಹ ಸಾಹಿತ್ಯ ಮಿತ್ರ ಪತ್ರಿಕೆ ಏನಿದೆ ಅದು ಮುಂದಿನ ವಾರ ನಿಮಗೆ ತಲುಪಲಿಕ್ಕಿದೆ. ಅದನ್ನು ಓದಿ ಅದರ ಜೊತೆಗೆ ಒಂದು ಪತ್ರಕ ಕೂಡ ಮನೆಗೆ ಸೇರಲಿಕ್ಕಿದೆ. ಆ ಪತ್ರಕದಲ್ಲಿ ನಮ್ಮ ವಾರ್ಷಿಕ ಹಬ್ಬದ ಒಂದಷ್ಟು ವಿಷಯಗಳನ್ನು ನಾವು ಪುನರವಲೋಕನ ಮಾಡಲಿಕ್ಕಿದ್ದೇವೆ. ಈ ವರ್ಷ ಏನು ಚೆನ್ನಾಗಿ ಆಗಿದೆ ಮತ್ತು ಯಾವುದನ್ನು ಬದಲಾವಣೆ ಮಾಡಿಕೊಳ್ಬೇಕಾಗಿದೆ ಮತ್ತು ಮುಂದಿನ ವರ್ಷಕ್ಕೆ ನಾವು ಯಾವ ರೀತಿಯಲ್ಲಿ ತಯಾರಿ ಆಗಬೇಕಾಗಿದೆ ಇದನ್ನೆಲ್ಲ ಒಳಗೊಂಡಂತೆ ಒಂದು ಪ್ರಶ್ನಾವಳಿ ಕೂಡ ನಿಮಗೆ ತಲುಪಲಿಕ್ಕಿದೆ. ಆ ಪ್ರಶ್ನಾವಳಿಯಲ್ಲಿ ನೀವು ಮುಕ್ತವಾಗಿ ನಿಮ್ಮ ಅನಿಸಿಕೆಗಳನ್ನು ಅದರಲ್ಲಿ ವ್ಯಕ್ತಪಡಿಸಬೇಕು ಅಂತ ವಿನಂತಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೊನೆಯ ಕಾರ್ಯಕ್ರಮ ಶ್ರೀ ರಾಮಾಮೃತ. ನಮ್ಮ ಈ ಭೋಜನ ಸಭಾಂಗಣದ ಹೆಸರು ಕೂಡ ಶ್ರೀ ರಾಮಾಮೃತ ಆಗಿದೆ. ಕೊನೆಯ ಒಂದು ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಳ್ಳಿಕ್ಕಿದೆ. ಎಲ್ಲರೂ ಕೂಡ ಅದನ್ನು ನೋಡಿ ಕೊನೆಯದಾಗಿ ಭೋಜನವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಕೇಳಿಕೊಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತೊಂದು ಪ್ರಕಟಣೆ. ಈಗಾಗಲೇ ನಮ್ಮ ಶಾಲಾ ಮಕ್ಕಳು ನಮ್ಮ ಪುತ್ತೂರು ತಾಲೂಕಿನ ಆಸುಪಾಸಿನ ದೇವಸ್ಥಾನಗಳು ಹಾಗೂ ಭಜನಾ ಮಂದಿರಗಳಲ್ಲಿ
ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡುವಂತಹ ಅವಕಾಶಗಳು ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ಇದೇ ತಿಂಗಳ 24ನೇ ತಾರೀಕಿಗೆ ಪೋಳ್ಯದಲ್ಲಿ ನಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಮುರದಲ್ಲಿ ಅಲ್ಲಿರುವಂತಹ ದೇವಸ್ಥಾನ ಏನಿದೆ ಅಲ್ಲಿ ನಮ್ಮ ಮಕ್ಕಳ 24ನೇ ತಾರೀಕಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಆ ಮುರದ ಮತ್ತು ಅದರ ಆಸುಪಾಸಿನ ಹತ್ತಿರದ ತುಂಬ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಆ ದಿನದ ಅಲ್ಲಿಯ ಕಾರ್ಯಕ್ರಮಕ್ಕೆ 8ರಿಂದ 10ರವರೆಗೆ ಕಾರ್ಯಕ್ರಮಕ್ಕೆ ಎಲ್ಲ ಪೋಷಕರು ಕೂಡ ಬಂದು ಅಲ್ಲಿಯೂ ಕಾರ್ಯಕ್ರಮವನ್ನು ಚೆನ್ನಾಗಿ ಚಂದಗಾಣಿಸಿ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಒಂದೆಡೆ ಹೀಗೆ ಹೇಳುತ್ತಾನೆ, ಉತ್ಸಾಹಕ್ಕಿಂತ ಮಿಗಿಲಾದ ಬಲವಿಲ್ಲ. ನಾವು ಉತ್ಸಾಹದಿಂದ ಕೆಲಸವನ್ನು ಆರಂಭಿಸಿದರೆ ಸಕಲ ಸಂಪತ್ತು ನಮ್ಮದಾಗುತ್ತದೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಒಂದೆಡೆ ಹೇಳುತ್ತಾರೆ, ಇಡೀ ಪ್ರಪಂಚ ನಿರ್ಮಾಣವಾಗಿರುವುದು ಮಾನವನ ಸಮರ್ಥ ಶಕ್ತಿಯಿಂದ, ಉತ್ಸಾಹದ ತೀವ್ರತೆಯಿಂದ. ನೀನು ಮೊದಲು ಆಳಾಗುವುದನ್ನು ಕಲಿಯಬೇಕು, ಆಗ ನಾಯಕನ ಅರ್ಹತೆ ನಮಗೆ ಬಂದೇ ಬರುತ್ತದೆ. ಸ್ವಾಮಿ ವಿವೇಕಾನಂದ. ಅರ್ಪಣವೇ ದೇವರನ್ನು ಬಿಂಬಿಸುವ ದರ್ಪಣ. ಸ್ವಾತಂತ್ರ್ಯವೀರ ಭಗತ್ ಸಿಂಗ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಆರಂಭವಾಗಿ 100 ವರ್ಷಗಳು ಸಂದಿವೆ. ಇದೀಗ ಸಂಘ ಶತಾಬ್ದಿಯ ಸಂಭ್ರಮದಲ್ಲಿದೆ. ಸಮಗ್ರ ಹಿಂದೂ ಸಮಾಜವನ್ನು ಸಂಘಟಿಸುವ ಉದ್ದೇಶವನ್ನು ಇರಿಸಿಕೊಂಡು ಮೊನ್ನೆ ವಿಜಯದಶಮಿಗೆ ಸರಿಯಾಗಿ 100 ವರ್ಷಗಳ ಹಿಂದೆ ಅಂದರೆ 1925ರ ಸೆಪ್ಟೆಂಬರ್ ತಿಂಗಳ 27ನೇ ತಾರೀಕಿನಂದು ವಿಜಯದಶಮಿಯ ಶುಭ ದಿನದಂದು ಸಂಘವು ಆರಂಭವಾಯಿತು. ಆರಂಭದ ದಿನಗಳಿಂದಲೇ ಸಮಾಜದ ಸಹಕಾರ ಮತ್ತು ಸಹಯೋಗವು ಸಂಘಕ್ಕೆ ಲಭಿಸಿತ್ತು. ಪ್ರತಿದಿನ ಸಂಜೆ ಮುಂಜಾನೆಗಳಲ್ಲಿ ನಡೆಯುವ ಶಾಖೆಗಳಲ್ಲಿ ಬಾಲಕರು ತರುಣರು ಮಾತ್ರವಲ್ಲದೆ ಪ್ರೌಢರು ಭಾಗವಹಿಸಿ ವಿವಿಧ ರೀತಿಯ ಶಾರೀರಿಕ ಭೌತಿಕ ಚಟುವಟಿಕೆಗಳನ್ನು ನಡೆಸುತ್ತಾರೆ. ಅಲ್ಲಿ ದೊರಕಿದ ಸಂಸ್ಕಾರದ ಪರಿಣಾಮವಾಗಿ ಸ್ವಯಂ ಸೇವಕರಲ್ಲಿ ಆಗಿರುವ ಸಕಾರಾತ್ಮಕ ಪರಿವರ್ತನೆಯನ್ನು ಗಮನಿಸಿದ ಸಮಾಜವು ಸಹಜವಾಗಿ ಸಂಘವನ್ನು ಒಪ್ಪಿಕೊಳ್ಳುತ್ತಿದೆ. ಕಳೆದ 1 ಶತಮಾನದಿಂದ ಸಾಗುತ್ತಿರುವ ಈ ಸಂಘ ಯಾತ್ರೆಯನ್ನು ಕಂಡಿರುವ ಕಾರಣ ಸಮಾಜವು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿಯಾದರೂ ಸಂಘದೊಂದಿಗೆ ಜೋಡಿಸಿಕೊಳ್ಳುವ ಉತ್ಸಾಹವನ್ನು ತೋರುತ್ತಿದೆ. ಸುದೀರ್ಘ ಇತಿಹಾಸವುಳ್ಳ ಈ ಸಂಘಟನೆಯ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಖಂಡಿತವಾಗಿಯೂ ಸಹ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವಾರ್ ಅವರ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ನಮ್ಮ ರಾಷ್ಟ್ರವು ಅತ್ಯಂತ ಪುರಾತನವಾದುದು, ಅದು ಚಿರಂತನವೂ ಹೌದು. ಕೇವಲ ಭೌಗೋಳಿಕ ಗಡಿಗಳು ಮತ್ತು ಆಡಳಿತ ವ್ಯವಸ್ಥೆಗಳ ಆಧಾರದಲ್ಲಿ ನಿರ್ಮಾಣಗೊಂಡಿರುವ ರಾಷ್ಟ್ರ ಇದಲ್ಲ. ಈ ನೆಲವನ್ನು ಮಾತೃಭೂಮಿಯೆಂದು ತಿಳಿದು ನಿರಂತರ ಅದರ ಸೇವೆಯಲ್ಲಿ ತೊಡಗಿರುವ ಕೋಟ್ಯಾಂತರ ಭಾರತೀಯರು ಬೆಳೆಸಿರುವ ಸಂಸ್ಕೃತಿಯ ಆಧಾರದಲ್ಲಿ ರೂಪುಗೊಂಡಿರುವ ರಾಷ್ಟ್ರವಿದು ನಮ್ಮ ಭಾರತ. ಖ್ಯಾತ ಶಿಕ್ಷಣ ತಜ್ಞ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್
ಗುರುವು ಕಲಿಸಿದ ವಿದ್ಯೆಯಿಂದ ಯೋಗ್ಯತೆ ಪಡೆದ ಮನುಷ್ಯ ಧನ ಸಂಪಾದಿಸಿ ಸುಖವಾದ ಬದುಕನ್ನು ಸಾಗಿಸುತ್ತಾನೆ. ಹೀಗಾಗಿ ಗುರುವು ಪಾಲಕನಾದ ವಿಷ್ಣುವಿಗೆ ಸಮ. ಖ್ಯಾತ ಉದ್ಯಮಿ ಹೋಮಿ ಜಹಾಂಗೀರ್ ಬಾಬಾ ಹೀಗೆ ಹೇಳುತ್ತಾರೆ: ಮೊದಲು ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳೋಣ, ತದನಂತರ ಇಡೀ ಪ್ರಪಂಚವೇ ನಮ್ಮ ಕೈವಶವಾಗುತ್ತದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷಗಳ ಪ್ರಯಾಣವನ್ನು ನಾವು ಅವಲೋಕಿಸಿದರೆ ಸಂಘದ ಸ್ವಯಂ ಸೇವಕರು ಸಮಾಜ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುವುದು ಸ್ಪಷ್ಟವಾಗುತ್ತದೆ. ಅನೇಕ ಕ್ಷೇತ್ರಗಳಲ್ಲಿ ಸಂಘದ ಸ್ವಯಂ ಸೇವಕರು ಪರಿವರ್ತನೆಯ ವಾಹಕರು ಆಗಿದ್ದಾರೆ. ಇದು ನನ್ನ ಪ್ರಭು ರಾಮನ ಕತೆ. ಮನುಷ್ಯನಾಗಿ ಹುಟ್ಟಿದವ ದೇವರಾದ ಚರಿತೆ. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಶಾಯನ. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಶಾಯನ. ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನನೇ. ಹರಿಭಾಜನ ಹರಿ ಹರಿಭಾಜನ ಹರಿಮದ ಭಾಜನ ದಶಮುಖ ಕಂಪಣ. ಭಿಕ್ಷಾಂ ದೇಹಿ. ಭುವನ ಗಾತ್ರ ಜ್ವಲನ ನೇತ್ರ ಗಹನ ಪಾತ್ರ ಘನ ವನ ಧೀರ. ದಹನ ಗೋಲ ಧಮನ ಕಾಲ ಧರಣಿ ಲೀಲ ಜಯ ಜಯ ಶೂರ. ಓಂಕಾರ ಕ್ಲೀಂಕಾರ ಬೀಜಾಕ್ಷರಾಯ ನೀ ಬಂದರೆ ಕಂಟಕ ಮಂಗಮಾಯ. ಆಕಾಶ ವಿಹಾರಿದ ಮುತ್ತುರಾಯ ಕಾಲಾಂತಕ ತನ್ಮಯ ಚಿನ್ಮಯ. ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ. ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ.
ನಿನಗೆ ಕೊಟ್ಟಿರೋ ಮಾತನ್ನ ನಡೆಸಿಕೊಡುವ ಸಮಯ ಇದೀಗ ಬಂದಿದೆ ಮಿತ್ರ. ನಿನ್ನೊಳಗಿನ ಶಕ್ತಿಯನ್ನು ಕಂಡುಕೋ ಭಜರಂಗಿ. ನೀನು ಏನು ಮಾಡಬಲ್ಲೆಯೋ ಅದನ್ನು ಇನ್ಯಾರೂ ಮಾಡಲಾರರು. ರಾವಣ, ನ್ಯಾಯದ 2 ಪಾದಗಳಿಂದ ನಿನ್ನ ಅನ್ಯಾಯದ 10 ತಲೆಗಳನ್ನು ತುಳಿದು ಹಾಕಲು ಬರ್ತಾ ಇದ್ದೀನಿ. ನನ್ನ ಜಾನಕಿಯನ್ನ ಕರೆದೊಯ್ಯಲು. ಜೈ ಶ್ರೀರಾಮ್. ఇది రణరంగం రణచతరంగం జరగాల్సిందే శర విధ్వంసం. ఇది పగదేహంపై సగదాహం పరిలోపల పోరుకి సన్నాహం. రావణ కష్టాన్ని రాక్షస నష్టాన్ని చేయాల్సిన నరుడు యమకింకరుడు రాముడు వీడేరా. కన 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 రక్కస కననం ధన 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 దానవ దహనం అడుగడుగున పిడుగులనే కురిసే వీరుడు వీడేరా. కన 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 రక్కస కననం ధన 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 దానవ దహనం కన సర్వన ప్రళయాలను గెలిచే కారుడు వీడేరా. ನಾನು ಇಕ್ಷ್ವಾಕು ವಂಶಜನಾದ ರಾಘವ ನಿಮ್ಮ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಲು ಹಿಂಜರಿಯುವುದಿಲ್ಲ. ಇದು ನನ್ನ ಪ್ರಭು ರಾಮನ ಕತೆ. ಅವನ ಬದುಕೆ ಘನತೆಯ ಉತ್ಸವ. ಅದಕ್ಕೆ ಅವನ ಹೆಸರು ರಾಘವ. ರಘುನಂದನನ ಈ ಚರಿತೆ ಯುಗ ಯುಗಗಳಾಚೆಗೂ ಜನಮಾನಸದಲ್ಲಿ ಜೀವಂತವಾಗಿರುವ ರಾಮಾಯಣದ ಕತೆ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜೈಕಾರ.
के हम पर आशीर्वाद बने रहे, मानवता के मार्ग पर चलने की हमें ताकत मिले, बुद्ध का मार्ग हमारा अंतिम मार्ग बना रहे, इसी एक अपेक्षा के साथ आप सबको विजयादशमी की बहुत बहुत शुभकामनाएं। मेरे साथ पूरी ताकत से बोलिए जय श्री राम। आवाज दूर दूर तक जानी चाहिए। ಧೈರ್ಯದಿಂದ ಅಹಂಕಾರಿಗಳ ಎದೆಯ ಸೀಳಿ ವಿಜಯ ಪತಾಕೆ ಹಾರಿಸಿ. ಇದೇ ಚರಿತ್ರ, ಇದೇ ಭವಿಷ್ಯತ್ತು. जय श्री राम। बोलो प्रभु श्री रामचंद्र की। ಮಕ್ಕಳು ಗಮನಿಸಿ.